ഇപ്പം കണ്ടമ്മനെ ഞാൻ ഓർമ്മ വരാനുണ്ട്. അതെ മൂർപ്പത്തിനൊപ്പം അല്ലപ്പ എടുക്കുമ്പോൾ കൈ ഇല്ലാണ്ട് കൈ നമ്മൾ അവര് വ്യവസ്ഥ അത് അയാളുണ്ടല്ലോ അവർക്ക് വൈകിട്ട് വെക്കുന്നത് നാളെ രാവിലെയാണ്. നാളെ രാവിലെ വെക്കുന്നത് ബുധവാരി രാവിലെ 7 മണിക്ക് ഒരു ലക്ഷമാകും. ഈ തരത്തെ എതിര് വെച്ചിട്ട് അമ്മയോട് പറഞ്ഞു മധുരഗതമേ
लक्ष्मी
Swara
हर शंभो गिरिजारमणा परमेश्वर वरभद्रव शंकर हर हर शंभो गिरिजारमणा परमेश्वर वरभद्रव शंकर हर हर शंभो गिरिजा
प्रभो गणपते प्रभो गणपते परिपूर्ण वाळुवाये प्रभो गणपते परिपूर्ण वाळुवाये प्रभो गणपते परिपूर्ण वाळुवाये प्रभो गणपते
ഭാഗ്യദർശിനി കമ്പനിയായിട്ട് നമസ്കാരം. ഈ തിരുസന്നിധിയിൽ ഗണേശേശ്വരൻ്റെ മുന്നിൽ ഈ 1 മണിക്കൂർ ഗാനാർച്ചന നടത്താനുള്ളൊരു അവസരം തന്ന ക്ഷേത്ര കമ്മിറ്റിക്കും മറ്റ് ഭാരവാഹികൾക്കും ഗുരുക്കന്മാർക്കും എല്ലാവർക്കും നന്ദി പറയുന്നു. എൻ്റെ കൂടെ അക്കമ്പനി ചെയ്തത് വയലിൻ ശ്രീ ബാലരാജ് ബദിയടുക്ക സാറാണ്. പിന്നെ മൃദംഗം കൈകാര്യം ചെയ്തത് ശ്രീ ഹരിമോഹനൻ മാസ്റ്റർ. ശിവപാലതാളം ഫെയിമായിട്ടുള്ള ലിംക ബുക്ക് റെക്കോർഡിസ്റ്റാണ് സാറ്. ഗഞ്ചിറ കൈകാര്യം ചെയ്തത് ശ്രീ KVS ബാബു സാറാണ്. സർ കോഴിക്കോട് നിവാസിയാണ്. കൂടെ അക്കമ്പനി ചെയ്ത വേറൊരു ആർട്ടിസ്റ്റാണ് മുഖർശങ്ക വായിച്ച ശ്രീ മുരളി മാധവ് സാർ. എല്ലാവർക്കും നന്ദി പറയുന്നു. കൂടാതെ ഈ തിരുസന്നിധിയിൽ പാടാൻ പറ്റിയൊരു വലിയൊരു അനുഗ്രഹമായിട്ട് കരുതുന്നു. എല്ലാവർക്കും നന്ദി. അവസാനത്തെ കൃതിയോടെ നിർത്തുകയാണ്. ഭാഗ്യദലക്ഷ്മി വരമ്മ, ഭാഗ്യദലക്ഷ്മി വരമ്മ, ഭാഗ്യദലക്ഷ്മി വരമ്മ, ഭാഗ്യദലക്ഷ്മി വരമ്മ, ഭാഗ്യദലക്ഷ്മി വരമ്മ, ഭാഗ്യദലക്ഷ്മി വരമ്മ, നമ്മമ്മനെ സൗഭാഗ്യദലക്ഷ്മി വരമ്മ, നമ്മമ്മനെ സൗഭാഗ്യദലക്ഷ്മി വരമ്മ, നമ്മമ്മനെ സൗഭാഗ്യദലക്ഷ്മി വരമ്മ.
ಮದನ ಮೋದಕ ಪ್ರಿಯ ಹೇ ಮೂಷಿಕ ವಾಹನ ನಾದಾತೀತ ಹೇ ಕಲಿಮಲ ಭಂಜನ ಶ್ರೀ ಗಣನಾಥ ಲಂಬೋದರನೆ ಶ್ರೀ ಜಗನ್ಮಾತ ಭವಾನಿ ನಂದನ ಮಾತಂಗವದನ ಆನಂದ ಸದನ ಮಹಾಗಣಪತೆ ಹೇ ಶಿವನಂದನ. MB ಸದಾಶಿವ ಸ್ಟೇಟ್ ಸ್ಪೋಕ್ಸ್ಮನ್ JDS ಬ್ಯಾಂಗ್ಳೂರು ಇವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಔಪಚಾರಿಕ ಸ್ವಾಗತವನ್ನು ನೀಡಲು ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ರವಿಪ್ರಸಾದ್ ಬೆಳ್ಳೂರು ಇವರನ್ನು ಕೇಳಿಕೊಳ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಈ ಪವಿತ್ರ ಕ್ಷೇತ್ರದ ಮದನಾಂತೇಶ್ವರ ಸಿದ್ಧಿವಿನಾಯಕ ಪರಿವಾರ ದೇವತೆಗಳಿಗೆ ಸಾಷ್ಟಾಂಗ ಪ್ರಣಾಮಗಳು, ಗುರು ಹಿರಿಯರಿಗೆ ಸಾಷ್ಟಾಂಗ ಪ್ರಣಾಮಗಳು, ವೇದಿಕೆಯಲ್ಲಿರುವಂತಹ ಮಹನೀಯರಿಗೆ, ಸಭೆಯಲ್ಲಿ ಆಸೀನರಾದಂತಹ ಭಗವದ್ಭಕ್ತರಿಗೆ ಹೃತ್ಪೂರ್ವಕ ವಂದನೆಗಳು. ಆತ್ಮದರ್ಶನವನ್ನು ಮಾಡಿಕೊಂಡು ನಾವು ಭಗವಂತನಾದಾಗ ಅಥವಾ ಭಗವಂತನೇ ನಾವಾದಾಗ ಈ ಲೋಕದಲ್ಲಿ ನಮ್ಮಷ್ಟು ಶ್ರೀಮಂತರು ಬೇರೆ ಯಾರೂ ಇಲ್ಲ. ಯಾಕೆಂದರೆ ದೇವರೇ ನಮ್ಮವನೆಂದಾಗ ಈ ಪ್ರಪಂಚವೇ ನಮ್ಮದಾಗ್ತದೆ. ಈ ತಾದಾತ್ಮ್ಯ ಭಾವದಿಂದ ಹಗಲು ರಾತ್ರಿ ದುಡಿಯುವ ಸ್ವಯಂ ಸೇವಕರು ಭಗವದ್ಭಕ್ತರ ಭಕ್ತಮಾನಸದ ಭಕ್ತಿ ಜ್ಞಾನ ವೈರಾಗ್ಯಗಳೆಂಬ ಭಾವದ ತ್ರಿವೇಣಿ ಸಂಗಮದ ಮಹಾಕುಂಭದಲ್ಲಿ ಮಿಂದು ಬಂದಂತಹ ಮಹಾಶಯರೇ, ನಿಮಗೆಲ್ಲರಿಗೂ ಸ್ವಾಗತ. ಕುಂಭಾಭಿಷೇಕದ ಅಮೃತ ಸಿಂಚನ ಈಗಾಗಲೇ ನಮ್ಮ ಮೇಲೆ ಆಗಿದೆ. ಈಗ ನಾವು ಮೂಡಪದ ಸಂಭ್ರಮದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮನ್ನು ಸ್ವಾಗತಿಸಲು ಬಂದಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ಕುಮಾರ್ ಆಳ್ವ ಈರಾ ಬಾಳಿಕೆ ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅವರು ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಇಲ್ಲಿ ಬಂದಂತಹ ದಿವ್ಯ ಉಪಸ್ಥಿತಿ ಇರುವಂತಹ ಶ್ರೀ ಮಾಣಿಲಧಾಮ ಶ್ರೀ ಶ್ರೀ ಯೋಗಿ ಕೌಸ್ತುವ ಸ್ವಾಮೀಜಿಯವರಿಗೆ ಪ್ರಣಾಮಗಳು, ಸಾಷ್ಟಾಂಗ ಪ್ರಣಾಮಗಳು. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರನ್ನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಶ್ರೀ ಚಿನ್ಮಯ ಪರಮಪೂಜ್ಯ ಬ್ರಹ್ಮಚಾರಿಣಿ ದಿಶಾ ಚೈತನ್ಯ ಚಿನ್ಮಯ ಮಿಷನ್ ಕಾಸರಗೋಡು ಅವರನ್ನು ನಾನು ಹೃತ್ಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಂತಹ MB ಸದಾಶಿವ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಅವರು ಉಪಸ್ಥಿತರಾಗಬೇಕೆಂತ ನಾನು ಕೇಳಿಕೊಳ್ತಾ ಇದ್ದೇನೆ.
ಇದರಲ್ಲಿ ಇಲ್ಲ. ಇನ್ನು ಹರಿಣಿ ಸದಾಶಿವ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರು ವೇದಿಕೆಯಲ್ಲಿ ಆಸೀನರಾಗಬೇಕಂತ ಉಪಸ್ಥಿತರಾಗಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಇನ್ನು ಶ್ರೀ ರಾಧಾಕೃಷ್ಣ ನಾಯಕ್ ವಿಟ್ಲ ಅವರನ್ನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸ್ವಾಗತ. ಶ್ರೀಮತಿ ಪದ್ಮನಯನ ಸುಂದರ್ ನಾಯಕ್ ಬದಿಮನೆ ಪಟ್ಲ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ವೇದಿಕೆಗೆ ಅವರು ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಆತ್ಮೀಯ ಸ್ವಾಗತ. ಮಾನಸ ಸಂಚರ. ಈ ವೇದಿಕೆಗೆ ಶ್ರೀ ಸುಕುಮಾರ ಕುದುರೆಪಾಡಿ ಸದಸ್ಯರು, ಕಾಸರಗೋಡು ಬ್ಲಾಕ್ ಪಂಚಾಯತ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಆತ್ಮೀಯ ಸ್ವಾಗತ. ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬ್ರಹ್ಮಣೇ ಮಾನಸ ಸಂಚರರೆ, ಬ್ರಹ್ಮಣೇ ಮಾನಸ ಸಂಚರರೆ, ಬ್ರಹ್ಮಣೇ ಮಾನಸ ಸಂಚರ. ಇನ್ನು ಇಲ್ಲಿ ಬಂದಂತಹ ಎಲ್ಲ ಮಹನೀಯರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ನಿರೂಪಣೆ ಮಾಡುವಂತಹ ರಾಜೇಶ್ ಅವರಿಗೆ ಧನ್ಯವಾದ ಹೇಳುವಂತಹ ಅವರಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಈ ಕೈಲಾಸ ವೇದಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಅವಕಾಶ ಕೊಟ್ಟ ಭಾರವಾಹಿಗಳಿಗೆ ಕೃತಜ್ಞತೆಗಳನ್ನು ಹೇರುತ್ತಾ ನಾನು ವಿರಮಿಸ್ತೇನೆ. ಕಾರ್ಯಕ್ರಮದ ಮುಂದಕ್ಕೆ ದೀಪ ಪ್ರಜ್ವಲನೆ ಪರಮ ಪೂಜ್ಯ ಬ್ರಹ್ಮಚಾರಿಣಿ ದಿಶಾ ಚೈತನ್ಯ ಇವರಿಂದ. ದೀಪಸ್ತುತಿ ರಕ್ತೇಶ್ವರಿ ಗೋಕುಲ ಚೈನಕೋಡು ಮಕ್ಕಳಿಂದ. दीपमूले स्थितो ब्रह्मा दीपमध्ये जनार्दनः दीपाग्रे शङ्करः प्रोक्ता प्रभाज्योतिर्नमोऽस्तु ते शुभं करोतु कल्याणम् आरोग्यं गुणसम्पदः शत्रुबुद्धिर्विनाशाय दीपं ज्योतिर्नमोऽस्तु ते श्रद्धा मेधां यशः प्रज्ञा वेद्या बुद्धिं श्रियं बलम् आयुष्यं तेज आरोग्यं देहि मे परमेश्वरः. दीपमूले स्थितो ब्रह्मा दीपमध्ये जनार्दनः दीपाग्रे शङ्करः प्रोक्ता प्रभाज्योतिर्नमोऽस्तु ते शुभं करोतु कल्याणम् आरोग्यं गुणसम्पदः शत्रुबुद्धिर्विनाशाय दीपं ज्योतिर्नमोऽस्तु ते श्रद्धा मेधां यशः
यशः प्रज्ञां विद्या बुद्धिं श्रियं बलम् आयुष्यं तेज आरोग्यं देहि मे परमेश्वरः. ವಂದನೆಗಳು. ನಮ್ಮ ಕಾರ್ಯಕ್ರಮ ಆರಂಭವಾಗುವ ಮೊದಲೇ ನಮಗೆ ಫೋನಿನ ಮೂಲಕ ಮಾಜಿ ಪ್ರಧಾನಿ ಸನ್ಮಾನ್ಯ ದೇವೇಗೌಡರು ಈ ಕಾರ್ಯಕ್ರಮಕ್ಕೆ, ಈ ಧಾರ್ಮಿಕ ಸಭೆಗೆ, ಈ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಗೆ ಶುಭಾಶಯಗಳನ್ನು ನೀಡಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಮುಂದಕ್ಕೆ ಧಾರ್ಮಿಕ ಸಭೆಗೆ ಆಶೀರ್ವಚನ ನೀಡಲಿಕ್ಕೆ ಪರಮಪೂಜ್ಯ ಬ್ರಹ್ಮಚಾರಿಣಿ ದಿಶಾ ಚೈತನ್ಯ ಚಿನ್ಮಯ ಮಿಷನ್ ಕಾಸರಗೋಡು ಇವರನ್ನು ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದಾರೆ. അടുത്തതായി ആശീർവചനം നൽകാൻ വേണ്ടി പരമപൂജ്യ ബ്രഹ്മചാരിണി ദിശ ചൈതന്യ. ഓം ഗണാനാം ത്വാ ഗണപതിഗും ഹവാമഹേ കവിൻ കവീനാമുപമശ്രവസ്തമം ജ്യേഷ്ഠരാജം ബ്രഹ്മണാം ബ്രഹ്മണസ്പത ആനശൃണ്വന്നോതിഭിः സീദസാധനം. ഓം ശ്രീ മഹാഗണപതയേ നമഃ. സമസ്തജനകല്യാണേ നിരതം കരുണാമയം നമാമി ചിന്മയം ദേവം സദ്ഗുരും ബ്രഹ്മവിദ്വരം സദ്ഗുരും ബ്രഹ്മവിദ്വരം. ഓം ശ്രീ ചിന്മയ സദ്ഗുരവേ. ഹരി ഓം. വേദിയിലിരിക്കുന്ന പൂജ്യ സ്വാമിജി, അതേപോലെ മറ്റുള്ള വിശിഷ്ട വ്യക്തികളെ, അതേപോലെ സദസ്സിലിരിക്കുന്ന എല്ലാ സജ്ജനങ്ങൾക്കും എൻ്റെ നമസ്കാരം. ഞാൻ കാസർഗോഡ് എൻ്റെ വേദാന്ത കോഴ്സ് കഴിഞ്ഞ് 2022 ഡിസംബർ മാസത്തിലാണ് ഞാൻ ആദ്യമായിട്ട് കാസർഗോഡ് വരുന്നത്. എനിക്ക് ഓർമ്മയുണ്ട്, ആദ്യമായിട്ട് കാസർഗോഡ് ഞാൻ വിസിറ്റ് ചെയ്ത ഒരു ടെമ്പിൾ എന്ന് പറയുന്നത് മധൂർ ക്ഷേത്രത്തിലാണ്. അന്ന് വന്നപ്പോൾ തന്നെ എനിക്കന്ന് കാണാൻ സാധിക്കുന്നുണ്ടായിരുന്നു, അന്നും ഈ ബ്രഹ്മകലശോത്സവത്തിൻ്റെ പണികൾ അന്നും നടന്നുകൊണ്ടിരിക്കുകയാണ്. അപ്പോൾ ഇത് കാണുമ്പോൾ നമുക്ക് എല്ലാവർക്കും മനസ്സിലാവുന്ന ഒരു കാര്യമാണ്. അതായത് ഈ കാസർഗോഡ് ദേശത്തിൻ്റെ തന്നെ ഒരു ഉത്സവമായിട്ടാണ് ഈ മധൂർ മദനന്തേശ്വര ക്ഷേത്രത്തിൻ്റെ ബ്രഹ്മകലശോത്സവം നടന്നുകൊണ്ടിരിക്കുന്നത്. അപ്പോൾ അതിൽ പങ്കെടുക്കാൻ സാധിക്കുന്നത് ഒരു ദൈവാനുഗ്രഹമായി തന്നെ ഞാൻ കരുതുന്നു. അപ്പോൾ ഈ പരിപാടി, ഈ മഹത് ഉത്സവം കാണുമ്പോൾ തന്നെ നമുക്ക് മനസ്സിലാവും, ഇത് ഒരു ക്ഷേത്ര കമ്മിറ്റിയുടെ മാത്രം പ്രവൃത്തിയുടെ ഫലമല്ല, മറിച്ച് ഈ ദേശത്തുള്ള, ഈ കാസർഗോഡ് ഉള്ള എല്ലാ ജനങ്ങളുടെയും പൂർണ്ണമായിട്ടുള്ള ഒരു പരിശ്രമത്തിൻ്റെ ഫലമാണ് നമ്മൾ ഈ കാണുന്ന ഇത്രയും ബൃഹത്തായ വിപുലമായ എല്ലാ സജ്ജീകരണങ്ങളോടും കൂടി ഇങ്ങനെ ഒരു പരിപാടി നമ്മുടെ ഈ ക്ഷേത്രാങ്കണത്ത് നടക്കുന്നത്. ഒരുപാട് ലക്ഷക്കണക്കിന് ജനങ്ങളാണ് നമ്മുടെ ക്ഷേത്രം ദിനം ദിനം ദർശിച്ചുകൊണ്ടിരിക്കുന്നത്. അപ്പോൾ ഇത് കാണുമ്പോൾ ഒരു വല്ലാത്തൊരു സന്തോഷമാണ്. കാരണം നമുക്കറിയാം, ഒരു മാസം മുമ്പ് നമ്മളൊരു ബൃഹത്തായിട്ടുള്ള ഒരു പരിപാടിക്ക് നമ്മുടെ രാഷ്ട്രം സാക്ഷ്യം വഹിച്ചതാണ്. പ്രയാഗ്രാജിൽ നടന്ന നമ്മുടെ മഹാകുംഭമേള എന്ന മഹത്തായ ബൃഹത്തായ ഒരു അധ്യാത്മ സംഗമത്തിന് നമ്മുടെ രാഷ്ട്രം സാക്ഷ്യം വഹിച്ചു. നമ്മുടെ ഇന്ത്യ പോലെയുള്ള, ഒരു ഭാരതം പോലെയുള്ള ഒരുപാട് ബഹുസ്വരതകളുള്ള ഒരു രാഷ്ട്രത്തിൻ്റെ 50% കൂടുതൽ ജനങ്ങൾ പങ്കെടുത്ത ഒരു മഹത് ആധ്യാത്മിക സംഗമമായിരുന്നു നമ്മുടെ പ്രയാഗ്രാജിൽ നടന്ന മഹാകുംഭമേള എന്ന് പറയുന്നത്. അതുപോലെ തന്നെ നമ്മൾ കാസർഗോഡ് നോക്കുമ്പോൾ, ഒരു മാസം മുമ്പ് ഞാൻ വേറൊരു ക്ഷേത്രത്തിൻ്റെ പരിപാടിയിൽ പങ്കെടുത്തു. നിങ്ങളെല്ലാവരും അറിഞ്ഞിട്ടുണ്ടാവും, നമ്മുടെ അതൂർ ഭഗവതി ക്ഷേത്രത്തിൽ നടന്ന പെരുങ്കളിയാട്ടം. അതും ഇതുപോലെ വലിയ ബൃഹത്തായിട്ടുള്ള ഒരു പരിപാടിയായിട്ട് തന്നെയാണ് നടന്നത്. ഇപ്പോൾ നടന്നുകൊണ്ടിരിക്കുന്ന നമ്മുടെ മധു ക്ഷേത്രത്തിൻ്റെ ഈ ബ്രഹ്മകലശോത്സവം. അപ്പോൾ ഇതൊക്കെ കാണുമ്പോൾ എനിക്ക് തോന്നുകയായിരുന്നു, നമ്മളെന്തോ നമ്മുടെ ഈ നൂറ്റാണ്ടിൻ്റെ, സനാതനധർമ്മത്തിൻ്റെ ഈ നൂറ്റാണ്ടിലെ ഒരു സുവർണ കാലത്തിലാണോ നമ്മൾ ജീവിക്കുന്നത് എന്നൊരു സംശയം, അല്ലെങ്കിൽ ഒരു തോന്നൽ എനിക്കുണ്ടായി. കാരണം നമുക്കറിയാം, ഒരു 10 വർഷം മുൻപെയോ ഒരു 15 വർഷം മുൻപെയോ നമ്മുടെ സനാതനധർമ്മത്തിൻ്റെ ഒരു സ്ഥിതി ഈ രാഷ്ട്രത്തിൽ എങ്ങനെയായിരുന്നു എന്ന് ആലോചിച്ചാൽ ഇതുപോലെ ആയിരുന്നില്ല. ഒരുപാട് മാറ്റങ്ങൾ ഒരു 10-15 വർഷം കൊണ്ട്
സമൂഹത്തിലുള്ള അല്ലെങ്കിൽ സമാജത്തിലുള്ള ജനങ്ങളുടെ ചിന്ത, നമ്മളുടെ ധർമ്മത്തിനോടുള്ള അവരുടെ ഒരു കാഴ്ചപ്പാട്, നമ്മളുടെ ശക്തി, എല്ലാത്തിലും ഒരു മാറ്റം വന്നിട്ടുണ്ട്. ഒരു നല്ല മാറ്റം നമുക്ക് കാണാൻ സാധിക്കുന്നുണ്ട്. അത് തന്നെയാണ് നമ്മുടെ സനാതന ധർമ്മത്തിന് ആവശ്യം. എനിക്കെപ്പോഴും ഓർമ്മ വരുന്നൊരു കാര്യമാണ്, നമ്മുടെ മുൻ രാഷ്ട്രപതി ഡോക്ടർ അബ്ദുൽ കലാം ജി ഒരു പത്രസമ്മേളനത്തിന് ഒരു ചോദ്യം അദ്ദേഹത്തിനോട് ചോദിച്ചു. അതായത്, നിങ്ങൾ എപ്പോഴെങ്കിലും പശ്ചാത്തപിച്ചിട്ടുണ്ടോ നമ്മുടെ ഭാരതത്തിൻ്റെ അണു ആയുധത്തെ കാരണമായത്, അല്ലെങ്കിൽ അത് ഉണ്ടാക്കാൻ കാരണമായത് അങ്ങാണ് അതിൻ്റെ പിന്നിൽ പ്രവർത്തിച്ചത്. അങ്ങനെ ഒരു മഹത് ആപത്കരമായ ഒരു ആയുധത്തിന് ഉണ്ടാക്കാൻ കാരണമായത് നിങ്ങൾ എപ്പോഴെങ്കിലും ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये सर्वजनमे विनाय स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। ओम श्रीं ह्रीं क्लीं ग्लौं गणपतये भगवते सर्वजनमे विनाय स्वाहा स्वाहा। महागणपतये नमः। കഴിയണ്ടോ? सुरपते सिद्धिविनायक नमोऽस्तुते।
നമ്മുടെ പല ശാസ്ത്രത്തിലും പറയുന്നത് എന്താ, ഏകം സത് വിപ്രാഹ ബഹുധാ വദന്തി, അല്ലെങ്കിൽ നമ്മളുടെ ഈ സകല പ്രപഞ്ചത്തെയും താങ്ങി നിൽക്കുന്ന, അല്ലെങ്കിൽ ഈ പ്രപഞ്ചത്തിൻ്റെ ശക്തിയായി, ഈ പ്രപഞ്ചത്തിൻ്റെ എല്ലാം കാരണമായി നിലനിൽക്കുന്ന ഒറ്റ ശക്തിയുള്ളൂ, അത് ആ പരമാത്മാവാണ്. ആ പരമാത്മാവിനെ അറിയാൻ ഉള്ള ആ വഴിയിലേക്ക്, ആ മോക്ഷത്തിൻ്റെ പാതയിലേക്ക് നമ്മെ നയിക്കാൻ ശക്തമുള്ള, അല്ലെങ്കിൽ കാരണമാകുന്ന, നമ്മൾക്ക് അതിനുള്ള അറിവ് നൽകുന്ന ആചരണങ്ങളാണ് ഈ അനുഷ്ഠാന പദ്ധതികളൊക്കെ. അതായത് അത് ക്ഷേത്രമായിക്കോട്ടെ, ക്ഷേത്ര ഉത്സവങ്ങളായിക്കോട്ടെ, അല്ലെങ്കിൽ നമ്മൾ വീട്ടിൽ ചെയ്യുന്ന പൂജകളായിക്കോട്ടെ, ജപമായിക്കോട്ടെ, എന്ത് സാധനങ്ങൾ നമ്മൾ ചെയ്യുന്നുണ്ടെങ്കിലും ഇതെല്ലാം നമ്മുടെ സംസ്കാരത്തിൽ ഈ പദ്ധതികളൊക്കെ ഉണ്ടാക്കി വെച്ചിരിക്കുന്ന, ഈ പദ്ധതികൾ മൂലം, ഈ കാര്യങ്ങളൊക്കെ ചെയ്യുന്നത് മൂലം, ഇതെല്ലാം ആചരിക്കുന്നത് മൂലം നമ്മെ ആ മോക്ഷത്തിൻ്റെ പാതയിലേക്ക്, എന്താണ് ആ ഏകവും അദ്വിതീയവുമായ സത്യം എന്ന് നമുക്ക് മനസ്സിലാക്കാൻ, നമ്മെ അതിലേക്ക് നയിക്കാൻ സാധിക്കുന്ന ശക്തമായ കാര്യങ്ങളാണ് ഈ പദ്ധതികളൊക്കെ. പക്ഷേ എന്താണ് നമ്മൾ പലപ്പോഴും എന്താണ് സംഭവിക്കുന്നത്, നമ്മുടെ സമാജം ആ ആചാരാനുഷ്ഠാനങ്ങളിൽ മാത്രം കുടുങ്ങി നിന്ന് ആ തത്വചിന്ത എന്താണ്, നമ്മുടെ ഈ സംസ്കാരം, നമ്മുടെ അത്രയും പുരാതനമായ സഹസ്രാബ്ദങ്ങളായി നിലനിൽക്കുന്ന ഈ ജ്ഞാന സ്രോതസ് എന്താണ് നമുക്ക് മുന്നിൽ വയ്ക്കുന്ന മൂല്യങ്ങളെന്ന് നോക്കാൻ പലപ്പോഴും നമ്മൾ മറന്നു പോകുന്നു. അതേപോലെ ഈ സംസ്കാരത്തെക്കുറിച്ച്, എന്താണ് ഈ സംസ്കാരം, എന്താണ് ഈ നമ്മുടെ സംസ്കാരം മുന്നോട്ട് വയ്ക്കുന്ന മൂല്യങ്ങൾ എന്ന് നമ്മുടെ കുഞ്ഞുങ്ങൾ അറിഞ്ഞു വളരണം. അതായത് നമ്മുടെ സംസ്കാരം പറയുന്നത്, സനാതനധർമ്മം എന്ന് പറയുന്നത് പരസ്പരം ഗണ്ണിക്കാതെ എല്ലാ ജീവജാലങ്ങൾക്കും, ചരാചരങ്ങൾക്കും ജീവിക്കാൻ ഉള്ള ഒരു പ്രാപഞ്ചിക വ്യവസ്ഥയാണ് സനാതനധർമ്മം നമുക്ക് മുന്നോട്ട് വയ്ക്കുന്നത്. ഇപ്പം നമുക്കറിയാം, പക്ഷികളും മൃഗങ്ങളും മറ്റുള്ള ജീവികളെ സംബന്ധിച്ചിടത്തോളം എന്താണെന്ന് വെച്ചാൽ അവർക്ക് സാമാന്യമായ ഒരു ബുദ്ധി മാത്രമേ ഉള്ളൂ. ഒരു സ്വാഭാവികമായിട്ട് നാച്ചുറലായിട്ട് അവർക്ക് കിട്ടുന്ന ഇൻസ്റ്റിങ്ക്റ്റ് മാത്രമാണ്. അതുകൊണ്ട് ആ ഇൻസ്റ്റിങ്ക്റ്റിൽ കൂടുതൽ അവരൊന്നും പ്രവർത്തിക്കുകയില്ല. ഒരു ഉദാഹരണം പറയുകയാണെങ്കിൽ, നമുക്ക് ഒരു 1000 വർഷം മുമ്പ്, നമുക്കറിയില്ലേ ഈ കുരുവികളൊക്കെ കൂട് കെട്ടുന്നത് നമുക്കറിയാം. എത്ര മനോഹരമായിട്ടാണ് ഈ കുരുവികളൊക്കെ കൂട് കെട്ടുന്നത്. 1000 വർഷം മുമ്പ് ഒരു അടയ്ക്കാക്കുരുവി എങ്ങനെയാണോ ഒരു കൂട് കെട്ടിയിരുന്നത്, ഇന്നും ആ അടയ്ക്കാക്കുരുവി അത്രയും മനോഹരമായിട്ട്, പക്ഷേ അതേ രീതിയിലായിരിക്കും ആ കൂട് കെട്ടുന്നത്. പക്ഷേ നമ്മൾ മനുഷ്യനെ കുറിച്ച് ആലോചിച്ച് നോക്കൂ. 1000 വർഷം മുമ്പ് ജീവിച്ചിരുന്ന മനുഷ്യനാണോ ഇന്ന് ജീവിക്കുന്നത്? അല്ല. നമ്മുടെ സുഖ സൗകര്യങ്ങൾ, നമ്മുടെ എന്തൊക്കെയാണ്, നമ്മുടെ ചിന്തയിൽ എല്ലാത്തിലും പല മാറ്റങ്ങൾ വന്നുകൊണ്ടിരിക്കുന്നു. കാരണം മറ്റുള്ള ജീവജാലങ്ങളെ അപേക്ഷിച്ച് മനുഷ്യന് സാമാന്യ ബുദ്ധി മാത്രമല്ല, വൈശേഷികമായ ഒരു ബുദ്ധി കൂടിയുണ്ട്. ചിന്തിക്കാനും, താൻ ഇതുവരെ കാണാത്ത കാര്യങ്ങളെക്കുറിച്ച് കൂടി ചിന്തിക്കാനും, അതിനെ മനസ്സിൽ സങ്കല്പിച്ച് അതിനെ പ്രാവർത്തികമാക്കാനുമുള്ള കഴിവ് മനുഷ്യനുണ്ട്. നിങ്ങളൊന്ന് ആലോചിച്ച് നോക്കൂ. 100 വർഷം മുമ്പ് ഒരു 100 കിലോമീറ്റർ അല്ലെങ്കിൽ ഒരു 100,000 കിലോമീറ്റർ അകലെയുള്ള ഒരാളോട് ഫോൺ നമുക്ക് നേരിട്ട് കണ്ട് സംസാരിക്കാം എന്നൊരു 100 വർഷം മുമ്പ് ആരെങ്കിലും ആലോചിച്ചിട്ടുണ്ടാവോ? 2000 അല്ല 100-200 വർഷം മുമ്പ് ഇവിടെ നമ്മുടെ രാഷ്ട്രത്തിൽ ജീവിച്ചിരുന്ന ഏതെങ്കിലും സാമാന്യ മനുഷ്യൻ ആലോചിച്ചിട്ടുണ്ടാവും? ഒരിക്കലും ഇല്ല. പക്ഷേ ഇന്ന് എത്രയോ 1000 കിലോമീറ്റർ അകലെ ഇരിക്കുന്ന, അല്ലെങ്കിൽ നമുക്കറിയാം സ്പേസിൽ ഇരിക്കുന്ന
ಈಶಪುತ್ರ ದಿವ್ಯಗಾತ್ರ ಏಕೆ ಮೌನ ಮೂಡಪ್ಪ ಸೇವೆಯಲ್ಲಿ ನಿನ್ನ ಧ್ಯಾನ ಈಶಪುತ್ರ ದಿವ್ಯಗಾತ್ರ ಏಕೆ ಮೌನ ಮೂಡಪ್ಪ ಸೇವೆಯಲ್ಲಿ ನಿನ್ನ ಧ್ಯಾನ ಭಕ್ತ ಲೋಕ ರಕ್ಷಣಾ ಮಹಾದುರಿಣ ನಮ್ಮ ಚಿತ್ತವೆಲ್ಲ ಸ್ವಾಮಿ ನಿನ್ನಲಿ ಲೀಲಾ ಭಕ್ತ ಲೋಕ ರಕ್ಷಣಾ ಮಹಾದುರಿಣ ನಮ್ಮ ಚಿತ್ತವೆಲ್ಲ ಸ್ವಾಮಿ ನಿನ್ನಲಿ ಲೀಲಾ ಶ್ರೀಮಧುರ ವಿಘ್ನರಾಜ ನಿನ್ನ ಗಾನ ಹಾಡುತ್ತಿರುವೆ ಸೇರಿ ನಿನ್ನ ಸನ್ನಿಧಾನ ನಾ ಮಾಡುತ್ತಿರುವೆ ನಿತ್ಯ ನಿನ್ನ ನಾಮ ನಿನ್ನ ಸೇವೆ ಭಜನೆಯಂತ ದಿವ್ಯಪಾನ ಸನ್ನಿಧಾನ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಣಪತಿಯೇ ನಮಃ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಣಪತಿಯೇ വെയിൽ വരുമ്പോൾ തന്നെ നമ്മളുടെ കിണറുകളിലെയും ഒക്കെ വെള്ളം നഷ്ടപ്പെട്ട് വെള്ളം വറ്റി വരണ്ടുകൊണ്ടിരിക്കാൻ എന്താണ് കാരണം? നമ്മൾ നമ്മുടെ മരങ്ങളെയും നമ്മുടെ നദികളെയും നമ്മുടെ പ്രകൃതിയെയും ആരാധിച്ചിരുന്ന ആ സിസ്റ്റത്തെ അന്ധവിശ്വാസം എന്ന് പറഞ്ഞുകൊണ്ട് ഒരു ഭൂരിപക്ഷം സമൂഹത്തെ അത് സത്യമാണെന്ന് വിശ്വസിപ്പിക്കാൻ സാധിച്ചു. എന്നാണോ നമ്മുടെ ധർമ്മത്തെ നമ്മൾ കൈയൊഴിഞ്ഞ് അല്ലെങ്കിൽ അതിനെ അന്ധവിശ്വാസം എന്ന് വിട്ടുകളയാൻ നോക്കിയത്, അന്നു മുതലാണ് നമ്മൾ ഈ അനുഭവിക്കുന്ന എല്ലാ തരത്തിലുള്ള പ്രകൃതി മലിനീകരണങ്ങളും എല്ലാം ഉണ്ടാവാൻ തുടങ്ങിയത്. അതിനുശേഷം ബ്രഹ്മയജ്ഞം, ദേവയജ്ഞം. അപ്പോൾ ദേവയജ്ഞത്തിൽ നമ്മൾ ചെയ്യേണ്ടത് നമ്മൾക്ക് കിട്ടിയതിനൊക്കെ കൃതജ്ഞത മാത്രം പ്രകടിപ്പിച്ചാൽ പോരാ, കൃതജ്ഞത പ്രകടിപ്പിക്കേണ്ടത് അതിനെ സംരക്ഷിച്ചുകൊണ്ടാണ് എന്നാണ് നമ്മുടെ ധർമ്മം പഠിപ്പിക്കുന്നത്. അതിനുശേഷം പിതൃയജ്ഞം. നമുക്ക് ഇന്നും ന്യൂസ് ചാനലിൽ കണ്ടു, സ്വന്തം മകൻ
పరమాత్ముడు గమగరి గరి గమగరి సగరి రి సని ద సరి గ పమగ 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 పమగరి సరి గ సరి గ మగ ద పమగరి ద సరి గ గ రి గ మగ గ పమ పగ గ ద పమగ గ మగరి గ రి సరి గ రి గ మగ గ మగ మగ గ గ మద ని ద పమగ మద సని ద పమగ రి సని ద స గ రి సని ద రి సని ద పద రి సని ద ప సని ద పమ ప గ రి సని ద ప సని ద పమ గ రి సని ద ప సని ద పమ గ రి సని ద పమ గ రి గ మ పమ పరమాత్ముడు జీవతుడు పదినాలుగు లోకములు నరకిం పురుషుడు నారదాది మునులు నరకిం పురుషులు నారదాది మునులు పరిపూర్ణ నిష్కలంక నిరవధి సుఖదాయక పరిపూర్ణ నిష్కలంక నిరవధి సుఖదాయక వరత్యాగరాజార్చిత వరత్యాగరాజార్చిత జ్ఞానము సగరాద గరుడ గమన బాద జ్ఞానము महेश्वरी मामवसततं महेश्वरी मामवसततं महादेवदैते मूकाम्बिके महेश्वरी मामवसततं महादेवदैते मूकाम्बिके महेश्वरी मामवसततं
महाकाली महालक्ष्मी महासरस्वती रूपधारिणी महाकाली महालक्ष्मी महासरस्वती रूपधारिणी मृदङ्गवेदिनि नादविनोदिनि मुरहर हरिहर मुनिगणमूर्तिनि मृदङ्गवेदिनि नादविनोदिनि मुरहर हरिहर मुनिगणमोदिनि महेश्वरी कामवसततं महादेव दैते मूकाम्बिके वन्दे शम्भुमापतिं सुरगुरुं वन्दे जगत्कारणम् वन्दे पन्नगभूषण मृगधरम् वन्दे पशूनां वन्दे सूर्य शशाङ्काग्निनयनम् वन्दे मुकुन्दप्रियं 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 वन्दे भक्तजनाश्रयं च वरदम् वन्दे शिवं शङ्करं शिवं शङ्करम् शङ्कर श्रीगिरिनाथ प्रभो के शङ्कर श्रीगिरिनाथ प्रभो के वृत्तविराजित चित्त
ಜಾಗದಲ್ಲಿ ಜನರು ವಿದ್ಯಾವಂತರಾಗಲೇಬೇಕು ಅಂತಲ್ಲ, ವಿದ್ಯಾವಂತರಾದವರು ಇನ್ನೂ ಹೆಚ್ಚಿಗೆ ಅವಕಾಶ ಇರುತ್ತೆ ತಿಳುವಳಿಕೆಗೆ. ವಿದ್ಯಾವಂತರ ಅಲ್ಲದೇ ಇದ್ದವರು ಕೂಡ ಇಲ್ಲಿ ಜನಜೀವನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಯಕ್ಷಗಾನ ಮುಂತಾದಂಥ ಕಾರ್ಯಗಳು ನಡೀತಾ ಇದ್ದಾವೆ. ಇಲ್ಲಿ ನಾನು ವಿಶೇಷವಾಗಿ ನೋಡ್ತಾ ಇರ್ತಕ್ಕಂಥದ್ದೇನು ಅಂದರೆ, ಈಗೊಂದು 40-50 ವರ್ಷಗಳಿಂದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕನಿಷ್ಠ ಪಕ್ಷ ಒಂದು ಹೊತ್ತು ಮಧ್ಯಾಹ್ನದ ಹೊತ್ತಾದರೂ ಕೂಡ ಇಲ್ಲಿ ಪ್ರಸಾದ ವಿತರಣೆ ಇದೆ. ಬಂದಂಥ ಜನಕ್ಕೆ ಪ್ರಸಾದ ವಿತರಣೆ ಮಾಡ್ತಾರೆ. ಬಂದವರು ಯಾರೂ ಹೋಗಬಾರ್ದು, ಅಂದರೆ ಈ ದೇವಸ್ಥಾನಕ್ಕೆ ಬಂದರೆ ಪ್ರಸಾದ ತೊಗೊಂಡು ಹೋಗಬೇಕು ಅಂತ. ಆ ಪ್ರಸಾದ ಕೊಡೋರು ಯಾರು? ಮ್ಯಾನೇಜ್ಮೆಂಟ್ನವ್ರು ಕೊಡ್ತಾರಾ? ಮ್ಯಾನೇಜ್ಮೆಂಟ್ನಲ್ಲಿ ಇರೋರು ತಮ್ಮ ಕೈಯಿಂದ ಒಂದಷ್ಟು ದುಡ್ಡು ಹಾಕ್ಬೋದು. ಆದರೆ ಜನ ಇಲ್ಲಿ ತಾವಾಗೆ ಸ್ವಇಚ್ಛೆಯಿಂದ ತಮಗೆ ಆಗ್ತಕ್ಕಂಥ ತಮ್ಮ ಎಷ್ಟು ಶಕ್ತಿ ಇದೆಯೋ ಅದನ್ನು ಕೆಲವು ಸರ್ತಿ ಮೀರಿಯೂ ಕೂಡ ದಾನ ಮಾಡ್ತಾರೆ. ಈಗ ನಾನು ಇಲ್ಲಿ ಹೊರೆ ಕಾಣಿಕೆ ಹಾಕಿದ ಜಾಗವನ್ನು ನೋಡ್ಕೊಂಡು ಬಂದೆ. ನನಗೆ 2-3 ಜನ ನನಗೆ ವಿಡಿಯೋನ ಕೂಡ ಕಳಿಸಿದ್ರು. ನನ್ನದೇ ಕೇಳ್ತಾ ಇದ್ದೆ, ಇಷ್ಟೊಂದು ಹೊರೆ ಕಾಣಿಕೆ ಬಂದಿದೆಯಲ್ಲ, ಇದು ಇಡೋಕ್ಕೆ ಎಲ್ಲಿ ಜಾಗ ಸಿಗುತ್ತೆ ಅಂಥೇಳಿ. ಅಂದರೆ ಜನ ಸ್ವಇಚ್ಛೆಯಿಂದ ನಾವು ಉಪಯೋಗಿಸೋದಲ್ದಲೆ ಬೇರೆಯವರೂ ಕೂಡ ಉಪಯೋಗಿಸಬೇಕು ಅಂತ ತರ್ತಾರೆ. ಅದನ್ನು ಯಾವುದು ಹೊರೆ ಕಾಣಿಕೆ ಅಂದ್ರೇನು? ಅದನ್ನು ತೊಗೊಂಬಂದು ಬರೀ ಕೈನಲ್ಲಲ್ಲ, ಭುಜದ ಮೇಲೆ ಹೊತ್ಕೊಂಡು ಬರ್ತಾರೆ. ಹೊರೆ ಆಗಬೇಕು ಅವನಿಗೆ, ನನಗೆ ಆಗ್ತಾ ಇಲ್ಲಪ್ಪ ಅನ್ನೋಷ್ಟು ಹೊತ್ಕೊಂಡ್ಬಂದು ಇಲ್ಲಿ ಕೊಡ್ತಾರೆ. ಹಾಗಾಗಿ ಇಲ್ಲಿ ದಾನದ ಪ್ರಕ್ರಿಯೆ ಈ ದೇವಸ್ಥಾನಗಳಲ್ಲಿ ನಡೀತಾ ಇದೆ. ನನಗೆ ಮಾತೆಯವರು ಮಾತಾಡಿದಾಗ ಅವರು ಮಲಯಾಳದಲ್ಲಿ ಮಾತಾಡಿದರು. ಆದರೆ ಮಲಯಾಳದಲ್ಲಿ ಹೆಚ್ಚು ನನಗೆ ಮಲಯಾಳ ಏನು ಬರೋದಿಲ್ಲ. ಆದರೆ ಮಲಯಾಳದಲ್ಲಿ ಸುಮಾರು ಹೇಳ್ತಾರೆ 15-20% ಸಂಸ್ಕೃತ ಪದಗಳಿದೆ ಅಂತ ಹೇಳ್ತಾರೆ. ಇರಬಹುದೇನೋ, ಹೌದಾ? ಹಾಗಾಗಿ ಅವರ ಒಂದು ಸ್ಥೂಲವಾದಂಥ ಒಂದು ವಿಷಯ ಅರ್ಥ ಆದದ್ದು ಅವ್ರ ಮಾತಿನಿಂದ ಏನು ಅಂದರೆ, ಸನಾತನ ಧರ್ಮವನ್ನು ಇಲ್ಲಿ ಉಚ್ಛ್ರಾಯ ಸ್ಥಿತಿಗೆ ತೆಗೆದುಕೊಂಡು ಹೋಗೋ ಸ್ಥಿತಿಗಳಲ್ಲಿ ಈ ದೇವಸ್ಥಾನಗಳು ವಿಶೇಷವಾಗಿ ಈ ಕಡಲ ತೀರದಲ್ಲಿ ಮತ್ತು ಈ ದಕ್ಷಿಣ ಕನ್ನಡ ಮತ್ತು ಈ ಕೇರಳದ ಈ ಭಾಗಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಅಂತಕ್ಕಂಥದ್ದು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ಶ್ರೀಮದ್ ಅನಂತೇಶ್ವರ, ಈಶ್ವರನನ್ನು ಹೊಗಳಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಒಂದೇ ಒಂದು ರಿಕ್ವೆಸ್ಟ್ ಅಂದರೆ, ನಮ್ಮ ದೇಶದ ಬಹುದೊಡ್ಡ ಕವಿ ಸಾಹಿತಿ ಕುವೆಂಪುರವರು, KV ಪುಟ್ಟಪ್ಪರವರು ಶಿವನ ಮೇಲೆ ಒಂದು ಬಹಳ ಒಳ್ಳೆಯ ಗೀತೆಯನ್ನು ಬರೆದಿದ್ದಾರೆ. ಅದನ್ನು ಶಿವಮೊಗ್ಗ ಸುಬ್ಬಣ್ಣರವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಸೂರ್ಯ ಬೆಳಕು ಕೊಡ್ತಾನೆ ಅಲ್ಲ, ನಿಜ, ಸೂರ್ಯ ನಮ್ಮ ದೇವರವನು, ಹೌದಾ? ಬೆಳಗ್ಗೆ ಎದ್ದ ತಕ್ಷಣ ನಾವು ಕೈ ಮುಗಿದು ಮುಖ ತೊಳ್ಕೊಂಡು ಕೈ ಅವನಿಗೆ ಮುಗಿತೇವೆ, ಯಾಕೆಂದರೆ ನಮ್ಮ ಪ್ರತ್ಯಕ್ಷ ದೇವರು ಅವನು. ಆದರೆ ಆ ಸೂರ್ಯನ ಬೆಳಕಿದೆಯಲ್ಲ, ಅದು ಕೂಡ ಶಿವನ ಕೃಪೆ ಅಂತ ಹೇಳ್ತಾರೆ. ಒಂದು 5 ನಿಮಿಷ ಆ ಹಾಡನ್ನು ಕೇಳೋಣ. ನೀವು ಬಹುಶಃ ಅದು ಇದಕ್ಕೆ ಈ ಒಂದು ನೀವೇನು ಈಶ್ವರನ ಮಹತ್ವ ಏನು, ಈಶ್ವರನ ಪ್ರಾತಿನಿಧ್ಯ ಏನು ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಾನು ಸ್ವಲ್ಪ ಅದನ್ನು ಕೇಳಿಬಿಡಿ. ಅದನ್ನು ಹಾಡಿರೋರು ಶಿವಮೊಗ್ಗ ಸುಬ್ಬಣ್ಣ ಅಂತ. ಅಂದರೆ ನೀವು ಶ್ರೀಮದನಂತೇಶ್ವರ, ಅವನು ಈಶ್ವರ ಶಿವ, ಆ ಶಿವನ ಮಹತ್ವವನ್ನು ಬಹಳ ಅದ್ಭುತವಾಗಿ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಕವಿ ಕಾಣದ್ದನ್ನು ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ. ಹಾಗೆ ಶ್ರೀಮದ ಅನಂತೇಶ್ವರ ಮತ್ತು ಶ್ರೀ ಸಿದ್ಧಿವಿನಾಯಕ ಸಾನ್ನಿಧ್ಯದಲ್ಲಿ ತಾವೆಲ್ಲ ಬಹಳ ಒಳ್ಳೆಯ ಕಾರ್ಯಕ್ರಮನ ಮಾಡ್ತಾ ಇದ್ದೀರಾ. 12 ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮ ನಡೀತದೆ. ಬಹಳ ವಿಜೃಂಭಣೆಯಿಂದ
ಆನಂದಮಯಾಯಿ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಈ ಜಗಹೃದಯ. ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯ ಮಾಡೋ ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯ ಮಾಡೋ ಆನಂದಮಯ ಈ ಜಗಹೃದಯ. ರವಿವದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ರವಿವದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ಆನಂದಮಯ ಈ ಜಗಹೃದಯ. ಹೃದಯದೊಳೆ ಹೃದಯವ ಅದೇ ಅಮೃತದ ಹಣ್ಣೋ ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣೋ ಉದಯದೊಳೆ ಹೃದಯವ ಅದೇ ಅಮೃತದ ಹಣ್ಣೋ ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣೋ ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಈ ಜಗಹೃದಯ. ಕನ್ನಡದ ಖ್ಯಾತ ಗಾಯಕ ಸಿ ಅಶ್ವಥ್ ಅವರು ಬಹಳ ಮನೋಜ್ಞವಾಗಿ ಸಂಗೀತ ನಿರ್ಮಾಣ ಮಾಡಿ ವಕೀಲರಾಗಿದ್ದಂಥ ಶಿವಮೊಗ್ಗ ಸುಬ್ಬಣ್ಣ ಅವರು ಬಹಳ ತುಂಬ ಮನಸ್ಸಿಗೆ ಹಿಡಿಸೋ ರೀತಿಯಲ್ಲಿ ಹಾಡಿದಂಥ ರವಿ ವದನವೋ ಶಿವಸದನವೋ, ಅಂದರೆ ರವಿ ಕೂಡ ಶಿವ ಇಲ್ದಲೇ ಏನೂ ಇಲ್ಲ ಅಂತ. ಅಂದರೆ ಇದು ಈಶ್ವರನ ಮಹತ್ವ. ಈಶ್ವರನ ಮಹತ್ವಕ್ಕೋಸ್ಕರ ಈ ಗೀತೆಯನ್ನು
ತಮ್ಮ ಮುಂದೆ ಪ್ರಸ್ತುತ ಮಾಡಿದೆ. ನಾನು ನ್ಯಾಯಾಧೀಶನಾಗಿ ತಮ್ಮಲ್ಲಿ ಹೇಳೋದೇನೆಂದರೆ, ಈಗ ಬ್ರಹ್ಮಚಾರಿಣಿಯವರು ಮಾತೆ ಬ್ರಹ್ಮಚಾರಿಣಿಯವರು ಸಮಾಜದ ವಿವಿಧ ಆಯಾಮಗಳನ್ನು ಕುರಿತು ಮಾತನಾಡಿದರು. ಸಮಾಜದಲ್ಲಿ ಪ್ರಥಮ ಸ್ಥಾನ ಅದು ಫೌಂಡೇಶನ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಕುಟುಂಬ. ಈಗ ಏನು ಕುಟುಂಬ ಅನ್ನೋದು ಒಂದು ಗಟ್ಟಿಯಾಗಿತ್ತೋ ಅದು ಸ್ವಲ್ಪ ಈಗ ಅಲ್ಲಾಡ್ತಾ ಇದೆ. ಮದುವೆ ಆದ ಕೆಲವೇ ದಿವಸಗಳಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಹಾಕ್ತಾ ಇದ್ದಾರೆ. 1 ವರ್ಷ ಕೂಡ ಆಗಿರೋದಿಲ್ಲ. ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಮಿನಿಮಮ್ 1 ವರ್ಷ, ಮದುವೆ ಆದ 1 ವರ್ಷದ ತನಕ ಏನೇ ಕಾರಣ ಬಂದರೂ ವಿಚ್ಛೇದನಕ್ಕೆ ಅರ್ಜಿ ಹಾಕೋಕ್ಕೆ ಅವಕಾಶ ಇಲ್ಲ. ಯಾವುದೋ ಒಂದು ಕಾರಣ ಹುಡುಕಿ 1 ವರ್ಷದೊಳಗಡೆ ತರೋ ಸಾಧ್ಯತೆ ಆಗ್ತಾ ಇದೆ. ಅಥವಾ ಮದುವೆ ಆದ 1-2 ತಿಂಗಳು ಜೊತೇಲಿರ್ತಾರೋ ಇಲ್ವೋ, ಹಾಗೂ ಹೀಗೂ ಮಾಡಿ 1 ವರ್ಷ ಕಳೆದು ಮತ್ತೆ ಅರ್ಜಿಗಳು. ನಾನು ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶನಾಗಿ 2005ನೇ ಇಸ್ವಿನಲ್ಲಿದ್ದೆ. ಆವಾಗ 4 ಕೋರ್ಟ್ ಇತ್ತು. ಈಗ ಬೆಂಗಳೂರಿನಲ್ಲಿ 11 ಕೋರ್ಟ್ ಇದೆ. ಯಾವ ಮಟ್ಟಕ್ಕೆ ಸಮಾಜ ಹೋಗ್ತಾ ಇದೆ ಅಂತಕ್ಕಂಥದ್ದು ಯಾರು ತಪ್ಪು ಅಂತ ನಾನು ಹೇಳೋಲ್ಲ. ಕೆಲವರು ಹೇಳ್ತಾರೆ ಹೆಣ್ಮಕ್ಳು ದುಡಿತಾ ಇದ್ದಾರೆ, ಅದರಿಂದ ಅವರಿಗೆ ಸ್ವಲ್ಪ ಸಹನೆ ಕಡಿಮೆ ಆಗಿಬಿಟ್ಟಿದೆ, ನಿನ್ನೇನು ಕೇಳೋದು ಅಂತ ಗಂಡನ ಜೊತೆ ವಾದನೆ ಮಾಡ್ತಾರೆ ಅಂತ. ಅದಕ್ಕೆ ನಾನು ಆ ವಾದಕ್ಕೆಲ್ಲ ಹೋಗಲ್ಲ. ಗಂಡನ ತಪ್ಪೋ ಹೆಂಡತಿ ತಪ್ಪೋ, ಒಟ್ಟಿನಲ್ಲಿ ಕುಟುಂಬ ಸ್ವಲ್ಪ ಬಿರುಕು ಬಿಡ್ತಾ ಇದೆ. ಮಕ್ಕಳಿಗೆ ಹಿಂದೆ ಎಲ್ಲ ಕೂತ್ಕೊಂಡು ಒಟ್ಟು ಕುಟುಂಬ ಇರೋದು, ಯಾವುದೋ ಕಾರಣಗಳಿಗೋಸ್ಕರ ಒಟ್ಟು ಕುಟುಂಬ ಕಡಿಮೆ ಆಗೋಯ್ತು. ಆ ಒಟ್ಟು ಕುಟುಂಬ ಇದ್ದಾಗ ಯಾರಾದರೂ ವಯಸ್ಸಾದವರು ಇದ್ದರು, ಅವರು ಒಂದು ಮಕ್ಕಳಿಗೆ ತಮಗೆ ಅನುಭವ ಇರತಕ್ಕಂಥ ಕಥೆಗಳನ್ನು ಹೇಳೋರು. ಇವತ್ತು ಮಕ್ಕಳಿಗೆ ಕಥೆಗಳನ್ನು ಹೇಳುವವರಿಲ್ಲ. ನಮ್ಮ ಮನೆಗಳಲ್ಲಿ ಏನಾಗಿದೆ ಅಂದರೆ, ನನ್ನ ಮೊಮ್ಮಗ 6 ವರ್ಷದ ಹುಡುಗ ಅವನು ಮೊಬೈಲ್ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಗೊತ್ತಾ, ನಮ್ಮ ಮಗಂಗೂ ಬರಲ್ಲ ಅಂತ ಹೇಳ್ತಾರೆ. ಆದರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ನಾವು ನೋಡ್ತಾ ಇಲ್ಲ. ಆ ಮಗುವಿಗೆ ಕಲಿಸಬೇಕಾದಂಥ ನಾವು ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರೆದಿರ್ತಕ್ಕಂಥ ದಿನಕ್ಕೊಂದು ಕತೆ, ದಯಮಾಡಿ ತರಿಸಿ ಇದನ್ನು, ಈ ಪುಸ್ತಕಗಳನ್ನು. ದಿನಕ್ಕೊಂದು ಕತೆ ಓದಿದರೆ ನೀವು ನಿಮ್ಮ ಚಿಕ್ಕ ಮಗು ಇದ್ದರೆ ಅದಕ್ಕೆ ಕತೆ ಹೇಳ್ಬೋದು, ಮೊಮ್ಮಗು ಇದ್ದರೆ ಕತೆ ಹೇಳ್ಬೋದು. ಅದು ಕುಟುಂಬವನ್ನು ಒಟ್ಟಾಗಿ ಕೂಡಿಸ್ತಕ್ಕಂಥ ಒಂದು ಸಾಧನೆಗಳಾಗ್ತದೆ. ಸಣ್ಣ ಸಣ್ಣ ವಿಷಯಗಳಿಗೆ ವ್ಯಾಜ್ಯಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ. ನಿಜ, ವಿಜ್ಞಾನ ಬಹಳ ವೇಗದಲ್ಲಿ ಮುಂದುವರಿತಾ ಇದೆ. ವಿಜ್ಞಾನ ಬೇಕು. ಯಾವುದೇ ಒಂದು ಸಮಾಜದಲ್ಲಿ ಸಾಹಿತ್ಯ, ಸಂಗೀತ ಮತ್ತು ವಿಜ್ಞಾನ ಮುಂದುವರೆದಾಗಲೇ ಸಮಾಜ ಎಲ್ಲ ದೃಷ್ಟಿಯಿಂದನೂ ಮುಂದುವರಿತಿದೆ ಅಂತ ಹೇಳೋಕ್ಕೆ ಸಾಧ್ಯ. ಆದರೆ ವಿಜ್ಞಾನ ಬಹಳ ಮುಂದುವರಿತಾ ಇದೆ, ಸಾಹಿತ್ಯ ಕಡಿಮೆ ಆಗ್ತಾ ಇದೆ, ಸಂಗೀತ ಕಡಿಮೆ ಆಗ್ತಾ ಇದೆ, ಮತ್ತು ಬೇರೆ ಬೇರೆ ಮೌಲ್ಯಗಳು ನಮಗೆ ಗೊತ್ತಿಲ್ಲದಲೇ ಕಡಿಮೆ ಆಗಿ ಹೋಗ್ತಾ ಇದೆ. ವ್ಯಾಲ್ಯೂ ಅಡಿಷನ್ ಕಡಿಮೆ ಆಗಿ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ಈಗ ಬ್ರಹ್ಮಕಲಶದ ಒಂದು ನೆಪ ಮಾಡಿಕೊಂಡು ಅನೇಕ ದಿನಗಳವರೆಗೆ ಕಾರ್ಯಕ್ರಮಗಳನ್ನು ಮಾಡಿ ಬಹಳ ಜೀವನದಲ್ಲಿ ಅತ್ಯಂತ ಅನುಭವ ಇರತಕ್ಕಂಥ, ನೈಪುಣ್ಯತೆ ಇರತಕ್ಕಂಥ, ಅನುಭವ ಇರತಕ್ಕಂಥ ಮಹನೀಯರನ್ನ ಇಲ್ಲೆಲ್ಲ ಕರೆಸಿ ಅವರವರ ಅನುಭವಗಳನ್ನು ಇಲ್ಲಿ ಹಂಚ್ಕೊಳ್ಳೋಕ್ಕೆ ಭಾಳ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದೇನು ಇಲ್ಲಿಂದ ಅಲ್ಲಿ ತನಕ ಭರ್ತಿ ಆಗಬೇಕು ಅಂತ ಏನು ಅಪೇಕ್ಷೆ ಪಡೋದು ಇಲ್ಲ. ಬಂದಿರೋರು 10 ಜನಗಳಲ್ಲಿ ಸ್ವಲ್ಪ ಮಾರ್ಪಾಡಾಗಿ ಅವರಿಗೆ ವಿಷಯ ಅವ್ರ ಮನಸ್ಸಿಗೆ ಹೋಗಿ ಅದನ್ನು ಅವರು ಆಚರಣೆಗೆ ತರೋ ಪ್ರಯತ್ನ ಮಾಡಿದ್ರೆ ಈ ಬ್ರಹ್ಮಕಲಶ ನಡೆದದ್ದು ಒಂದು ಬಹಳ ದೊಡ್ಡ ಸಾರ್ಥಕವಾಗ್ತದೆ. ನಾನು ಮಂಗಳೂರಿನಲ್ಲೇ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದರು, ಅನೇಕ ಸರ್ತಿ ಬರಬೇಕು ಅಂದ್ಕೊಂಡಿದ್ದೆ, ಯೋಗ ಇರಲಿಲ್ಲ. ಶ್ರೀಮದ್ ಅನಂತೇಶ್ವರ ಮತ್ತು ಶ್ರೀ ಸಿದ್ಧಿವಿನಾಯಕನ ದರ್ಶನ ಪಡೆಯೋದಕ್ಕೆ ಜಯರಾಮ್ ಖಂಡಿಗೆ ಅವರು ಬಂದು ನನಗೆ ಪಾಪ ನಾನು ಮಂಗಳೂರಿಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿಗೆ ಬಂದು ನನಗೆ ಆಹ್ವಾನ ಕೊಟ್ಟರು. ನಾನು ಹೇಳಿದೆ ಖಂಡಿತ ಬರ್ತೀನಿ ಖಂಡಿಗೆ ಅವರೇ, ನನಗೆ ಇದಕ್ಕಿಂತ ಒಂದು ಯೋಗ ಏನಿಲ್ಲ ಅಂಥೇಳಿ. ನಮ್ಮ ಬ್ಯಾಂಕಿನ ಕಡೆಯಿಂದ ಒಂದು ಭಾಳ ಒಂದು ಸಣ್ಣ ಸೇವೆಯನ್ನು ಮಾಡೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ. ಅದರಲ್ಲಿ ನಮ್ಮ ಜನರಲ್ ಮ್ಯಾನೇಜರ್ ರಾಜಾ ಅಂತ ಇದ್ದಾರೆ, ಅವರು ಈ ಬಹಳ ಆಸಕ್ತಿ ತಗೊಂಡು ತಮ್ಮ ಮೇಲಧಿಕಾರಿಗಳ ಮನಸ್ಸನ್ನು ಒಲಿಸಿ ಒಂದು 25 ಲಕ್ಷ ರೂಪಾಯಿ ಇಲ್ಲಿ ಎನ್ವಿರಾನ್ಮೆಂಟ್ ದೃಷ್ಟಿಯಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ CSRನಿಂದ ಕೊಡಿಸೋಕೆ ಅವಕಾಶ ಮಾಡಿದ್ದಾರೆ. ಖಂಡಿಗೆ ಅವ್ರಿಗೆ ಹೇಳಿದ್ದೇನೆ, ಯಾವಾಗಲೂ ಕರ್ನಾಟಕ ಬ್ಯಾಂಕ್ ಇಂಥ ಒಳ್ಳೆಯ ಕೆಲಸ ಮಾಡೋದ್ರ ಜೊತೆಗೆ ಇದ್ದೇ ಇರ್ತದೆ. ಕರ್ನಾಟಕ ಬ್ಯಾಂಕು ನಿಮ್ಮ ಬ್ಯಾಂಕು, ನೀವೆಲ್ಲ ಬೆಳೆಸಿದ ಬ್ಯಾಂಕು ಕರ್ನಾಟಕ ಬ್ಯಾಂಕು. ಆದ್ದರಿಂದ ಕರ್ನಾಟಕ ಬ್ಯಾಂಕ್ ಯಾವಾಗಲೂ ನಿಮ್ಮ ಸದಾ ಜೊತೆ ಇರ್ತದೆ. ನೀವು ಕರ್ನಾಟಕ ಬ್ಯಾಂಕಿನ ಜೊತೆ ಇರುವಾಗ ಕರ್ನಾಟಕ ಬ್ಯಾಂಕು ನಿಮ್ಮ ಜೊತೆ ಇರಬೇಕಾದೋ ಅಗತ್ಯ, ಅದು ನಿಮ್ಮ ಜೊತೆ ಇರುತ್ತೆ, ಅದು ನಿಮ್ಮ ಬ್ಯಾಂಕು ಅಂತ ಹೇಳ್ತಾ ನನ್ನನ್ನು ಭಾಳ ದೊಡ್ಡವನು ಅಂತ ಪರಿಗಣಿಸಿ 1-2-4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ನಿಮ್ಮಗಳ ಮಧ್ಯೆ ಬಂದು ನನಗೆ ತಿಳಿದಿದ್ದನ್ನು ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಈಗ
ಬ್ರಹ್ಮಚಾರಿಣಿ ಮಾತೆ ಬ್ರಹ್ಮಚಾರಿಣಿಯವರು ಹೇಳಿದರು. ನಾನು ಹೇಳಿದೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಪರಂಪರೆ ಇದನ್ನೆಲ್ಲ ಉಳಿಸಬೇಕು ಅಂತ ಅನ್ನೋ ದೃಷ್ಟಿಯಿಂದ ಸಂವಿಧಾನ ಏನಿದೆ, ಕಾನ್ಸ್ಟಿಟ್ಯೂಷನ್ ಏನಿದೆ, ನಮಗೆ ಹೇಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆಯೋ ಅದೇ ರೀತಿ ಮೂಲಭೂತವಾದಂಥ ಕರ್ತವ್ಯಗಳನ್ನು ಕೂಡ ಅನುಚ್ಛೇದ 51 ನಮಿಸಿದೆ. ನಮ್ಮ ದೇಶದ ನದಿಗಳು, ಕಾಡುಗಳು, ನಮ್ಮ ದೇಶದ ಸಂಪತ್ತು ಇವುಗಳನ್ನು ರಕ್ಷಿಸ್ತಕ್ಕಂಥದ್ದು, ನಮ್ಮ ದೇಶದ ಕಲ್ಚರ್ ಸಂಸ್ಕೃತಿಯನ್ನು, ಹೆರಿಟೇಜನ್ನು ರಕ್ಷಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದು ಒಂದು ಸಾಂವಿಧಾನಿಕವಾದಂಥ ಜವಾಬ್ದಾರಿ ಕೂಡ ಹೌದು ಅಂತ ಹೇಳ್ತಾ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೂ ಮತ್ತು ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮೋ ನಮಃ. ವಂದನೆಗಳು. ಇದೀಗ ನಮ್ಮ ಧಾರ್ಮಿಕ ಸಭೆಗೆ ಕೃಷ್ಣ ಶೆಟ್ಟಿ, ಹೋಟೆಲ್ ಕೃಷ್ಣ ಪ್ಯಾಲೇಸ್ ಉದ್ಯಮಿ, ಮುಂಬೈ, ಇವರು ನಮ್ಮೊಂದಿಗೆ ಇದ್ದಾರೆ. ಇವರಿಗೆ ವೇದಿಕೆಗೆ ಆತ್ಮೀಯವಾದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ದಂಪತಿ ಉಮಾ ಶೆಟ್ಟಿ, ಮುಂಬೈ, ಇವರಿಗೂ ಸಹ ವೇದಿಕೆಗೆ ಬರಬೇಕು ಅಂತೇಳಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಕೃಷ್ಣ ಶೆಟ್ಟಿ, ಹೋಟೆಲ್ ಕೃಷ್ಣ ಪ್ಯಾಲೇಸ್, ಮುಂಬೈ, ಖ್ಯಾತ ಉದ್ಯಮಿಗಳು, ದಾನಿಗಳು ನಮ್ಮ ಧಾರ್ಮಿಕ ಸಭೆಗೆ ಆಗಮಿಸಿದ್ದಾರೆ. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ದಂಪತಿ ಉಮಾ ಶೆಟ್ಟಿ ಇವರು ಸಹ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ನೀಡ್ತಾರೆ. जन शुभकर सोमस्कंद श्रुत जन शुभकर सामगान लोलने सदा शिव शंकरने दयाकरने जय ವಂದನೆಗಳು. ಮುಂದಕ್ಕೆ ಇವತ್ತಿನ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಬಂದ ಕೃಷ್ಣ ಶೆಟ್ಟಿ, ಉದ್ಯಮಿ, ಇವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಆತ್ಮೀಯವಾಗಿ ವಿನಂತಿಸ್ತಾ ಇದ್ದೇವೆ. ಉಮಾ ಶೆಟ್ಟಿ, ಮುಂಬೈ, ಇವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ನಮಸ್ಕಾರ. ವೇದಿಕೆಯಲ್ಲಿದ್ದ ವೇದಿಕೆಡುಪ್ಪುನ ತುಳುಪಾತೆರಲ್ಲದ ವೇದಿಕೆಡುಪ್ಪುನ ಮಾತ ಗಣ್ಯ ವ್ಯಕ್ತಿಗಳಿಗೆ ಬೊಕ ಭಗವದ್ ಭಕ್ತರು ಎದುರು ಕುಲ್ಲಿನ ಮಾತ ಭಗವದ್ ಭಕ್ತರಿಗೆ ತರ ತಗ್ಗಾದ ಸೊಲ್ಮೆ ಸಂದಾವೆ. ಇನಿ ಮಧುರದ ಮಹಾಗಣಪತಿ ಮಹೋತ್ಸವ 26ಕ್ಕೆ ಶುರುವಾತನು ದಿನಲ ಬರಡು ನೆನ್ನುವ ಇನಿ ಬರ್ಪಿನ ಗಳಿಗೆ ಬೈದು ನೆಂಕಲಿಗೆ ದೇವರನ ಅನುಗ್ರಹ ಮಾತೆರಲ್ಲೊಪ್ಪಡು ಬೊಕ್ಕ ಇಂಚಿನ ಕೆಲಸ ಮಲ್ಪುನ ಕಲಿಗೆ ದೇವರ ಆಯುರ ಆರೋಗ್ಯ ಯೋಗ ಭಾಗ ಮಾತ ಕೊರ್ದು ಆಗಲಿನ ಕಾಪಾಡಾಡು. ಬೊಕ್ಕ ಯಾನು ಏಪಲ ಮಧುರ ದೇವಸ್ಥಾನ ಯಾನು ಸುರೂತ ಸರಿ ಬರ್ಪಿನ ಪೋಡು ಎನ್ನೊಂದಿತ್ತೆ ಒಂದು ದೇವರೇನನ್ನು ಲೇದಿನೆಂದು ಎನ್ನುವೇನು. ಬೊಕ ಮೂಲು ಮಲ್ಪುನ ಕಾರ್ಯಕರ್ತರಿಗೆ ಭಟ್ರೆ ವೃಂದದಗಳಿಗೆ ಮಾತೆರೆಗಳ ಅಭಿನಂದನೆ ಮಲ್ಪುವೆ. ಇಂಜಿನ ಕೆಲಸ ಸನಾತನ ಧರ್ಮ ಒರಿಯೊಡ್ಡ ಇಂಜಿನ ಕೆಲಸ ನಡತೊಂದೇ ಪಡು. ಸನಾತನ ನಮ್ಮ ಸತ್ ಪ್ರಜೆ ಆದ ಭಾರತ ದೇಶಡು ಪುಟಿದಿನ ನಮ್ಮ ಪುಣ್ಯ ಈ ದೇಶಡು ನಮ್ಮ ಪುಟಿದಿನ ಇಂಚಿನ ಮಾತ ಕಾರ್ಯ ನಡತೊಂದಿತ್ತನ ಸನಾತನ ಧರ್ಮ ಒರಿಯು
ನಮ್ಮ ಸನಾತನ ಧರ್ಮಗೋಸ್ಕರಾದ ಪರಿಶ್ರಮ ಮಲ್ಪುಗ ಓಲೆ ಎಡ್ಡೆ ಕೆಲಸ ಹಾಪುಂಡು ನಮ್ಮಡದ ಆಯಿನ ಕಿಂಚಿತ್ ಸೇವೆ ಮಲ್ಪುಗ ದೇವರು ಮಲ್ಪಾಡು ಪನ್ನೊಂದು ಎನ್ನ ರಡ್ಡು ಪಾತೆರೋಗು ಪೂರ್ಣ ವಿರಾಮ ಮಾಡುವೆ. ಸರ್ವೇ ಜನ ಸುಖಿನೋ ಭವಂತು. ವಂದನೆಗಳು. ಮುಂದಕ್ಕೆ ಉಪಸ್ಥಿತರಾದಂತಹ ಸುಕುಮಾರ ಕುದುರೆಪಾಡಿ ಸದಸ್ಯರು ಇವರು ಒಂದೆರಡು ಮಾತುಗಳು ಆಡಬೇಕು ಅಂತೇಳಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೆ. ಕೈಲಾಸ ವೇದಿಕೆ ಇಟಿ ಆಳ್ವ ಸಭಾಭವನದಲ್ಲಿ ಇಂದಿಲ್ಲಿ ಜರುಗುತ್ತಿರುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೂಜ್ಯರಾದ ಯೋಗಿ ಕೌಸ್ತುಭ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರೇ, ಅದೇ ರೀತಿ ಧಾರ್ಮಿಕ ಭಾಷಣವನ್ನು ಮಾಡಿದಂಥ ಚಿನ್ಮಯ ಮಿಷನ್ನಿನ ಪೂಜನೀಯ ಮಾತೆ ದಿಶಾ ಚೈತನ್ಯ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮಗೆ ಹಿತವಚನಗಳನ್ನು ನೀಡಿದಂಥ ಕರ್ನಾಟಕ ಕಂಡ ಅತ್ಯಂತ ಒಳ್ಳೆಯ ಸಭ್ಯ ರಾಜಕಾರಣಿಯಾದಂಥ ಎಂ ಬಿ ಸದಾಶಿವರವರೇ, ಅದೇ ರೀತಿ ತಮ್ಮ ಅನುಭವವನ್ನು ಅಂದರೆ ಒಬ್ಬ ನ್ಯಾಯಾಧಿಪತಿಯಾಗಿ ತಮ್ಮ ಅನುಭವವನ್ನು ನಮ್ಮ ಮುಂದೆ ತೆರೆದಿಟ್ಟಂಥ ಜಸ್ಟಿಸ್ ಚಂದ್ರಶೇಖರ್ ಅವರು, ಕರ್ನಾಟಕ ಬ್ಯಾಂಕಿನ ಡೈರೆಕ್ಟರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಸಜ್ಜನ ಹಿರಿಯರಿಗೂ ಮಾತೆಯರಿಗೂ, ಅದೇ ರೀತಿ ವೇದಿಕೆಯ ಮುಂದಿರುವ ಎಲ್ಲ ನನ್ನ ಒಲವಿನ ಸಹೋದರ ಸಹೋದರಿಯರಿಗೂ ಮಾತೆಯರಿಗೂ ನಮಿಸುತ್ತಾ, ಮದೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಹೆಚ್ಚು ಕಡಿಮೆ ಕಳೆದ 10 ದಿವಸಗಳಿಂದ ನಡೆದುಕೊಂಡು ಬರುತ್ತಿರುವಂಥ ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಅದೇ ರೀತಿಯಲ್ಲಿ ಇನ್ನು ನಡೆಯಲಿರುವ ಮೂಡಪ್ಪ ಸೇವೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಹಲವು ಮಂದಿ ಮಹನೀಯರು ಜೋಡಿಸಿದ್ದಾರೆ. ಕಳೆದ 14 ವರ್ಷಗಳಿಂದ ಇಲ್ಲಿ ಜೀರ್ಣೋದ್ಧಾರ ನವೀಕರಣ ಕಾರ್ಯಗಳು ಆರಂಭಗೊಂಡು ಇದೀಗ ಬ್ರಹ್ಮಕಲಶೋತ್ಸವ ಕುಂಭಾಭಿಷೇಕ ಮುಗಿದಿದೆ, ಮೂಡಪ್ಪ ಸೇವೆ ನಡೀತಾ ಇದೆ. ಇದಕ್ಕೆ ಹಲವು ಮಂದಿ ಮಹನೀಯರು ಕೈ ಜೋಡಿಸಿದ್ದಾರೆ. ಒಂದಿಬ್ಬರು ವ್ಯಕ್ತಿಗಳ ಹೆಸರನ್ನು ಹೇಳಬೇಕಾಗ್ತದೆ. ನಮ್ಮನ್ನು ಅಗಲಿದ UT ಆಳ್ವ ಇವರು ಮುಂಚೂಣಿಯಲ್ಲಿ ನಿಂತು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸಿದವರು. ಅದೇ ರೀತಿ ನಮ್ಮನ್ನು ಅಕಾಲದಲ್ಲಿ ಅಗಲಿದಂಥ ಮಾಯ್ಪಾಡಿಯ ವಿಶ್ವನಾಥ ರೈ ಮಾಸ್ಟರ್ ಅವರು ಜೀರ್ಣೋದ್ಧಾರ ಸಮಿತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಊರ ಪರವೂರ ಎಲ್ಲರನ್ನು ಸೇರಿಸಿಕೊಂಡು ಉತ್ತಮ ಕಾರ್ಯವೆಸಗಿದ್ದಾರೆ. ಈ ಕಾರ್ಯದಲ್ಲಿ ಹಲವು ಮಂದಿ ನಮ್ಮೊಂದಿಗೆ ಸೇರಿದ್ದಾರೆ. ಅದು ಕಾಸರಗೋಡು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆ, ಕಣ್ಣೂರು ಜಿಲ್ಲೆಯ ಇತರ ಎಲ್ಲ ಕಡೆಗಳಿಂದಲೂ ಸ್ವಯಂ ಸೇವಕರು ಕರಸೇವಕರಾಗಿ ಬಂದು ಇಲ್ಲಿ ಸ್ಫೂರ್ತಿ ನೀಡಿದ್ದಾರೆ. ಹತ್ತೂರ ಒಡೆಯ ಪುತ್ತೂರ ಮಾಲಿಂಗೇಶ್ವರನ ಸನ್ನಿಧಿಯಿಂದ ಸ್ವಯಂ ಸೇವಕರು ಹೆಚ್ಚು ಕಡಿಮೆ 17 ಬಾರಿ ಇಲ್ಲಿ ಬಂದು ಸ್ವಯಂ ಸೇವೆಯಲ್ಲಿ ತೊಡಗಿಸಿಕೊಂಡು ನಮಗೆ ಎಲ್ಲರಿಗೂ ಸ್ಫೂರ್ತಿಯನ್ನು ನೀಡಿದ್ದಾರೆ. ಈ ಮದೂರು ಪರಿಸರದ ಹೆಚ್ಚಿನ ಮಂದಿ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಪ್ರಮುಖವಾಗಿ ಹೇಳಲಿಕ್ಕಿರುವುದು ಯೋಗಿ ಕೌಸ್ತುಭ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರ ಬಗ್ಗೆ. ಅವರು ನಮ್ಮ ಜೀರ್ಣೋದ್ಧಾರ ಕಾರ್ಯ ಆರಂಭಗೊಂಡಿನಿಂದ ಇಂದಿನವರೆಗೆ ನಿರಂತರವಾಗಿ ಎಲ್ಲ ಕಾರ್ಯಗಳಲ್ಲಿಯೂ ನಮ್ಮೊಂದಿಗೆ ಒಬ್ಬ ಕರಸೇವಕ, ಒಬ್ಬ ಸ್ವಯಂ ಸೇವಕರಾಗಿ ಜೋಡಿಸಿಕೊಂಡವರು. ಮಧ್ಯದಲ್ಲಿ ನಮ್ಮ ಇಲ್ಲಿ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುವಾಗ ಇಲ್ಲಿಯ ಎಲ್ಲರನ್ನು ಒಟ್ಟು ಸೇರಿಸಿ ನಿರಂತರವಾಗಿ ಭಜನಾ ಸೇವೆ ಇಲ್ಲಿ ನಡೆಯುವಂತೆ ಕಾರಣಕರ್ತರಾದವರು ಪರಮಹಂಸ ಸ್ವಾಮೀಜಿಯವರು. ಅದರ ಫಲವಾಗಿ ಇಂದೀಗ ನಿರಂತರ ಒಂದು ವೇದಿಕೆಯಲ್ಲಿ, ಭಜನಾ ವೇದಿಕೆಯಲ್ಲಿ 500ಕ್ಕೂ ಹೆಚ್ಚು ಭಜನಾ ತಂಡಗಳು ನಿರಂತರವಾಗಿ ದಿನದ 24 ಗಂಟೆಯೂ ತಮ್ಮ ಭಜನಾ ಸೇವೆಯನ್ನು ಆ ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಪೂಜ್ಯರಾದ ರವೀಶ್ ತಂತ್ರಿಯವರ
ಭಕ್ತಜನ ಸಮಿತಿಯ ನೇತೃತ್ವದಲ್ಲಿಯೂ ಇಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯ ಎಸಗಿದ್ದಾರೆ ಅವರು. ಅದೇ ರೀತಿ ಯತಿವರಿಯರುಗಳು, ಅದು ಎಡ್ನೀರು ಮಠಾಧೀಶರಾಗಲಿ, ಅದೇ ರೀತಿಯಲ್ಲಿ ಕೊಂಡೇರು ಸ್ವಾಮೀಜಿಯವರಾಗಲಿ, ಅದೇ ರೀತಿಯಲ್ಲಿ ಒಡಿಯೂರು ಸ್ವಾಮೀಜಿಯವರಾಗಲಿ ಎಲ್ಲರೂ ಬಂದು ಸಹಕರಿಸಿದ್ದಾರೆ. ಹಲವು ಮಂದಿ ಚಿಕ್ಕ ದೊಡ್ಡ ದಾನಿಗಳು ಸಹಕರಿಸಿದ್ದಾರೆ, ಭಕ್ತಾಭಿಮಾನಿಗಳು ಸಹಕರಿಸಿದ್ದಾರೆ. ಎಲ್ಲರಿಗೂ ಶ್ರೀದೇವರು ಆರೋಗ್ಯ ಸಕಲ ಐಶ್ವರ್ಯ ದೀರ್ಘಾಯುಸ್ಸನ್ನು ನೀಡಲಿ ಎಂದು ಮಾತ್ರ ಹೇಳಿಕೊಳ್ಳುತ್ತಾ, ಈ ಪುಣ್ಯ ಕಾರ್ಯಕ್ಕೆ ಎಲ್ಲ ಸಹಕರಿಸಿದ ಎಲ್ಲ ಸುಮನಸ್ಸುಗಳಿಗೂ ಮತ್ತೊಮ್ಮೆ ಶಿರಸ ನಮಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಡುತ್ತಿದ್ದೇನೆ. ಜೈ ಹಿಂದ್. ವಂದನೆಗಳು. ಮುಂದಕ್ಕೆ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತಿ ಪದ್ಮನಯನ ಸುಂದರ್ ನಾಯಕ್ ಇವರು ವೇದಿಕೆಯಿಂದಲೇ ನಮಗೆ ಶುಭ ಕೋರಿದ್ದಾರೆ. ಕಾರ್ಯಕ್ರಮದ ಮುಂದಕ್ಕೆ ರಾಧಾಕೃಷ್ಣ ನಾಯಕ್ ವಿಟ್ಲ ಇವರು ಶುಭ ಕೋರಬೇಕು ಅಂತೇಳಿ ಆತ್ಮೀಯವಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಸಿದ್ಧಿವಿನಾಯಕನ ಸಾಷ್ಟಾಂಗ ಪ್ರಣಾಮ ಮಾಡ್ತಾ, ಇವತ್ತಿನ ವೇದಿಕೆಯಲ್ಲಿರುವಂತಹ ಸ್ವಾಮೀಜಿಯವರಾದ ಮಾಣಿಲ ಕ್ಷೇತ್ರದ ಶ್ರೀ ಮೋಹನ್ದಾಸ್ ಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಇಂದಿನ ಸ್ವಾಮೀಜಿಯವರಿಗೂ ಸಹ ನಮಸ್ಕರಿಸುತ್ತಾ, ಇಲ್ಲಿ ಅಡ್ವೊಕೇಟ್ ನಮ್ಮ ಜಡ್ಜರು ಬಂದಿದ್ದಾರೆ, ಅವರಿಗೂ ಸಹ ನನ್ನ ಪ್ರಣಾಮವನ್ನು ಸಲ್ಲಿಸುತ್ತಾ, ಅಧ್ಯಕ್ಷರಾಗಿರುವಂಥ ಇರಾಬಾಳಿಕೆ ಸತೀಶ್ ಆಳ್ವರೆ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಭಗವದ್ಭಕ್ತರಿಗೆ ನನ್ನ ಪ್ರೀತಿಯ ನಮನಗಳನ್ನು ಸಲ್ಲಿಸುತ್ತಾ, ಪ್ರಥಮವಾಗಿ ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಇಲ್ಲಿಯ ಪದಾಧಿಕಾರಿಗಳು ಎಲ್ಲರಿಗೂ, ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಸರ್ವ ಸದಸ್ಯರಿಗೂ ನನ್ನ ಅಂತರಾಳದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನಾನು ಮೊನ್ನೆ 1ನೇ ತಾರೀಕಿಗೆ ಕರಸೇವಕನಾಗಿ ನಮ್ಮ ವಿಟ್ಲದಿಂದ ಒಂದು 88 ಜನ ನಾವು ಬಂದಿದ್ದೆವು. ಆ ಸಮಯದಲ್ಲಿ ನಮಗೆ ಬಡಿಸಲಿಕ್ಕಿತ್ತು. ಆ ವ್ಯವಸ್ಥೆಯನ್ನು ನೋಡುವಾಗ ಬಹಳ ಒಂದು ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆಂದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗುವ ನೋಡ್ತೇವೆ, ಒಂದು ಸೈಡಲ್ಲಿ ಊಟ ಆಗುವಾಗ ಇನ್ನೊಂದು ಸೈಡಲ್ಲಿ ಖಾಲಿ ಆಗ್ತಾ ಇರ್ತದೆ. ಯಾರಿಗೂ ಬಂದವರಿಗೂ ಸಹ ಇಲ್ಲಿ ಸಾಲಾಗಿ ನಿಲ್ಲುವಂತಹ ಅವ್ಯವಸ್ಥೆ ಇಲ್ಲದೆ ಪ್ರತಿಯೊಬ್ಬರು ಬಂದು ಆರಾಮದಲ್ಲಿ ಬಂದು ಊಟ ಮಾಡೋ, ದೇವರ ಪ್ರಸಾದವನ್ನು ಸ್ವೀಕರಿಸುವಂತಹ ವ್ಯವಸ್ಥೆ ಬಹಳ ಚೆಂದಾಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ದೇವರ ಒಂದು ಆಶೀರ್ವಾದ ಉಂಟು ಅಂತ ಹೇಳಬೇಕಾಗ್ತದೆ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ, ಅಲ್ಲಲ್ಲಿ ಪೆಂಡಾಲ್ಗಳು ಬಹಳ ಉತ್ತಮವಾಗಿ ನೀವು ನಡೆಸಿದ್ದೀರಿ. ನಮ್ಮ ದೇವರು ನಿಮಗೆಲ್ಲರಿಗೂ ಸಹ, ಇಲ್ಲಿ ಕಾರ್ಯಕರ್ತರಿಗೂ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯ ಆನೆಯನ್ನು ಕೊಡಲಿ, ಆರೋಗ್ಯ ಮತ್ತು ಎಲ್ಲ ಕೊಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ನಮಸ್ಕಾರ. ಮುಂದಕ್ಕೆ ಪರಮ ಪೂಜ್ಯರಾದಂತಹ ಮಾಣಿಲ ಶ್ರೀಗಳು ನಮಗೆ ಮಾರ್ಗದರ್ಶನದ ಮಾತುಗಳನ್ನಾಡಬೇಕು ಅಂತೇಳಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದಾರೆ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮಯಿ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀಗುರುದೇವಂ ಓಂ ನಮೋ ನಿತ್ಯಾನಂದಂ. ಸತ್ಯಮೋದ ಧರ್ಮಂ ಚರ ಕ್ಷೇತ್ರದ ಅಧಿದೇವರಾದಂಥ ಮದ್ದೂರು ಮದನಂತೇಶ್ವರ ಸಿದ್ಧಿವಿನಾಯಕರನ್ನು ಸ್ಮರಿಸಿಕೊಂಡು ಕಳೆದ 30 ವರ್ಷಗಳ ನಿರೀಕ್ಷೆ, ಎಷ್ಟೋ ಕಾರ್ಯಪ್ರವರ್ತರಾಗಿರತಕ್ಕಂಥ ಹಿರಿಯ ಚೇತನಗಳು ಇವತ್ತು ಇಲ್ಲದಿದ್ದರೂ ಅಂಥ ಎಲ್ಲರ ಪರಿಶ್ರಮ, ದಾನಿಗಳ ಸಹಕಾರ,
ಸ್ವಯಂ ಸೇವಕರ ಸ್ವಯಂ ಸೇವೆ, ಸಮರ್ಪಣಾ ಭಾವದ ಸೇವೆ ಇಡೀ ಜಗತ್ತಿಗೆ ಈ ದೇಶ ತೋರಿಸಿಕೊಟ್ಟಂಥ ತ್ಯಾಗ ಮತ್ತು ಸೇವೆಯ ಸಮರ್ಪಣಾ ಭಾವವನ್ನು ನೋಡಬೇಕು ಅಂತ ಇದ್ದರೆ ಇಲ್ಲಿಯ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಂಥ ಅವರ ಪರಿಶ್ರಮದ ಹಿಂದೆ ಇರತಕ್ಕಂಥ ಶಕ್ತಿ. ಇವತ್ತು ಎಲ್ಲ ಕಡೆ ಬ್ರಹ್ಮಕಲಶೋತ್ಸವ, ಜೀರ್ಣೋದ್ಧಾರ ಎಲ್ಲ ಕಾರ್ಯಗಳು ಭಾಳ ಚೆನ್ನಾಗಿ ನಡೀತದೆ. ಆದರೆ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಅದೇ ರೀತಿಯ ಗೊಂದಲಗಳು ಇದ್ದೇ ಇರುತ್ತದೆ. ಇದು ಯಾಕೆ ಹೀಗೆ? ಇದು ಯಾಕೆ ಈ ಸನ್ನಿವೇಶಗಳು ಈ ದೇಶದಲ್ಲಿ ಸಂದರ್ಭಗಳು ಬರ್ತಾ ಇದೆ ಅನ್ನೋದನ್ನು ಈ ದೇಶದ ಪ್ರತಿಯೊಬ್ಬ ನಾಗರಿಕ ಹಿಂದೂ ಬಾಂಧವ ಯೋಚಿಸಬೇಕು. ದೇವಸ್ಥಾನ ಅನ್ನೋದು, ಮಠ ಮಂದಿರ ಶ್ರದ್ಧಾ ಕೇಂದ್ರಗಳು ಇರೋದು ವ್ಯಾಪಾರೀಕರಣಕ್ಕೆ, ವ್ಯವಹಾರಕ್ಕೆ ಅಲ್ಲ. ಆತ್ಮತತ್ವ ಮತ್ತು ಪರಮಾತ್ಮ ತತ್ವದ ಸಮ್ಮಿಲನದ ಶಕ್ತಿ ಇರತಕ್ಕಂಥ ಕೇಂದ್ರವೇ ದೇವಸ್ಥಾನ. ಆ ದೇವಸ್ಥಾನದ ದೇಗುಲದ ಪಾವಿತ್ರತೆಯನ್ನು ನಾವು ಎಷ್ಟೋ ಬ್ರಹ್ಮಕಲಶ ಮಾಡಿದ್ರು, ನಮ್ಮ ಮನಸ್ಸಿನ ಪಾವಿತ್ರತೆ, ನಮ್ಮನ ಭಾವನೆಯ ಪಾವಿತ್ರತೆ, ನಮ್ಮ ಕರ್ಮ ಸಿದ್ಧಾಂತದ ಪಾವಿತ್ರತೆಯನ್ನು ಇಟ್ಕೊಳ್ಬೇಕಾದಂಥ ದೊಡ್ಡ ಅವಶ್ಯಕತೆ ಈ ದೇಶದಲ್ಲಿ ಪ್ರತಿ ದೇಗುಲದಲ್ಲಿ ಆಗಬೇಕಾಗಿದೆ. ಯೋಚನೆ ಮಾಡಬೇಕು. ನಾವೆಲ್ಲ ಭಾರತೀಯರಾಗಿ ಬದುಕಬೇಕಾದವರು. ಭಾರತೀಯತೆಯನ್ನು ಮೇಳವಿಸಿದಂಥ ದೇಶ ಇದು. ಎಷ್ಟೋ ಋಷಿಗಳು, ಮುನಿಗಳು, ಸ್ವಾಮೀಜಿಗಳು, ಸಂತಶ್ರೇಷ್ಠರು, ತಪಸ್ವಿಗಳು ಈಗಲೂ ತಪಸ್ಸನ್ನು ಆಚರಿಸಿದಂಥ ಹಿಮಾಲಯದಿಂದ ಹಿಡಿದು ಈ ದೇಶದ ನಿಜವಾದಂಥ ಶಕ್ತಿಯ ಅಂತರ್ಸತ್ವವನ್ನು, ಕೇಸರಿಯ ಕ್ಷಾತ್ರ ತೇಜಸ್ಸಿನ ಪ್ರಭಾವವನ್ನು, ಎಲ್ಲ ಬಣ್ಣದಲ್ಲಿರತಕ್ಕಂಥ ಅಂತಸತ್ವವನ್ನು ಪ್ರೀತಿಸತಕ್ಕಂಥ ಔದಾರ್ಯ ಪ್ರತಿಯೊಬ್ಬ ಈ ದೇಶದ ನಾಗರಿಕ ಯೋಚನೆ ಮಾಡಬೇಕಾದಂಥ ಸ್ಥಿತಿ. ಅದು ಕೇಸರಿ ಬಣ್ಣ ಇರಬಹುದು, ಹಸಿರು ಬಣ್ಣ ಇರಬಹುದು, ಬಿಳಿ ಬಣ್ಣ ಇರಬಹುದು, ಕೆಂಪು ಬಣ್ಣ ಇರಬಹುದು. ಎಲ್ಲ ಬಣ್ಣದಲ್ಲಿ ಅದರದ್ದೇ ಆದಂಥ ಮಹತ್ವ ಇದೆ, ಅದರದ್ದೇ ಆದಂಥ ವೈಶಿಷ್ಟ್ಯ ಇದೆ. ಇಡೀ ದೇಶದಲ್ಲಿ ಇರತಕ್ಕಂಥ ಹಿಂದೂ ಧರ್ಮದ ಜಾತಿಯ ವ್ಯವಸ್ಥೆಯಲ್ಲಿ ಕೂಡ ಅದೇ ರೀತಿಯ ಮೌಲ್ಯ ಇದೆ, ಆಧಾರ ಇದೆ, ಸತ್ವ ಇದೆ, ತತ್ವ ಇದೆ, ಮಾನವೀಯತೆ ಇದೆ. ಇದನ್ನು ನಾವು ಮೊದಲನೇದಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಸನಾತನ ಪದದ ಅರ್ಥ ಮತ್ತು ಹಿಂದುತ್ವದ ಶಕ್ತಿಯ ಪ್ರಭಾವವನ್ನು ಅರ್ಥವಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಮದ್ದೂರು ಮದನಂತೇಶ್ವರನ ಈ ದಿವ್ಯ ಸಾನ್ನಿಧ್ಯ ಮದರು ಅನ್ನುವಂಥ ಎಲ್ಲ ಅವಕಾಶದಲ್ಲಿ ವಂಚಿತೆಯಾಗಿ ತನ್ನ ಬಡತನದ ಬೇಗೆಯಲ್ಲಿ ತನ್ನ ಕಸೂತಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ, ಯಾವುದೇ ಸೌಕರ್ಯ ಇಲ್ಲದಂಥ ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ ತಾನೇನು ಆ ಬೆತ್ತವನ್ನು ಕೊಯ್ಯತಕ್ಕಂಥ ಸಂದರ್ಭದಲ್ಲಿ ಆ ಕತ್ತಿ ಆ ಲಿಂಗಕ್ಕೆ ತಾಗಿದಾಗ, ಆ ರಕ್ತ ಸೋರಿಕೆ ಆದಾಗ ಅವಳ ಭಾವನೆಯಲ್ಲಿ, ಅವಳ ಭಕ್ತಿಯಲ್ಲಿ ಆದಂಥ ಉದ್ಗಾರತೆ, ದೇವರು ಅನ್ನುವಂಥ ಪದದ ಅರ್ಥವನ್ನೇ ಅರ್ಥವಿಸಿದಂಥ ಆ ಮುಗ್ಧ ಭಕ್ತಿಗೆ ಶಕ್ತಿಯಾಗಿ ಪ್ರವರಿಸಿದಂಥ ಮದನಂತೇಶ್ವರ, ಆ ಮಾತಾಯಿ ಅರಸರಲ್ಲಿ ಹೋಗಿ ತನ್ನ ಈ ಸ್ಥಿತಿಯನ್ನು ಹೇಳಿದಾಗ, ಅರಸರು ಇಲ್ಲಿಯೇ ಇದ್ದಂಥ ಸದಾಶಿವನ ಸಾನ್ನಿಧ್ಯ ಇದ್ದಂಥ ಈ ದೇಗುಲದಲ್ಲಿಯೇ ಮದನಂತೇಶ್ವರನನ್ನು ಪ್ರತಿಷ್ಠಾಪಿಸಿದರು. ಅದೇ ರೀತಿ ಗೋಡೆಯಲ್ಲಿ ಒಂದು ಮುಗ್ಧ ಮಗು ಗೋಡೆಯಲ್ಲಿ ತನ್ನ ಜ್ಞಾನದಲ್ಲಿ ಬಂದಂಥ ಗಣಪತಿಯನ್ನು ಚಿತ್ರಿಸಿದಂಥ ವ್ಯವಸ್ಥೆಯಲ್ಲಿ ಅಲ್ಲಿ ಮಣ್ಣಿನಲ್ಲಿ ಆ ಗಣಪತಿ ಬೆಳೀತಾ ಬಂತು. ಅದಕ್ಕೋಸ್ಕರ ಮದ್ದೂರು ಮದನಂತೇಶ್ವರನ ಈ ದೈವ್ಯ ಸಾನ್ನಿಧ್ಯ ಇಡೀ ಜಗತ್ತಿಗೆ ಬೆಳಕು ಕೊಡತಕ್ಕಂಥ ಸಾನ್ನಿಧ್ಯ. ಇಡೀ ಜಗತ್ತಿನಲ್ಲಿ ಸೌಹಾರ್ದಯುತವಾಗಿ ಭಾವೈಕ್ಯತೆಯಲ್ಲಿ, ಐಕ್ಯಮತ್ಯತೆಯಲ್ಲಿ ಮುಗ್ಧ ಭಕ್ತಿಗೆ ಭಗವಂತ ಎಷ್ಟು ಸುಲಭದಲ್ಲಿ ಉಳಿತಾನೆ ಅನ್ನೋದಕ್ಕೋಸ್ಕರ ಶಕ್ತಿ ಕೊಡತಕ್ಕಂಥ ಶಕ್ತಿ ಕೇಂದ್ರ ಇದು. ನಾವು ಅರ್ಥ ಮಾಡ್ಕೊಳ್ಬೇಕು.
ದೇವಸ್ಥಾನಗಳು, ಭಜನಾ ಮಂದಿರಗಳು, ಮಠ ಮಂದಿರಗಳು ಭಾಳಷ್ಟು ಈ ದೇಶದಲ್ಲಿ ಇದೆ. ಎಲ್ಲ ಕಡೆ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ, ಅದರದ್ದೇ ಆದಂಥ ಮಹತ್ವತೆ ಇದೆ, ಅದರದ್ದೇ ಆದಂಥ ಪಾವಿತ್ರತೆ ಇದೆ. ಇದನ್ನು ಮೊದಲನೇದಾಗಿ ಪ್ರತಿಯೊಬ್ಬರು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಒಂದು ಕಡೆ ಮುಗ್ಧ ಭಕ್ತಿ ಮಗು ಇದ್ದು, ಒಂದು ಕಡೆ ಮುಗ್ಧ ಭಕ್ತಿಗೆ ತಾಯಿದ್ದು. ತಾಯಿ ಮಗುವಿನ ಸಂಬಂಧ ಹೇಗಿರಬೇಕು? ಗಣೇಶ ಜಗತ್ತಿಗೆ, ತಂದೆ ತಾಯಿಗೆ ಮಗುವಾಗಿ ಅಂಥ ಕೀರ್ತಿವಂತನಾಗಿ ಬೆಳಗುವಂಥ ಗಣೇಶ ತಂದೆ ತಾಯಿಯ ಆಶೀರ್ವಾದ ಮತ್ತು ಅನುಗ್ರಹ ಎಷ್ಟು ಇದೆ ಅನ್ನೋದಕ್ಕಂತ ಒಂದು ಆಧಾರವಾಗಿರ್ತದೆ ಈ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಗಣಪತಿಯನ್ನು ದೊಡ್ಡಜ್ಜ ಅಂತ ಕರಿತಾ ಅಂತ ಒಂದು ಸ್ಥಿತಿ ಇದೆ. ಮುಗ್ಧ ಮಗುವಿಗೆ ಒಲಿದಂಥ ಈ ದೊಡ್ಡಜ್ಜ ಇಡೀ ಜಗತ್ತಿಗೆ ದೊಡ್ಡಜ್ಜನಾಗಿ ಬೆಳಗ್ತಾ ಇದ್ದಾನೆ, ಇಡೀ ಜಗತ್ತಿಗೆ ದೊಡ್ಡಜ್ಜನಾಗಿ ಬೆಳಗ್ತಾ ಇದ್ದಾನೆ. ನೆನಪಿಟ್ಕೊಳ್ಬೇಕಿದೆ. ಇವತ್ತು ನಮ್ಮ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆ, ಈ ದೇಶದ ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕು. ದೇವರು ಅಂತ ನಾವು ಬರೀ ಗರ್ಭಗುಡಿಯಲ್ಲಿ ದೇವರು ಇರುವುದಲ್ಲ, ನಮ್ಮ ಜೊತೆಯಲ್ಲಿ, ನಮ್ಮ ಅವಿನಾಭಾವ ಸಂಬಂಧದಲ್ಲಿ, ನಮ್ಮ ಬದುಕಿನ ಕ್ಷಣ ಕ್ಷಣದಲ್ಲಿ ಇರತಕ್ಕಂಥ ಎಷ್ಟೋ ದೇವರುಗಳಿದ್ದಾರೆ. ಮೊದಲನೇದಾಗಿ ತಂದೆ ತಾಯಿ, ಎರಡನೇದಾಗಿ ಗುರುಗಳು, ಮೂರನೇದಾಗಿ ಅತಿಥಿ ದೇವೋ ಭವ. ಎಷ್ಟು ಅರ್ಥವತ್ತಾಗಿ ಈ ಸಮಾಜವನ್ನು, ಸನಾತನ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿದೆ. ಅರ್ಥ ಮಾಡ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು. ಕರ್ತವ್ಯವೇ ದೇವರು. ಕೃತಜ್ಞತಾ ಮನೋಭಾವದಲ್ಲಿ ದೇವರನ್ನು ನೋಡುವಂಥದ್ದು, ಸ್ವಾಮಿ ನಿಷ್ಠೆಯಲ್ಲಿ ದೇವರನ್ನು ನೋಡುವಂಥದ್ದು. ಇಂಥ ಒಂದು ಮುಗ್ಧ ಭಕ್ತಿಗೆ ಭಗವಂತ ಒಲಿತಾನೆ ಅನ್ನುವಂಥ ಶಕ್ತಿಯ ಪ್ರಭಾವ ಮಧುರು ಸಾರ್ತಾ ಇದೆ, ಮಧುರನ ಸಾನ್ನಿಧ್ಯ ಸಾರ್ತಾ ಇದೆ. ಎಲ್ಲರೂ ಹೇಳೋದುಂಟು, ದಾನ ಮಾಡಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಸ್ವಲ್ಪ ಕೊಡಲಿ, ತುಂಬ ಕೊಡಲಿ, ಅದಕ್ಕಿಂತ ಹೆಚ್ಚು ಕೊಡುವಂಥ ಸ್ಥಿತಿಯೇ ಬಂದಿರಲಿ. ಇದೆಲ್ಲವೂ ಭಗವಂತನ ಕೊಟ್ಟದ್ದು. ನಾವು ಯಾರು ಬರುವಾಗ ಪಟ್ಕೊಂಡು ಬರಲಿಲ್ಲ, ಇನ್ನು ಮುಂದೆ ಹೋಗುವಾಗ ಕೊಂಡೋಗ್ಲಿಕ್ಕೂ ಇಲ್ಲ. ಅಂತ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಭಾಳಷ್ಟು ಜನ ಸೇವೆಯನ್ನು ಮಾಡಿದ್ದಾರೆ. ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಐತಿಹಾಸಿಕ ಚರಿತ್ರೆ ನಿರ್ಮಾಣ ಆಗಿದೆ. ಮಧೂರಿನ ಗಣಪತಿಗೆ ಅಪ್ಪಕಜ್ಜಾಯ ಅಂತ ಭಾಳ ಪ್ರೀತಿ. ಅಪ್ಪಕಜ್ಜಾಯದ ಸೇವೆ ಜೊತೆಯಲ್ಲಿ ಉದಯಾಸ್ತಮಾನ, ಬೆಳಗತ್ತದ ಸೂರ್ಯ ಉದಯದಿಂದ ಹಿಡಿದು ಸೂರ್ಯ ಅಸ್ತಮ ತನಕ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಆಗತಕ್ಕಂಥ ಸಾಂಸಾರಿಕ ತಾಪತ್ರಯ ಇರ್ಬೋದು, ಆಧ್ಯಾತ್ಮಿಕ ತಾಪತ್ರಯ ಇರ್ಬೋದು, ಪಾರಮಾರ್ಥಿಕ ತಾಪತ್ರಯ ಇರಬಹುದು. ಆ ಕೊರಗುವಂಥ ಮರಗುವಂಥ ಮನಸ್ಸಿಗೆ ಆ ಸೇವೆಯನ್ನು ಮಾಡಿ ಕೃತಾರ್ಥರಾದಂಥ ಎಷ್ಟೋ ಭಕ್ತಾದಿಗಳ ಮನೋಬಲದಲ್ಲಿ ಇರತಕ್ಕಂಥ ದಿವ್ಯ ಶಕ್ತಿಯ ಪ್ರಭಾವಿತವಾದಂಥ ಮೌಲ್ಯವನ್ನು ಆ ಗಣೇಶ ಭಾಳಷ್ಟು ಅನುಗ್ರಹಪೂರಿತವಾಗಿ ಅನುಗ್ರಹಿಸ್ತಾ ಇದ್ದಾನೆ ಭಾಳಷ್ಟು ವರ್ಷದಿಂದ. ಅಂಥ ಉದಯಾಸ್ತಮಾನ ಪೂಜೆ ಇಲ್ಲಿ ವೈಶಿಷ್ಟ್ಯ. ನಮ್ಮ ಜೀವನದಲ್ಲಿ ಸೂರ್ಯ ಉದಯಿಸ್ತಾನೆ, ಸೂರ್ಯ ಮುಳುಗ್ತಾನೆ. ಎಲ್ಲಿ ತನಕ ಈ ದೇಹ ಇರುತ್ತೋ, ಈ ದೇಹದಲ್ಲಿರತಕ್ಕಂಥ ಒಳಗೆ ಇರತಕ್ಕಂಥ ಶಿವ ಅದು ಹೋದ ತಕ್ಷಣ ಈ ದೇಹ ಶವ ಆಗ್ತದೆ, ಮತ್ತೆ ಯಾರೂ ಮುಟ್ಲಿಕ್ಕೆ ಬರೋದಿಲ್ಲ. ಯಾವ ಸಂಬಂಧವೇ ಇರಲಿ, ರಾಜನೇ ಇರಲಿ, ಸ್ವಾಮೀಜಿ ಇರಲಿ, ಯಾರೇ ಇರಲಿ, ಅಂತ್ಯಕಾಲದಲ್ಲಿ ಎಲ್ಲವೂ ಪ್ರಕೃತಿಗೆ ವಿಲೀನಾಗಿ ಹೋಗುತ್ತೆ. ಅಂಥ ಜೀವ ನಮ್ಮದು. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಈ ಜೀವಕ್ಕೆ ಇರುವಂಥ ನೋವು ಪ್ರತಿಯೊಂದು ಜೀವದಲ್ಲಿರತಕ್ಕಂಥವರಿಗೆ ಅದೇ ನೋವು. ಎಲ್ಲರಲ್ಲಿಯೂ ಆ ನೋವುಗಳಿರುತ್ತದೆ. ಆ ನೋವಿಗೆ ಆಘಾತ ಆಗತಕ್ಕಂಥ ಆ ಪರಿಸ್ಥಿತಿಯನ್ನು ನಾವೆಲ್ಲಿಯೂ ನಿರ್ಮಾಣ ಮಾಡದೆ ಎಲ್ಲರನ್ನೂ ಪ್ರೀತಿಸಬೇಕು. ಎಲ್ಲರೂ ನಮ್ಮವರೇ. ಯಾವುದೇ ಜಾತಿ, ಪಂಥ, ಮತ, ಧರ್ಮ, ಆಚರಣೆ ಯಾವುದೇ ವ್ಯತ್ಯಾಸ ಇರಲಿ, ಎಲ್ಲರನ್ನು ಪ್ರೀತಿಸುವುದು ಮಾನವೀಯ ಮೌಲ್ಯ. ಆ ಮನಸ್ಸನ್ನು ಇಟ್ಟುಕೊಂಡು ಮಾಡಿದಂಥ ಪೂಜೆ ಅದೇ ಮಾನಸ ಪೂಜೆ. ಅದು ದೇವರಿಗೆ ಹತ್ತಿರ ಆಗುವಂಥ ಪೂಜೆ. ನೆನಪಿಟ್ಟುಕೊಳ್ಳಿ. ಅದಕ್ಕಿಂತ ದೊಡ್ಡ ಪೂಜೆ ಇಲ್ಲ, ಅದಕ್ಕಿಂತ ದೊಡ್ಡ ದೇವರೇ ಇಲ್ಲ. ಬರೀ ದೇವಸ್ಥಾನದಲ್ಲಿ ದೇವರು ಇರುವುದಲ್ಲ, ಪ್ರತಿ ಜೀವನದಲ್ಲಿ ಪ್ರತಿ ಒಬ್ಬರಲ್ಲಿ ಆ ಭಗವಂತ ಇದ್ದಾನೆ. ನಮ್ಮ ದೇಶದ ನಾರಿಮಣಿಗಳು ಯೋಚನೆ ಮಾಡಿ,
ನಮ್ಮ ತಾಯಂದಿರ ಗರ್ಭಬುದ್ಧಿಯಲ್ಲಿ ಹುಟ್ಟಿದಂಥ ಎಷ್ಟೋ ಸಂತ ಮಹಾಂತರ ಜನನಾಗ್ತಾ ಇದೆ. ಸೆಕೆಂಡಿಗೆ ಸಂತ ಮಹಾಂತರ ಜನನಾಗ್ತಾ ಇದೆ. ಅಂಥ ಸಂಸ್ಕೃತಿ, ಅಂಥ ಬದ್ಧತೆ ನಮ್ಮದು. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ದೇಶದಲ್ಲಿ ತಾಯಂದಿರ ಮೇಲೆ ಆಗತಕ್ಕಂಥ ಅತ್ಯಾಚಾರ, ಅನಾಚಾರಗಳು ಇದನ್ನೆಲ್ಲ ದೂರೀಕರಿಸುವಂಥ ದೊಡ್ಡ ಶಕ್ತಿಯಾಗಿ ಆ ಮಹಾಗಣೇಶ ಅನುಗ್ರಹಿಸಬೇಕು. ಈ ದೇಶದ ತಾಯಂದಿರ ಮಾನಹರಣ, ಪ್ರಾಣಹರಣ ಇದನ್ನು ಸಂರಕ್ಷಣೆ ಮಾಡತಕ್ಕಂಥ ಅಮಾನವೀಯ ಕೃತ್ಯಗಳು ನಡೆದಂತೆ ಆ ಮಹಾಗಣೇಶ ತಾಯಂದಿರನ್ನು ಸಂರಕ್ಷಣೆ ಮಾಡಬೇಕು. ಈ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕು. ಆ ಪರಂಪರೆಯನ್ನು ಬೆಳೆಸುವಂಥ ಶಕ್ತಿಯೇ ತಾಯಂದಿರು. ಇದನ್ನು ನಾವು ಯಾವತ್ತೂ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಇಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಈ ಕಾರ್ಯಕ್ರಮ ಮಾನವೀಯತೆಯಲ್ಲಿ ಮಾಧವನನ್ನು ಕಾಣತಕ್ಕಂಥ, ಮಾಧವತ್ವದಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡತಕ್ಕಂಥ, ಸರ್ವಸ್ವವನ್ನು ತ್ಯಾಗ ಮಾಡತಕ್ಕಂಥ ಸೇವೆಯನ್ನು ಸಮಾಜಕ್ಕೆ ಕೊಡತಕ್ಕಂಥ ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಅರ್ಥವಿಸ್ಕೊಳ್ಬೇಕು. ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಚಿನ್ಮಯ ಮಿಷನ್ನಿನ, ನಮ್ಮ ದೇಶ ಅಲ್ಲ ವಿಶ್ವ ಕಂಡಂಥ ದೊಡ್ಡ ಆಧ್ಯಾತ್ಮ ಸ್ಥಾನ ಅದು. ದಯಾನಂದ ಸರಸ್ವತಿಯವರು ಈ ದೇಶದ ಮತ್ತು ವಿಶ್ವದಲ್ಲಿ ಆಧ್ಯಾತ್ಮದ ಮೌಲ್ಯವನ್ನು, ಆ ಒಂದು ಸಂಸ್ಕೃತಿಯಲ್ಲಿ ಬದುಕನ್ನು ಸಾರ್ಥಕತೆಯಲ್ಲಿ ಹೇಗೆ ಕಾಣಬಹುದು, ಗುರುವಿನ ಗುಲಾಮನಾಗುವ ತನಕ ದೊರೆಯನ ದಂಡ ಮುಕುತಿ ಅನ್ನುವಂಥ ಸಂದೇಶವನ್ನು ಇಡೀ ವಿಶ್ವಕ್ಕೆ ತೋರಿಸಿದಂಥ ಚಿನ್ಮಯ ಮಿಷನ್ ಸಂಸ್ಥೆಯ ಪರಮಪೂಜ್ಯ ಬ್ರಹ್ಮಚಾರಿಣಿ ದಿಶಾ ಚೈತನ್ಯರವರ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ಅವರು ಭಾಳ ಚೆನ್ನಾಗಿ ಮಾತಾಡಿದರು. ನಮ್ಮ ಜೀವನದಲ್ಲಿ ಯಾವುದು ಬೇಕು, ಬದುಕಿನಲ್ಲಿ ಯಾವುದು ಅರ್ಥವ್ಯವಸ್ಥೆಗೆ ಸರಿಯಾಗಿ ನಮ್ಮ ಜೀವನವನ್ನು ಅನುಕರಣೆ ಮಾಡಿಕೊಂಡು ಆದರ್ಶವಾಗಿ ಇನ್ನೊಬ್ಬನಿಗೆ ಆದರ್ಶವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅದು ಮತ್ತೆ ಈ ದೇಶದ ನಾಗರಿಕತೆಯನ್ನು ಉಳಿಸುವಲ್ಲಿ ಅದರ ಪಾತ್ರ ಎಷ್ಟು ಮೌಲ್ಯಯುತವಾದ್ದು ಅನ್ನೋದನ್ನು ಕೂಡ ಅವರ ಆಶೀರ್ವಚನದಲ್ಲಿ ತಿಳಿಸಿದ್ದಾರೆ. ಅಂಥ ಮಾತಾಯಿ ಇವತ್ತು ಈ ವೇದಿಕೆಯಿಂದ ಒಳ್ಳೆಯ ಒಂದು ಆಧ್ಯಾತ್ಮದ ಸಂದೇಶವನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷವಾಗಿ ಸದಾಶಿವರಿದ್ದಾರೆ. ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ, ಶೈಕ್ಷಣಿಕವಾಗಿಯೂ, ರಾಜಕೀಯವಾಗಿಯೂ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಒಬ್ಬ ರಾಜಕೀಯಾರಣಿ ಹೇಗೆ ಇರಬಹುದು, ಪ್ರಾಮಾಣಿಕತೆ ಮತ್ತು ದಕ್ಷತೆಯಲ್ಲಿ ಯಾವ ಥರದ ಸಮಾಜವನ್ನು ಕಟ್ಟಬಹುದು ಅನ್ನುವುದಕ್ಕೆ ದೇವೇಗೌಡರು ಮಾರ್ಗದರ್ಶನ ಮಾಡತಕ್ಕಂಥ ಅವರು ಇವತ್ತು ಪ್ರಾರ್ಥಕಾಲ ಬಂದು ದೇವೇಗೌಡರು ಕೂಡ ಫೋನಲ್ಲಿ ಮಾತಾಡಿ ಇವತ್ತಿನ ಈ ಬ್ರಹ್ಮಕಲಶ ಮತ್ತು ನಮ್ಮ ಮೂಡಪ್ಪ ಸೇವೆಯಲ್ಲಿ ಮಾಜಿ ಪ್ರಧಾನಮಂತ್ರಿಯಾಗಿದ್ದು ಈ ದೇಶದ ಜನಸಾಮಾನ್ಯರಿಂದ ಹಿಡಿದು ದುರ್ಬಲ ವರ್ಗದವರಿಂದ ಹಿಡಿದು ಅನಕ್ಷರಸ್ಥರಿಂದ ಹಿಡಿದು ದುಃಖಿಗಳು, ರೋಗಿಗಳ ದೊಡ್ಡ ಸೇವೆಯನ್ನು ಮಾಡತಕ್ಕಂಥ ದೇವೇಗೌಡರು ರಾಜಕೀಯ ಕ್ಷೇತ್ರದಲ್ಲಿ ಭಾಳಷ್ಟು ಉತ್ಕೃಷ್ಟವಾಗಿ ಸಮಾಜದಲ್ಲಿ ಒಬ್ಬ ನಿಷ್ಠಾವಂತ ರಾಜಕಾರಣಿಯಾಗಿ ಬೆಳಗಿದಂಥ ದೇವೇಗೌಡರಿಗೆ ಆ ದೇವರು, ಆ ಮದ್ದೂರು ಮದನಂತೇಶ್ವರ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ. ಅವರು ಎಲ್ಲ ಕಾರ್ಯಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಅವರ ಇಡೀ ಕುಟುಂಬಕ್ಕೆ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥಿಸಿಕೊಂಡು, ಸದಾಶಿವರು ಕೂಡ ಮಲ್ಲಿಕಾರ್ಜುನ ಸುಳ್ಯದ ಬೇರೆ ಬೇರೆ ದೇಗುಲದಲ್ಲಿ ತನ್ನ ಸೇವೆಯನ್ನು ಮಾಡಿದವರು, ಅವರಿಗೂ ಅವರ ಕುಟುಂಬಕ್ಕೆ ಒಳ್ಳೆ ರೀತಿಯ ಶ್ರೇಯಸ್ಸಾಗಲಿ, ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಟ್ರಸ್ಟಿಗಳಾಗಿರತಕ್ಕಂಥ ಅಮ್ಮಾತೆಯವರು ಕೂಡ ಈ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅವರಿಗೂ ಆ ಕ್ಷೇತ್ರದ ಎಲ್ಲ ಚಟುವಟಿಕೆಗಳಲ್ಲಿ ಸೇವೆ ಮಾಡಲಿಕ್ಕೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು, ಸತೀಶ್ ಆಳ್ವ ಮತ್ತು ರಾಧಾಕೃಷ್ಣ ಪೈಗಳು ನಮ್ಮ ವಿಟ್ಲ ಕ್ಷೇತ್ರದ ಮಾತ್ರ ಅಲ್ಲ, ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯಲ್ಲಿ ಇಬ್ಬರೂ ಇದ್ದು ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಸತೀಶ್ ಅವರು ವಿಶೇಷವಾಗಿ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದ ಮತ್ತು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮಂಗಿಲ ಪದವಿನ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಮುಂದಿನ ವರ್ಷ ಅದರ ಮೇಯಲ್ಲಿ ಬ್ರಹ್ಮಕಲಶ ಆಗಲಿಕ್ಕಿದೆ. ಅದರ ಕಾರ್ಯಪ್ರವರ್ತರಾಗಿರತಕ್ಕಂಥ ಸತೀಶ್ ಆಳ್ವ ಅವರಿಗೂ ದೇವರು ಶ್ರೇಯಸ್ಸನ್ನು ಕೊಡಲಿ ಅಂತ ಹೇಳ್ತಾ, ನಮ್ಮ ಜಸ್ಟಿಸ್ ಬಂದಿದ್ದಾರೆ, ಭಾಳ ಚೆನ್ನಾಗಿ ಮಾತಾಡಿದರು. ಅದೇ ರೀತಿ ನಮ್ಮ ಹಿಂದಿನ ಸಾಹಿತಿಗಳು ಬರೆದಂಥ ಆ ಹಾಡನ್ನು ಒಂದು ಮಾನವೀಯತೆಗೆ ಎಷ್ಟು ಪುಷ್ಟಿ ಇದೆ, ಈ ಜಗತ್ತು ಎಷ್ಟು ಭಗವಂತನ ಸಾಮ್ರಾಜ್ಯ ಅನ್ನೋದಕ್ಕೋಸ್ಕರ
ಆ ಒಂದು ಕವಿತೆಯನ್ನು ಕೂಡ ಈ ವೇದಿಕೆಯಲ್ಲಿ ಮನದಟ್ಟು ಮಾಡುವ ಮೂಲಕ ಒಳ್ಳೆ ರೀತಿಯ ಮಾತನಾಡಿದ್ದಾರೆ. ಕರ್ನಾಟಕ ಭಾಗದ ಪ್ರಬಂಧ ಬೇರೆ ಬೇರೆ ಕಾರ್ಯವೈಖರಿಯಲ್ಲಿ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅವರಿಗೂ ದೇವರು ಇನ್ನಷ್ಟು ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಟ್ಟಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು, ನಮ್ಮ ಕ್ಷೇತ್ರದ ವಿಶೇಷವಾದಂಥ ಕಾರ್ಯಕರ್ತರಾಗಿ ಮಧೂರು ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಸ್ವಯಂ ಸೇವಕರನ್ನು ಉರಿದುಂಬಿಸಿ ಮಾರ್ಗದರ್ಶನ ಮಾಡಿಕೊಂಡು ಎಲ್ಲರೊಳಗೊಂದಾಗುವ ಮಂಕುತಿಮ್ಮ ಅನ್ನುವಂಥ ಸಂದೇಶದೊಂದಿಗೆ ಭಾಳಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸಿ ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಅವರಿಗೂ ಅವರ ಎಲ್ಲ ಕಾರ್ಯಕ್ಷೇತ್ರಕ್ಕೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿಕೊಂಡು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕೃಷ್ಣ ಪ್ಯಾಲೇಸ್ನ ಹಿರಿಯ ಮುತುವರ್ಜಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಕ್ಕೆ ತಾನು ಸಂಪಾದನೆ ಮಾಡಿದ ಒಂದಷ್ಟು ಮೌಲ್ಯವನ್ನು ಸಮಾಜಕ್ಕೆ ದಾರೆ ಎರೆಯುವುದರ ಮೂಲಕ ಉತ್ಕೃಷ್ಟವಾದಂಥ ಒಬ್ಬ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ವ್ಯಾವಹಾರಿಕ ಪ್ರಪಂಚದಲ್ಲಿ ವ್ಯವಹಾರನ ಮಾಡ್ತಾ ಮಹಾರಾಷ್ಟ್ರದಲ್ಲಿ ಒಳ್ಳೆಯ ಕೀರ್ತಿಯನ್ನು ಸಂಪಾದಿಸಿಕೊಂಡು ನಮ್ಮ ಈ ನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಹೋದಂಥ ಕೃಷ್ಣಣ್ಣನವರಿಗೂ ಇನ್ನಷ್ಟು ದೇವರು ಆರೋಗ್ಯ ಕೊಡಲಿ, ಅವರ ಸಂಸ್ಥೆ ಬೆಳಗುವಂತೆ. ಅವರ ಸಹಧರ್ಮಿಣಿ ಕೂಡ ಈ ವೇದಿಕೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡಿದರು. ಒಂದು ತಾಯಿ ಈ ದೇಶದ ಬಗ್ಗೆ, ಆ ಮಾತೃಶಕ್ತಿಯ ಬಗ್ಗೆ, ಮುಂದಿನ ಮಕ್ಕಳ ಆ ಬದುಕಿನ ಸಂಸ್ಕಾರದ ಬಗ್ಗೆ ಪರಿತಪಿಸಿಕೊಂಡು ಮಾತಾಡಿದಂಥ ಅವರ ಮಾತಿನ ತೊದಲು ನೋಡಿ ಭಾಳಷ್ಟು ಅರ್ಥಪೂರ್ಣವಾಗಿರುತ್ತದೆ. ಅವರ ಆ ಧೀಮಂತಿಕೆಗೆ ಆ ಮಹಾಗಣೇಶ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಬಂಧುಗಳೇ, ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಹಿಂದೂಗಳಲ್ಲಿ ಯಾರೇ ಇರಲಿ, ಯಾವ ಸಮುದಾಯವೇ ಇರಲಿ, ಎಲ್ಲರನ್ನೂ ಪ್ರೀತಿಸಿ. ಯಾರು ಕೇವಲ ಅಲ್ಲ, ನಿಮಗೆ ಏನು ಸಹಾಯ ಮಾಡಲಿಕ್ಕೆ ಕೂಡದಿದ್ದರೆ, ಏನು ಹೇಳಲಿಕ್ಕೆ ಕೂಡದಿದ್ದರೆ ಹಿರಿಯರನ್ನು ಪ್ರೀತಿಸಿ, ಮನೆಯಲ್ಲಿ ಇರತಕ್ಕಂಥ ಹಿರಿಯರ ಸೇವೆ ಮಾಡಿ, ಹಿರಿಯರನ್ನು ಗುರುತಿಸಿ, ನಿಮ್ಮ ಮಕ್ಕಳಿಗೆ ತಾತ ಮುತ್ತಜ್ಜಿ ತಂದೆ ಹಿರಿಯರು ಮಾಡಿದಂಥ ಸಾಧನೆಯನ್ನು ಮಕ್ಕಳಿಗೆ ತಿಳಿಯೇಳುವ ಪ್ರಯತ್ನ ಮಾಡಿ. ಹಿರಿಯರಿದ್ದರೆ ಮನೆಗೆ ಲಕ್ಷಣ, ಕಿರಿಯರಿದ್ದ ಮಕ್ಕಳು ಮನೆಗೆ ಶೋಭೆ. ಇದು ಎರಡು ಸನಾತನ ಹಿಂದೂ ಧರ್ಮದ ಶಕ್ತಿ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ, ಹಿರಿಯರನ್ನು ಗುರುತಿಸಿ, ಅವರ ದೇಹದಲ್ಲಿ ಶಕ್ತಿ ಕುಂದಿದಾಗ, ನಿಶಕ್ತಿ ಬಂದಾಗ ಅವರನ್ನು ತಾತ್ಸಾರ ದೃಷ್ಟಿಯಲ್ಲಿ ನೋಡಬೇಡಿ. ಇದೇ ಸನಾತನ ಹಿಂದೂ ಧರ್ಮದ ದೊಡ್ಡ ದೇವರು. ಅದನ್ನು ಉಳಿಸುವಂಥ ಪ್ರಯತ್ನದಲ್ಲಿ ನಾವು ಎಲ್ಲರಿಗೂ ಆ ಮದ್ದೂರು ಮದನಂತೇಶ್ವರ ಸಿದ್ಧಿವಿನಾಯಕ ಸದ್ಬುದ್ಧಿಯನ್ನು ಕೊಡಲಿ, ಸತ್ಪ್ರೇಮವನ್ನು ಕೊಡಲಿ, ಸದ್ಭಾವನೆಯನ್ನು ಕೊಡಲಿ, ಸಚ್ಚಿಂತನೆಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣೆಗೆ ಸಮರ್ಪಣೆ ಮಾಡಿ ಒಂದು ಹರಿನಾಮ ಸಂಕೀರ್ತನೆಯಲ್ಲಿ ಹೇಳಿ ನನ್ನ ಆಶೀರ್ವಚನ ಮುಕ್ತಾಯ ಮಾಡ್ತೇನೆ. ಬೋಲೋ ಬೋಲೋ ಸಬ್ ಮಿಲ್ ಬೋಲೋ ಓಂ ನಮಃ ಶಿವಾಯ. बोलो बोलो सब मिल बोलो ओम नमः शिवाय. 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 बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. जोट जटा में गंगाधारी, जोट जटा में गंगाधारी, त्रिशूलधारी डमरू बजावे, त्रिशूलधारी डमरू बजावे, ढम 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 डमरू बजावे, ढम 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 डमरू बजावे. घूंघटा दो नमः शिवाय, घूंघटा दो नमः शिवाय. ओम 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 नमः शिवाय. बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय.
ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. बोलो बोलो सब मिल बोलो ओम नमः शिवाय. बोलो बोलो सब मिल बोलो ಓಂ ನಮಃ ಶಿವಾಯ. ವಿಶೇಷವಾಗಿ ನಾಳೆ ನಡೆಯತಕ್ಕಂಥ ಮೂಡಪ್ಪ ಸೇವೆ ಭಾಳ ಅರ್ಥ ಇದೆ ಈ ಪದಕ್ಕೆ, ಭಾಳ ಮೌಲ್ಯ ಇದೆ ಈ ಪದಕ್ಕೆ, ಭಾಳ ಸಾತ್ವಿಕತೆಯ ಶಕ್ತಿಯ ಪ್ರಭಾವ ಇದೆ ಈ ಶಕ್ತಿಗೆ. ಬುದ್ಧಿ ಸಿದ್ಧಿಗೆ ಪ್ರಚೋದನೆಯನ್ನು ಕೊಟ್ಟಂಥ ದೊಡ್ಡ ಸೇವೆ ಇದು. ಆ ಮೂಡಪ್ಪ ಸೇವೆಯ ಆ ಭಗವಂತನ ದರ್ಶನ ಮಾಡಿದರೆ ಎಷ್ಟೋ ಜನ್ಮದ ಪಾಪಗಳನ್ನು ಕ್ಷಯಿಸುವಂಥ ಒಂದು ದೊಡ್ಡ ಶಕ್ತಿ ಇದೆ. ನಾಳೆ ನಡೆಯತಕ್ಕಂಥ ಮೂಡಪ್ಪ ಸೇವೆಯ ಆ ಭಗವದ್ ದರ್ಶನವನ್ನು ಎಲ್ಲರೂ ಪ್ರಾಪ್ತಿಸಿಕೊಳ್ಬೇಕು, ಅವನ ದರ್ಶನ ಮಾಡಬೇಕು. ದರ್ಶನ ಮಾಡಿ ನಿಮ್ಮ ಜೀವನದಲ್ಲಿ ಬರತಕ್ಕಂಥ ಎಲ್ಲ ತಾಮಸ ಪ್ರವೃತ್ತಿಗೆ ಕಡಿವಾಣ ಹಾಕಿ ಮಾತು ಹಿತವಾಗಿರಲಿ, ಮಿತವಾಗಿರಲಿ. ಇದರ ಅವಶ್ಯಕತೆ ಈ ಕಲಿಯುಗದಲ್ಲಿ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಮಾತಿನಲ್ಲಿ ಕಡಿವಾಣ ಹಾಕಿ ಹಿತ ಮಾತು ಮಿತ ಮಾತಿನೊಂದಿಗೆ ವಿಕೃತವಾದಂಥ ಮನೋಕಾಮನೆಗಳನ್ನು ಬಿಟ್ಟು ಭೋಗಸುಖದ ಲಾಲಸೆಯಲ್ಲಿ ಸ್ವಾರ್ಥದಲ್ಲಿ ತಮ್ಮ ಜೀವನವನ್ನು ಬಲಿ ಕೊಡದೆ ಸಮಾಜದಲ್ಲಿ ದೇಶವನ್ನು ಉಳಿಸುವಂಥ ಪ್ರಯತ್ನದಲ್ಲಿ, ಈ ದೇಶದ ಅಸ್ತಿತ್ವದಲ್ಲಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಬಂಧುಗಳು, ನಾವೆಲ್ಲ जटाकटाः सम्भ्रमभ्रमन्निलिम्पनिर्जरी विलोलवीचि वल्लरी विराजमानमूर्धनि धगद्धगद्धगज्ज्वलल्ललाटपट्टभावके किशोरचन्द्रशेखरे रतिप्रदक्षिणम् पञ्चसायकं नमन्निलिम्बनायकं सुधामयूखलेखया विराजमानशेखरं महाकपालि सम्पदे शिरोजटालः करालभालपट्टिका दगद्धगद्धगज्ज्वलद्धनञ्जयाहुतीकृत प्रचण्ड पञ्चसायके हराधरेन्द्रनन्दिनी कुचाग्रचित्रपत्रकार कल्पनैकशिल्पिनी त्रिलोचने रतिर्मम नवीनमेघमण्डली निरुद्धदुर्धरस्फुरद्गूनिशीतिनी तमप्रबन्धबद्धकन्दर निलिम्बनिर्झरीधरस्तनोतु कृत्तिसिन्धुर कलानिधानबन्धुर श्री
पुल्लनीलपङ्कज प्रपञ्चकारिमप्रभावलम्बिकण्टकन्दलि रुचिप्रबद्धकन्दरम् स्मरच्चिदं पुरच्चिदं भवच्चिदं मखच्चिदं गजच्चिदान्धकच्चिदं तमन्तकच्चिदं भजे अखर्व सर्वमङ्गला कलाकदम्बमञ्जरी रसप्रवाहमाधुरी विजृम्भणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्तकान्तकं त्वमन्तकान्तकं भजे ನನ್ನ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಸಂತೋಷ ಪಡುತ್ತೇನೆ. ಅನಿರೀಕ್ಷಿತವಾಗಿ ನನ್ನ ಯಜಮಾನರೊಂದಿಗೆ ಪ್ರತಿ ವರ್ಷ ನಾವು ಮದನಂತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ಇವತ್ತು ಮುಂಜಾನೆ ಅವರು ಹೊರಟಾಗ ನಾನು ಅವರೊಟ್ಟಿಗೆ ಬಂದೆ. ಅನಿರೀಕ್ಷಿತವಾಗಿ ಈ ವೇದಿಕೆಯನ್ನು ನೀಡಿದ್ದೀರಿ. ನಿಮಗೆಲ್ಲರಿಗೆ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಿರಿಯರ ಮುಂದೆ ಮಾತನಾಡುವಷ್ಟು ದೊಡ್ಡವಳಲ್ಲ ನಾನು. ಆದರೂ ಈಗಾಗಲೇ ಜಡ್ಜ್ ಸಾಹೇಬರು ಮಾತಾಡಿದ ಕೆಲವು ವಿಷಯಗಳನ್ನು ಆಪ್ತ ಸಮಾಲೋಚಕಿಯಾಗಿ ನಾನು ನೋಡಿದ ರೀತಿಯಲ್ಲಿ ಇವತ್ತಿನ ಯುವ ಜನಾಂಗ ನಮ್ಮ ಭಾರತದ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಿದ್ರೆ ನಾವು ಹೆಚ್ಚು ಹೆಚ್ಚು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವನ್ನು ಮೂಡಿಸಬೇಕಾಗ್ತದೆ. ಮಾತ್ರ ಅಲ್ಲ, ಅದೊಂದು ಯಾವುದೇ ಪ್ರಪಂಚದಲ್ಲಿ ಒಂದು ಶಕ್ತಿ ನಮ್ಮನ್ನು ಆಳ್ತಾ ಇದೆ ಅಂತ ಹೇಳೋದನ್ನು ನಂಬುವುದು ನಮ್ಮ ದೇಶದ ಜನರು ಮಾತ್ರ. ಭಾರತೀಯರು ನಾವು ಮಾತ್ರ ನಮ್ಮನ್ನು ಹಿಂದಿನ ಒಂದು ಶಕ್ತಿ ಆಳ್ತಾ ಇದೆ, ಆ ಶಕ್ತಿಗೆ ಅನುಗುಣವಾಗಿ ನಾವು ವರ್ತಿಸ್ತಾ ಇದ್ದೇವೆ ಅಂತ ಹೇಳುವುದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಕಾರ್ಯಪ್ರವೃತ್ತರಾಗುತ್ತೇವೆ. ಅಂತಹ ಸಂದರ್ಭದಲ್ಲಿ ಇವತ್ತಿನ ಸಮಾಜದಲ್ಲಿ ಈಗಾಗಲೇ ಜಡ್ಜ್ ಸಾಹೇಬರು ತಮಗೆ ಹೇಳಿದರು 4ರಿಂದ 11ಕ್ಕೆ ಕೋರ್ಟ್ಗಳ ಸಂಖ್ಯೆ ಹೆಚ್ಚಾಗಿದೆ ಅಂತೇಳಿ. ಅವರು ಆಪ್ತ ಸಮಾಲೋಚಕಿಯಾಗಿ ನಾನು ಕಂಡುಕೊಂಡಂತಹ ವಿಷಯ ಕೂಡ ಇದೆ. ನಮಗೆ ನಮ್ಮ ಹೆತ್ತವರು ಏನು ಸಂಸ್ಕಾರವನ್ನು ಕಲಿಸಿದ್ದಾರೆ, ನಾವು ಬೆಳೆದು ಬಂದ ರೀತಿಯನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಲಿಕ್ಕೆ ಎಲ್ಲಿ ನಾವು ಹಿಂದೆ ಬೀಳ್ತಿದ್ದೇವೋ ಅಂತ ಹೇಳುವಂತಹ ಒಂದು ಆತ್ಮಾವಲೋಕವನ್ನು ನಾವು ತಾಯಂದಿರು ಹೆಚ್ಚಾಗಿ ಮಾಡಿಕೊಂಡಾಗ ಬಹುಶಃ ಮುಂದಿನ ಪ್ರಜೆಗಳು ನಮ್ಮ ದೇಶದ ಸಂಸ್ಕೃತಿಯನ್ನು ನಾನು ಭಾವಿಸ್ತೇನೆ. ಇವತ್ತಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಯುವ ಜನಾಂಗದಲ್ಲಿ ಉತ್ತರ ಇದೆ. ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ದೇಶದ ಆಚಾರ ವಿಚಾರಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ನಮಗೆ ನಮ್ಮ ಹೆತ್ತವರು ಹೇಗೆ ಹೇಳಿಕೊಟ್ಟಿದ್ದಾರೋ ಅದನ್ನು ಅವರಿಗೆ ನಾವು ತಿಳಿಸುವುದರ ಮೂಲಕ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ, ನಮ್ಮ ಮಕ್ಕಳನ್ನು ನಾವು ಕೇವಲ ಒಂದು ಮೆಕ್ಯಾನಿಕ್ ಜೀವನಕ್ಕೆ ಒಡ್ಡುತ್ತಾ ಇದ್ದೇವೆ. ಅವರನ್ನು ಕೇವಲ ಒಂದು ಕೆಲಸಗಾರರನ್ನಾಗಿ ನಾವು ಬೆಳೆಸ್ತಾ ಇದ್ದೇವೆ ಹೊರತು ಅವರನ್ನು ಒಂದು ಒಳ್ಳೆಯ ಪ್ರಜೆಯನ್ನಾಗಿ ಬೆಳೆಸಲಿಕ್ಕೆ ನಾವು ಯೋಚನೆಯನ್ನು ಮಾಡ್ತಾ ಇಲ್ಲ. ಅದನ್ನು ತಿದ್ದಿಕೊಂಡು ನಾವು ನಮ್ಮ ಮಕ್ಕಳನ್ನು ಉತ್ತಮ ದಾರಿಯಲ್ಲಿ ತಂದಾಗ ಮುಂದೆ ನಮ್ಮ ದೇಶದ ಸಂಸ್ಕೃತಿ ಇವತ್ತು ಕೂಡ ನಮ್ಮ ಮನೆಗೆ ಅನೇಕ ನಾವೊಂದು ವಿಶೇಷ ಶಾಲೆಯನ್ನು ನಡೆಸ್ತೇವೆ. ಸಾಂದೀಪ ವಿಶೇಷ ಶಾಲೆ ಅಂತೇಳಿ ಸುಳ್ಯದಲ್ಲಿ ಒಂದು ವಿಶೇಷ ಶಾಲೆಯನ್ನು ನಡೆಸ್ತೇವೆ. ಆ ಶಾಲೆಗೆ ಭೇಟಿ ನೀಡಲಿಕ್ಕೆ ಬೇರೆ ಬೇರೆ ಪ್ರಪಂಚದಾದ್ಯಂತ ಬೇರೆ ಬೇರೆ ಜನರು ಅಲ್ಲಿನ ಆ ಮಕ್ಕಳಿಗೆ ನಾವು ಹೇಗೆ ತರಬೇತಿಯನ್ನು ನೀಡ್ತೇವೆ ಅಂತ ಹೇಳುವುದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಬಂದು ಅವರು ತಮ್ಮ ದೇಶದಲ್ಲಿ ಹೋಗಿ ಅದನ್ನು ಅಳವಡಿಸ್ಕೊಳ್ತಾರೆ. ಅವರಿಗೆ ನಮ್ಮ ದೇಶದ ಬಗ್ಗೆ ಇರುವಂತಹ ಒಂದು ಅಭಿಮಾನ,
ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಕುಟುಂಬ ವ್ಯವಸ್ಥೆಯ ಬಗ್ಗೆ ಇರುವಂತಹ ಅಭಿಮಾನ ಇವತ್ತು ನಮ್ಮ ದೇಶದ ಯುವ ಜನಾಂಗದಲ್ಲಿ ಕಂಡುಬರುತ್ತಾ ಇಲ್ಲ ಅಂತ ಹೇಳುವುದನ್ನು ನಾನು ಕೂಡ ಗಮನಿಸಿದ್ದೇನೆ. ಇದನ್ನು ನಾವೆಲ್ಲರೂ ಕೂಡ ಇಂತಹ ಸಂದರ್ಭಗಳಲ್ಲಿ ಹೆಚ್ಚು ಹೆಚ್ಚು ನಮ್ಮ ಮಕ್ಕಳನ್ನು ಕರೆತಂದು ಇಂತಹ ಸ್ವಾಮೀಜಿಗಳು ಬಂದು ಪ್ರವಚನ ನೀಡುವಂತಹ ಸಂದರ್ಭದಲ್ಲಿ ಏನು ಅನಿರೀಕ್ಷಿತವಾಗಿ ನನಗೆ ಈ ವೇದಿಕೆ ಈ ಒಂದು ದೇವರ ಅನುಗ್ರಹದಿಂದ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಬಹುಶಃ ತುಂಬ ಜನರು ಈಗಾಗಲೇ ಮಾತನಾಡಿದ್ದಾರೆ. ನಾನು ಕೂಡ ಒಬ್ಬ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ, ಒಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಇವತ್ತು ಆ ಕಾರ್ಯಕ್ರಮ ನಾಳೆ 3 ದಿವಸ ಹೊಸಮ್ಮ ದೇವಸ್ಥಾನ ಪಲ್ಲದಕ್ಕಲ್ಲಿ ಆಗ್ತಾ ಉಂಟು. ಇವತ್ತು ಈ ಕಾರ್ಯಕ್ರಮಕ್ಕೆ ಈ ದೇವರಿಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಾವು ಇಷ್ಟೊಂದು ಭವ್ಯವಾದ ಕಾರ್ಯಕ್ರಮ ಆಗ್ತದೆ ನಾನು ಮೊನ್ನೆಯಿಂದ ಕೇಳಿಕೊಂಡಿದ್ದೇನೆ. ನಾನು ಕೂಡ ಇಲ್ಲಿಯ ಭಕ್ತನಾಗಿ ಪ್ರತಿ ವರ್ಷ ಇಲ್ಲಿಗೆ ಬಂದು ದೇವರ ಅನುಗ್ರಹವನ್ನು ಪಡ್ಕೊಂಡು ಹೋಗ್ತಾ ಇದ್ದೇನೆ. ನಮ್ಮಿಂದಾದ ಸೇವೆಯನ್ನು ಮಾಡಿ ನಮಗೆ ಎಷ್ಟು ದೇವರು ಅನುಕೂಲ ಕೊಟ್ಟಿದ್ದಾರೆ. ಆದರೆ ನಾವು ನಮ್ಮಲ್ಲಿದ್ದ ಇಷ್ಟು ಭಾಗವನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಬಹುಶಃ ಪುನಃ ನಮಗೆ ಅದರಿಂದ ಹೆಚ್ಚು ದೇವರು ಅನುಗ್ರಹ ಮಾಡ್ತಾನೆ ಎಂಬುದೊಂದು ತಿಳಿದುಕೊಂಡಿದ್ದೇನೆ. ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಲಿಕ್ಕೆ ಕೂಡ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ನಾವು ಮಾಡುವ ಎಲ್ಲ ಕೆಲಸವನ್ನು ದೇವರು ನೋಡುತ್ತಾನೆ, ಅದಕ್ಕೆ ತಕ್ಕ ಪ್ರತಿಫಲವನ್ನು ನಮಗೆ ಕೊಡುತ್ತಾನೆ. ನಾವು ಯಾರಿಗೂ ತೊಂದರೆ ಮಾಡದೆ ಸ್ವಾರ್ಥಿಯಾಗದೆ ಬದುಕುವುದೇ ಬದುಕು ಅಂತ ಹೇಳಿಕೊಂಡು ಇವತ್ತು ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಆಗಬೇಕಿದ್ದರೆ ಈ ದೇವರ ಒಂದು ಕಾರ್ಯಕ್ರಮ ಇಲ್ಲಿ ಒಳ್ಳೆಯ ರೀತಿ ನಡೆಯಬೇಕಿದ್ದರೆ ಬಹುಶಃ ಅನೇಕ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸ್ವಯಂ ಸೇವಕರಿರಬಹುದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿಕ್ಕೆ
ಸಂಪೂರ್ಣ ನಮ್ಮನ್ನು ತೊಡಗಿಸಿಕೊಂಡಂಥ ಎಲ್ರಿಗೂ ನಾನು ಆ ದೇವರು ಅನುಗ್ರಹ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತು ಈ ಒಂದು ವೇದಿಕೆಯಲ್ಲಿ ನನಗೆ ಬರಲಿಕ್ಕೆ ಹೇಳಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ತೆ. ವಂದನೆಗಳು. ಇದೀಗ ಸಿಡಿ ಬಿಡುಗಡೆ ಗಜಶ್ಯಾನ್ ಎಂಬ ಸಿಡಿ ಬಿಡುಗಡಾ ಕಾರ್ಯಕ್ರಮ ಈಗ ನಡೆಯಲಿದೆ. ಅದರ ಕಾರ್ಯಕರ್ತರನ್ನು വേദിക്കയ്ക്ക് ആഹ്വാനിച്ചിದ್ದೇವೆ. ഇപ്പോൾ ഗജശ്യാൻ എന്ന ഒരു CD പ്രകാശനം ചടങ്ങാണ് നടക്കാൻ പോകുന്നത്. നമ്മുടെ മാണില മഠത്തിലെ സ്വാമിജി മോഹൻദാസ് പരമഹംസ സ്വാമിജി അവർകളാണ് ഈ CD പ്രകാശനം ചെയ്യുന്നത്. അണിയറ പ്രവർത്തകരെ സ്നേഹത്തോടെ വേദിയിലേക്ക് ക്ഷണിച്ചുകൊള്ളുന്നു. ഈ ഭക്തിഗാന CD-യിൽ ഭക്തിഗാനത്തിൻ്റെ സാഹിത്യം വിജയൻ കാട്ടുകുളങ്കര, സംഗീത സംവിധായകൻ കലാദേവി ഹരിദാസ് പാറപ്പള്ളി, ഗായകർ രഞ്ജിത്ത് റാം വെള്ളിക്കോത്ത്, പിന്നണിയിൽ പ്രവർത്തിച്ചവർ റീജിത്ത് വെള്ളിക്കോത്ത്, കോറസായി പാടിയിരിക്കുന്നത് ശ്രീലക്ഷ്മി, ശിവപ്രിയ രവീന്ദ്രൻ, ശ്രീലക്ഷ്മി രവീന്ദ്രൻ, അമയശ്രീ ബാബു, നൈവേദ്യ. ഈ CD പ്രൊഡ്യൂസ് ചെയ്തിരിക്കുന്നത് സുകുമാരൻ കളവയൽ, മനോഹര ಕುಂಡಡ್ಕ, ಮುರುಗೇಶನ್. ಇದೀಗ CD ಪ್ರಕಾಶನ ಬಿಡುಗಡೆ ಗಜಶ್ಯಾನ್ ಮಲಯಾಳ ಭಕ್ತಿಗೀತೆಯ CD ಪರಮ ಪೂಜ್ಯರಾದ ಶ್ರೀ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿಯವರು ಬಿಡುಗಡೆಗೊಳಿಸಿದ್ದಾರೆ. ಆ ಒಂದು CD-ಯನ್ನು ಪ್ಲೇ ಮಾಡಬೇಕಾಗಿ ശിവസുതനേ മധുരിലമരും എൻ ഗുരുവേ, ഗണപതിയേ ശിവസുതനേ മധുരിലമരും എൻ ഗുരുവേ, സപ്തസ്വരങ്ങളാൽ എൻ മനതാലത്തിൽ നറുമലരായി വന്നു. CD ಬಿಡುಗಡೆಗೊಳಿಸಿದಂತಹ ತಂಡದ ಎಲ್ಲ ಸದಸ್ಯರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಧಾರ್ಮಿಕ ಸಭೆಯ ಘನ ಅಧ್ಯಕ್ಷತೆ ವಹಿಸಿದ ಸತೀಶ್ ಕುಮಾರ್ ಆಳ್ವ ಇರಾ ಬಾಳಿಕೆ ಇವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತೇಳಿ ಆತ್ಮೀಯವಾಗಿ ವಿನಂತಿಸ್ತಾ ಇದ್ದೇವೆ. ಓಂ ಶ್ರೀ ಸಾಯಿರಾಮ್. ಕುಂಬ್ಳೆಸೀಮೆದ ಆರಾಧ್ಯವರೇ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರೇನ ಪಾದಪಜ್ಜೆ ಪತ್ತೊಂದು ಅಂಚನೆ ವೇದಿ ಕಡುಪುಣ ಕರ್ಮಯೋಗಿ ಮೋಹನ್ದಾಸ್ ಸ್ವಾಮಿಲೆ
ಬಗ್ಗೆ ಮಾತಿರುತ್ತಿರು ತುಳುನಾಡು ಒವ್ವೇ ದೇವಸ್ಥಾನ ಜೀರ್ಣೋದ್ಧಾರ ಬ್ರಹ್ಮಕಲಶ ಅವಡಾಂಡ ಐಟು ತನ್ನನ್ನು ತಾನೇ ಪೂರ್ತಿಯಾದ ತೊಡಗಿದ್ದ ಕರ್ಮಯೋಗಿ ಮೋಹನ್ ದಾಸ್ ಸ್ವಾಮಿಲ ಪಾದ ಪೂಜೆ ಪಾಡೊಂದು ಅಂಚನೆ ಇನಿ ಧಾರ್ಮಿಕತೆ ಭಾಷಣ ಬಂದ ಮಹಾಮತೆ ದಿಶಾ ಚೈತನ್ಯ ಮೆರೆಗಳ ತರೆದಗ ಒಂದು ವೇದಿಕೆ ಡಿಪ್ಪಣ ಮಾತ ಅತಿಥಿ ಗಣ್ಯರೇ ವೇದಿಕೆ ಮುಂಭಾಗಗಳು ಉಪ್ಪಣ ಪೂರ ಭಗವದ್ ಭಕ್ತರೇ ಬ್ರಹ್ಮಕಲಶ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರ ಪದಾಧಿಕಾರಿಗಳೇ ಅಂಚನೆ ಪತ್ರಕರ್ತ ಬಂಧುಗಳೇ, ನಿಜವಾದ ಇನಿತ ವೇದಿಕೆ ಯಾನ್ ಪಾಲು ಪಡೆಯವಣೆತ್ತು 2ನೇ ತಾರೀಕಿಗೆ ವೇದಿಕೆಗೆ ಎಂಕಿತ್ತು ಬರೆಯಬನ್ನಿದ್ದೇನೆ ಕೋಡೆ 3ನೇ ತಾರೀಕಿಗೆ ಎನ್ನ ಮಗಳು ಡಾಕ್ಟರ್ ಸಮೀಕ್ಷಣ ಮದ್ಮಿತನದಾದೆ 2ನೇ ತಾರೀಕಿಗೆ ಎಂಗೆ ಪಾಲು ಪಡೆಯ ರಾಯ್ಜಿ ಇನಿ ವೇದಿಕೆಗೆ ಎಂಕ್ಲನ ವಿಟ್ಟದ ಉದ್ಯಮಿ ಸಾಮಾಜಿಕ ಮುಂದಾಳು ಧಾರ್ಮಿಕತೆ ಹಿಡಿದು ಪೊಗರ್ತೆ ಪಡೆಯನ ರಾಧಾಕೃಷ್ಣ ನಾಯಕರಿಗೆ ನೀವು ವೇದಿಕೆ ಎತ್ತಿನ 6ನ ಒಟ್ಟಿಗೆ ಇನ್ನು ಬತ್ತದುಪ್ಪನಾಗ ಇನಿತ್ತ ಸಭಾಧ್ಯಕ್ಷನೇ ಎನ್ನ ಪಾಲಿಗೆ ಕೊರಿಯರೆ ಮಾತೆರೆಗಳಗ ಸಮಿತಿಗಳಿಗೆ ಅಭಿನಂದನೆ ಪಡ್ರೆ ಇಚ್ಛೆ ಪಡೋದು. ಪರಶುರಾಮ ಸೃಷ್ಟಿದ ಈ ತುಳುನಾಡು ಮೂಡಾಯಿ ಗಟ್ಟಡ ಸಂದದ ಬಡಕ ಬಡ್ಡೆ ಅರಬ್ಬಿ ಸಮುದ್ರದ್ದು ಬಡಕಾಯಿ ಬಾರ್ಕು ಸಂಗಮದ್ದು ಕಾಸರಗೋಡು ಚಂದ್ರಗಿರಿ ಸುದೇಟುಟ್ಪನ ಈ ತುಳುನಾಡು ಪ್ರತಿ ಒಂಜಿ ಊರದ ದೇವಸ್ಥಾನ ಅವಡು ದೈವಸ್ಥಾನ ಅವಡು ಗುತ್ತು ಬಾಳಿಕೆ ಬೀಡು ಆವಡ್ಪಡು ಅಲ್ಪದ ಅಷ್ಟಮಂಗಲ ಪ್ರಶ್ನೆ ಚಿಂತನಾನಾಗ ಆ ಪ್ರಶ್ನೆಡು ನಿವೃತ್ತ ರಾಶಿಡು ಸೃಕಾದ ಬರ್ಪುನೆ ಮಧೂರು ಪೋದು ಆ ಗಣಪತಿ ದೇವರಿಗೆ ಸೃಕ ಪೂಜೆ ಮಂತದು ಬಾಕಿ ಕೆಲಸ ಶುರು ಮಂಪಲೇಂದು ಅಂಚ ಪಂಡದು ಮಧೂರು ದೇವಸ್ಥಾನ ಕುಂಬ್ಳೈ ಸೀಮೆಗೆ ಸೀಮಿತ ಇಡೀ ತುಳುನಾಡಿಗೆ ಸೀಮಿತ ಪನ್ಪುನವು ಜಗಸ್ದಾಯ್ತನ ಎಂಗ್ಲಿ ಮಾತ್ರೆಗಳ ಆರಾಧ್ಯ ದೇವರೇ ಸುರುತಾದ ಮಧುರು ಸಿದ್ಧಿನಂಕರೆ ವರ್ಷಗೊರ ರಾಧಾಕೃಷ್ಣ ನಾಯಕರ ಪಲ್ಲೆಕನೆ ಪ್ರತಿವರೆಲ್ಲ ಎಂಕ್ಲ ಉರ್ದಕ್ಕೆಲ್ಲ ಈ ದೇವಸ್ಥಾನಕ್ಕೆ ಬತ್ತದ ಮುಲ್ಪ ಸೇವೆ ಪಂಡದ ಪಾಡುಪಡಬಹುದು. ಜೀರ್ಣೋದ್ಧಾರದ ಅಧ್ಯಕ್ಷರೇ ಅಧ್ಯಕ್ಷರ ಪದಾಧಿಕಾರಿಗಳ ಸಮಿತಿಯಾಗಲೇ 2-3 ಸಲ ವಿಟ್ಲ ಸೀಮೆಗೆ ಬತ್ತದ ಅಲ್ಪ ಸಭೆ ಮಂತೇರೆ ಆ ಸಭೆಟ್ಟು ಮುಲ್ಪದ ಬಗ್ಗೆ ಪೂರ ವಿವರಣೆ ಪಂಡೇರು ಆ ಸಭೆಟ್ಟು ವಿವರಣೆ ಪಂಡೆ ಬೊಕ್ಕ ಯಾನು ಉಂತದಪ್ಪ ಪಾತಿರ ಮಧೂರು ಜೀರ್ಣೋದ್ಧಾರ ನೆಕ್ ಅತನ ಜೀರ್ಣೋದ್ಧಾರ ಹಂತಡು ಮುಗಿತದ ಅದನ್ನ ಮುಕ್ತಾಯ ಹಂತಡು ಉಂಡ ಅತ್ತನ ನಿಕ್ಲೆಯ ಜೀರ್ಣೋದ್ಧಾರ ಸಂಬಂಧಪಟ್ಟದು ಎಂಕ್ಲ ವಿಟ್ಲ ಸೀಮೆದಕ್ಲೆ ದಾದ ನಿಕ್ಲೆ ಕೊರಡು ದುಡ್ಡದ ವ್ಯವಸ್ಥೆ ಇತ್ತನ ಐನಲ್ ಪಲ್ಲೆ ಅತ್ತನ ಹೊರಕಾಣಿದ ವಿಷಯ ಉವಾಲ ಪೋಡು ಪಲ್ಲದ ಪನ್ನಗ ಸಮಿತಿದಕ್ಕೆ ಆ ಸಮಯ ಪಂಡೆಂಚಂಡ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಒವೇ ರೀತಿಯ ಆರ್ಥಿಕ ಅಡಚಣೆ ಎಂಕ್ಲೆಗೆ ಇಜ್ಜಿ ಪ್ರತಿ ಊರದ ಪ್ರತಿ ಸೀಮೆದ ಪ್ರತಿ ಗ್ರಾಮದ ಅದಕ್ಕೆಲ್ಲ ಭತ್ತದ ಎಂಗ್ಲೆ ಪಾಲು ಪಡುವುದು ಬರೋಡನ್ನು ಪನ್ನ ವಿಷಯ ಪಂಡ ಅವೇ ರೀತಿ ಎಂಕ್ಲ ವಿಟ್ಲ ಸೀಮೆದ 18 ಗ್ರಾಮದ ಪೂರ್ಣ ಪ್ರಮಾಣದ ಪ್ರತಿ ಇಲ್ಲಲ್ದಕ್ಲ ನೆಕ್ಕೆ ಇಲ್ಲಿ ಪಾಲ್ಪಡೋದು ಉಳ್ಳೇರೆ ಆಯ್ತ ಜೊತೆಗೆ ಪ್ರತಿ ಇಲ್ಲಲ್ದಕ್ಲ ನೆಕ್ಕೆ ಹೊರಕಾಣಿ ಕೊಡ್ದು ರಾಧಾಕೃಷ್ಣ ನಾಯ್ಕರ್ಲ ಎಂಗ್ಲ ವೇದಿಕೆ ಉಳ್ಳೇರೆ ಪರಮ ಪೂಜ್ಯ ಮೋಹನ್ ದಾಸ್ ಸ್ವಾಮಿನ್ಲ ನೇತೃತ್ವಡು ಎಂಗ್ಲ ವಿಟ್ಲ ಸೀಮೆಡೆ ಆ ಬೃಹತ್ ಹೊರಕಾಣಿಕೆಲ ಈಡೆ ಸಂದಾಯ
ಹಲೋ, ಒಂದು ಸೂಚನೆ. KL 60L 6759 ಕಾರನ್ನು ಆದಷ್ಟು ಬೇಗ ವೇದಿಕೆ 2ರ ಹಿಂದಿನಿಂದ ತೆರವುಗೊಳಿಸಬೇಕು. ಸೂಚನೆ ಪುನೊಮ್ಮೆ, KL 60L 6759 ಕಾರನ್ನು ಆದಷ್ಟು ಬೇಗ ವೇದಿಕೆ 2ರ ಹಿಂದಿನಿಂದ ತೆರವುಗೊಳಿಸಬೇಕು. ಧನ್ಯವಾದ. आनन्दामृताकर्षिणि अमृतवर्षिणि आनन्दामृताकर्षिणि 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 हरादि पूजिते शिवे भवानि आनन्दामृताकर्षिणि अमृतवर्षिणि हरादि पूजिते शिवे भवानि श्रीनन्दनादि संरक्षिणि Gracias.
ಮಹಾದೇವ 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 ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಕೇಳವ್ವ ನಾನೊಂದ ಕನಸ ಕಂಡೆ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ಅಕ್ಕ ಕೇಳವ್ವ ನಾನೊಂದ
ಯಾವುದೇ ರೀತಿಯ ಕೊರತೆ ಇಲ್ಲದೆ ಬಹಳ ವಿಶೇಷವಾಗಿ ಒದಗಿ ಬಂದು ಆ ಮಹಾದೇವಿಗೆ ಸಿದ್ಧವಾಗಿ ಮಾಡಿಕೊಡಬೇಕು ಅಂತ ಆ ಮಹಾಗಣಪತಿಯವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹೇಶಂ ಅನೇಕಂ ತತ್ತಕಾರಾಮೇಕಂ ಭಾವಮೇ.
ಇದುವರೆಗೆ ಗೌರಿತನಯ ವೇದಿಕೆಯಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಗಾನ ಸರಸ್ವತಿ ಕಲಾಶಾಲೆ ಪುತ್ತೂರು ಇವರಿಗೆ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಭರತನಾಟ್ಯ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ವಿದುಷಿ ಶಾರ್ವರಿ ವಿ ಮಯ್ಯ ಮಂಗಳೂರು. ಇವರಿಗೆ
ಮುನೀಂದ್ರ ಗಣನುತ ಶಿವಶಂಕರ ಮಾನಸ ನಿಲೀಯಮಾನಂ ಸ್ಕಂದ್ರೀಲಯ ಸಮನ್ವಿತ ಗಂಧರ್ವತಾರಂ ಗರಾಣ ಹೇಯಮಾನಂ ದೀನ ಜನ ಮಂದಾರ ಅನುಪಮ ದಿವ್ಯ ಕಳೇಬರ ಸ್ವಭಾಯಮಾನಂ ಆಸಮಾನಂ ಅಸಮಾನಂ ಭಜಮಾನಂ ಭಕ್ತ ಜನ ಸನ್ಮಾನಂ ಪಾಮಗಮಾರಿ ಸರಿ ಸಕದಣ ಕುಕಿಣ ಕುಕಿಣ ತಡಂ ಕುದಕ ಪಾಮಗಮಾರಿ ಸರಿ ಸಕದಣ ಕುಕಿಣ ಕುಕಿಣ ತಡಂ ಕುದಕ ಪಾಮಗ ಮರಿ ಸರಿ ಸಕದಣ ಕುಕಿಣ ಕುಕಿಣ ತಡಂ ಕುದಕ ಪಮಗ ಮರಿ ಸರಿ ಸಕದಣ ಕುಕಿಣ ಕುಕಿಣ ತಡಂ ಕುದಕ ಪಾಮಗ ಮಾರಿ ಸರಿ ಸಕದಣ ಕುಕಿಣ ಕಿಣ
ಧಣಂ ಕುದಗ ಪಾಮಗ ಮಾರಿ ಸನಿ ಸನಿ ಸ ಗದಣ ಕುಕಿಣ ಕುಕಿಣ ಧಣಂ ಕುದಗ ಪಾಮಗ ಮಾರಿ ಸನಿ ಸನಿ ಸ ಗಣ ಕುಕಿಣ ಕಿಣ ಧಣಂ ಕುದಗ ಪಾಮಗ ಮಾರಿ ಸನಿ ಸರಿ ಸ ಗದಣ ಕುಕಿಣ ಕುಕಿಣ ಧಣಂ ಕುದಗ ಪಾಮಗ ಮಾರಿ ಸನಿ ಸರಿ ಸ ಗದಣ ಕುಕಿಣ ಕುಕಿಣ ಧಣಂ ಕುದಗ ಧೀನುತ ಧೀನುತ ತದಾ ತಾಂ ಧಣಂ ತದಿತಾ ದಗ ಧಣಂ ಧಣಂ ತರಿದೇ ತಾಂ ಧಣಂ ತದಿತ ಕದ ತದಿ ಧಣ 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 ಧಿಮಿ 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 ಕಿಟ 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 ಜೊಡು 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 ವಿಧಿ ಪದನುದ ಪದ ಸರಸಿಜ ಮಗ ಪಮನಿಪ ಮದ ಗದ ನಿಪಂ ಮದ ಗದಿ ಮುಖಂ ಪ್ರಣವಹಿತಜಂ ಅಜಿತಂ ಅನಘಂ ಶುಭಗಂ ಫಲಗಂ ಕನಕಾಂಬರಧರಣಂ ಏಕರಧನಂ ತದ್ದಿತ್ತಕ ಜಡಂ ತದಿತ ತಕದಿ ತಕ ಜಡಂ ತದಿತ ತಕ ತಕ ಜಡಂ ತದಿತ ತಕದಾ ತದ್ದಿತ್ತಕ ಜಡಂ ತದಿತ ತಕದಿ ತಕ ಜಡಂ ತದಿತ ತಕ ತಕ ಜಡಂ ತದಿತ ತಕದಾ ಸಿದಾಕಾರ ಮೂಲಾಕಾರ ಓಂಕಾರ ಗಜವದನಂ ಪದನಂ ಪರಮಾನಂದನರ್ತನ ಗಣಪತಿ ಪಾವಯೇ ಪಾವಯೇ ಪಾವಯೇ
जटाटवीगल जल जटाटवीगल जल प्रवाह पावित स्थले जटाटवीगल जल प्रवाह पावित स्थले कलेवलम्ब्यलम्बिता भुजङ्गतुङ्गमालिकाम् गलेवलम्ब्यलम्बिता भुजङ्गतुङ्गमालिका ढम 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 निनादव ढम ढम निनादव डमर्वयं ढम 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 निनादव ढमर्मय निनादव ढमर्मयं चकार चण्डताण्डवो चकार चण्डताण्डवो तनो तुन शिव शिवं चकार चण्डताण्डवं तनो तुन शिव शिवम् जटाकटाह सम्भ्रम भ्रमन्निलिम्प निर्झरे
कटाह संभ्रम भ्रमन्निलिम्प निर्झरि विलोल वीचि वल्लरि विराजमान मूर्धनि विलोल वीचि वल्लरि विराजमान मूर्धनि धग 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 ज्वलल्ललाट पट्ट पावके धग 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 ज्वलल्ललाट पट्ट पावके किशोर चन्द्रशेखरे प्रतीक्षणं मम किशोर चन्द्रशेखरे प्रतीक्षणं मम जटाकटाह संभ्रम भ्रमन्निलिम्प निर्झरि विलोल वीचि वल्लरि विराजमान मूर्धनि धग 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 ज्वलल्ललाट पट्ट पावके किशोर चन्द्रशेखरे प्रतीक्षणं मम धराधरेन्द्र नन्दिनी विलास बन्धु बन्धुरा धराधरेन्द्र नन्दिनी विलास बन्धु बन्धुर स्फुरत् दिगन्त संतति प्रमोदमान मानसे स्फुरत् दिगन्त संतति प्रमोदमान मानसे कृपा कटाक्ष धोरणि निरुद्ध दुर्धरापदि कृपा कटाक्ष धोरणि निरुद्ध दुर्धरापदि क्वचित् दिगम्बरे मनो विनोदमे तु वस्तुनि क्वचित् दिगम्बरे मनो विनोदमे तु वस्तुनि सर्वमङ्गला
ಕಲಾಕದಂಬ ಮಂಜರಿ ಅಗರ್ವ ಸರ್ವ ಮಂಗಲ ಕಲಾಕದಂಬ ಮಂಜರಿ ರಸ ಪ್ರವಾಹ ಮಾಧುರಿ ವಿಜೃಂಭಣಾ ಮಧುವ್ರತಂ ರಸ ಪ್ರವಾಹ ಮಾಧುರಿ ವಿಜೃಂಭಣಾ ಮಧುವ್ರತಂ ಅಗರ್ವ ಸರ್ವ ಮಂಗಲ ಕಲಾಕದಂಬ ಮಂಜರಿ ರಸ ಪ್ರವಾಹ ಮಾಧುರಿ ವಿಜೃಂಭಣಾ ಮಧುವ್ರತಂ ಸ್ಮರಾಂತಕಂ పురాంతకం భవాంతకం మఖాంతకం స్మరాంతకం పురాంతకం భవాంతకం మఖాంతకం గజాంతకాంధకాంతకం తమంతకాంతకం భజే అంతకాంతకం భజే అంతకాంతకం భజే అంతకాంతకం భజే ಮುಂದಿನ ಹಾಗೂ ಕೊನೆಯ ಪ್ರಸ್ತುತಿ ಸ್ವಾತಿ ತಿರುನಾಳ ಅವರ ಒಂದು ಸುಂದರ
ತಕ್ಕ ತದ್ಧೀಂ ತರಿಗಿಡತಗದ ಧೀ ತಕ್ಕ ದಿಕ್ಕು ತದ್ಧೀಂ ತರಿಗಿಡತಗದ ರೀ ಜೋ ನು ರ ರೀ ಜೋ ನು ರ ರೀ ಜೋ ನು ತತ್ತಿ ಜೊಣ್ಣು ರದ್ಧೀಂ ತರಿಗಿಡತಗದ ಧೀ ತಕ್ಕ ತದ್ಧೀಂ ತರಿಗಿಡತಗದ ತದ್ಧೀ ತಕ್ಕ ದಿಕ್ಕು ತದ್ಧೀಂ ತರಿಗಿಡತಗದ ತದಿತ್ತ ಝಂ 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 ತತ್ತಿ ಮಿತ್ತ ಝಂ 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 ತತ್ತಿ ಕಿಟ್ಟ ಝಂ 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 ಚರಿಗಿಡತಗ ಝಿಮಿಗಿಡತಗ ಚರಿಗಿಡತಗ ಜೊಣ್ಣು ಗಿಡತಗ ತತ್ತ ದಿತ್ತ ಝಂ 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 ತತ್ತಿ ಮಿತ್ತ ಝಂ 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 ತತ್ತಿ ಕಿಟ್ಟ ಝಂ 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 ಚರಿಗಿಡತಗ ಝಿಮಿಗಿಡತಗ ಚರಿಗಿಡತಗ ಜೊಣ್ಣು ಗಿಡತಗ ತತ್ತ ದಿತ್ತ ತರ್ರಿ ತತ್ತಿ ಮಿತ್ತ ಧಿಮ್ಮಿ ತಜ್ಜೊಣ್ಣು ತ ಜೊಣ್ಣು ತಕ್ಕಿಟ್ಟ ತ ಕಿಟ್ಟ ತತ್ತರಿ ತತ್ತರಿ ತತ್ತಿಮಿತ ದಿಮ್ಮಿ ತಜ್ಜೊಣ್ಣು ತ ಜೊಣ್ಣು ತಕ್ಕಿಟ್ಟ ತ ಕಿಟ್ಟ ತ ದಿಂಗಿಣ್ಣ ತುಂಗ ತತ್ತಿಂಗಿಣ್ಣ ತುಂ ತತ್ತಿಂಗಿಣ್ಣ ತುಂ ತತ್ತಿಂಗಿಣ್ಣ ತುಂ ತಾಂ 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 ತ ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತಾಂ 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 ತಾ ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತತ್ತಗಿಡತಗ ತರಿಗಿಡತುಂ भोगीन्द्रशायिनं पुरुकुशलदायिनं पुरुषं शाश्वतं कलये 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 वागीश गौरीश वागीश गौरीश वासवाद्यमर वागीश गौरीश वासवाद्यमर परिवाराभिवन्दित पदं पतनाभं गोविन्द्रशायिनं पुरुकुशलदायिनं पुरुषं शाश्वतं कलये भोगीन्द्रशायिनं कलितनुति सन्न्यासि भजनागीत सुललिताकारमहितं
परिसरोज्ज्वलपद्मतीर्थादि खण्डिताशेषदुरितम् कलशोद्भवान्वित महेन्द्रकूटवर मलयाचलेन्द्र विनुतम् कलदमनवञ्चि मार्ताण्डवर्मा कलित काञ्चनविमानलसितं पद्मनाभं गोविन्द्रशायिनम् ललितमुखि सन्न्यासि भजनानुगुणविहित सुललिताकारमहितम् कलितमुखि सन्न्यासि भजनानुगुणविहित सुललिताकारमहितम् कलुषहर परिसरोज्ज्वलपद्मतीर्थादि खण्डिताशेषदुरितम् कलुषहर परिसरोज्ज्वलपद्मतीर्थादि खण्डिताशेषदुरितम् कलशोद्भवान्वित महेन्द्रत्रिकूटवरमलयाचलेन्द्रविनुतम् कलशोद्भवान्वित महेन्द्रत्रिकूटवरमलयाचलेन्द्रविनुतम् कलदमनवञ्चि मार्ताण्डवर्मा कलित काञ्चनविमानलसितम् कलदमनवञ्चि मार्ताण्डवर्मा कलित काञ्चनविमानलसितम् पद्मनाभं वसदसमापनिरमप निरसमसब्द समच्च दसद्धि दपद्द दस सम 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 मददस ददस दस सममप ममप मप ममस ममस मसम स ममस ममस मसनिद्द मपम पद पदस पद्मनाभं गोविन्द्रशायिनं कुरुकुशलदायिनं पुरुषं शाश्वतं कलये गोविन्द्रशायिनं
പിന്നെയല്ലേ ഇന്നലെ പറഞ്ഞിട്ടില്ലേ അത് പറഞ്ഞ തെറ്റത് കുറച്ച് കുറവ് കാണുന്നുണ്ടല്ലോ ശ്രദ്ധിച്ചോ
ವಂದನೆಗಳು. ಮುಂದೆ ವೇದಿಕೆಯಲ್ಲಿ ಶಿವಪಾದ ನೃತ್ಯಾಲಯ ಕೋಜಿಕೋಡ್ ಇದರ ಶಿಷ್ಯರಾದಂತಹ ಮಿಶಿತಾ ಪ್ರಸೂ ಇವರು ಸಾದರಪಡಿಸುವಂತಹ ಭರತನಾಟ್ಯ ಕಾರ್ಯಕ್ರಮ. பாலும் தெளித்தேனும் பாகும் பருப்புமிவை நாளும் கலந்துனக்கு நான் தருவே கோலம் செய்துங்க கரிமுகத்து தூமணியே நீ எனக்கு சங்கத்தமிழ் மூன்றும் தா நீ எனக்கு சங்கத்தமிழ் மூன்றும் தா கோலம் செய்துங்க கரிமுகத்து தூமணியே முதல் பொருளாய் விளங்கும் வல்லப கணபதியே காரியம் யாவிலும் முதல் பொருளாய் விளங்கும் வல்லப கணபதியே காரியம் யாவிலும் முதல் பொருளாய் விளங்கும் வல்லப கணபதியே முதல் பொருளாய் விளங்கும் வல்லப கணபதியே காரியம் யாவிலும் முதல் பொருளாய் விளங்கும் வல்லப கணபதியே தச்சம் தக்கச்சம் தக்கிட்டச்சம் தா தி கிடதும் தச்சம் தக்கச்சம் தக்கிட்டச்சம் தா தி கிடதும் தச்சம் கிடதும் தச்சம் முதல் பொருளாய் விளங்கும் வல்லப கணபதியே தாயையௌ
வரகுணதிதியே அருள் தருவாயே தாயையை கைலாயம் சேர்த்த வரகுணதிதியே அருள் தருவாயே தாயையை கைலாயம் சேர்த்த வரகுணநிதியே அருள் தருவாயே தாயையே 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 கைலாயம் சேர்த்த வரகுணநிதியே அருள் தருவாயே சாமி வீசத பதனி பதி பப மபரவதானி வீச மாமரி நிரீச நீசாரி மரிச நிரீசரி ரத பதனி பப பரி பவதானி வீச சானி ரீசத பதனி பரி பப பவதபதானி ரீச மாரிச நிரீச தேசரி மரிச நிரீசரி ரத பதனி பப பரி பப சானி ரீச அம்மை அப்பனே அகிலவுமென்றாய் ஊற்றூற்றி நீலே பலவும் வந்தாய் ஞான பழவது நீயே தீராய் ஞான முதல்வனே நாடி போவே காரியம் யாவிலும் முதல் பொருளாய் விளங்கும் வல்லவர் கணபதியே தரிசனம் தாராயோ சுதர்சனம் உண்ட பெருமாளே 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 ஓம் ஏகதந்தாய வித்மஹே பாமா பரி மரி சரி சரி மரி சரி சரி மப மரி சிந்தூர கணபதியே நலமூடன் தரிசனம் தாராயோ சுதர்சனம் உண்ட பெருமாளே வக்ரதுண்டாய தீமஹி நீசாரி மரிச நிரிசத பத நிரிசப விபமப உன்னை சரணடைந்து வந்தேன் தோப்ப கரணமிட்டு வந்தேன் நீ உன்னை சரணடைந்து வந்தேன் தோப்ப கரணமிட்டு வந்தேன் நீ தரிசனம் தாராயோ சுதர்சனம் உண்ட பெருமாளே தன்னோதந்தி பிரச்சோதயாத்
ಪ ಧನಿ ಪ ಮರಿ ಮರಿ ಧನಿ ಧ ಮರಿ ಪ ಮರಿ ಪ ಧನಿ ರಿ ಧನಿ ಧ ನಿ ಧ ಮರಿ ಧನಿ ನಿ ಧನಿ ಧನಿ ಧ ಪದ ಧನಿ ಧನಿ ಧ ಮರಿ ಧನಿ ವ ಧನಿ ಪ ಧನಿ ಪ ಮ ಮರಿ ಮರಿ ಧನಿ ಧನಿ ಮರಿ ಧ ನಿ ಮ ಪರಿ ಧ ದರ್ಶನಂ ತಾರಾಯೋ ಸುದರ್ಶನಂ ಕುಂಡ ಪೆರುಮಾಳೆ ದರ್ಶನಂ ತಾರಾಯೋ ಆನಂದ ಗಣಪತಿಯೇ ಆನಂದ ಗಣಪತಿಯೇ गजाननं भूतगणादि सेवितम् गजाननं भूतगणादि सेवितम् कपित्थजम्बूफल सारभक्षितम् उमासुतम् शोक विनाशकारणम् विघ्नेश्वर पादपङ्कजम् मूषकवाहन मोदकहस्तम् चामरकर्ण विलम्बितसूत्रम् वामनरूप महेश्वर पुत्रम् विघ्न विनाशक पाद नमस्ते विघ्न विनाशक पाद नमस्ते महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दित महागणपतिम्
ಆದಿವಂದಿತ ಮಹಾಗಣಪತಿ ಮನಸಾ ಸ್ಮರಾಮಿ ಹಲೋ. ಇಲ್ಲಿವರೆಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸಾನ್ವಿ ಕಿರಣ್, ನಿಶಿತಾ ಪ್ರಸೂನ್ ಎಕ್ಕೂರು ಇವರು. ಇವರಿಗೆ ಬ್ರಹ್ಮಕಲಶ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇವರಿಗೆ ಕಿರುಕಾಣಿಕೆಯನ್ನು ಮತ್ತು ಸ್ಮರಣಿಕೆಯನ್ನು ನೀಡಲು ನಮ್ಮ ಕಲ್ಚರಲ್ ಸಮಿತಿಯ ಸುಮನಾ ಅಡಿಗ, ಕವಿತಾ ರಂಜಿತ್ ಮತ್ತು ವಿದ್ಯಾ ಟೀಚರ್ ಇವರನ್ನು ಕೇಳಿಕೊಳ್ತಾ ಇದ್ದೇವೆ. ಮದನಂತೇಶ್ವರ ದೇವರ ಈ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಈ ಸುಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ನೀಡಿ ನಮ್ಮನ್ನು ಮನರಂಜಿಸಿದ ಇವರಿಗೆ ಅನಂತ ಧನ್ಯವಾದಗಳು. ಇದೀಗ ಕಲ್ಚರಲ್ ಸಮಿತಿಯ ಸುಮನಾ ಅಡಿಗ, ಕವಿತಾ ರಂಜಿತ್ ಮತ್ತು ವಿದ್ಯಾ ಟೀಚರ್ ಇವರು ಬ್ರಹ್ಮಕಲಶೋತ್ಸವದ ಸ್ಮರಣಿಕೆಯನ್ನು ನೀಡುತ್ತಾ ಇದ್ದಾರೆ. ಇವರಿಗೆ ಇನ್ನು ಮುಂದೆಯೂ ಇಂತಹ ಉತ್ತಮ ವೇದಿಕೆಗಳು ದೊರಕಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಧನ್ಯವಾದಗಳು. ಮುಂದಿನ ನೃತ್ಯ ಕಾರ್ಯಕ್ರಮ ಕುಮಾರಿ ಮಾನಸ ಎಂಜೆ ಮತ್ತು ಕುಮಾರಿ ಸನ್ನಿಧಿ ಎಂಜೆ ಇವರಿಂದ. ಇವರು ಆದಷ್ಟು ಬೇಗನೆ ತಮ್ಮ ಕಾರ್ಯಕ್ರಮವನ್ನು ಆರಂಭಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಏಕೆಂತಲೇ ಇದೀಗಲೇ ಕಾರ್ಯಕ್ರಮವು ಅರ್ಧ ಗಂಟೆ ತಡವಾಗಿ ನಡೆಯುತ್ತಾ ಇದೆ. ದಯವಿಟ್ಟು ಎಲ್ಲ ಕಾರ್ಯಕ್ರಮವನ್ನು ನೀಡುವಂತವರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ.
दीपार्चने दिव्य गणपति कोटि कोटि नमन निनगे महागणपति लक्ष लक्ष दीपार्चने दिव्य गणपति महागणपति दिव्य गणपति महागणपति
वाचनि दिव्य गणपति महागणपति दिव्य गणपति महागणपति प्रणवालय पाहि परिपालय परमेशी कमलालय श्रीदेवी कुरिपिंचवे करुणाम्बुरासी धीं तारा जतुलतो गतुलतो नाम शतं मूल नतुलतो ना पैननी चूपु आपेला నివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీం తానా జతులతో ప్రాణమే నాట్యం చేసే గతులతో నామ శతం మూల నతులతో నా పైన నీ చూపు ఆపేలా శరణంతినే జనని నాద వినోదిని భువన పాలినివే అనాథ రక్షణ నీ విధి కాదటే మొరవిని చేరవటే
ದೇವರನ್ನು ಮುಟ್ಟುವಣೆ गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणा
गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय गणेशाय धीमहि चतुराय गानप्राणाय गानान्तरात्मने गानोत्सुखाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुणवे गुणगुरवे गुरुदैत्यकलाक्षेत्रे गुरुधर्मसमाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतस्तोत्राय धीमहि गूढगुल्भाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ग्रन्थगीताय ग्रन्थगेयाय ग्रन्थात्मरात्मने गीतलीनाय गीताशयाय गीतवाद्यपठवे गेयचरिताय गायकवराय गन्धर्वप्रियकृते गायकाधीनविग्रहाय गङ्गाजलप्रणयवते गौरीस्तनन्दनाय गौरी हृदयनन्दनाय गौरभानुसुताय गौरी गणेश्वराय गौरी प्रणयाय गौरी प्रणवाय गौरभावाय धीमहि गोसहस्राय गोवर्धनाय गोपगोमाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि
ಥ್ಯಾಂಕ್ ಯು. ಧನ್ಯವಾದಗಳು. மாடு மேய்க்கும் கண்ணே நீ போக வேண்டாம் சொன்னேன். 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 காய்ச்சின பால் தரே கற்கண்டு சீனி தரே. காய்ச்சின பால் தரே கற்கண்டு சீனி தரே. கை நிறைய வெண்ணெய் தர வெயிலிலே போக வேண்டாம். காய்ச்சின பால் தரே கற்கண்டு சீனி தரே. கை நிறைய வெண்ணெய் தர வெயிலிலே போக வேண்டாம். மாடு மேய்க்கும் கண்ணே நீ போக வேண்டாம் சொன்னேன். மாடு மேய்க்கும் கண்ணே நீ போக வேண்டாம் சொன்னேன். காய்ச்சின பால் வேண்டாம் கல்கண்டு சீனி வேண்டாம். காய்ச்சின பால் வேண்டாம் கல்கண்டு சீனி வேண்டாம். உல்லாசமாய் மாடு மேய்த்து ஒரு நொடியில் திரும்பிடுவேன். உல்லாசமாய் மாடு மேய்த்து ஒரு நொடியில் திரும்பிடுவேன். காய்ச்சின பால் வேண்டாம் கல்கண்டு சீனி வேண்டாம். உல்லாசமாய் மாடு மேய்த்து ஒரு நொடியில் திரும்பிடுவேன். போக வேண்டும் தாயே தடை சொல்லாதே நீயே. போக வேண்டும் தாயே தடை சொல்லாதே நீயே. யமுனா நதி கரையில் எப்பொழுதும் கள்வர் பயம். யமுனா நதி கரையில் எப்பொழுதும் கள்வர் பயம். கள்வர் வந்து உன்னை அடித்தால் கலங்கிடுவாய் கண்மணியே. கள்வர் வந்து உன்னை அடித்தால் கலங்கிடுவாய் கண்மணியே. யமுனா நதி கரையில் எப்பொழுதும் கள்வர் பயம். கள்வர் வந்து உன்னை அடித்தால் கலங்கிடுவாய் கண்மணியே. மாடு மேய்க்கும் கண்ணே நீ போக வேண்டாம் சொன்னேன். கள்வனுக்கோ கள்வருண்டோ கள்வனுக்கோ கள்ளருண்டோ கண்டதுண்டோ சொல்லும் அம்மா. கள்வனுக்கோ கள்ளருண்டோ கண்டதுண்டோ சொல்லும் அம்மா. கள்வர் வந்து என்னை அடித்தால் கண்ட துண்டம் செய்திடுவேன். கள்வர் வந்து என்னை அடித்தால் கண்ட துண்டம் செய்திடுவேன். கள்வனுக்கோ கள்ளருண்டோ கண்டதுண்டோ சொல்லும் அம்மா. கள்வர் வந்து என்னை அடித்தால் கண்ட
துண்டம் செய்திடுவேன். போக வேண்டும் தாயே தடை சொல்லாத நீயே. கோவர்தனகிரியில் கோரமான மிருகம் உண்டு. கோவர்தனகிரியில் கோரமான மிருகம் உண்டு. கரடி புலிகள் கண்டால் கலங்கிடுவாய் கண்மணியே. கரடி புலிகள் கண்டால் கலங்கிடுவாய் கண்மணியே. கோவர்தனகிரியில் கோரமான மிருகம் உண்டு. கரடி புலிகள் கண்டால் கலங்கிடுவாய் கண்மணியே. ஆடு மேய்க்கும் கண்ணே நீ போக வேண்டாம் சொன்னேன். காட்டு மிருகங்களெல்லாம் என்னை கண்டால் ஓடி வரும். காட்டு மிருகங்களெல்லாம் என்னை கண்டால் ஓடி வரும். கூட்டம் கூட்டமாக வந்தால் வேட்டையாடி ஜெயித்திடுவேன். கூட்டம் கூட்டமாக வந்தால் வேட்டையாடி ஜெயித்திடுவேன். காட்டு மிருகங்களெல்லாம் என்னை கண்டால் ஓடி வரும். கூட்டம் கூட்டமாக வந்தால் வேட்டையாடி ஜெயித்திடுவேன். போக வேண்டும் தாயே தடை சொல்லாத நீயே. போக வேண்டும் தாயே தடை சொல்லாத நீயே. பட்சம் உள்ள நந்தகோபர் பாலன் எங்கே என்று கேட்டால், பட்சம் உள்ள நந்தகோபர் பாலன் எங்கே என்று கேட்டால் என்ன பதில் சொல்வேனடா என்னுடைய கண்மணியே. என்ன பதில் சொல்வேனடா என்னுடைய கண்மணியே. பட்சம் உள்ள நந்தகோபர் பாலன் எங்கே என்று கேட்டால் என்ன பதில் சொல்வேனடா என்னுடைய கண்மணியே. ஆடு மேய்க்கும் கண்ணே நீ போக வேண்டாம் சொன்னேன். பாலரோடு வீதியிலே பந்தாடுறான் என்று சொல்லு. பாலரோடு வீதியிலே பந்தாடுறான் என்று சொல்லு. தேடிய நீ வருகையிலே ஓடி வந்து நின்றிடுவேன். தேடிய நீ வருகையிலே ஓடி வந்து நின்றிடுவேன். பாலரோடு வீதியிலே பந்தாடுறான் என்று சொல்லு. தேடிய நீ வருகையிலே ஓடி வந்து நின்றிடுவேன். போக வேண்டும் தாயே தடை சொல்லாத நீயே. 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 தடை சொல்லாத நீயே. தடை சொல்லாத நீயே. ಧನ್ಯವಾದಗಳು. ಕುಮಾರಿ ಮಾನಸ ಎಂಜೆ ಮತ್ತು ಕುಮಾರಿ ಸನ್ನಿಧಿ ಎಂಜೆ ಇವರಿಗೆ ಇದೀಗ
சீனி தரே காய்ச்சின பால் தரே கற்கண்டு சீனி தரே கை நிறைய வெண்ணெய் தர வெயிலிலே போக வேண்டாம் காய்ச்சின பால் தரே கற்கண்டு சீனி தரே கை நிறைய வெண்ணெய் தர வெயிலிலே போக வேண்டாம் மாடு மேய்க்கும் கண்ணே நீ போக வேண்டாம் சொன்னேன் மாடு மேய்க்கும் கண்ணே நீ போக வேண்டாம் சொன்னேன் காய்ச்சின பால் வேண்டாம் கற்கண்டு சீனி வேண்டாம் காய்ச்சின பால் வேண்டாம் கற்கண்டு சீனி வேண்டாம் உல்லாசமாய் மாடு மேய்த்து ஒரு நொடியில் திரும்பிடுவேன் உல்லாசமாய் மாடு மேய்த்து ஒரு நொடியில் திரும்பிடுவேன் காய்ச்சின பால் வேண்டாம் கற்கண்டு சீனி வேண்டாம் உல்லாசமாய் மாடு மேய்த்து ஒரு நொடியில் திரும்பிடுவேன் போக வேண்டும் தாயே தடை சொல்லாதே நீயே போக வேண்டும் தாயே தடை சொல்லாதே நீயே யமுனா நதி கரையில் எப்பொழுதும் கள்வர் பயம் யமுனா நதி கரையில் எப்பொழுதும் கள்வர் பயம் கள்வர் வந்து உன்னை அடித்தால் கலங்கிடுவாய் கண்மணியே கள்வர் வந்து உன்னை அடித்தால் கலங்கிடுவாய் கண்மணியே யமுனா நதி கரையில் எப்பொழுதும் கள்வர் பயம் கள்வர் வந்து உன்னை அடித்தால் கலங்கிடுவாய் கண்மணியே மாடு மேய்க்கும் கண்ணே நீ போக வேண்டாம் சொன்னேன் கள்வனுக்கோ கள்வருண்டோ கள்வனுக்கோ கள்ளருண்டோ கண்டதுண்டோ சொல்லும் அம்மா கள்வனுக்கோ கள்ளருண்டோ கண்டதுண்டோ சொல்லும் அம்மா கள்வர் வந்து என்னை அடித்தால் கண்ட துண்டம் செய்திடுவேன் கள்வர் வந்து என்னை அடித்தால் கண்ட துண்டம் செய்திடுவேன் கள்வனுக்கோ கள்ளருண்டோ கண்டதுண்டோ சொல்லும் அம்மா கள்வர் வந்து என்னை அடித்தால் கண்ட துண்டம் செய்திடுவேன் போக வேண்டும் தாயே தடை சொல்லாத நீயே கோவர்தனகிரியில் கோரமான மிருகம் உண்டு கோவர்தனகிரியில் கோரமான மிருகம் உண்டு கரடி புலிகள் கண்டால் கலங்கிடுவாய் கண்மணியே கரடி புலிகள் கண்டால் கலங்கிடுவாய் கண்மணியே கோவர்தனகிரியில் கோரமான மிருகம் உண்டு கரடி புலிகள் கண்டால் கலங்கிடுவாய் கண்மணியே மாடு மேய்க்கும் கண்ணே நீ போக வேண்டாம் சொன்னேன் காட்டு மிருகங்கள் எல்லாம் என்னை கண்டால் ஓடி வரும் காட்டு மிருகங்கள் எல்லாம் என்னை கண்டால் ஓடி வரும் கூட்டம் கூட்டமாக வந்தால் வேட்டையாடி ஜெயித்திடுவேன் கூட்டம் கூட்டமாக வந்தால் வேட்டையாடி ஜெயித்திடுவேன் காட்டு மிருகங்கள் எல்லாம் என்னை கண்டால் ஓடி வரும் கூட்டம் கூட்டமாக வந்தால் வேட்டையாடி ஜெயித்திடுவேன் போக வேண்டும் தாயே தடை சொல்லாத நீயே போக வேண்டும் தாயே தடை சொல்லாத நீயே பட்சம் உள்ள நந்தகோபர் பாலன் எங்கே என்று கேட்டால் பட்சம் உள்ள நந்தகோபர் பாலன் எங்கே என்று கேட்டால் என்ன பதில் சொல்வேனடா என்னுடைய கண்மணியே என்ன பதில் சொல்வேனடா என்னுடைய கண்மணியே பட்சம் உள்ள நந்தகோபர் பாலன் எங்கே என்று கேட்டால் என்ன பதில் சொல்வேனடா என்னுடைய கண்மணியே மாடு மேய்க்கும் கண்ணே நீ போக வேண்டாம் சொன்னேன்
தேடிய நீ வருகையிலே ஓடி வந்து நின்றிடுவேன். பாலரோடு வீதியிலே பந்தாடுறான் என்று சொல்லு. தேடிய நீ வருகையிலே ஓடி வந்து நின்றிடுவேன். போக வேண்டும் தாயே தடை சொல்லாத நீயே, 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 தடை சொல்லாத நீயே, தடை சொல்லாத நீயே.
பழனிமலை ஆண்டவா, அழகான பழனிமலை ஆண்டவா, உன்னை அனுதினமும் பாட வந்தேன் வேலவா. அழகான பழனிமலை ஆண்டவா, உன்னை அனுதினமும் பாட வந்தேன் வேலவா. வள்ளிமயிலாதனே வாவடி வேலனே, வள்ளிமயிலாதனே வாவடி
മഞ്ഞൾ കളവ കുങ്കുമാരി
ಏಕದಂಡ ಹೇರಂಬ ರವಿಕರ ಪ್ರಭಾಯ ಶಂಭೋ ಸುಧಾಯ ಶಂಭೋ ಸುಧಾಯ ಶಂಭೋ ಸುಧಾಯ ಗಣಪತಿ ಬಪ್ಪ ಮೋರಿಯ ಗಂಗಾ ಸುಧಾಯ ಮೋರಿಯ ಮೋರಿಯ ರೇ ಮೋರಿಯ ಮಂಗಳ ಮೂರ್ತಿ ಮೋರಿಯ ಗಣಪತಿ ಬಪ್ಪ ಮೋರಿಯ ಗಂಗಾ ಸುಧಾಯ ಮೋರಿಯ ಮೋರಿಯ ರೇ ಮೋರಿಯ ಮಂಗಳ ಮೂರ್ತಿ 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 ಮೋರಿಯ ವಂದೇಹಂ ಗಣನಾಯಕಂ ವಂದೇಹಂ ಗಣನಾಯಕಂ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಅವರು ಶಾಸಕರಾದಂತಹ ಶ್ರೀ ಭರತ್ ಶೆಟ್ಟಿ ಅವರು ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಬ್ರಹ್ಮಕಲಶೋತ್ಸವ ಸಮಿತಿಯ ವತಿಯಿಂದ ಷಡ್ಜನ ಸದನಿಗೆ ಆಮಂತ್ರಿಸ್ತಾ ಸ್ವಾಗತಿಸ್ತಾ ಇದ್ದಾರೆ.
ఆకాశలింగమై ఆవహించరా ఢమ 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 మని డమరుక ధ్వని సలిపి జడదని వదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై వరమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరా రాజయ తాండవ శంకర ప్రకట శుభంకర ప్రళయ భయంకర దిగిరారా దేవరాజ సేవ్యమాన పావనాగ్ర పంకజం వ్యాలయక్య సూత్రబిందు శేఖరం కృపాకరం నారదాది యోగి వృంద వందితం దిగంబరం కాశికాపురాదినాథ కాల భైరవం భజే దేవరాజ సేవ్యమాన పావనాగ్ర పంకజం వ్యాలయక్య సూత్రబిందు శేఖరం కృపాకరం నారదాది యోగి వృంద వందితం దిగంబరం काशिकापुरादिनाथ काल भैरवम भजे योगी का समूह जिनकी वंदना करे उस काशी के नाथ काल भैरवम को है नमन तीनों लोक में तू तेरा ही नाम में जप मेरे काशी परमेश्वर काल भैरवम भजे काल 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 भैरवम काल 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 भैरवम भैरवम भजे काल भैरवम भजे ओम नमः 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 शिवाय चटाटवी गलच्चल प्रवाह पावितस्थले गले विलम्बिता भुजंग तुंग मालिकां मन्निनाद वड्डमर्वयं चकार चंड तांडवं तनोतु नः शिवं हर हर शिव शंकर नीलकंठ गंगाधर आए शरणम तिहारे ज्ञान ऐसा विशाल बैठे हो मृग नैन छाए माथे चंद्र बिराजे പാരവശത്താലെ ഓടി നടന്നിതു പൂതന വീണയ്യോ ജീവനറ്റു പൂതന വീണയ്യോ ജീവനറ്റു
നടനവിതു നയന സുഖം മമത മുഴുകുന്നു നിന്നിൽ നളിന ലോചന കാളിയ മർത്തകനെ വൃഷ്ണികുലനാഥനെ സ്നേഹത്തിൻ പ്രകാശമേ കൃഷ്ണ നിൻ ജന്മപുണ്യം മാതാവു യശോദയും ലോകരെ മറക്കാക മാതാവു തന്നെ സ്നേഹം ലോകപാപികളത്രേ മാതാവേ ത്യജിക്കുന്നു കൃഷ്ണ ഹരേ ജയ കൃഷ്ണ ഹരേ ജയ കൃഷ്ണ ഹരേ ജയ കൃഷ്ണ ഹരേ ജയ നന്ദനം വസുദേവനന്ദനം നന്ദനം വസുദേവനന്ദനം ഗോപാലനന്ദനം ഗോപസ്യനന്ദനം ഗോപാലനന്ദനം ഗോപസ്യനന്ദനം യശോദനന്ദനം ദേവകീനന്ദനം യശോദനന്ദനം ദേവകീനന്ദനം ഹരേ കൃഷ്ണ ತುಳಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕೂಲಿ ಕುಂಬಳಿಯವರ ಪಾಲಿನ ಮೈದವರ ಧೂಳಿಯ ಭಂಡಾರ ಹಣಿಯೊಳಗಿತ್ತು ಕುಡಿಯೊಳಗ ಗಣನಾಮ ಹಡಿಯೊಳಗ ತನನ ಅಂಗಡಿಯೊಳಗ ಜನನ ನುಡಿಗೋಡುತ್ತಿತ್ತು ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು 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 ಗೀತೆಗಳಲ್ಲಿ ಜನಪ್ರಿಯವಾಗಿರುವಂತಹ ಗೀತೆ ಎಷ್ಟೋ ಸಾಹಸವಂತ ಎಂಬ ಸುಂದರವಾದ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಕುಮಾರಿ ಯಶಿಕಾಕಿ ದಮ್ಮಾಡಿ. ನೃತ್ಯ ಸಂಯೋಜಕರು ಇಂದುಮತಿ ನಾಗೇಶ್.
ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಅಟ್ಟು ಅಖಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಗಿಯೊಳು ನಿನಗಾರೈ ಸಾಟಿ ದೂರದಿಂದ ಸೂರನ ಉರವನೆ ನೋಡಿ ಹರದಿ ಶ್ರೀರಾಮದ ಸ್ಮರಣೆಯ ಮಾಡಿ ದೂರದಿಂದ ಸೂರನ ಉರವನೆ ನೋಡಿ ಭರದಿ ಶ್ರೀರಾಮದ ಸ್ಮರಣೆಯ ಮಾಡಿ ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿಜ ಮುಖಿಯನು ಕಂಡು ಮಾತಾಡಿ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಪವಮಾನ 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 ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯಪಾರ ವಾರಬುಧಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಗೊಲಿದಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ಧೂಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ
ಶಾಂಭವಿ ಚಂದ್ರಮೌಳಿರಬಲಾಭರಣ ಉಮಾ ಪಾರ್ವತೆ ಕಾಳಿ ಹೈಮವತಿ ಶಿವಕೃಣಗನಿ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀ ಪ್ರದಾ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀ ರಾಜರಾಜೇಶ್ವರಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ 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 ಉದ್ದ ಕುದ ತಕ್ಕುದ 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 വരട്ടെ എൻ്റെ ക്ഷമിക്കണം, എൻ്റെ ആരാധനാലയത്തിൽ വരുന്നവർക്ക് മാത്രം ഐശ്വര്യം കിട്ടട്ടെ, എന്നെപ്പോലെ പൊട്ടുതൊട്ടവർക്ക് മാത്രം ഐശ്വര്യം കിട്ടട്ടെ എന്ന് ഹിന്ദുക്കൾ ഒരിക്കലും പ്രാർത്ഥിക്കാറില്ല. ഹിന്ദുക്കൾ പ്രാർത്ഥിക്കുന്നത് സർവേപി സുഖിനസ്സ, എല്ലാവർക്കും സുഖം ഉണ്ടാവട്ടെ. ഇത് എവിടുന്നാ തുടങ്ങുന്നത് ഈ കൽപ്പന? അത് വേദത്തിലെ ആ ശ്ലോകത്തിൽ കാണാം. ഈ രാഷ്ട്ര സൃഷ്ടിയുടെ കാരണം എന്തെന്ന് ചോദിക്കുമ്പോൾ ഋഷീശ്വരന്മാര് പറയുന്നു, ഭദ്രമിച്ഛന്തഋഷയസ്വർവിധ, ഭദ്രത ആഗ്രഹിച്ച സർവലോകത്തിനും സർവചരാചരങ്ങൾക്കും ഗോളഗോളാന്തരങ്ങളിൽ വർത്തിക്കുന്നതോ വർത്തിക്കാത്തതോ ആയ സർവ്വതിനും ഭദ്രത ആഗ്രഹിച്ചുകൊണ്ട് തപസ് ചെയ്ത ഋഷീശ്വരന്മാർ. നമ്മുടെ ഋഷീശ്വരന്മാർ തപസ് ചെയ്തത് എനിക്കും എൻ്റെ പൊണ്ടാട്ടിക്കും സുഖമുണ്ടാവട്ടെ എന്ന് പറഞ്ഞിട്ടല്ല. ഈ ഭാഗത്ത് പ്രയോഗം ഉണ്ടോന്ന് അറിയില്ല. പൊണ്ടാട്ടി എന്ന് പറഞ്ഞാൽ എൻ്റെ വീട്ടുകാരിക്കും എനിക്കും സുഖം ഉണ്ടാവട്ടെ, എൻ്റെ മക്കൾക്ക് മാത്രം സുഖം ഉണ്ടാവട്ടെ, എൻ്റെ കുടുംബത്തിന് മാത്രം സുഖം ഉണ്ടാവട്ടെ, അയലത്തുകാരൻ മുടിഞ്ഞു പോട്ടെ എന്ന് പറഞ്ഞിട്ടല്ല നമ്മൾ പ്രാർത്ഥിക്കുന്നത്. സർവർക്കും സുഖമുണ്ടാവട്ടെ. അങ്ങനെ പ്രാർത്ഥിക്കുന്ന ഋഷീശ്വരന്മാരുടെ തപസ്സിന്റെ ഫലം എന്താ? ആ തപസ്സിന്റെ ഫലം ഓജസ്, ചൈതന്യം, രാഷ്ട്രം. അതിന്റെ കൂട്ടത്തിലാണ് ഈ രാഷ്ട്രം ഉണ്ടായി വന്നത്. അതുകൊണ്ടാണ് ഈ രാഷ്ട്രം എന്നും ആദരിക്കുന്നത്, ആചരിക്കുന്നത്, ബഹുമാനിക്കുന്നത്, പൂജിക്കുന്നത് ത്യാഗികളെയാണ്. നമ്മൾ ഋഷീശ്വരന്മാരെ ത്യാഗികളായ ഋഷീശ്വരന്മാരെ ആദരിക്കുന്നു. ഇതാണ് നമ്മുടെ പാരമ്പര്യം. ആ പാരമ്പര്യത്തിന്റെ കാരണം ത്യാഗത്തിൽ അധിഷ്ഠിതമായ ജീവിതം അന്യർക്കു വേണ്ടി. സ്വാമിജി പറയും, വിവേകാനന്ദ സ്വാമിജി സാധാരണ പറയും, സ്വന്തം കാര്യത്തിന് വേണ്ടി ജീവിക്കുന്നവൻ ജീവിക്കുകയല്ല, മരിക്കുക ചെയ്യുന്നത്. എന്നാൽ മറ്റുള്ളവന് വേണ്ടി ജീവിക്കുന്നവൻ എത്രയോ 1000 ആണ്ടുകൾ ജീവിക്കുന്നു എന്നാണ്. ഇത് തന്നെയാണ് സ്വാമിജിയുടെ ചിത്രങ്ങൾ നിങ്ങളുടെ വീട്ടിലൊക്കെ വെച്ചിട്ടുണ്ടാവും. വിവേകാനന്ദ സ്വാമികളുടെ മിക്കവാറും ചിത്രത്തിൽ ഏറ്റവും കൂടുതൽ വിറ്റഴിക്കപ്പെട്ട ചിത്രമായി കണക്കാക്കപ്പെടുന്നൊരു ചിത്രമുണ്ട്. ആ യുവ യോഗി വാടാ നമുക്കൊന്ന് പിടിച്ചു നോക്കാമെന്ന ഭാവത്തിൽ ധീരതയുടെ പൗരുഷത്തിന്റെ പ്രതീകമായി കൈയൊക്കെ കെട്ടി നിൽക്കുന്ന ആ സുന്ദരവും പൗരുഷവുമുള്ള ആ രൂപത്തിന്റെ അടിയിൽ എഴുതി വെച്ചിട്ടുള്ള ഒരു വരിയുണ്ട്. ഇംഗ്ലീഷിൽ ആ വരി പറയുന്നത് സ്വാമിജി തന്നെ പറഞ്ഞിട്ടുള്ള ഒരു കാര്യമാണ്. Renunciation and service are the national ideals of this nation. If you want to strengthen this nation, strengthen her in those channels and rest will take care of itself. Renunciation and service. എന്താ അതിന്റെ അർത്ഥം? നമുക്കെല്ലാം അറിയാം. ത്യാഗവും സേവനവുമാണ് ഈ രാഷ്ട്രത്തിന്റെ അടിസ്ഥാന മൂല്യങ്ങൾ. ഈ ഹിന്ദുസ്ഥാനത്തിന്റെ, ഭാരതത്തിന്റെ
ഈ ഹിമാലയം സമാരഭ്യ യാവദിന്ദു സരോവരം തം ദേവനിർമ്മിതം ദേശം ഹിന്ദുസ്ഥാനം പ്രചക്ഷ്യത്തെ എന്ന് പറയുന്ന ഈ ഹിന്ദുസ്ഥാനം, ഹിമാലയം മുതൽ സമുദ്രം വരെ പരന്നു കിടക്കുന്ന ഈ വിശാലമായ പവിത്ര ഭൂമി, ഈ പവിത്ര ഭൂമിയുടെ നിർമ്മിതിക്ക്, സൃഷ്ടിക്ക് എന്താ കാരണം? എല്ലാ രാഷ്ട്രങ്ങളുടെയും നിർമ്മിതിക്ക് പിന്നിലൊരു ആശയത്തിന്റെ, സത്തയുടെ തത്വമുണ്ട്. ഒരു സത്ത, ഒരു തത്വം. ഭാരതത്തിൻ്റെത് എന്താണത്? ഓരോ രാഷ്ട്രത്തിനും വ്യത്യസ്തമാണ്. ഇംഗ്ലണ്ടിനത് കച്ചവടമാകണമെങ്കിൽ ഫ്രാൻസിനത് രാഷ്ട്രീയമാണ്, അങ്ങനെ പറയും. ഓരോ രാഷ്ട്രത്തിനും വ്യത്യസ്തമായ ആശയങ്ങളാണ്. പക്ഷെ ഭാരതത്തിന്റെ കേന്ദ്ര ബിന്ദുവായ ആശയം എന്താണ്? ആ ആശയം സ്വാമിജി പറയുന്നു, റിനൗൺസിയേഷൻ ആൻഡ് സർവീസ്, ത്യാഗവും സേവനവുമാണ്. നിങ്ങൾക്ക് ഈ രാഷ്ട്രത്തെ ശക്തിപ്പെടുത്താൻ ആഗ്രഹമുണ്ട് എങ്കിൽ, അതാണ് സ്വാമിജി ചോദിക്കുന്നത്, ഇഫ് യു വാണ്ട് ടു സ്ട്രെങ്തൻ ദിസ് നേഷൻ, രാഷ്ട്രത്തെ ശക്തിപ്പെടുത്താൻ ആഗ്രഹമുണ്ടെങ്കിൽ സ്ട്രെങ്തൻ ഹർ ഇൻ ദോസ് ചാനൽസ് ആൻഡ് റെസ്റ്റ് വിൽ ടേക്ക് കെയർ ഓഫ് ഇറ്റ്സെൽഫ്. പിന്നെ നിങ്ങൾക്കൊന്നും ചെയ്യേണ്ട. എന്താ ചെയ്യേണ്ടത്? ആ ചാനലിനെ, ഏത് ചാനലിനെ? വി ചാനലിനെ ആണോ, MTV ആണോ, ഏത് അല്ല, ത്യാഗത്തിന്റെയും സേവനത്തിന്റെയും ചാനലിനെ നിങ്ങൾ ശക്തിപ്പെടുത്തൂ എന്ന് പറഞ്ഞാൽ എന്താ? നിങ്ങളുടെ ജീവിതത്തിൽ ശക്തിപ്പെടുത്തൂ. ഇതാ ഇപ്പൊ ഈ മുടപ്പ സേവയോടനുബന്ധിച്ച്, ബ്രഹ്മ കലശത്തോടനുബന്ധിച്ച് ഇവിടെ വരുന്ന ഓരോരുത്തരും ചെയ്യുന്ന അതാണ്. സ്വാഗതം പറയുമ്പോൾ ശ്രീകാന്ത് സൂചിപ്പിച്ചു, ഇവിടെ ഇരിക്കുന്നവർ മാത്രമല്ല, അവിടെ ഇരിക്കുന്നവരും മാത്രമല്ല, ഇവിടെ നേരിട്ട് വരാൻ കഴിയാതെ സേവനം ചെയ്യുന്ന ആൾക്കാരുണ്ട്. എന്ത് കൊടുത്തിട്ടാണ് അവർ ഈ വെയിലും കൊണ്ട് അവിടെ സേവനം നടത്തുന്നത്? കാർ അവിടെ പോകണം, കാർ ഇവിടെ വരണം, ചെരുപ്പ് അവിടെ ഇടൂ, ദയവ് ചെയ്ത് ഭക്ഷണം കഴിക്കാൻ ഇരിക്കുന്നവർക്ക് കൃത്യമായി ഭക്ഷണം എത്തിക്കാനൊക്കെയുള്ള പ്രവർത്തനം ഈ ആധ്യാത്മിക കേന്ദ്രത്തിൽ വന്ന് ചെയ്യാനുള്ള പ്രേരണ എന്താ? പ്രേരണയാണ് സ്വാമിജി പറയുന്നത്, ഈ രാഷ്ട്രത്തിന്റെ കേന്ദ്ര പ്രമേയമാണ് അത്. ആ കേന്ദ്ര പ്രമേയം ത്യാഗവും സേവനവുമാണ്. അത് നിങ്ങളുടെ ജീവിതത്തിൽ നിങ്ങൾ ശക്തിപ്പെടുത്തിയാൽ ഈ രാഷ്ട്രത്തെ ശക്തിപ്പെടുത്താൻ വേറൊന്നും ചെയ്യേണ്ട. റെസ്റ്റ് വിൽ ടേക്ക് കെയർ ഓഫ് ഇറ്റ് സെൽഫ്. അങ്ങനെയുള്ളൊരു മഹത്തരമായ രാഷ്ട്രത്തിന്റെ അംഗഭൂത ഘടകങ്ങളാണ് ഇവിടെ ഈ എത്തിപ്പെട്ടിരിക്കുന്ന ആൾക്കാരെല്ലാവരും. നേരത്തെ സൂചിപ്പിച്ചതുപോലെ യൂട്യൂബിലൂടെ അത് കേട്ടുകൊണ്ടിരിക്കുന്നവരും, ഇപ്പൊ കേട്ടുകൊണ്ടിരിക്കുന്നുണ്ട് ആയിരങ്ങളെന്നാണ് എന്നോട് പറഞ്ഞത്. നേരിട്ടിവിടെ വരാനുള്ള വിഷമമുണ്ട് ചിലർക്ക്. കുറെ നേരം യൂട്യൂബ് കേൾക്കാം, പിന്നെ ഓഫ് ചെയ്ത് വെച്ചിട്ട് വേറെ വല്ല ജോലിയും ചെയ്യാം, പിന്നെയും കേൾക്കാം, ഇരിക്കട്ടെ, അങ്ങനെയൊക്കെ ആണെങ്കിലും കേൾക്കുന്നുണ്ടല്ലോ. അങ്ങനെയുള്ള ആളുകളുടെ എല്ലാം ചൈതന്യത്തിന്റെ കാരണം ഈ ആധ്യാത്മികതയുടെ, സ്വാമി വിവേകാനന്ദനൊക്കെ പറഞ്ഞ ആ പ്രേരണ തന്നെയാണ്. ഇവിടെ ഈ പൂർണ്ണവും ഒരർത്ഥത്തിൽ പറഞ്ഞാൽ അനുഷ്ഠാനപരമായ ഒരു ചടങ്ങാണ് ഇവിടെ നടന്നുകൊണ്ടിരിക്കുന്നത്. ആധ്യാത്മിക ക്ഷേത്ര സംബന്ധമായ ആചാരാനുഷ്ഠാനങ്ങളാണ്. പക്ഷെ അതിനോടൊപ്പം നമ്മൾ ഇവിടെ ഇങ്ങനെ ഒരു വിദ്വൽ സദസ്സ് കൂടി സംഘടിപ്പിക്കാൻ തീരുമാനിച്ചു. ഞാൻ മനസ്സിലാക്കുന്നത് 4 or 5 വേദികളിൽ ഒരേ സമയത്ത്, ഒരിടത്ത് ഭജന നടക്കുന്നു, മറ്റൊരിടത്ത് നൃത്തങ്ങൾ നടക്കുന്നു, മറ്റൊരിടത്ത് രുദ്രം ചൊല്ലിക്കൊണ്ടിരിക്കുന്നു, മറ്റൊരിടത്ത് അമ്മമാര് രാത്രിയിലത്തെ ഭക്ഷണത്തിന് വേണ്ടിയിട്ടുള്ള കഷ്ണം നുറുക്കിക്കൊണ്ടിരിക്കുന്നു. ഇങ്ങനെ വിവിധ തരത്തിലുള്ള കാര്യങ്ങൾ ചെയ്യുന്നതിനോടൊപ്പം തുല്യ പ്രാധാന്യം കൊടുത്ത് ഇങ്ങനൊരു സഭ കൂടി സംഘടിപ്പിച്ചിരിക്കുകയാണ്. ഇതിന്റെ പിന്നിലെ കാരണം എന്താ? ജ്ഞാനത്തിന് പരമപ്രാധാന്യം കൊടുത്ത ഒരു രാഷ്ട്രമാണ് നമ്മുടേത്. വീണ്ടും ഞാൻ രാഷ്ട്രത്തിലേക്ക് പോവാണ്. എന്തു പറഞ്ഞാലും അവിടേക്കാ ചെന്ന് നിൽക്കുക, അതുകൊണ്ട് പറ്റിപ്പോന്നാണ്. അപ്പോ ഈ രാഷ്ട്രം ഭാരതം എന്ന് പറയുന്നത് ജ്ഞാനവുമായി ബന്ധപ്പെട്ടാണ് ഭാരതത്തിന് ഭാരതം എന്ന പേര് പോലും കിട്ടിയത്. നമ്മൾ പലർക്കും അറിയാം നമ്മുടെ നാടിന്റെ പേര് ഭാരതം എന്നാണ്. പേരിന് കാരണം എന്താ? ചിലര് പറയും ഭരതൻ ഭരിച്ചതുകൊണ്ടാണ് എന്ന്, ചിലര് പറയും ജഡഭരതന്റെ നാമം മൂലമാണ് എന്ന് പറയും, ചിലര് പറയും ഭാവരാഗ താളങ്ങളുടെ സമന്വയമാണ്, 3ന്റെയും ആദ്യാക്ഷരങ്ങൾ ചേർന്നാണ്. ചില കലാകാരന്മാരൊക്കെ അങ്ങനെയും വിശദീകരിക്കാറുണ്ട്, ഭാവ രാഗ താള, അതാണ് ഭാരതമെന്ന്. പക്ഷെ വൈയാകരണന്മാരോട്, ഗ്രമേറിയൻസിനോട് ചോദിച്ചാൽ അവരൊരൊറ്റ ഉത്തരമേ പറയൂ, ഭാ ദീപ്തൗ. ഭ എന്ന് പറഞ്ഞാൽ പ്രകാശം, ജ്ഞാനം, ദീപ്തം, പ്രകാശിക്കുന്നത്, അതിൽ രതിയുള്ളവർ താമസിക്കുന്ന ഇടം, അതിൽ നിന്ന് ആനന്ദം കണ്ടെത്തുന്നവർ താമസിക്കുന്ന ഇടം എന്നാണ് ഭാരതത്തിന്റെ പേരിനർത്ഥം. നമ്മുടെ നാടിന്റെ ഒരു പ്രത്യേകത, ഈ നാടിന്റെ ഭാഷയുടെ പ്രത്യേകത, എന്തെങ്കിലുമൊക്കെ പേരിടുമ്പോ തോന്നിയ ഒരു പേരങ്ങിടുകയല്ല, അന്നേരം എന്താണ് വായു എന്ന് അങ്ങിടുക. കുറച്ചുകാലം മുമ്പ്
നിങ്ങൾ ചിലർക്കൊക്കെ നേരിട്ടറിയാവുന്ന ഭാരതത്തിലെ ഒരു സുപ്രസിദ്ധ പണ്ഡിതനുണ്ട്. എന്നെ പരിചയപ്പെടുത്തുമ്പോൾ ശ്രീകാന്ത് ഇങ്ങനത്തെ കാര്യങ്ങളൊന്നും പറയരുത്, ഞാൻ പണ്ഡിതനാണെന്നൊക്കെ പറഞ്ഞു. അദ്ദേഹമൊക്കെയാണ് പണ്ഡിതന്മാർ, രംഗഹരിജിയെ പോലുള്ള ആൾക്കാർ. രംഗഹരിജി ഒരു ഉദാഹരണം പറഞ്ഞു എൻ്റെ അടുത്ത്. ഒരു വീട്ടിൽ പോയപ്പോൾ ചെറുപ്പക്കാരായ അച്ഛനും അമ്മയും കുഞ്ഞിനെ പരിചയപ്പെടുത്തി. കുഞ്ഞിൻ്റെ പേരെന്താന്ന് ചോദിച്ചപ്പോൾ കുഞ്ഞിന് പറയാൻ ധൈര്യമില്ല. അപ്പോൾ അച്ഛനും അമ്മയും അഭിമാനപൂർവ്വം ഒറ്റ ശബ്ദത്തിൽ പറഞ്ഞു, മേട്ടു എന്നാണ് പേര് എന്ന് പറഞ്ഞു. മേട്ടുവോ? എന്തപ്പാ അതിൻ്റെ അർത്ഥം? മേട്ടു എന്ന് പറഞ്ഞാൽ ഉടനെ തന്നെ അമ്മ അഭിമാനത്തോടെ പറഞ്ഞു, May 2 ആണ് ജന്മദിനം, അതുകൊണ്ട് May 2 എന്ന്. അപ്പോൾ ഓർക്കാൻ എളുപ്പമാണല്ലോ, ജന്മദിനവും ഓർക്കാം, ബർത്ത്ഡേ ഓർക്കാം, അങ്ങനെയാണ്. പക്ഷെ ഇതല്ല നമ്മുടെ പാരമ്പര്യം. വാക്കുകൾക്ക് അർത്ഥം എന്താണെന്ന് തിരിച്ചറിഞ്ഞ് ഒരു വ്യക്തി ജനിച്ചാൽ ആ വ്യക്തിയുടെ നക്ഷത്രത്തിന്റെ തിഥിയുടെ അടിസ്ഥാനത്തിൽ അവന്റെ പൊട്ടൻഷ്യൽ എന്താണ്, അവൻ നാളെ ഈ രാഷ്ട്രത്തിൽ കുടുംബത്തിൽ എന്താ ചെയ്യാൻ പോകുന്നത്. ഒരു കുഞ്ഞു ജനിച്ചു പുനർവസു നാളിൽ ദശരഥനും കൗസല്യയ്ക്കും. ആ കുഞ്ഞ് ജനിച്ചപ്പോൾ അവിടുത്തെ ഋഷീശ്വരന്മാർ, വസിഷ്ഠരാദി ഋഷീശ്വരന്മാർ ശ്രദ്ധിച്ചു ഗോളങ്ങളുടെ നില എങ്ങനെയാണ്. അതിൽ നിന്ന് അവർ മനസ്സിലാക്കി ഈ സമ്പൂർണ്ണ പ്രപഞ്ചത്തെയും രമിപ്പിക്കാനാണ് ഇവൻ ജനിച്ചിരിക്കുന്നത്, ആനന്ദിപ്പിക്കാനാണ് ജനിച്ചിരിക്കുന്നത്. ഒരാൾ ഇവനെ പ്രതി ദുഃഖിക്കില്ല, എല്ലാവരും ആനന്ദിക്കും. അങ്ങനെ സർവരെയും രഞ്ജിപ്പിക്കാൻ പോകുന്നവൻ ആകയാൽ അവന്റെ നാമം രാമൻ. മറ്റൊരു കുഞ്ഞു പിറന്നു, അവനെക്കുറിച്ച് കൗത്സനെ പോലത്തെ ആചാര്യന്മാര് ഇരുന്ന് ചിന്തിച്ചു എന്തായിരിക്കണം ഇവന്റെ പേര്. ആലോചിച്ചു വന്നപ്പോൾ മനസ്സിലായി ഗോളങ്ങളുടെ ഗ്രഹങ്ങളുടെ നിലയൊക്കെ അനുസരിച്ച് നാളിനനുസരിച്ച് രോഹിണി നാളാണ്, അഷ്ടമിയാണ് തിഥി. ഇതെല്ലാം കൂടി നോക്കി ഒരുമിച്ച് വന്ന ഈ കുഞ്ഞ് പ്രപഞ്ചത്തെ മുഴുവൻ തന്നിലേക്ക് കർഷിക്കും, എന്നുവെച്ചാൽ ആകർഷിക്കും. എല്ലാവരെയും തന്നിലേക്ക് ആകർഷിക്കാൻ പോകുന്ന അദ്വിതീയമായ വ്യക്തിത്വത്തിന്റെ ഉടമസ്ഥനാകാൻ പോകുന്ന കുഞ്ഞാകയാൽ ഇരിക്കട്ടെ അവന് പേര് കൃഷ്ണൻ. ഇപ്പൊ പേരിടുമ്പോഴോ ഇത് നോക്കും, വസ്തുവിന് പേരിടുമ്പോഴും നോക്കും. പാശ്ചാത്യർക്കോ പാശ്ചാത്യ സംസ്കൃതിയിൽ ഊറ്റം കൊള്ളുന്നവരോ അവര് മേട്ടു എന്നൊക്കെ പേരിട്ടുന്ന് വരും. അവര് ഇടുക, പാശ്ചാത്യരായിട്ടുള്ള ആൾക്കാരിടുന്ന പാരമ്പര്യം അവർക്ക് പെട്ടെന്ന് തോന്നുന്ന, ബാഹ്യമായി തോന്നുന്ന എന്താണോ ആ പേരാണ് ഇടുക. ഞാനൊരു ചെറിയ ഉദാഹരണം പറയാം, അറിയില്ല ഇതിലിരിക്കുന്ന എത്രയോ പേര് അത് കേട്ടിട്ടുണ്ടാകാൻ ഇടയുള്ളതാണ്. വ്യാകരണ സംബന്ധിയായ ക്ലാസ്സുകൾ, എറ്റിമോളജിയുമായിട്ട് ബന്ധപ്പെട്ട പദവിത്പത്തി ശാസ്ത്രവുമായി ബന്ധപ്പെട്ട ക്ലാസ്സുകളിൽ പങ്കെടുത്തിട്ടുള്ള ആരെങ്കിലും ഉണ്ടെങ്കിൽ അവർ തീർച്ചയായിട്ടും കേട്ടിരിക്കാൻ ഇടയുള്ള ഒരു ഉദാഹരണമാണ്. നമ്മളെല്ലാവരും ഉപയോഗിക്കാറുള്ള ഒരു ഔഷധമാണ് നെല്ലിക്ക. നെല്ലിക്കയുടെ സംസ്കൃതത്തിലും ഭാരതീയ ഭാഷയിലുമുള്ള പേരെന്താണ്? ആമലകം, ആംല, ആവുല എന്ന് വെച്ചാൽ ആമലകത്തിൽ നിന്നാണ് ആ പേര് വന്നിട്ടുള്ളത്. ആമലകം എന്ന് പറഞ്ഞ വാക്കിന്റെ അർത്ഥം എന്താ? ആ വാക്കിന്റെ അർത്ഥം ഏതൊന്നാണോ നിങ്ങളിലെ മലത്തെ, ദുഷ്ടിനെ, ചീത്തയായ വസ്തുവിനെ, അശുദ്ധിയെ നീക്കം ചെയ്യാൻ പോകുന്ന ശക്തിയുള്ള ഔഷധിയാകയാൽ ഇതിനു പേര് ആമലകം, മലമില്ലാതാക്കുന്നു. നിങ്ങളുടെ മിക്കവാറും ആൾക്കാർക്ക് അറിയാം ഇതിന്റെ ഇംഗ്ലീഷ് പേരെന്താണ് എന്ന്. ഇംഗ്ലീഷ് പേരെന്താണ്? ഗൂസ്ബെറി എന്നാണ്. ചിലയിടത്ത് വൈൽഡ് ഗൂസ്ബെറി എന്ന് പറയാം. ഗൂസ് എന്ന് പറഞ്ഞാൽ എന്താണ്? ഗൂസ് എന്ന് പറഞ്ഞാൽ കാട്ടുവാത്ത, കാട്ടിലൂടെ നടക്കുന്ന താറാവ്. ഇപ്പൊ ഈ ഭാരതത്തിന്റെ പൂർവികന്മാരും കാട്ടിലൂടെ അലഞ്ഞു തിരിയുമ്പോൾ ഒരു വലിയ മരം, ചെറിയ ഇലകൾ, അതിൽ ഉരുണ്ട കായ, പച്ച നിറത്തിലുള്ള കായ, അതിൽ പാകമായത് പൊഴിഞ്ഞു കിടക്കുന്നത് കണ്ടു. ഉടനെ അവര് പച്ച ഉണ്ടക്കായ എന്ന് പേരിട്ടില്ല. അല്ലെങ്കിൽ അതിന് സമീപത്ത് കിടക്കുന്ന വേറെ വല്ല കായ്ക്കളോട് സമാനതയുള്ളത് എന്ന പേരിലും പേരിട്ടില്ല. അവരതിനെക്കുറിച്ച് പരീക്ഷണ നിരീക്ഷണാദികൾ നടത്തി കണ്ടെത്തിയതിന്റെ പൊട്ടൻഷ്യാലിറ്റി, അതിന്റെ ക്വാളിറ്റി കണ്ടെത്തിയതിനു ശേഷം അതിന് പേരിട്ടു ആമലകം. സായിപ്പും കണ്ടു ഇങ്ങനൊരു കായ. പക്ഷെ അവനെ കൺഫ്യൂസ് ചെയ്യിക്കുന്ന വേറൊരു പച്ചക്കായ കൂടി അവൻ പരിസരത്ത് കണ്ടു. അതേതാ? കാട്ടിൽ അലഞ്ഞു തിരിയുന്ന ഗൂസ്. പുലർച്ചെ എല്ലാവർക്കും പോകേണ്ടതുപോലെ വാത്തയ്ക്കും പോകണം, എന്നുവെച്ചാൽ കക്കൂസി പോകണം എന്നർത്ഥം. അങ്ങനെ അതിട്ടിട്ട് പോയ കായ്ക്കും ഏതാണ്ട് പച്ച നിറം, ഇതേ വലിപ്പം, ഉരുണ്ട നിറം. കൺഫ്യൂസ്ഡായി, ഇത് ഗൂസിന്റെ ബെറിയാണോ ഈ ട്രീയുടെ ബെറിയാണോ? അതുകൊണ്ട് ഗൂസിന്റെ ബെറിക്ക് സമാനമായ ബെറി എന്ന നിലയിലാണ് അവരതിന് പേരിട്ടത് എന്ന് ഇംഗ്ലീഷ് പണ്ഡിതനായ ഒരു ആചാര്യൻ പറഞ്ഞതാണ്. ഏതായാലും നമ്മൾ പേരിടുന്നത് അതിന്റെ അർത്ഥം, അതിന്റെ സാധ്യത കൂടി മനസ്സിലാക്കിയിട്ടാണ്. അങ്ങനെയാണ് ഈ നാടിന് ഭാരതം എന്ന പേര് വന്നത്. അത്തരം ജ്ഞാനത്തിന് പ്രാധാന്യമുള്ള അനേകർ പ്രസംഗിക്കാനുണ്ട്. പൂജ്യ സ്വാമിജിമാരുടെ ആശീർവാദ പ്രസംഗം നിങ്ങൾക്ക് എല്ലാവർക്കും വേണ്ടിയിട്ടുണ്ട്.
ഞാൻ അധിക സമയം നിങ്ങളുടെ എടുക്കുകയൊന്നുമില്ല, ഞാൻ സമാപിപ്പിക്കുകയാണ്. ഞാൻ ഇന്ന് വന്നതിൻ്റെ ഉദ്ദേശം പറഞ്ഞിട്ട് പോകണമല്ലോ, അതുകൊണ്ട് മാത്രം. ഇത്രയും ദൂരെ നിന്ന് വന്നല്ലേ. ഏതായാലും എൻ്റെ അത്ര ദൂരെ നിന്ന് വന്ന ആരും ഇവിടെ കാണുന്നില്ല. ഡൽഹിയിൽ നിന്ന് വന്നവരൊന്നും ഇല്ലല്ലോ ഇവിടെ. ശരി, അപ്പം അതുകൊണ്ട് ഒരു ഇത്തിരി പരിഗണന സംഘാടകർ തരുന്നുണ്ടെന്ന് തോന്നുന്നു. ഇരിക്കട്ടെ. ഏതായാലും ജ്ഞാനത്തിന് പ്രാധാന്യമുള്ള ഈ ഭാരതത്തിൽ, ആ ഭാരതമാകട്ടെ ആധ്യാത്മികതയിൽ നിന്ന് ഉറന്ന് സൃഷ്ടിക്കപ്പെട്ട ഭാരതം, അങ്ങനെയുള്ള ഭാരതത്തിൽ നടക്കുന്ന ഇത്തരം ചടങ്ങുകളിൽ തീർച്ചയായിട്ടും ആവശ്യമാണ് ഭാരതീയ ജ്ഞാന പരമ്പരയെക്കുറിച്ച്, ജ്ഞാന പാരമ്പര്യത്തെക്കുറിച്ച് ചർച്ച ചെയ്യുക എന്നത്. മധൂർ സിദ്ധിവിനായക ക്ഷേത്രം വളരെ പ്രസിദ്ധമാണ്. ആ ക്ഷേത്രത്തിൻ്റെ ഖ്യാതി ഇന്ന് കേരളത്തിൻ്റെ കന്യാകുമാരി ക്ഷിതിയാദിയായി ഗോകർണാന്തമായി തെക്കു വടക്ക് നീളെ അന്യോന്യം അമ്പാശിവർ നീട്ടിവിട്ട കണ്ണോട്ടമേറ്റുണ്ടൊരു നല്ല രാജ്യമെന്ന് കുഞ്ഞിക്കുട്ടൻ തമ്പുരാൻ പാടിയ കേരളത്തിൽ മാത്രമല്ല, അതിനപ്പുറത്തേക്കും ഖ്യാതി പറന്നൊഴുകുന്ന ഒരു ക്ഷേത്രമാണ്. തീർച്ചയായിട്ടും ഇത്തരം ക്ഷേത്ര സങ്കേതങ്ങൾ ഭാരതീയ ജ്ഞാന പാരമ്പര്യത്തെ, ജ്ഞാന പരമ്പരയെ നമ്മുടെ അടുത്ത തലമുറയിലേക്ക് പകർന്നു കൊടുക്കുവാൻ സാധിക്കുന്ന തരത്തിലുള്ള കേന്ദ്രമായി വളരണം. ഒരു കാലത്ത് നമ്മുടെ എല്ലാ ക്ഷേത്രങ്ങളോടനുബന്ധിച്ചും അത് നടന്നിരുന്നു. ഇന്ന് നമ്മൾ പരിതപിക്കുന്നുണ്ട് ഭാരതത്തെക്കുറിച്ച്, നമ്മുടെ സംസ്കാരത്തെക്കുറിച്ച്, നമ്മുടെ ധർമ്മത്തെക്കുറിച്ച് കുഞ്ഞുങ്ങൾക്കൊന്നും അറിയില്ല. ഇതിന് തൊട്ടു മുമ്പ് ഒരു പ്രവർത്തകൻ എന്നോട് പറഞ്ഞു, ആരും ഇത് കേൾക്കാൻ പോലും വരുന്നില്ല ഇതൊക്കെ എന്ന്. എൻ്റെ കാരണം എന്താ? അതിനോടുള്ള അഭിരുചി കുറയുന്നു. അഭിരുചി കൂടണമെങ്കിൽ 50 കഴിയണം. 50 കഴിയുമ്പോഴാണ് ഈ അഭിരുചി ഉണ്ടാകുന്നത്. സത്യത്തിൽ ഈ അഭിരുചി ഉണ്ടാകേണ്ടത് ചെറിയ കുട്ടികളിലാണ്. ഭാരതത്തിൽ അത്യത്ഭുതങ്ങളെ സ്വാഗതം ചെയ്ത് വിളിച്ചു വരുത്തിയ ശങ്കരാചാര്യർ ഏതു പ്രായപരിധിക്കുള്ളിലാണ് അത്തരം കർമ്മങ്ങൾ മുഴുവൻ നിർവഹിച്ചത്? നമുക്കറിയാം, ബാലകനായിരിക്കുന്ന സമയത്താണ്. നാടിൻ്റെ ഐക്യത്തിന് വേണ്ടി, ഏകതയ്ക്ക് വേണ്ടി സ്വന്തം വീട് വിട്ട് ഭാരതം മുഴുവൻ പ്രദക്ഷിണം ചെയ്ത് 4 അതിരുകളിലും ഭാരതത്തെ രക്ഷിക്കാൻ വേണ്ടിയിട്ടുള്ള ആധ്യാത്മികതയുടെ, ധാർമ്മികതയുടെ മഹാദുർഗങ്ങൾ സ്ഥാപിച്ച ശങ്കരാചാര്യർ ആ കർമ്മം മുഴുവൻ ചെയ്തത് തൻ്റെ കൗമാരാവസ്ഥയിലാണ്. ഈ പ്രേരണ കുഞ്ഞുങ്ങൾ സൃഷ്ടിക്കേണ്ടത് നമ്മുടെ ഈ നാടിൻ്റെ നിലനിൽപ്പിന് ആവശ്യമാണ്. അത്രയ്ക്കുണ്ട് പഠിക്കാൻ ഭാരതത്തിൻ്റെ ആ ജ്ഞാന പാരമ്പര്യം. പുരാണങ്ങളിലൂടെ, ഉപനിഷത്തുകളിലൂടെ, അതിനുമപ്പുറത്ത് വേദത്തിലേക്ക് പരന്നു കിടക്കുന്ന ഒരു വലിയ ജ്ഞാനത്തിൻ്റെ സമ്പത്തുണ്ട് ഭാരതത്തിന്. ആ ജ്ഞാനമാണ് ജീവിതത്തെ ശുദ്ധമാക്കുന്നത് എന്ന് വിശ്വസിക്കുന്നവരാണ് നമ്മൾ ഓരോരുത്തരും. അതിനുള്ള വ്യവസ്ഥ ക്ഷേത്രത്തോടനുബന്ധിച്ച് ക്ഷേത്ര സമിതിയൊക്കെ താല്പര്യമെടുത്ത് നടത്തേണ്ടിയിരിക്കുന്നു എന്ന് സൂചിപ്പിക്കാൻ ഞാൻ ആഗ്രഹിക്കുകയാണ് ഈ സന്ദർഭത്തിൽ. അതിൻ്റെ ആവശ്യം എന്തെന്ന് നമുക്ക് ഓരോരുത്തർക്കും അറിയാം. പലയിടങ്ങളിൽ നിന്ന് അടിച്ചു കയറി വരുന്ന വെട്ടിത്തിളങ്ങുന്ന പുത്തനാശയങ്ങളുടെ പ്രേരണയിൽപ്പെട്ട് നമ്മുടെ കുഞ്ഞുങ്ങൾ വഴി മാറിപ്പോകുന്നില്ലേ എന്ന് ചിന്തിക്കണം നമ്മൾ. ഞാനിവിടെ എന്തെങ്കിലും ഒരു കുറ്റം പറയാൻ വേണ്ടി വന്നു നിൽക്കുകയല്ല, നിങ്ങൾ ഓരോരുത്തരും ചിന്തിക്കേണ്ട വസ്തുതയാണ്. എന്തുകൊണ്ടാണ് നമുക്കിപ്പോൾ വ്യാകുലത ഉണ്ടാകുന്നത്? നമ്മുടെ അടുത്ത തലമുറയെക്കുറിച്ച് സുപ്രധാനമായ കാരണം ഭാരതീയ ജ്ഞാനത്തെക്കുറിച്ച്, ഭാരതീയ അറിവിനെക്കുറിച്ച് അവർക്ക് ഉള്ളിൽ ഒരു പ്രേരണ, ഒരു താല്പര്യം ജനിക്കുന്നില്ല. ഇത് പറയുമ്പോൾ സ്വാഭാവികമായിട്ടും ആളുകൾ പറയും, അതെന്താ കുറച്ച് ആധ്യാത്മികതയല്ലേ, കുറച്ച് കാവി ചുറ്റലോ ഭസ്മം തൊടലോ രുദ്രാക്ഷം തൊടലോ അല്ലേ ഈ നിങ്ങളുടെ ആധ്യാത്മികത, ഭാരതീയ ജ്ഞാനം എന്ന് പറഞ്ഞാൽ? അല്ല എന്ന് പറഞ്ഞാൽ അത് തെറ്റാണെന്നുള്ള അർത്ഥത്തിലില്ല. അതിനോടൊപ്പം തന്നെ ഭൗതിക ജ്ഞാനവും നമുക്ക് സമൃദ്ധമായി ഉണ്ടായിരുന്നു. മുണ്ടകോപനിഷത്തില് പറയും, ആചാര്യൻ പറയും, ദ്വേ വിദ്യേ വേദിതവ്യേ ഇതി സ്മഃ പരാച അപരാച. പരാവിദ്യയുമുണ്ട്, അതായത് ആധ്യാത്മിക വിദ്യയുമുണ്ട്, മോക്ഷപ്രാപ്തിക്കുതകുന്ന പരാവിദ്യയുമുണ്ട്. ജീവിതായോധനത്തിൽ നിങ്ങളെ വിജയിപ്പിക്കുന്ന അപരാവിദ്യയുമുണ്ട്. പരാച അപരാച ദ്വേ വിദ്യേ വേദിതവ്യേ ഇതി സ്മഃ. 2 തരം വിദ്യകളും ഭാരതത്തിൽ ഉണ്ടായിരുന്നു. ഈ പരയും അപരയും എന്ന് പറയുമ്പോൾ പെട്ടെന്നൊരു തമാശ കഥ ഓർമ്മ വന്നതാണേ. നമ്മൾ കേരളത്തിൽപ്പെട്ടവരാണല്ലോ. കുറച്ചു കാലം മുമ്പ് കേരളത്തിലൊരു സർക്കാർ ഉണ്ടായിരുന്നു. ഏത് പാർട്ടിയാണെന്നൊന്നും ഞാൻ പറയുന്നില്ല. ആ സർക്കാർ ഭരണം നടത്തിക്കൊണ്ടിരിക്കുമ്പോൾ അന്നത്തെ സാംസ്കാരിക വകുപ്പ് മന്ത്രി തന്നെയാണ് എക്സൈസും കൈകാര്യം ചെയ്തിരുന്നത്. എന്നാൽ രണ്ടും തമ്മിൽ നല്ല യോജിപ്പാണല്ലോ. സാംസ്കാരികം, ക്ഷേത്ര സംബന്ധം,
ആയ കാര്യങ്ങളും അതിൻ്റെ കൂട്ടത്തിൽ മദ്യക്കച്ചവടം പ്രധാന വരുമാനം അതാണല്ലോ നമുക്ക്, നമ്മുടെ കേരളത്തിൻ്റെ പ്രധാന വരുമാനം അതാണ്. അപ്പോൾ അത് കാര്യമായി ശ്രദ്ധിക്കാനുള്ള ആൾ വേണം. അതുകൊണ്ടൊരു സീനിയർ മന്ത്രിയെ തന്നെ അത് ഏൽപ്പിച്ചു. അതിനിടയിലാണ് കോടതിയിൽ നിന്നൊരു വിധി ഉണ്ടായത്. ക്ഷേത്രങ്ങളുടെയും ആരാധനാലയങ്ങളുടെയും പള്ളിക്കൂടങ്ങളുടെയും അടുത്ത് നിന്നൊരു 500 മീറ്ററോ മറ്റോ മാറി മാത്രമേ മദ്യശാലകൾ വയ്ക്കാൻ പാടുള്ളൂ എന്നൊരു ഓർഡർ വന്നു ഹൈക്കോടതിയിൽ നിന്ന്. ഉടനെ തന്നെ സർക്കാരിനാകെ വേവലാതിയായി. കാരണം ഇത് കൂടുതൽ വിറ്റ് പോകണമെങ്കിൽ പിള്ളേരെയാണല്ലോ കുടിപ്പിക്കേണ്ടത്. അതിൻ്റെ അടുത്തേക്ക് കൊണ്ടുവരാൻ എന്ത് വേണ്ടു എന്ന് ചിന്തിച്ചിട്ട് ഈ എക്സൈസ് കം കൾച്ചറൽ കം ടെമ്പിൾ വകുപ്പ് മന്ത്രി രംഗത്തങ്ങ് ഇറങ്ങി. അരയും തലയും ഒക്കെ മുറുക്കി പ്രസംഗങ്ങളോടെ പ്രസംഗം. കോട്ടയത്ത് ഒരു ദിവസം ഞാനിങ്ങനെ യാത്ര ചെയ്യുമ്പോൾ ബസ് ബ്ലോക്കായിട്ട് നോക്കുമ്പോൾ ഇദ്ദേഹത്തിൻ്റെ പ്രസംഗം നടക്കാണ്. കേട്ട വാചകം എന്താണെന്ന് അറിയാമോ? നിങ്ങൾ ഈ ക്ഷേത്രങ്ങളുടെ അടുത്തും സ്കൂളുകളുടെ അടുത്തും മദ്യശാലകൾ പാടില്ല എന്ന് പറയുന്നതിന് എന്ത് യുക്തിയാ ഉള്ളത്? കേരളത്തിന്റെ പിതാവ്, മലയാളത്തിന്റെ പിതാവ്, അധ്യാത്മരാമായണത്തിന്റെ കർത്താവ് തുഞ്ചത്ത് രാമാനുജൻ എഴുത്തച്ഛൻ നല്ല പിപ്പിരിയായിരുന്നു എന്ന് അദ്ദേഹം പറയും. അതിന്റെ കാരണം എന്താ? അതാണ് അദ്ദേഹം വളരെ റിസർച്ചൊക്കെ ചെയ്തിട്ടാ പറയുന്നത് കേട്ടോ. ഗവേഷണ തൽപരനാണ് അദ്ദേഹം. പറയുന്നത് എന്താ? രാമായണം ഒന്ന് എടുത്തു വെച്ച് നോക്കൂ. തുഞ്ചത്ത് രാമാനുജന്റെ രാമായണം എടുത്ത് തുടർന്നാൽ തന്നെ അർത്ഥശൂന്യമാം വണ്ണം 2 അക്ഷരം ആവർത്തിച്ച് ഉപയോഗിച്ചിരിക്കുന്നത് കാണാം. ഏതാ 2 അക്ഷരം? പരാ പരാ പര പരമപാഹിമാം എന്ന് പറഞ്ഞ് രാമായണം തുടങ്ങുന്നതാണ് അദ്ദേഹത്തിന് ഇഷ്ടപ്പെടാതെ വന്ന്. അദ്ദേഹത്തിന് ഈ പാര ആവർത്തിച്ച് അർത്ഥശൂന്യമായി എഴുതിയിരിക്കുന്നു എന്നാണ് തോന്നിയത്. ഇങ്ങനെ എഴുതണമെങ്കിൽ, അതാണ് അദ്ദേഹത്തിന്റെ യുക്തി, ഈ മന്ത്രിയുടെ. അദ്ദേഹം പറയാണ് ഇങ്ങനെ എഴുതണമെങ്കിൽ അടിച്ച് പൂസായിരുന്നിരിക്കണം. അപ്പൊ അടിച്ച് പൂസായിട്ട് പിപ്പിരിയായിട്ട് എഴുതിയതാണെന്നാണ് അദ്ദേഹം പറയുന്നത്. അദ്ദേഹത്തിന് പര എന്താണ്, അപര എന്താണ്, പരാദേവിയും അപരാദേവിയുടെയും പ്രാധാന്യം എന്താണ്, മുണ്ടകോപനിഷത്ത് എന്താണ്, ബൃഹദാരണ്യകം എന്താണ്. എന്നാലും അദ്ദേഹം മന്ത്രിയാണ് എന്തിന്റെ? സാംസ്കാരിക വകുപ്പിന്റെ. പരയുടെയും അപരയുടെയും നാടാണ് നമ്മുടേത്. ഗീത പറയും ഈ ശരീരം എടുത്തുപോയില്ലേ, അതുകൊണ്ട് കർമ്മം ചെയ്യാനും ജീവിക്കാനും വേണ്ടിയിട്ടുള്ള ഭൗതിക വിദ്യയുടെയും ആവശ്യമുണ്ട്. അത് ആത്യന്തികമല്ല എന്ന് മാത്രമേ ഉള്ളൂ. എല്ലാ ശാസ്ത്രശാഖകളിലും ഭാരതത്തിന് അതിൻ്റെതായ വ്യക്തിമുദ്ര പതിപ്പിക്കാൻ കഴിഞ്ഞിട്ടുണ്ട് എന്ന് പണ്ടുകാലത്തെ ഗ്രന്ഥങ്ങൾ ഒന്നൊന്നായി പുറത്തേക്ക് വരുമ്പോൾ നമുക്ക് മനസ്സിലാകുന്നു. അത് വിമാനശാസ്ത്രമായാലും രസതന്ത്രശാസ്ത്രമായാലും ആചാര്യ PC റായ്, പ്രൊഫസർ PC റായ്, പ്രഫുല്ലചന്ദ്ര റായ്, അദ്ദേഹം കെമിസ്ട്രിയുടെ അധ്യാപകനായിരുന്നു. വിദേശത്തൊക്കെ പോയി വലിയ റാങ്കൊക്കെ വാങ്ങി വന്ന മനുഷ്യനാണ്. അദ്ദേഹം ഭാരതത്തിന്റെ രസതന്ത്രത്തിന്റെ ചരിത്രം എഴുതിയിട്ടുണ്ട്. ഇപ്പോൾ ആ പുസ്തകമൊന്നും നമ്മുടെ കോളേജുകളിലോ സ്കൂളുകളിലോ വായിക്കാൻ കുട്ടികൾക്ക് അബദ്ധത്തിൽ പോലും കൊടുക്കുന്നില്ല കേട്ടോ. ആ പുസ്തകത്തിന്റെ പേരെന്താണെന്നറിയാമോ? ഹിന്ദു കെമിസ്ട്രി. അതാണ് അതിലും വലിയ കുഴപ്പം. കെമിസ്ട്രി എന്താ? അമ്പലത്തിൽ പോകുന്നവരുടെ മാത്രം കെമിസ്ട്രി എന്നാണോ? ഹിന്ദു എന്ന് ഉപയോഗിച്ചതിന്റെ പിന്നിലെ അർത്ഥം ഈ രാഷ്ട്രത്തിന്റെ എന്നാണ്. ഈ രാഷ്ട്രത്തെ കുറിക്കുന്ന പദമാണ് ഹിന്ദു. അത് കേവലം ഒരു മതത്തെ കുറിക്കുന്നതല്ല, അതിനപ്പുറത്ത് ഈ രാഷ്ട്രത്തെ. അതുകൊണ്ടാണ് പ്രഫുല്ലചന്ദ്ര റായ്, ചിലർക്ക് സംശയം തോന്നാം വല്ല വിശ്വഹിന്ദു പരിഷത്തുകാരനോ RSSകാരനോ ആയിരുന്നിരിക്കും PC റായ് എന്ന്. അദ്ദേഹം ഈ പുസ്തകം എഴുതുന്നത് 1910 എന്ന് വെച്ചാൽ ഡോക്ടർ കേശവ ബൽറാം ഹെഡ്ഗവാർ RSS തുടങ്ങുന്നതിനും 15 വർഷം മുമ്പേ എഴുതിയ പുസ്തകമാണ് ഹിന്ദു കെമിസ്ട്രി. അതിനൊരു 1-2 വർഷം കഴിഞ്ഞപ്പോൾ കാശിയിലെ ഒരു ആചാര്യൻ, പൊളിറ്റിക്കൽ സയൻസിന്റെ ആചാര്യൻ കാശി പ്രസാദ് ജയ്സ്വാൾ പ്രൊഫസർ, അദ്ദേഹം ഭാരതത്തിന്റെ രാജനൈതിക ശാസ്ത്രത്തെക്കുറിച്ച്, ഗണതന്ത്ര ഭരണ വ്യവസ്ഥയെക്കുറിച്ച്, സഭകളെക്കുറിച്ച്, സമിതികളെക്കുറിച്ച്, അതിപൗരാണിക കാലം മുതൽ എവിടെ നിന്ന ഭരണ സമ്പ്രദായങ്ങളെക്കുറിച്ച് ഒരു പുസ്തകം എഴുതി. എന്നിട്ട് അതിന് പേരിട്ടു ഹിന്ദു പൊളിറ്റി. ഡോക്ടർ ബിന്ദുഭൂഷൺ ചതോപാധ്യായ എന്ന് പറയുന്ന ഒരു ഡോക്ടർ, ബംഗാളി, അദ്ദേഹം ഒരു പുസ്തകം എഴുതി ഭാരതത്തിന്റെ ശസ്ത്രക്രിയോപകരണങ്ങളെ കുറിച്ച്. ഞാൻ ഇതിനെക്കുറിച്ചൊക്കെ വേണം കുറെ അധികം സംസാരിക്കാവുന്ന, ഞാൻ വെറും പുസ്തകത്തിന്റെ പേര് മാത്രം പറയുകയാണ്. ഭാരതീയ ജ്ഞാന പാരമ്പര്യത്തെക്കുറിച്ച് പറയുന്നു എന്നല്ലേ സൂചിപ്പിച്ചു. അതുകൊണ്ട് അദ്ദേഹം ആ പുസ്തകം എഴുതി ഗവേഷണം ചെയ്ത് പേരിട്ടു ഹിന്ദു സർജിക്കൽ ഇൻസ്ട്രുമെന്റ്സ് എന്ന്. അപ്പൊ ഇങ്ങനെ ഭാരതത്തിൻ്റെതായ ജ്ഞാന പാരമ്പര്യം അത് കുഞ്ഞുങ്ങളിലേക്ക് എത്തിച്ചു കൊടുക്കുക. ഈ 2 ഭാഗവും, പരയുടെയും അപരയുടെയും മഹത്വം കുഞ്ഞുങ്ങളെ മനസ്സിലാക്കിച്ചു കൊടുക്കുവാൻ വേണ്ടിയിട്ടുള്ള സംരംഭം നമ്മുടെ ഈ പവിത്രമായ സങ്കേതത്തിൽ നിന്നുണ്ടാകണം. എനിക്ക് തോന്നുന്ന കാര്യം എനിക്ക് പറയാലോ. എനിക്ക് തോന്നുന്നു
ഈ 10 ദിവസം നീണ്ടുനിന്ന നിങ്ങളുടെ യജ്ഞത്തിൻ്റെ സാഫല്യം, ഇതിനുശേഷം ഇവിടെ ഈ ക്ഷേത്രത്തോടനുബന്ധിച്ച് നമ്മുടെ വരുന്ന തലമുറയ്ക്ക് ഹിന്ദുധർമ്മത്തെക്കുറിച്ചും സംസ്കാരത്തെക്കുറിച്ചും സാർത്ഥകമായി അർത്ഥപൂർണമായി പഠിക്കുവാൻ മനസ്സിലാക്കുവാൻ വേണ്ടിയിട്ടുള്ള ഒരു സംവിധാനം ഉണ്ടാക്കലായിരിക്കും ഈ വലിയ സംരംഭത്തിൻ്റെ ഏറ്റവും വലിയ സാകല്യം, ഏറ്റവും വലിയ സാഫല്യം, ഏറ്റവും വലിയ സാർത്ഥകത എന്ന് പറഞ്ഞുകൊണ്ട് എൻ്റെ ഈ വാക്കുകൾ ഞാനിവിടെ ഉപസംഹരിക്കുന്നു. വന്ദേ മാതരം. ಅನಂತ ಅನಂತ ಧನ್ಯವಾದಗಳು ಶ್ರೀ ಜೆ ನಂದಕುಮಾರ್ ಅವರಿಗೆ. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡುವವರು ಖ್ಯಾತ ದೈವನರ್ತಕರು, ಚಿಂತಕರು ಆಗಿರುವ ಡಾಕ್ಟರ್ ರವೀಶ್ ಪಾಡುಮಲೆ ಅವರು. ರತ್ನಾಕರ ಧೌತ ಪದಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪದೇನ್ ನಮಃ. ನಾಗನಡೆ ಸರ್ಪ ಜಡೆ ಪಂಚವರ್ಣದ ಪುಂಚದ ಮನ್ನೆ ಈ ತುಳುವ ನಾಡದ ಮಣ್ಣೆಡೆ ನೆಲೆವಂತಿ ಸಾರ ಸಾರ ದೇವೊಳಗೆ ನೀಟಪ್ಪ ಅಡ್ಡಬೂರೊಂದು ಆನಿದ ಕಾಲುಡು ಕುഞ്ഞി ಕತ್ತಿದ ಕೊಡಿಟ್ಟೆ ಉದಿಯ ಉದಿಪನ ಬೆಂದಿನಂಚಿನ ಮದನಂತೇಶ್ವರ ದೇವರೇ ಅವೇಲೆಕನೆ ನಮ್ಮ ಮಾತೆನಲ ಮೋಕ್ಯದ ಬೊಡ್ಡ ಜಗೆ ತರೆತಗ್ಗಾದ ಬೆರಿಬಗ್ಗಾದೆ ನೀಟಪ್ಪ ಅಡ್ಡಬೂರೊಂದು ಇನ್ನಿತ ದಿನ ನಡಪುನಂಚಿನ ಈ ಪೊರ್ಲ ಕಂಠದ ಧಾರ್ಮಿಕ ಲೇಸದ ಚಾವಡಿಡೆ ಮತ್ತರ್ಮದ ಓಲಗ ಐನಂಚಿನ ಪೂಜ್ಯ ತಂತ್ರಿವರಿಯರೇ ಅಂಚನೆ ಪೂಜ್ಯ ಸ್ವಾಮಿಲ್ನ ಪಾದಪದದ ಆಶೀರ್ವಾದ ನಟ್ಟನುವೆ ಅವೇಲೆಕನೆ ಮುಲ್ಪ ಓಲಗಾಯಿನ ಸರ್ವ ಹಿರಿಯ ಬಂಧುಳೆನ ಪಾದಪತ್ತದೆ ಆಶೀರ್ವಾದ ನಟ್ಟೊಂದು ಮುಲ್ಪ ಎದುರು ಮತ್ತೆ ಒಂಜಾತು ವಿಚಾರುಳೇನೆ ಕೆಬಿಯಾರೆ ಕೆಬಿಕೇನುಡು ಪನ್ಪಿನ ವಿಚಾರಡು ಮೂಲಬತ್ತು ಸೇರಿದಿನಂಚಿನ ಸಮಸ್ತ ಹಿಂದೂ ಬಂಧುಳೆಗೆ ಇನಿ ದೈವದ ಕೊಡಿಯಡಿಡಿ ಚಾಕಿರಿ ಮಲ್ಪನ ಯಾನ ಡಾಕ್ಟರ್ ರವೀಶ್ ಪಡುಮಲೆ ಉಡಲ ದಿಂಚಿ ಮೋಕೆದ ಸೊಲ್ಮೇಲೇನು ಸಂದೈತ ಮಲ್ತೊಂದುಲ್ಲೆ ಬಂಧುಳೆ ಇನಿ ನಮ್ಮ ಮಾತಿರ್ಲ ಕೊಂಡಾಡು ನಂಚಿನ ಪೊರ್ತು ನಮ್ಮ ಮಾತಿರ್ಲ ಬಾರಿ ಪೆರ್ಮೇಡ್ ಪಡೆ ಒಂದುಲ್ಲ ನಮ್ಮ ಸೀಮೆದ ದೇವೇರನ ಜಾತ್ರೆದ ಉಚ್ಚಯ ಪ್ರತಿಷ್ಠಾ ಕಲಶೋತ್ಸವ ನಮಕ್ ಮಾತಿರಿಕ್ಲು ಗೊತ್ತುಂಡು ಕರಿನ ಕಾಲಡು ಇಡೀ ಜಗತ್ತೆಡೆ ಧರ್ಮದ ಬುಲ್ಪುನು ಅರ್ಲಾಯಿನಂಚಿನ ಭಗವಾನ್ ಶ್ರೀರಾಮ ದೇವೇರನ ಪ್ರತಿಷ್ಠೆ ಆಂಡಿಗೆ ಈ ಕಾಲಡು ಇಡೀ ನಮ್ಮ ಭಾರತ ದೇಶದ ಒಂಜಿ ಪೊರ್ಲದ ಒಂಜಿ ತುಡರ್ ಅರ್ಲಾಂಡ್ ನಿತ್ತಂಡ ಧರ್ಮದ ಒಂಜಾತು ವಿಚಾರುಳೇನೆ 10 ರಾಜ್ಯೋಗ ಪಟ್ಟಣ ನಿತ್ತಂಡ ಅವು ನಮ್ಮ ಮಧುರದ ಬ್ರಹ್ಮ ಕಲಶಂದು ಪನೀರ ನಮ್ಮ ಮಾತೆರ್ಲ ಪೆರ್ಮೆ ಪಡೆಬಡಾಪುಂಡು ಅಂಚಿತಿನ ಪೊರ್ಲ ಬ್ರಹ್ಮ ಕಲಶ ಇನಿ ಆವುಡಂದಾಂಡ ಅವೇತೋ ಜನಮಂದಿರ ಮಾತ ಒಟ್ಟು ಸೇರೊಂಡೇರೆ ಒಂಜಾತೆ ಸ್ವಯಂ ಸೇವಕಿರಣಗಲೆ ಕರಿನ ಒಂಜಾತೆ ಕಾಲುಡ್ದ ಬಕ್ಕ ರಾತ್ರಿದ ನಿದ್ರೆ ಪಗೆಲ್ದ ದುಂಬನ ಕಾಯಿ ಕಟ್ಟದೆ ಬಂಜಿಗೆ ನುಪ್ಪಿತ್ತದ ನುಪ್ಪಿ ಇಜ್ಜಂದನ ಏತೋ ಭಂಗ ಬತ್ತದೆ ತನ್ನ ನೆತ್ತರಿನ ಮಾತ ಬೆಗರ್ ಮಲ್ತದೆ ಆ ದೇವರೇ ಮದನಂತೇಶ್ವರ ದೇವರನ ಬಕ್ಕ ಅಂಚನೆ ಆ ಬೊಡ್ಡ ಜನ ಚಾಕಿರಿ ಪನ್ಪನ ನೆಲೆಟ್ಟೆ ರಾತ್ರಿ ಪಗೆಲ್ ಭಂಗ ಬತ್ತದೆ ಬಾರಿ ಒಂಜಿ ಪೊರ್ಲುದ ದೇವಸ್ಥಾನ ನಿರ್ಮಾಣ ಮಲ್ತೇರೆ ಅಂಚನೆ ಒಂಜಿ ರೂಪಾಯಿ ಹಿಡಿದು ಪತ್ತಿನ ಕೋಟಿ ರೂಪಾಯಿ ಮುಟ್ಟ ಕೋರ್ನಂಚಿನ ಒಂಜಾತೆ ದಾನಿ ನಕಲ್ನ ಪಾಲನ ಮುಲ್ಪ ಸೇರ್ದಂಡೆ ಅಪ್ಪಗ ಇಡೀ ಹಿಂದೂ ಸಮಾಜ ಮೆಚ್ಚೋಡಾಯಿನಂಚಿನ ಒಂಜಿ ಮಾಮಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರ ಏನಿ ಮುಲ್ಪ ಲಕ್ಕದು ಉಂತುಂಡು ಪಂಡ ಐಕ್ಯ ಕಾರಣ ಒಂಜಿ ಕಡೆಟೆ ಸ್ವಯಂ ಸೇವಕರನ ಬೇಗರ್ದ ಪನೆ ಒಂಜಿ ಕಡೆಟೆ ಮಾಮಲ್ಲ ದಾನಿಲೆನ ಒಂಜಿ ರೂಪಾಯಿ ಹಿಡಿದು ಬತ್ತನ ಕೋಟಿವರೆ ಮುಟ್ಟ ಕೊರ್ಪುನಂಚಿನ ಅಕ್ಲೆನ ಉಡಲ್ದ ಮೋಕೇನೆ ಕಾರಣ ತಂದೆ ಬೇತೆ ಓವುಲ ಅತ್ತಂದು ಪನೆರೆ ಯಾನಿ ಪುರ್ತುಡು ಬಯಕುವೆ ಬಂದುಳೆ ಅಂಚಿತ್ತಿನ ಸ್ವಯಂ ಸೇವಕರಿಗೆ ಬೊಕ್ಕ ಈ ಧಾರ್ಮಿಕ ಶ್ರದ್ಧಾ ಕೇಂದ್ರ ಲಕ್ಕದುಂಟು ಉಂತೋಡು ಪನ್ಪಿನ ನೆಲೆಟ್ಟೆ ಒಂಜಾತ ಪನವನು ಕೊರ್ನಂಚಿನ ಸಮಸ್ತ ಹಿಂದೂ ಬಂಧುಳೆಗೆ ಮುಲ್ಪ ಬತ್ತು ಸೇರ್ದಿನ ನಮ್ಮ ಮಾತೆಲ್ಲ ಹೊರ ಜೋರಾದ ತಾಟಿ ಬೊಟ್ಟದ ಅಕ್ಲಿಗೆ ಸೊಲ್ಮೇಲಿನ ಸಂದೈತ ಮಲ್ಪೊಡಾಪುಂಡು ದಾಯಗಿಂದ ಕೆಂಡ ಇಡೀ ಹಿಂದೂ ಸಮಾಜ ಮೆಚ್ಚಿನಂಚಿನ ಒಂಜಿ ಧಾರ್ಮಿಕ ಶ್ರದ್ಧಾ ಕೇಂದ್ರನೇ ನಮ್ಮ ಉಂಡು ಮಲ್ಪೊಡಿಗೆ ಆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಪೊಕ್ಕಡೆ ಅವಳು ಪನವು ಇಜ್ಜಂದೆ ಅದನ್ನ ಒಂಜಾತ್ ಸ್ವಯಂ ಸೇವಕರು ಇಜ್ಜಂದೆ ಅಲ್ಪ ಖಂಡಿತವಾದ ಲಕ್ಕುದುಂತಿರ ಸಾಧ್ಯ ಇಜ್ಜಿ ಅಕ್ಲಡ ಆ ಶ್ರದ್ಧಾ ಕೇಂದ್ರ ಅಲ್ಪ ಉಂಡಾವಡು ಆ ಮುಖೇನವಾದೆ ಇಡೀ ಜಗತ್ತಿಡಿತಿನ ಸಮಸ್ತ ಹಿಂದುಳು ಮಾತ ಒಂಜಪ್ಪೆ ಜೋಕುಲೆಲಕ ಬದುಕೋಡು ಪನ್ಪಿನ ಆಲೋಚನೆ ಅಕ್ಲಡ ಉಡಲಡಿ ಇತ್ತಿನಿಡದ ಅವರನೆ ಇಂಚಿತ್ತಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗೆ ಅಕ್ಲ ಸ್ವಯಂ ಸೇವಕರಾತೆ ಅತಂಡ ದಾನಿಲ್ಲತೆ ಸಹಕಾರ ಮಲ್ಪುಯರು ಪನ್ಪಿನ ಪಾತಿರ ಖಂಡಿತವಾತ್ಲ ಸತ್ಯ ಬಂಧುಳೆ ಇನ್ನಿತ ದಿನ ನಮ್ಮ ಮಾತೆರ್ಲ ಪೆರ್ಮೇಡು ಕೊಂಡಾಡೊಂದುಲ್ಲ
ಇನಿ ಅನೇಕ ಕಾಲದ ಪಿರಾಕಡಿತಿನ ನಮ್ಮ ತುಳುವನಾಡದ ಮನ್ನಡೆ ಈ ಅಂಕೋಲಡದ ಪತ್ತಿನ ನೀಲೇಶ್ವರ ಚಂದ್ರಗಿರಿ ಉಂಟಲ್ಲ ನಮ್ಮ ತುಳುವನಾಡಂದು ಇತ್ತಂಡಿಗೆ ಕರಿನ ಒಂಜಾತೆ ವರ್ಷದ ಪಿರಾಕಡೆ ಪ್ರಾದೇಶಿಕವಾದ ಬೇತೆ ಬೇತೆ ರಾಜ್ಯ ಆಂಡಂದು ಇತ್ತಂಡಲ ಆಂಡಲ ಎನಿಕ್ಕಲ ತುಳುವ ಮಣ್ಣದ ತುಳುವ ಉಡಲ್ದ ಕಮ್ಮೆನ ಈ ಮದೂರು ಕ್ಷೇತ್ರ ಅವಡೆ ಇಡೀ ಕುಂಬಳೆ ಸೀಮೆದ ಉಲೈಡೆ ರಾರಾಜಿಸವನ್ನು ಉಂಡು ಪನೇರ ನಮ್ಮ ಮಾತೆರ್ಲ ಪೆರ್ಮೆ ಪಡೆಬಡಾಪುಂಡು ಇಂಚಿತ್ತಿನ ತುಳುವನಾಡದ ಮನ್ನಡೆ ಕುಂಬಳೆ ಮೂಜಿ ಸಾವಿರ ಸೀಮೆಂದು ಪಂಡ ಅವು ಸತ್ಯದ ಸೀಮೆಗೆ ಮುಲ್ಪ ಸಾರ ಸಾರ ಸತ್ಯುಲು ಉಂಡಾಯಿನಂಚಿನ ಜಾಗೆ ಇನಿಕಿಲ ಬಾರಿ ಪೊರ್ಲುಡು ನೇಮನೇರಿ ನಡತೊಂದೊಪ್ಪುನಂಚಿನ ಆ ಏಳ್ಳೆ ಪೊರ್ತುನ ನಮ್ಮ ಮಾತಿರ್ಲ ಈ ಮನ್ನಡೆ ನಮ್ಮ ತೂವಲಿ ಬಂದುಳೆ ಕುಂಬಳೆ ಮೂಜಿ ಸಾವಿರ ಸೀಮೆ ತೊಲ ಇಡೆ ಅಡೂರು ಮದೂರು ಕಾವು ಕಣಿಪುರ ಪನ್ಪಿನಂಚಿನ 4 ಸ್ಥಾನ ನಲ್ವೇರೆ ದೇವೇರಿಗೆ ಅಂದಂದಿತ್ತಂಡ ಆದಿ ಪರ್ಮಲೆ ಅಂತ್ಯ ಪುತ್ಯವರೆ ಮುಟ್ಟ 4 ಸ್ಥಾನ ಆ ಈರ್ವೇರು ಉಳ್ಳಾಕ್ಲಿಗೆ ಪಂಡ ರಾಜ್ಯಂದ ಇವಳಿಗೆ ಅವೇಲೆಕನೆ ಬೋಳಮುಕ್ಕೂರು ಕುಂಡಾಪು ಕೋಟಿಂಜ 4 ಸ್ಥಾನ ಪಟ್ಟದೈವ ಬೀರ್ನಾಳುವಗೆ ತಂಕ ಅಪ್ಪೆನ ಲೆಕ್ಕೊಡಲೆ ತೊನ್ನಂಚಿನ ಧರ್ಮದೈವ ಅಪ್ಪೆ ಜೂಮಾದಿಗಳ 4 ಸ್ಥಾನ ಕೊರ್ನಂಚಿನ ಒಂಜಿ ಮಮಲ್ಲ ಸೀಮೆಂದಿ ತೆಂಡ ಅವು ನಮ್ಮನ ಕುಂಬಳೆ ಸೀಮೆಂದು ಪನೇರ ನಮ್ಮ ಮತ್ತೆರ್ಲ ಪೆರ್ಮೆ ಪಡೆವ. ഹലോ ബ്രേക്ക്ഫാസ്റ്റിന് എന്താ കഴിക്കുന്നേ? Kellogg's Muesli. 12 grains, fruits, nuts and seeds in the energy ulla end power breakfast. Kellogg's Muesli. അപ്പോൾ നിങ്ങൾ കഴിച്ചോ power breakfast? Welcome to another insightful session at English Speeches. Today, we're diving into a powerful speech delivered by Subramanyam Jaishankar, India's Minister for External Affairs, at the 77th session of the UN General Assembly. Discover how India celebrates its 75 years of independence, the visionary steps under Prime Minister Narendra Modi's leadership, and the country's future pledges. Learn how these points connect to broader global issues like multilateralism, environmental care, and international diplomacy. Madam President, Excellencies, distinguished members of the General Assembly, I bring to you the greetings of 1.3 billion plus people from the world's largest democracy. They join me in congratulating the President of the General Assembly, Ambassador Csaba Kőrösi, on his election to chair the 77th session of the UN General Assembly. They follow closely developments at the United Nations, reflecting the increasingly globalized nature of our existence. We meet at a challenging time for the world order. This session's theme, a watershed moment, transformative solutions to interlocking challenges, seeks to capture its seriousness. Excellencies, the year 2022 is an important milestone in India's journey towards growth, development and prosperity. India is celebrating 75 years of its independence, what we call Azadi Ka Amrit Mahotsav. The story of that period has been one of toil, of determination, innovation and enterprise of millions of ordinary Indians. They are rejuvenating a society pillaged by centuries of foreign attacks and colonialism. And they are doing so in a democratic framework whose steady progress is reflected in more authentic voices and grounded leadership. This new India, under the visionary and dynamic leadership of Prime Minister Narendra Modi, is a confident and resurgent society. Its agenda for our centenary will be achieved through the 5 pledges that we committed to on our Independence Day. 1. We are resolved to make India a developed country in the next 25 years. For the world, that creates more capacities for global good. 2. We will liberate ourselves from a colonial mindset. Externally, this means reformed multilateralism and more contemporary global governance.
3. Our rich civilizational heritage will be a source of pride and of strength. This includes care and concern for the environment, so ingrained in our traditional ethos. 4. We will promote greater unity and solidarity. This expresses a coming together on global issues such as terrorism, pandemics, or the environment. And 5. We will instill consciousness of duties and responsibilities. This applies to nations as much as it does to citizens. These 5 pledges affirm our age-old outlook that sees the world as one family. We believe that national good and global good can be entirely in harmony. It is this conviction that led us to supply vaccines to over 100 nations. Similarly, our evacuation operations in HADR situations always had room for other nationals in distress. Even as we meet our own development targets, India offers partnerships to our brothers and sisters in Asia, in Africa, and Latin America. And we do so based on their needs and their priorities. Today, the focus is on green growth, better connectivity, digital delivery, and accessible health. Our solidarity is not just in words. You can see them in 700 projects across the world. Madam President, even while India contributes to global betterment, we recognize the sharp deterioration in the international landscape. The world is already struggling with challenges of post-pandemic economic recovery. The debt situation of the developing is precarious. To this is now added the rising costs and the shrinking availability of fuel, of food, and of fertilizers. These, along with trade disruptions and diversions, are among the many consequences of the Ukraine conflict. The Indo-Pacific, too, witnesses fresh concerns about its stability and its security. And climate events have added an overlay on these mounting anxieties. If you are running a business where you are the one who's managing operations, sales, marketing, finances, hiring, ಮೆರವಣಿಗೆ ಬತ್ತಂಡೆ ಅವು ಬತ್ತದೆ ದೇವಸ್ಥಾನದ ಉಲೈ ಬತ್ತಿನ್ನೆ ತಡ ನನ ಒಂತೆ ಪೊರ್ತು ಆವಡು ಅಂಡ ಒಂಜಿ ಸಾಮಾಜಿಕ ಜಾಲತಾಣಡು ಒಂಜಿ ಕಮೆಂಟ್ ಪಾಡಿಯರೆ ಮುಲ್ಪ ಈ ಸಮಾಜ ತಕ್ಲಿನ ಒಂಜಿ ಆ ಕಾಯಿ ಕಜುಪು ಪಂಡ ಹಸಿರುವಾಣಿ ಕಾಣಿಕೆ ಬನ್ನಗ ಮುಲ್ಪ ಎನೌನ್ಸ್ ಮಲ್ಪನಕ್ಲಿ ಏರ್ಲ ಇಜ್ಜೇರೆಂದೆ ನಿಜವಾತಲ್ಲ ಇನ್ನು ತೆರಿಯೋನಡು ಪಂಡಿ ಏನೊಂದು ಜಾತಿ ಜನಕ್ಲೆಗೆ ಲೆಪ್ಪು ಕೊರಿಯ ಅಪ್ಪಕಾಕ್ಲು ಪಂಡೇರೆ ಮೂಲ ಬಾರಿ ಪುರ್ಲುಡು ನಡತೊಂದುಂಡನ್ನ ಅಕ್ಲೆಗೆ ಬೋಡಿತ್ತಿನಂಚಿನ ಮಾತ ವ್ಯವಸ್ಥೆ ಎಲ್ಲ ಮಲ್ತೊಂದುಲ್ಲ ಏರ ಓರಿ ಪಿದೈಡು ಕುಲ್ಲೊಂದು ನಮ್ಮ ಉಲೈಡು ನಮ್ಮ ಸಾಮರಸ್ಯಡು ಬದುಕೊಡೊಂದು ಪನ್ನದ ಆಲೋಚನೆ ಮಲ್ಪನಾಗ ಅವೇನಿ ಎಂಚ ಪುಡಪ್ಪುನು ಪನ್ಪಿನೆಂಡೆ ಆ ಹಿಡಿದು ಬಕ್ಕ ಆಲೋಚನೆ ಮಲ್ತೊಂದು ಪೇರೆ ಐಕ್ ಬೋಡಾದೆ ನಮ್ಮ ಮಾತಿರ್ಲ ಒಟ್ಟುಗು ಪುಡಪುಡು ಬಂದುಳೆ ಇನಿ
ಮುಟ್ಟ ಕಾಲ ಬೈದನು ಪಂಡ ನಮ್ಮ ಮಾತಿರ್ಲ ದೈವ ದೇವೇರ ನಮಿತ್ತು ನಂಬಿಕೆ ದೀತಿನಕ್ಲೆ ಆನಿತ ಕಾಲುಡು ಆ ದೇವೇರ ಮುಲ್ಪ ದಾಯಿಗ ಉಂಡಾಯಿರು ಬಂಡ ನಮ್ಮ ನಂಬಿಕೆನು ಉಂಡು ಮಲ್ಪೆರಬೋಡಾದೆ ನಮಕ್ ಕಣ್ಣಿಗೆ ತೋಜಂದಿನ ನಮ್ಮ ಕೈಕ್ ತಿಕ್ಕಂದಿನ ನಮಕ್ಕೆ ಒಲ್ಪಲ ತುಯ್ಯರ ಆವಂದಿನಂಚಿನ ಆ ಸತ್ಯನು ನಮ್ಮ ತೂವೊಡುಂದು ಪನ್ನಗ ಆ ಸತ್ಯನು ಒಲ್ಪ ತೂವೊಡುಂದು ಪನ್ನಗ ಒಂಜ ಧಾರ್ಮಿಕ ಶ್ರದ್ಧಾ ಕೇಂದ್ರ ತೋಲೆ ಅತ್ತಂದಿತ್ತನ ದೈವದ ಸ್ಥಾನಡು ತೋಲೆ ಅತ್ತಂದಿತ್ತಂಡ ದೈವದ ಕೊಡಿಯಡಿ ಮಲ್ಪಲೆ ಅಲ್ಪ ಒಂಜಾತೆ ದೈವದ ವಿಚಾರಣು ಪತ್ತೊಂದು ನಿಕ್ಲಿನ ಕಟ್ಟಲೆ ಮಲ್ಪಲೆ ಎಂದೆ ಅಂಚಿತ್ತಿನ ದೈವನು ನಂಬೊಂದು ಬತ್ತಿನ ನಮ್ಮ ತುಳುವೆರೆಡೆ ಇನಿ ಒಂಜಾತಿ ಜನ ಮಂದಿಲು ಮತ್ತ ಬೊಡ್ಚಂದಿನ ಮಾತ ಪಾತೆರ ಪನ್ಪೇರೆ ಮುಲ್ಪ ಪೆಟ್ಟುಬೂರ್ನ ಏರೆಂದು ಕೆಂಡ ನಮ್ಮನ ಹಿಂದೂ ಸಮಾಜಕ್ಕೆ ಪೆಟ್ಟುಬೂರ್ನ ಸನಾತನವಾಯಿನ ಕಟ್ಟೆಲೆ ಹೋಗೋಲನ ನಮ್ಮ ಮಾತ್ರಲ್ಲ ನಂಬೊಂದು ಬರ್ಪ ಆ ಮೂಲ ಮೈಸಂದಾಯ ಪಂಡ ನಮ್ಮ ಇಡೀ ಹಿಂದೂ ಸಮಾಜದ ಐಟ್ಲ ತುಳುವೆರಣಕಲು ನಮ್ಮ ಸುರುಕಾತ ದೈವದ ಚಾಕರಿ ಮಲ್ಪವ ಆ ಮೂಲ ಮೈಸಂದಾಯನೇ ಇನಿ ಮೈಸಾಸುರೆ ಪನ್ಪುನ ರಕ್ಕಸೆಂದು ಪನ್ಪುನಾಡೆ ಮುಟ್ಟಲ ನಮ್ಮನ ಚಿಂತಕರಿ ಇನಿಕೋ ಎತ್ತದೇರೆ ಐನ ಒಟ್ಟಿಗೆನೆ ಮುರಾಣಿ ಕೆಲವೊಂಜಿ ವಿಚಾರಳಿನ ತೋವ ಅಣ್ಣಪ್ಪ ಪಂಜಿರ್ಲಿ ಅವು ದೈವನೇ ಅತ್ತೆ ಅಪಗ ಅವು ದೈವನೇ ಅತ್ತೆ ಅಕ್ಲು ಪನ್ಪೇರಿಂದಿತ್ತಂಡ ಅಪಗ ನಮ್ಮ ಸನಾತನವಾತು ಬತ್ತನಂಚಿನ ಅನೇಕ ಕಾಲೊಡ್ತು ಇನಿವರೆ ಮುಟ್ಟ ಬತ್ತನಂಚಿನ ಸಂಧಿ ಪಾಡ್ದನು ಪಂತಿನ ಓವೊಂದು ಕೆಂಡ ಅಣ್ಣಪ್ಪ ಪಂಜುರ್ಲಿ ಪನ್ಪಿನವು ಅವೊಂಜಿ ದೈವ ಅವೇನು ನಮ್ಮ ನಂಬೊಂದು ಪೋಡೊಂದು ಮುಲ್ಪ ಕೂಡ ಪೆಟ್ಟು ಬುರ್ನ ಏರೆಗೆಂದು ಕೆಂಡ ಇಡೀ ಹಿಂದೂ ಸಮಾಜಗೆ ನಮ್ಮನ ಪ್ರತಿಯೊಂಜಿ ವಿಚಾರಗಳ ನಮಕ್ ಅಪಗಪಗ ಒಂಜಾತು ದುಷ್ಟ ಶಕ್ತಿ ನಕಲೆ ಬೊಟ್ಟುದು ತೂಪೇರೆ ಅಕ್ಲೆಗೆ ಬೋಡಿತ್ತಿನಂಚಿನ ಬೇರೆನೆ ಅಕ್ಲು ಮಲ್ತೊಂದು ಪೋಪೇರೆ ಬಂದುಳೆ ನಮ್ಮ ಯಾಪಲ ನಮ್ಮನ ಬುಡುತು ಕೊರ್ರಬಲ್ಲೆ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲೆಲ ಕೊಪ್ಪಡು ಸಾಮರಸ್ಯದ ಬದುಕನು ಬೋಡು ಇಂಚಿತ್ತಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಒಬ್ಬಲ್ಲನ ಅವೇನು ಮತ ನಮ್ಮ ನಂಬೊಂದು ಬರಡಾಪುಂಡು ಅಲ್ಪ ಒಂಜಾತ್ ಸಂಸ್ಕಾರನು ಪುಟ್ಟವನಂಚಿನ ಬೇಲೆನು ಮಲ್ತೊಂದು ಬರಡು ನಮ್ಮ ಯಾಪತ್ತು ಉಂಡು ತಂಡಲ ಅವು ಅಂಚ ಅವು ಇಂಚ ಪನ್ಪಿನ ಪಾತ್ರ ನಮ್ಮ ಪನ್ಪಿನತ್ತೆ ಇಡೀ ನಮ್ಮನ ಭಾರತದ ಪ್ರಾಣ ಶಕ್ತಿಯಿಂದ ಇತ್ತೆಂದಿ ತಂಡ ಅವು ನಮ್ಮನ ಹಿಂದುತ್ವದ ಮಿತ್ತಂದು ಪನ್ಪಿನ ನಮ್ಮ ಯಾಪಲ ಮದಪೆರ ಬಲ್ಲೆ ಐನ ಒಟ್ಟಿಗೆನೆ ಇನಿ ನಮ್ಮ ಮುಲ್ಪ ಬತ್ತೆ ಸೇರ್ದಿನಂಚಿನ ಒಂಜಿ ಮಾತ ಹಿಂದೂ ಬಂದುಲ್ಲ ನಮ್ಮ ಉಡಲಿಡು ಒಂಜಿ ವಿಚಾರದಿವಡು ಎಲ್ಲೆತ್ತೆ ದಿನ ಏರಾಂಡಲ ನಿನ್ನ ಜಾತಿ ಒಂದು ಕೆಣ್ಣಗ ನಮ್ಮ ಬಾಯಿಡು ಸುರುಗು ಬರಡೈನ ಪಾತ್ರ ಒಂದು ಕೆಂಡ ನಮ್ಮ ಹಿಂದೂ ಒಂದು ಬರಡಿಗೆ ನಮ್ಮ ಯಾಪ ಹಿಂದೂ ಒಂದು ಪಂಡನ ಆನಿಗೆ ನಮ್ಮ ಒಗ್ಗಟ್ಟಾದುಲ್ಲ ಅಂತ ಪನ್ಪಿನ ಪಾತೆರ ಐಕ್ ಬೋಡಾದೆ ದಯಮಲ್ದೆ ಮಾತಿರ್ಲ ಭಾರತನ ನಮ್ಮ ಮಾತಿರ್ಲ ವಿಶ್ವಗುರು ಸಾನ ಮಟ್ಟಡು ಕುಲ್ಲೋಡಾಪುಂಡು ಇನಿ ಒಂಜಿ ದೈವದ ಕೊಡಿಯಡಿ ಚಾಕಿರಿ ಮಲ್ಪುನ ಎನನಲ ಈ ಮಟ್ಟಗ ಮುಟ್ಟಲೆ ತೊಂದು ಬೈದನದು ಬಂಡ ಅವು ನಮ್ಮ ಸನಾತನವಾಯಿನ ಹಿಂದೂ ಸಂಸ್ಕೃತಿ ಹಿಂದೂ ಸಂಸ್ಕಾರಣ ತಂದ ಬೇತೆ ಒವುಲ ಹತ್ತು ಬಂದುಳೆ ಐಕ್ ಬೋಡಾದೆ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲಕ ಒಪ್ಪುಕ ಇಂಚಿತ್ತಿನ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮಿತ್ತೆ ನಮಕ್ ವಿವಾದ ಚರ್ಚಾ ಕೂಟಲು ಒವುಲ ಬೋಡ್ಚಿ ನಮಕ್ ಬೋಡಿತನ ಈತೆ ಮದರಂತೇಶ್ವರ ದೇವೇರನ ಪ್ರತಿಷ್ಠೆ ಆವಡು ಆ ಗಣಪತಿ ಬೊಡ್ಡಜ್ಜ ದೇವರಿಗೆ ಪೊರ್ಲುದ ಮೂಡಪ್ಪ ಸೇವೆ ನಮಕ್ ನಡತು ಬರಡು ನಮ್ಮ ಮಾತಿರ್ಲ ಸಾಮರಸ್ಯದ ಬದುಕದ ಒಟ್ಟಿಗೆ ನಮಕ್ ದೇವೇರು ಕೊರ್ನಂಚಿನ ಈ ಪುಣ್ಯ ಜನ್ಮ ಹೋಗುಂಡ ಆ ಜನ್ಮಗು ನಮ್ಮ ನಂಬಿನ ಸತ್ಯಲು ನಮ್ಮನ ಪೊರ್ಲುಡು ಕಾಪುದೀತ ಕಾತೊಂದು ಬರಡು ಪನ್ಪಿನ ಪಾತ್ರದ ಒಟ್ಟಿಗೆ ಮಾತ ಹಿಂದೂ ಬಂಧುಳೆಗಲ ಯಾನೆ ಕುಡೋರ ಎನ್ನ ತರೆತಗ್ಗಾದ ಸೊಲ್ಮೇಲಿನ ಸಂದೈತ ಮಲ್ತೊಂದು ಎನ್ನ ರಡ್ಡು ಪಾತ್ರನು ಯಾನು ನಂಬೊಂದು ಬತ್ತಿ ಸತ್ಯನ ಪಾದ ಪುರ್ಪಲೆಗೆ ಅರ್ಪಣೆ ಮಲ್ತೊನ್ವೆ ಸರ್ವೇ ಜನ ಸುಖಿನೋ ಭವಂತು. ಬಾರಿ ಪೊರ್ಲುದ ಪಾತೆರ ಉಡಲ್ಜಿನ ಸೊಲ್ಮೇಲು ಶ್ರೀ ರವೀಶಣ್ಣ, ಶ್ರೀ ಕ್ಷೇತ್ರ ಕೇಮಾರು ಶ್ರೀ ಸಂದೀಪನಿ ಸಾಧನಾಶ್ರಮದ ಪರಮ ಪೂಜ್ಯ ಶ್ರೀ 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 ಈಶ ವಿಠಲದಾಸ ಸ್ವಾಮೀಜಿಯವರ ಆಶೀರ್ವಚನದ ಸಿಂಚನವನ್ನು ಆಲಿಸುವಂತಹ ಸೌಭಾಗ್ಯ ನಮ್ಮದು. ಗುರುಭ್ಯೋ ನಮಃ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಚ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವದಮ್ನ ಅನ್ಯಂಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ರವೀಶ್ ಭಾರಿ ಪೊರ್ಲುಡು ಪಾತೀರಿ ತುಳುಟ್ಟು ಎಂಕ್ಲು ನನ್ನ ತುಳುಟ್ಟೇ ಪಾತಿರುವೆ ದೇವನ್ನಗ ತುಳು ನಮ್ಮ ಮಾತೃಭಾಷೆ, ನಮ್ಮ ಹೃದಯದ ಭಾಷೆ. ಏನು ಏಪಲ ಪನ್ಪಿನುಂಡು ಏರ್ನ ದೇವೇರು ಆ ಭಾಷೆಡು ಪಾತೇರು ಎಂಕಲ್ನ ದೇವೇರು ತುಳುಟ್ಟೇ ಪಾತೇರು ದಾನ ತುಳು ಎಂಕಲ್ನ ತುಳು ಒಟ್ಟಿಗೂ ತುಳು ಸಂಸ್ಕೃತಿ ನಿಗಲ್ಲೆ ವಿನಂತಿ ಮನ್ಪುನು ನಮ್ಮ ಜೋಕುಲೆ ಪುರ ತುಳು ಕಲ್ಪಾವನ ಕೆಲಸ ಮಲ್ಪಲೆ ಐತ ಒಟ್ಟಿಗೂ ತುಳುತ ಸಂಸ್ಕೃತಿನ ಕಲ್ಪಾವನ ಅಂಚಿತ್ತಿನ ಮಲ್ಲ ಬೇಲೆ ಮನ್ಪಲೆ ಎಂಕ್ ರವೀಶ್ ಪನ್ನೆಟ್ಟು ಎಂಕ್ ಮಸ್ತ್ ಸಂತೋಷ ಇನ್ನೇನವನ್ನಾಗ ಒಂಜಿ ಪಾಸಿಟಿವ್ ತೂಲೆ ಬಣ್ಣ ಜನಕ್ಕಲು ಇನಿ ನೆಗೆಟಿವ್ದ ಮೆತ್ತ ಆಕರ್ಷಣೆ ಆಗ್ತೀರಿ. ನೆಗೆಟಿವ್ ದಾಲ ಇಜ್ಜಿ ದುಮ್ಮಂಜಿ ಕಾಲ ಇತ್ತಂಟುಲೆ
ನಮ್ಮ ಏಡಲ ಪಾತೆರ್ನಾಗ ಎಂಚ ಉಲ್ಲಕೆನ್ನಾಗ ಯಾನ್ ಎಡ್ಡೆ ಉಲ್ಲ ಅವನೊಂದುತ್ತೇರು ಇತ್ತಗೆನ್ನೆಗೆ ಉಲ್ಲ ಮಾರೇರೆ ಮಿತ್ತಾರ್ನ ಕ್ರಪೆಟ್ಟು ಉಲ್ಲ ಕೆಲವೇರುವಂತೆ ದುಂಪೋದು ಈರ್ನ ಪುಣ್ಯೋಡು ಎಂಕುಲು ಉಲ್ಲ ಅನ್ಪೇರು ನಮ್ಮನೇ ಒಂತೆ ಕಮ್ಮಿ ಪುಣ್ಯ ಮಲ್ಪ ನಮ್ಮ ಪುಣ್ಯೋಡು ಮ್ಯಾಗ ಶೇರ್ ಬೇತೆ ಕೂಡ ಇತ್ತ ಮಿತ್ತು ದೇವರು ಏಪಲೆಪ್ಪೇರನ್ನು ಗೊತ್ತುಜ್ಜಿ ಏನು ಪೇರು ದೇವರ ಲೆತ್ತನೆಲ್ಲ ಮೇಬೋ ಪೂಜಿ ನೆಗೆಟಿವ್ ನಮ್ಮ ನೆಗೆಟಿವ್ನ ಬುಡ್ದು ಪಾಸಿಟಿವ್ ಕನೆಕ್ಟ್ ಆಪಿನಂಚಿತ್ತಿನ ಮಲ್ಲ ಬೇಲೆ ಮಲ್ಪೋಡು ಆಶೀರ್ವಚನ ಮಲ್ಪರ ಯಾನ್ ಬಂದಾಗ ಎನ್ನ ಪಾತೆರ ಮುಖ್ಯ ಹೊರತು ಎನ್ನ ಡ್ರೆಸ್ ಮುಖ್ಯ ಆತು ಎನ್ನ ತರೆಗುಜಾಲು ನಾಮ ಒಂದು ಮುಖ್ಯ ಆತು ದೇವಸ್ಥಾನಕ್ಕೆ ಬತ್ತದು ಅವಳು ಏನ ನಮ್ಮ ಪಡೆಯೋಡು ಇಂಪಾರ್ಟೆಂಟ್ ರಿಸಲ್ಟ್ ಔಟ್ಪುಟ್ ಅವು ಬಾರಿ ಇಂಪಾರ್ಟೆಂಟ್ ರವೀಶ್ವನ್ ಲೆಕ್ಕ ಮದ್ದೂರುಡು ದಾಲ ತೊಂದರೆ ಭಾರಿ ಶೋಕು ನಾನು ಭಾರಿ ಪೊರ್ಲು ವೆಲ್ಕಮ್ ಅಲ್ತೀರಿ ಯಾನ್ ನಿಜವಾದ ರವೀಶ್ ಯಾನ್ ಇಡೆ ಬಂದಾಗ ಯಾನ್ ಎನ್ನದತ್ತೆ ಈ ಸೋಷಿಯಲ್ ಮೀಡಿಯಾ ಬರತ್ತದು ಅಣ್ಣ ಎಂಕ ಆನಂದ ಅಣ್ಣನ ಈತ್ವಂಜಿ ಒಗ್ಗಟ್ಟು ಪ್ರತಿ ಒರಿಲ ಪಕ್ಷಾತೀತವಾದ ಇಲ್ಲರತ್ತ ಎನ್ನ ವೈಯಕ್ತಿಕ ನೆಲೆಟ್ಯಾನಿಗೆಲೆ ಪೂರರೆಗಳ ಅಭಿನಂದನೆ ಮಲ್ಪೆ ನಂದಕುಮಾರ್ ಪನ್ನೆ ಲೆಕ್ಕ ಇನಿ ನಮ್ಮ ಈ ಬ್ರಹ್ಮಕಲಾಶ ಸಂಪನ್ನ ಆತನಿಂದ ನಂಡ ಆ ದೆಂಬುಡಿಯರು ಪಾರ್ಕಿಂಗ್ ಮಲ್ಪೇರ ಸ್ವಯಂ ಸೇವಕರೇ ಹಿಡ್ದು ಇಂದು ಪನಿಯರ ಇಂಕ ಮಸ್ತ್ ಸಂತೋಷ ಆಪಣ ಪ್ರತಿ ಒರಿಲ ಏತು ಆ ದೆಂಬುಗು ಬೇಲಮಂತು ಒಂದಿಲ್ಲ ರೀ ಬನ್ನಾಗ ತೂಪೆ ಅಲ್ತರ್ದು ಇಡೆ ಮುಟ್ಟ ಏತು ಜನ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾನೆ ನಂದಕುಮಾರ್ ಒಂಜಿ ಭಾರಿ ಪೊರ್ಲದ ಪಾತೆರನ್ನು ಬಂದಿರಿ ಮೇಟು ಇಂಕ ಭಾರಿ ಆನಂದನ್ ಇನಿ ಏತು ವಿದೇಶಿ ಆಕರ್ಷಣೆ ಏತು ಪ್ರತಿ ಒಂಜಕ್ಲ ನಡೆ ನುಡಿ ಪ್ರತಿ ಒಂಜಲ ವಿದೇಶಿ ಯಾನಂಜಿ ಪಂಡ್ರೆ ಪಬ್ಲಿಕ್ ಮಾಲ್ ಬರೆ ಓಡ್ತಿ ಮರ ನಾನು ಆಶೀರ್ವಚನ ಅದೊಂದು ಇಲ್ಲಡೆ ಪೋಯೆ ಯಾನ್ ಇಲ್ಲಡೆ ಪೋನಾಗ ಅವಳು ತಾದಿಡು ಪೋತೀನಿ ಮಾತ್ರ ದನಿಬನ್ ಅಂತೇಳಿ ಜಾನಿ 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 ಒಂದ್ ಪೇರು ಯಾನಲ್ಲ ಯಾನ್ ಬರ್ಪೇರು ಒಂದು ನಾಯಿ ಬಿಡ್ಪೇರು ಅಂದಿದ್ದೀನಿ ತೂದದಾದ ಬಂದಾಗ ಜಾನಕಿ ರಾಮ್ ಅಂದು ಶಾರ್ಟ್ ಫಾರ್ಮ್ ನಾಯಿ ಜಾನಿ ಇಂದು ಬಂದದ್ದು ಎತ್ತೆಡ್ಡೆ ಪುದರ್ದೀತೇರು ಸರಸ್ವತಿ ಇಂದು ಪುದರ್ದೀಪೇರು ಲೆಪ್ಪುನು ಸಚ್ಚು ಊರ್ಮಿಳ ಅಂದ ಪುದಾರುಂಡು ಉಮಿ ಈ ಉಮಿ ತೌಡು ಉನೇನು ಪುರ ಬುಡೋಡು ನಮ್ಮ ಏತ್ ಎಡ್ಡೆ ಇಂದು ಸಂಸ್ಕೃತಿ ಉನೇನು ಮಲ್ಪನೆ ತವದಲ್ಗು ಎಂಚಿನ ಮಲ್ತಂದಿಲ್ಲ ಮೇಟ್ ಯಾನ್ ಪೊಸತ್ತೆ ಅನ್ಗೆ ನಂದಕುಮಾರ್ ಅನ್ಯ ಹಿಂಗೆ ಭಾರಿ ಆನಂದ ಹಿಂಗೆ ಭಾರಿ ಖುಷಿ ಅಂಡ್ ಏತ್ ಪೊರ್ಲುಡಂಜಿ ಹಿಂಗೆ ಹೊರ ನಂದಕುಮಾರ್ ಪಾತೇರ್ನಾಗ ಹಿಂಗೆ ಮೀಪಾದ ಬುಡ್ನೆ ಲೆಕ್ಕ ಆತು ಪೊರ್ಲು ಪಾತೇರಿ ಎಂಕ ಆತು ಪೊರ್ಲು ಪಾತೇರಿ DSP ಇಲ್ಲೇರಿ ಅರ್ಲ ಮಸ್ತ್ ಎಂಕೊಂಜಿ ಮೀಪಾದ ಬುಡ್ನೆ ಲೆಕ್ಕ ಎಂಕ ಭಾರಿ ಆನಂದ ಎಂಕ ನಮಕೊಂಜಿ ದೇವಸ್ಥಾನಲು ದಾಗಬೋಡು DVG ಪನ್ನೆ ಲೆಕ್ಕ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮಹಿಮೆ ಕಾಂಬೋಡೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಅಂತೇರು DVG ಒಂಜಿ ಕರೆಕ್ಟ್ ದೇವರ್ ನಿನ್ನ ಕಾಯ್ತು ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮಹಿಮೆ ಕಾಂಬೋಡೆ ಸಂಸ್ಕಾರವಿರಬೇಕು ನಮಕ್ ಸಂಸ್ಕಾರ ಬೋಡು ಬನ್ಪಿನ ಚಿತ್ತಿನ ಪಾತ್ಯರನು ಅಂತೇರು ಒಂದು ದೇವಸ್ಥಾನಲು ಪೂರ ನಮಕ್ ಸಂಸ್ಕಾರ ಕೊರ್ಪಿನ ಚಿತ್ತಿನ ಕೇಂದ್ರ ಅವರು ಅವು ಬಾರಿ ಮುಖ್ಯವಾಗಿ ನಂಚಿತ್ತಿನ ಗಲಾಟೆ ಓಲಿಜ್ಜಿ ಮಾತುಗಳು ಎಟ್ಲ ಉಂಟು ನಮ್ಮ ಪಾಸಿಟಿವ್ ಎಡ್ಡೆತನ ದೇವಸ್ಥಾನಕ್ಕೆ ಬರ್ತದ ನಮ್ಮ ಹಾಲಿನ ಕೊನಪಿನತ್ತು ಎಡ್ಡೆನ ಕೊನಪಿನ ಚಿತ್ತಿನ ಕೆಲಸ ಅಲ್ಪೋಡು ಸ್ವಾತಂತ್ರ್ಯ ಪೂರ್ವಡೊಂಜಿ ಗಲಾಟೆ ಒಂಜಿ ಮಲ್ಲ ದೇವಸ್ಥಾನ ಆ ಮಲ್ಲ ದೇವಸ್ಥಾನಗೂ ಒಂಜಿ ಆನೆ ಎತ್ತನ್ ಆ ಆನೆಗೆ ನಾಮ ಉದ್ದ ಬಾಡ್ನ ಅಡ್ಡ ಬಾಡ್ನ ಅಂದ ಗಲಾಟೆ ಅವು ಹೈಕೋರ್ಟ್ಗೆ ಹೋದು ಸುಪ್ರೀಂ ಕೋರ್ಟ್ ಬೋಣ ಅದಾಗ ಸುಪ್ರೀಂ ಕೋರ್ಟ್ ಇಜ್ಜಾನ್ ಇಂಗ್ಲೆಂಡ್ ಇಡತ್ತನ್ ಪ್ರಿವಿ ಕೌನ್ಸಿಲ್ ಇಂದ ಐಕ ಪುದಾರ್ ಅಡೆ ಬೋನ್ ಅವಳು ಜಡ್ಜಿ ಕೆಂಡರ್ ವಾಟ್ ಡು ಯು ಮೀನ್ ಬೈ ನಾಮ ಅಂದ್ ಬಂದದು ಕೆಂಡರ್ ಆಗ ನಾಮಣ್ಣ ಹೆಂಗಿನ ಗೊತ್ತಜ್ಜಿ ತೀರ್ಪಾದ್ ಬಂದಾಗ ಆನೆ ಸಾಯ್ತನು ನಾಮ ಏರೇ ಬಾಡ್ನು ನಮ್ಮ ನೆಗೆಟಿವ್ ಪಾಸಿಟಿವ್ ಪೂರ ಬುಡ್ ನೆಗೆಟಿವ್ ಬುಡ್ದು ನಮ್ಮ ದೇವಸ್ಥಾನ ಬತ್ತು ಪಾಸಿಟಿವ್ ಎಡ್ಡಂತಿನ ಅಂಶಕ್ಷೀರ ನ್ಯಾಯದ ಲೆಕ್ಕ ಎಡ್ಡಂತಿನೇನು ಕೊನಪಿನ ಕೆಲಸ ಅಲ್ಪೋಡು ಬೊಕ್ಕ ನೆಗೆಟಿವ್ ಬೊಕ್ಕ ಪಾಸಿಟಿವ್ ಇತ್ತಿನ ಮಾತ್ರ ಬಲ್ಬು ಬೊತ್ತುಂಡು ದೇಪನ್ನ ಒಂಜಿ ದೀಪ ಬರೋಡು ಅಂಡ
ಪಾಸಿಟಿವ್ಲ ಬೋಡು ನೆಗೆಟಿವ್ಲ ಬೋಡು ಅದಾಗ ಪ್ರಕಾಶಮಾನವಾದ ಬರ್ಪುಣು ಅವು ದೇವರ ಮಲ್ಪುಣು ಅವು ದೇವರ ಆ ಒಂಜಿ ಕ್ಷೇತ್ರವನ್ನು ಬೆಳಗಾರೆ ಮಲ್ಪುಣ ಅಂಚಿತ್ತಿನ ಮಲ್ಲ ಅವಕಾಶ ಇನ್ನಿಗಳು ಈತ ಜನ ಸೇರ್ತಾರೆ ಯಾನ್ ಈತಲ ಜನ ಇಜ್ಜಾರನ್ನೆನ್ನು ಅಂತೆ ಸುರು ಬನ್ನಾಗ ಇನ್ನು ಜನ ಸೇರಾರೆ ಬಾರಿ ಬಂಗ ಉಂಡು ಆತ ಸುಲಭಜ್ಜಿ ಆಧ್ಯಾತ್ಮಿಕ ಜೋಕ್ಲೇನ್ ನಂದಕುಮಾರ್ ಪನ್ಲೆಕ್ಕ ಜೋಕ್ಲೇನ ಮಲ್ಲೆ ತಂದು ಬೋಪುಜ ನಮ್ಮ ಕಾಲಿ ಪೋಪಿನಿ ನಮಕ್ ಜೋಕ್ಲೆಗೆ ಸಂಸ್ಕಾರ ದಿಕ್ಕೋಡು ಪನ್ಪಿನ ಅರಿವೆ ಇಜ್ಜಿ ಜನವರ್ ಪೂಜೇರ್ ಮರ ನಿನಿಗುಲೆ ಪನೊಂದು ಪೇಪಲ ಮೆಡ್ರಾಸ್ ಒಂಜಿ ಘಟನೆ ಅಂಡು ಮಲ್ಲ ರಾಜಕೀಯ ಸಮಾವೇಶ ಜನ ಇಜ್ಜೇರ್ ಆತನ ಅನೌನ್ಸ್ಮೆಂಟ್ ಮಲ್ತೇರ್ ನಿಗುಲು ಪೂರ ಬಲೆ ಜನಕ್ಕುಲು ನಿಗುಲು ಆ ಚಾರಿಡು ಕುಲ್ಲುಲೆ ಫಂಕ್ಷನ್ ಆಯಿ ಬೊಕ್ಕ ಆ ಚಾರ್ ನಿಗುಲು ಇಲ್ಲಡ ಬತ್ತಂಬೋಲಿ ಒಂಡೇರು 5 ಜನ ಕುಟುಂಬದಾಗಲು ಬತ್ತೇರು ಹೌಸ್ಫುಲ್ ಪೂರ ಚಾರ್ ಬತ್ತೊಂದು ಒಯ್ಯರು ಮೂಲ ಚಾರ್ ಕೊನಪೆ ಬಣ್ಣಗ ಹೌಸ್ಫುಲ್ ಆತು ಉದ್ದೇಶ ಇಜ್ಜಿ ಗುರಿ ಇಜ್ಜಿ ಒಟ್ಟು ಗಮ್ಮತ್ತು ಯಾನ್ ಮರಣಂಜಿ ಟಿವಿದ ರೆಕಾರ್ಡಿಂಗ್ ಲೆತ್ತೇರಿಯ ನಾನು ಯಾನ್ ಟಿವಿ ರೆಕಾರ್ಡಿಂಗ್ ಮಲ್ತೊಂದುಲ್ಲ ಆಯ್ ಒರಿಯೇತಿನಿಂಗ್ಲು ಸ್ಟುಡಿಯೋದ ಉಲಾಯಿ ಆಯ್ ಟಿವಿ ಕ್ಯಾಮರಾಮ್ಯಾನ್ಲ ಯಾನ್ಲ ಯಾನ್ ಪಾತಿರೊಂದಿಲ್ಲ ಸ್ಪೀಚ್ ಯಾನ್ ಈತ ಗಮ್ಮತ್ ಪಾತಿರೊಂದಿಲ್ಲ ಮೇ ಮನೆ ಪೂಜಿ ಎಂಕೊರ ಕನ್ಫ್ಯೂಷನ್ ಅಂಡು ಮೇ ದಾತ ಮಲ್ತೊಂದುಲ್ಲೆ ಎಂಚಿನ ಬೇಗ ಅರ್ಥ ಆಪುಂಡ ಯಾನ್ ಈತ ಪಂಡ ಬೇ ತೆಲ್ಪುಜಿ ಎತ್ತಾನ್ ಯಾನ್ ಪೂರ ಮುಗಿಬೊಕ್ಕ ಆಯಡ ಕೇಂಡೆ ಯಾನ್ ಪೋದು ಎನ್ನ ಭಾಷಣ ನಿಕ್ ಅರ್ಥ ಜಾನ್ ಆಯ್ ಬಂಡೆ ಕ್ಯಾಚ್ ಆಯಿ ಹೇಗೆ ಎಣ್ಣಿ ಆ ಹಿಂದಿದೆ ರಾಜಸ್ಥಾನದ ಬೇಗ ಬರ್ಪುಜಿ ಹಿಂದಿ ನಮ್ಮ ಜನ ಕುಲಿಜ್ಜೇರು ಬೆನ್ನಿಯರ ನಮ್ಮ ಜೋಕುಲ್ ಜವನೇರು ಬೆನ್ಪುಜೇರು ನಮಕ್ಕಿನಿ ಬೆನ್ನಿಯರು ರಾಜಸ್ಥಾನ ಬಿಹಾರದಾಗಲು ಬರೋಡು ಆಲೋಚನೆ ಮೇಲೆ ಯುವ ಸಮಾಜ ಒಡೆಪೊಂದುಂಡು ಸಮಾಜಕ್ಕೂ ನಮ್ಮ ಏನ ಕೊರ್ಪಣ ನಂಕ ತಿಕ್ಕೊಂಡು ಲಾ ಆಫ್ ಮೋಷನ್ ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಎ ಸೇಮ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ನಮ್ಮ ಸಮಾಜಕ್ಕೆ ಏನ ಕೊರ್ಪ ಈ ನೇಚರ್ಗೆ ಏನ ಕೊರ್ಪ ನೇಚರ್ ಭಾರಿ ಪೊರ್ಲು ಲೆಕ್ಕದೀಪುಡು ತುಲೆ ಒಂಜಿ ಮಾಮಿಲ ಮರ್ಮಲ್ಲತ್ತಲ್ಗೆ ದೀಪಾವಳಿ ಬತ್ತನು ದೀಪಾವಳಿ ಬಂದಾಗ ಮರ್ಮಲ್ ಆಲೋಚನೆ ಮಲ್ತಲ್ಲ ಮಾಮಿಗೆ ಒಂಜಿ ಸೀರೆಗೆ ಎತ್ತ ನೋಡು ಮಲ್ಪೋಯಲ್ ಪೋದು ಪೇಂಟೆ ಪೋಪಾಲು ಪೇಂಟೆಗೆ ಪೋದು ಒಂಜಿ 5,000 ಸೀರೆಗೆ ತೊನ್ವಾಲು ಒಂಜಿ 1,000 ಸೀರೆಗೆ ತೊನ್ವಾಲು ತಾದಿಡು ಬಂದಾಗ 1,000 ಸೀರೆಗೆ 5,000 ಸೀರೆ ಎಂಚಿನ ಉಂಡು ಆಯ್ತಾ ಬಿಲ್ಲನ್ನು ಎಕ್ಸ್ಚೇಂಜ್ ಮಲ್ತದು 1,000 5,000 ಚೀಟು ದಿಯಾಲು 5,000 1,000 ಚೀಟು ದಿದ್ದು ಇಲ್ಲಡೆ ಬತ್ತಲ್ ಇಲ್ಲಡೆ ಬತ್ತು ಮಾಮಿಡ ಬಂಡಾಲು ಮಾಮಿಯಾನು ಸೀರೆಗೆ ತೊಂದೆ ತುಲೆ ದೀಪಾವಳಿಗೆ ಇರೆಗೆ 5,000 ಸೀರೆ ಬಂಡಾಲ್ ನಿಜವಾದ 1,000 ಸೀರೆ ಬಿಲ್ಲು ಮಾತ್ರ 5,000 ಎಂಕು ತುಲೆ 1,000 ಸೀರೆಗೆ ತೊಂದಿನಿ ಬಂಡಲ ಅವು 5,000 ಸೀರೆ ನಿಜವಾದ ಆತನಗ ಮಾಮಿ ಬಂಡೇರು ಎಂಕ್ 75 ವರ್ಷ ಆತನ ಪ್ರಾಯದ ಪರಬು ಯಾನು ಎಂಕ್ ನಾನು ಈ 5,000 ಸೀರೆ ಪತ್ತೊಂದು ದಾದಾ ಓಡು ಆ ಸೀರೆ ಎಂಕೊರ್ಲ ಈ ಸೀರೆ ನಿಕ್ಕೊರ್ಲ ಸೀರೆ ಬದಾಲ್ ಸೊಸೈಟಿಗೆ ನಮ್ಮ ಏನ ಕೊರ್ಪ ಅವು ಬರ್ಪುಂಡು ಸುರು ನಮನ್ ಸರಿ ಮಲ್ಪೋಡು ಡಿವಿಜಿ ಬಂದ್ಪೇರಿ ಎದ್ದೆದ್ದು ಬೀಳುತ್ತೀಹೆ ಗುದ್ದಾಡಿ ಸೋಲುತ್ತೀಹೆ ಉದ್ಧರಿಸುವೆನು ಜಗವನೆಂದೊರಟ ಸಕನೆ ಕೇರು ನಿನ್ನುದ್ಧಾರವೆಷ್ಟಾಯಿತು ಮಂಕುತಿಮ್ಮ ಬನ್ಪೇರು ಸುರು ನಮ್ಮ ಉದ್ಧಾರ ಈ ಜಗತ್ತದ ಬತ್ತದು ಜಗತ್ತದ ಉದ್ಧಾರತ್ತು ನಮ್ಮ ಉದ್ಧಾರ ನಮ್ಮ ಸರಿಯಾವೋಡು ನಮ್ಮ ಸರಿಯಾದ ಪ್ರಪಂಚ ಸರಿಯಾಪುನು ನಮ್ಮ ಸರಿಯಾಪಿನಂಚಿತ್ತಿನ ಮಲ್ಲ ಬೇಲೆ ಮಲ್ಪೋಡು ತುಲೆ ಒಂಜಿ ಕನನೆ ಬುಡದಿತ್ತೇರಿಗೆ ಈ ಕನನೆ ಬುಡದಿ ಕನನೆಗೊಂಜಿ ಡೌಟ್ ಬತ್ತನ್ಗೆ ಎನ್ನ ಬುಡದಿಗೊಲ್ಲ ಕೆಬಿಗೆ ನುಜ ಅಂದ ಡೌಟ್ ಬತ್ತನ್ಗೆ ಇನಿ ಪರೀಕ್ಷೆ ಮಲ್ಪೋಡು ಬಣ್ಣದ ಇಲ್ಲಡೆ ಬತ್ತಿ ಇಲ್ಲಡೆ ಬತ್ತು ಕಂಪೌಂಡ್ದ ಪಿದಾಯಿ ಬೊಬ್ಬೆ ಮಾಡಿ ಅಲೆಯಲ್ಲಿ ಎತ್ತದು ಬಯ್ಯನಗ ಒರಸಗೆ ದಾದ ಮಲ್ದ ಅಂದ ಜೋರ್ಡ್ ಬೊಬ್ಬೆ ಮಾಡಿ ದಾಲ ಪ್ರತಿಕ್ರಿಯೆ ಚಾವ ಉಲಾಯಿ ಬತ್ತೆ ಇಲ್ಲದ ಜೋರು ಬೊಬ್ಬೆ ಮಾಡಿ ಬಯ್ಯನಗ ಒನಸಗೆ ದಾದ ಮಲ್ದ
ದಾಲ ಪ್ರತಿಕ್ರಿಯಾಜಿ ಮೇ ಗ್ಯಾರಂಟಿ ಅನ್ನು ಮೂಲೆ ಕೆಬಿಗೇನು ಜೀನ್ ಉಲಾಯಿ ಬತ್ತದ ಅಟಿಲ್ಲ ಕೋನೆಡ್ ಬತ್ತದ ಬಂಡೆಗೆ ಬೊಬ್ಬೆ ಬಾರ್ದು ಬಯ್ಯನ ಒನಸಿಗದಾದ ಮಲ್ದಾನ್ ಆತನ ಮಲ್ ಜೋರ್ಡ್ ಪಂಡಲೆಗೆ దాని ಕೆಬಿಗೇನು ಜೈರೇಗ್ ಎಕ್ಕಡ್ ದಿಂಚೆ ಪನ್ನೊಂದುಲ್ಲ ಮಾರ ನುಪ್ಪು ಸಾರು ಮಲ್ದೆ ಪಂದು ಕೆಬಿಗೇನು ಜ ಬಂಡರಿಗೆ ತೂವರೆ ಬಂಡು ಮೇಗೆ ಕೆಬಿಗೇನು ಜಿ ನಮ್ಮ ಸರಿಯಾವಡು ನಮ್ಮ ಸರಿಯಾದ ಪ್ರಪಂಚ ಸರಿಯಾಪ ಒಂಜಿ ಕಾಲ ಇತ್ತಿನ ತುಲೆ ನಮ್ಮ ಎಂಚ ಇತ್ತ ನಮ್ಮ ಹಿರಿಯಗುಲು ಕಾಸ್ಟ್ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ರಡ್ಡು ನಮ್ಮ ಹಿರಿಯರ್ನಗಳ ದುಡ್ಡಿಜ್ಜಾಂಡು ಮೂಲ ಈತ ಪೊರ್ಲದ ದೇವಸ್ಥಾನ ಕಟ್ಟದೇರು ಅಗಲ ಮಲ್ಲ ಪದ್ಯ ಬಂಗಾರ ಇಜ್ಜಾಂಡು ಆಂಡ ಒಂಜಿ ಗುಣಮಟ್ಟ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಂಚ ಇತ್ತು ನಮ್ಮ ಹಿರಿಯರ್ದ ಒಂತೆ ದುಂಪೋಲೆ ಇಂಚಿತ್ತಿನ ಉತ್ಸವ ಬಂದಾಗ ನಮ್ಮ ಅಜ್ಜರ್ ನಗಲು ನಮ್ಮ ಹಿರಿಯ ನಗಲು ನಂಗೆ 5 ರೂಪಾಯಿ 10 ರೂಪಾಯಿ ಖರ್ಚಿಗೆ ಕೊರಂತೀರಿ ಇನಿ ನಮ್ಮ ಲಕ್ಷಗಟ್ಟಲೆ ದುಡ್ಡುಂಡು ಆನಂದ ಆನಿ ತಿಕ್ಕದಿನ 5 ರೂಪಾಯಿ 10 ರೂಪಾಯಿ ತಿಕ್ಕದಿನ ಅಂಚಿನ ಸಂತೋಷ ನೀ ನಂಗೆ ತಿಕ್ಕುಣ ನಮ್ಮ ಇಲ್ಲಾಲು ಒಂಜಿ ರ್ಯಾಲಿ ಸೈಕಲ್ ಇತ್ತನ ಹಿರಿಯರ್ದ ಅದಗದ ರ್ಯಾಲಿ ಸೈಕಲ್ ಇನ್ನಿತ್ತ ಬೆನ್ಸ್ ಗಾಡಿ ಇರ್ದಲ್ಲ ಸ್ಟ್ಯಾಂಡರ್ಡ್ ಇತ್ತಿನ ಅದಾಗ ಆತು ಪೊರ್ಲು ರೂಮು ಇನ್ನಿತ್ತು ಎತ್ತೆತ್ತು 5,000 10,000 ಸ್ಕ್ವೇರ್ ಫೀಟ್ದ ಇಲ್ಲುಲ್ಲ 5,000 10,000 ಸ್ಕ್ವೇರ್ ಫೀಟ್ದ ಇಲ್ಲಲು ಜೋಕ್ಲೆಗೆ ಸ್ಟಡಿ ರೂಮ್ ಜೋಕ್ಲೆ ಬೆಡ್ರೂಮ್ ಪೂರಾ ರೂಮ್ ಸ್ವಿಮ್ಮಿಂಗ್ ಪೂಲ್ ಮರಣಿಯರಿ ಇಂಗ್ಲಿಷ್ ಪ್ರೊಫೆಸರ್ ಏನಡ ಪಂಡರು ಸ್ವಾಮಿಲೆ ಎಂಕ್ ರಡ್ಡು ಜೋಕುಲು ರಡ್ಡು ಮುಂಜಿ ರೂಮ್ ಕಟ್ಟಾದೀತೆ ಜೋಕುಲ್ ರಡ್ಡಲ್ಲ ಆಕ್ಸಿಡೆಂಟ್ ಸೈತರಿ ನೀ ಇಲ್ಲ ಜಪ್ಪರ ಜೋಕುಲ್ ಇಜ್ಜಾನ್ ನಮ ಎಲ್ಲಿಪ್ಪನಾಗ ಏತ್ ರೂಮ್ ಇತ್ತನ ಒಂಜಂಜಿ ಇಲ್ಲ 10 ಜೋಕುಲು ಆ ಜೋಕ್ಲೆ ಪೂರ ಚಾವಡಿಡ ಅಪ್ಪೆನಂಜಿ ಸೀರೆ ಪಾಡ್ನ ಪೂರ ಜೋಕುಲ್ ಎತ್ತೊಂದುತ್ತ ವಾ ಬೆಡ್ರೂಮ್ ಲಜ್ಜಿ ವಾ ಡೈನಿಂಗ್ ರೂಮ್ ಲಜ್ಜಿ ಏನ ಲಜ್ಜಿ ಡಿಪ್ರೆಷನ್ ಇತ್ತನ ಇತ್ತ ಮಲ್ಲ ಕಾಯಿಲೆ ಡಿಪ್ರೆಷನ್ ಬೊಕ್ಕ ಕೌನ್ಸಿಲಿಂಗ್ 2ನೇ ಕ್ಲಾಸ್ ಜೋಕ್ಲೆಗ್ ಡಿಪ್ರೆಷನ್ ಕೌನ್ಸಿಲಿಂಗ್ ಬೊಕ್ಕ ಡಾಕ್ನಾಗ ಐತಲ್ಲ ಯಾ ನಿಗಳ್ಳ ಪನ್ಪ್ಯಾಡ್ ವಾ ಡಾಕ್ನಾಗ ಐತಲ್ಲ ಪೋಡ್ಚಿ ನಿಗಲು ನಿಗಲೆ ಡಿಪ್ರೆಷನ್ ಕಮ್ಮಿ ಆವಡ್ಡೆ ಅನ್ ಸುಲಭ ಉಪಾಯ ಪನ್ಪೆ ಒಂಜಿ ಅಪ್ಪೆನ ಪರತ್ತು ಸೀರದೆತ್ತದು ಚಾವಡ್ಡಿ ಬಾರ್ದು ಒಂಜಿ ಅರ್ಧ ಗಂಟೆ ಜೆಪ್ಪುಲೆ ವಾ ಡಿಪ್ರೆಷನ್ಲ ಬರ್ಪುಜಿ ಪೂರಾ ಗಾಲಿ ಅಪ್ಪನ ಅಪ್ಪೆನ ಸೀರೆಡ್ದು ಪವಿತ್ರ ಬೇತೆ ಓಲಜ್ ನಮಸ್ತೆ ಎಲ್ಲಿಪ್ಪನಾಗ 35 ಮಾರ್ಕ್ 35 ಮಾರ್ಕ್ ಪಾಸ್ ಮಾರ್ಕ್ ಏತು ಖುಷಿ ಪಾಸ್ ಆಯಂದು ಊರಿಡಿ ಲಾಡು ಚಾಕ್ಲೇಟ್ ಪಾಸ್ ಆಯಂದು 35 ಮಾರ್ಕ್ ಗಾತು ಬಿಲೆ ಮರನೆಂಜಿ ಬಾಲೆ ಇಂಗ್ಲಿಷ್ ಮೀಡಿಯಂದ 92% ಆ ಬಾಲೆ ಬಾ ಬುಲ್ಪುನು ಎಂಕ್ 92 ತಿಕ್ಕದನು ಆಂಡೆನ 2% ಓಡೆ ಬೋತುನು ನಾಡೊಂದಿಲ್ಲೇ ಬರಿಟೋರಿ ಕನ್ನಡ ಮೀಡಿಯಾದ ಗೌರ್ಮೆಂಟ್ ಬಾಲದ ಬಾಲೆ ಬನ್ಪೆಗೆ ಆಗ 2 ಮಾರ್ಕ್ 2% ನಿನ್ನ 92 ಮೇ 2 ಫೇಲ್ ಆತಿ ನಿನ್ನ 2% ಎಂಕಿ ತಿಕ್ಕಿದು ನಿನ್ನ ಕುಸಿಟ್ಟುಲ್ಲೇ ಆಲೋಚನೆ ಅಲ್ಬಿಲ್ಲೆ ಓಲಿಲ್ಲ ಮದಿಮೆ ಒಂಜಿ ಕಾಲಡು ಮದಿಮೆ ಬನ್ನ ಏತಬಲ್ಲ ಸಂಸ್ಕಾರ ಹಿಂದೂ ಸಮಾಜಡು ಮದಿಮೆ ದಾತಬಲ್ಲ ಸಂಸ್ಕಾರ ಇಜ್ಜಿ ಇನಿ ಮದಿಮೆ ಎಂಚ ನಡತೊಂದು ಮರಣಿ ಯಾನೊಂಜಿ ಮದ್ಮೆಗ್ಲೆತ್ತೇರಿ ಯಾನ್ ಪೋತೆ ಮದ್ಮೈ ಡ್ಯಾನ್ಸ್ ಮಲ್ಪುನ್ ಮದ್ಮಾಲ್ ಡ್ಯಾನ್ಸ್ ಮಲ್ಪುನ್ ಮದ್ಮಯನ ಅಪ್ಪೆ ಅಮ್ಮಿ ಮದ್ಮಲ್ನ ಅಮ್ಮೆ ಅಪ್ಪೆ ಪೂರ ನಲ್ಪುನೆ ಇತ್ತೆ ಮೂಲ ಸ್ಟೇಜ್ ನಲ್ಪುನು ಮೂಜಿದಿಂಗೊಲಾಯಿ ಬೊಕ್ಕ ಪೊಕ್ಕೊರ್ಟು ನಲ್ಪುನ್ ಡೈವರ್ಸ್ ತುಲೆ ನಮ್ಮ ಸಂಸ್ಕೃತಿ ಓಲು ನಡತೊಂದು ಸುಸೈಡ್ ನಮ್ಮ ಅದು ಹಿರಿಯಗಳ್ಳಕ್ಕೇನೆ ಏರ್ ಸುಸೈಡ್ ಮಲ್ತೊಂತೇರ್ ಮೇರಿ ಎಲ್ಲಿಪ್ಪುಣಕ್ಕೇನ್ಲೆ ನಂದಕುಮಾರ್ ಸುಸೈಡ್ ಹಿರಿಯ ವೇದಿಕೆ ಹಿರಿಯನ ಕಾರಣವೇರ್ನಾಗಲುಲ್ಲೇರ್ ಸುಸೈಡ್ದ ಆತ್ಮಹತ್ಯದ ವಿಷಯ ಎತ್ತನ ವಿಷಯ ಮರಳಿ ಮೆಡ್ರಾಸ್ಡ್ 2ನೇ ಕ್ಲಾಸ್ ಬಾಲೆ 8th ಸ್ಟ್ಯಾಂಡರ್ಡ್ 12 o'clock ನೈಟ್ 12 ಗಂಟೆಗೆ ಇಂಟರ್ನೆಟ್ ಖಾಲಿ ಆನಂದ ಸುಸೈಡ್
ಒಂಜಿ ಬಾಲೆ ವರ್ಮನೆ ಕ್ಲಾಸ್ ದ ಬಾಲೆಗ್ ಅಮ್ಮೆ ಬಂದ್ಪೆ ನಿಕ್ ವರ್ಮನೆ ಕ್ಲಾಸ್ ನಿಕ್ ಇನ್ಸ್ಟಾಗ್ರಾಮ್ ದ ಫೇಸ್ಬುಕ್ ದಾಗ ನಿಕ್ ಟ್ವಿಟ್ಟರ್ ದಾಗ ನಿಕ್ ಸೋಷಿಯಲ್ ಮೀಡಿಯಾ ಏತ್ ಪೊರ್ಮುವ ಪನ್ನಕ್ ಮನದಾನಿ ಸುಸೈಡ್ ನಮ್ಮ ಹಿರಿಯರ್ನಾಗ ಉಪ್ಪುನಾಗ ನಮ್ಮ ಎಲ್ಲಿಪ್ಪನಾಗ ಪುರ ಸುಸೈಡ್ ಬುಡಿ ಒಲ್ಲ ತೋಡುಗು ನುಕ್ಕಡ ನಮ್ಮ ನೀಂದು ಅಂಚಿ ಸೈಡೆ ಬರು ಅಂತ ನಮ್ಮ ಆತ್ಮಶಕ್ತಿ ಈ ದೇವಸ್ಥಾನ ಪೂರ ಆತ್ಮಶಕ್ತಿ ತುಂಬನ ಕೆಲಸ ಮಲ್ಪೋಡು ಈಗ ಒಂದು ಕಡೆತ ಪಾತೆರ ಬಂದೇನು ಮುಗಿಪುವೆ ಡೆಲ್ಲಿರ್ದು ಬೈದೇರು ಬಂದೇರ್ ನಂದಕುಮಾರ್ ಲಕ್ಷ್ಮೀ ಅಗರ್ವಾಲ್ 1990 ಪುಟಿನಿ 15 ವರ್ಷದ ಬಾಲ ಲಕ್ಷ್ಮೀ ಅಗರ್ವಾಲ್ಗೆ ಬರಿತ ಇಲ್ಲದವರಿ ಮುಸ್ಲಿಂ ಆಸಿಡ್ ಬಾಡುವೆ ಮೋನೆ ವಿಕಾರ ಆಪುಡು ಲಕ್ಷ್ಮೀ ಅಗರ್ವಾಲ್ ಪೋಡಿಜಲ್ ಆಸ್ಪತ್ರೆ ಪಿರ ಬತ್ತದ ಲಕ್ಷ್ಮೀ ಫೌಂಡೇಶನ್ ಸ್ಟಾರ್ಟ್ ಮಲ್ಪಾಲ್ ಕೋರ್ಟ್ಗೂ ಅರ್ಜಿ ಮಾಡುವಲ್ 10 ವರ್ಷ ಫೈಟ್ ಮಲ್ಪಾರು ನಿಗುಲು ಬೀದಿ ಬೀದಿಡು ಆಸಿಡ್ ಸೇಲ್ ಮಲ್ಪಾರು ಸ್ಟಾಪ್ ಆಸಿಡ್ ಸೇಲ್ ಮೂಮೆಂಟ್ ಬಂದು ಸ್ಟಾರ್ಟ್ ಮಲ್ಪಾಲ್ 10 ವರ್ಷದ ಬೊಕ್ಕ ಗೆಂದುವಾಲ್ ದಿ ಬೆಸ್ಟ್ ವುಮೆನ್ ಎಂಪವರ್ಮೆಂಟ್ ಅವಾರ್ಡ್ ದಿಕ್ಕು ನ್ಯಾಷನಲ್ ಆಲ್ ಪನ್ಪಾಲ್ ತನ್ನ ಆತ್ಮಚರಿತ್ರೆ ಇನಿ ಒರಿ ದುಷ್ಟೆ ಆಸಿಡ್ ಬಾರ್ದು ಎನ್ನ ಮೋನೆನ ಹಾಳು ಮಲ್ತೆ ಆಗ ಎನ್ನ ಮೋನಿನ ಮಾತ್ರ ಹಾಳು ಮಲ್ಪೋಲಿ ಎನ್ನ ಮನಶಾಂತಿನ ಅತ್ತನೇನ ಆತ್ಮಶಕ್ತಿನ ಹಾಳು ಮಲ್ಪರ ಸಾಧ್ಯ ಜೀನ್ ಮನ್ಪಿನ ಪಾತೆರಣ ಮನ್ಪಾಲ್ ಒರಿ ಮಲ್ಲ ಬಿಸ್ನೆಸ್ ಮ್ಯಾನ್ ಇಡೀ ಫ್ಯಾಕ್ಟ್ರಿಗೆ ತೂಬೂರ್ನು ಜನಕ್ಕುಲ್ ಪೂರ ತಮಾಷೆ ಮಲ್ಪರ ಪ್ರಾರಂಭ ಮಲ್ತೇರು ಆನಂದ ಅಂಡ ಆಯೆ ಒಂಜಿ ಫ್ಯಾಕ್ಟ್ರಿ ಎದುರು ಬೋರ್ಡ್ ಮಾಡಿಯೇ ಪೊತ್ತುದಿನಿ ಎನ್ನ ಫ್ಯಾಕ್ಟ್ರಿ ಮಾತ್ರ ಎನ್ನ ಆತ್ಮಶಕ್ತಿ ಹತ್ತು ಪನ್ಪಿನ ಅಂಚಿತ್ತಿನ ಪಾತೆರನು ಬಂಡೆ ಅಂಚ ಯಾನ್ ಪನ್ಪಿನಿ ನೀ ದೇವರನ್ನ ಪ್ರತಿಷ್ಠೆ ಆತನು ಯಾನ್ ಕಡೆ ತೊಂಜಿ ಪಾತೆರ ಪನ್ಪೆ ಏತ್ ಅಪಾಯ ಕೋಟಿಗಳಿಗೆ ಉಪಾಯ ಒಂದೇ ಶಿವನಾಮ ಸ್ಮರಣೆ ಪನ್ಪಿನ ಪಾತೆರನು ಯಾನ್ ಪನ್ಪೆ ಏಪಲ ದೇವರನ ಶಿವನ ಸ್ಮರಣೆ ನಿಗುಲ್ತುಲೆ ದೇವರನ ಸ್ಮರಣೆ ಮಲ್ಪಲೆ ಈಶ್ವರ ದೇವರು ಏರು ನಮ್ಮ ದೇವರು ನಿಗುಲ್ ಪುರಾ ದೇವರನ ಲೀಸ್ಟ್ಗೆ ಎತ್ತು ತೂಲೆ ಬ್ರಹ್ಮಲೋಕ ಬರ್ಪಿನಿ ವಿಷ್ಣು ವೈಕುಂಠ ಬರ್ಪಿನಿ ಇಂದ್ರ ಬರ್ಪಿನಿ ಕೃಷ್ಣ ಗೋಲೋಕ ಬರ್ಪಿನಿ ಈಶ್ವರ ದೇವರನ ಲೀಸ್ಟ್ಗೆ ಎತ್ತುದಿಲ್ಲ ನಿಗುಲು ಒಲ್ತು ಬರ್ಪಿನಿ ಈಶ್ವರ ದೇವರು ಒಂಜೋ ಕಾಸಿರ್ದು ಪ್ರಕಟ ಆಪಿನಿ ಇಜಿರ ಕೈಲಾಸ ಹೊರದು ಪ್ರಕಟ ಆಪಿನಿ ಕಾಸಿ ಬೊಕ್ಕ ಕೈಲಾಸ ರಡ್ಡಲ ನಮ್ಮ ಭಾರತೋಡು ತಿನ್ನೆಟ್ಟ ಹತ್ರ ಒರಿ ಸ್ವದೇಶಿ ದೇವರೇರು ಬಣ್ಣ ನಮ್ಮ ಈಶ್ವರ ದೇವರಿಂದ ಪನ್ಪಿನ ಪಾತ್ರಿ ಈಶ್ವರ ದೇವರು ನಮ್ಮ ಜನ ಅಂಚಿತ್ತಿನ ಕೆಲಸ ಮಲ್ಪಲೆ ಇನ್ನು ಮಸ್ತ್ ಪೊರ್ಲದ ಬ್ರಹ್ಮಕಲಶ ವೇದಿಕೆ ಮಸ್ತ್ ಜನವಲೇರಿನ ವೈಯಕ್ತಿಕ ನೆಲೆಟ್ಟು ಯಾನು ಒಂಜಿ ಅಭಿನಂದನೆ ಮಲ್ಪೆ ಪೂಜ್ಯ ಸ್ವಾಮೀಜಿ ಮಾನಿಲ ಸ್ವಾಮೀಜಿ ಏತ್ ಸಮಯದಿಂಚಿ ಮೂಲೊಂಜಿ ಬ್ರಹ್ಮಕಲಶೋಗು ಮಾತ ಏತ್ ಒಂಜಿ ಸಾಮಾನ್ಯ ಕಾರ್ಯಕರ್ತೆರ್ ಲೆಕ್ಕ ಮೂಲು ಬೆನೊಂದುಲೇರಿನ ವೈಯಕ್ತಿಕ ನೆಲೆಟ್ಟು ಯಾನರಿಗೆ ಅಭಿನಂದನೆ ಮಲ್ಪೆ ಏನನ್ನು ವೆಲ್ಕಮ್ ಮಲ್ತೀರಿ ಏತ್ ದಿನೋರ್ದಿಂಚಿ ಎಂಕ್ ಸ್ವಾಮೀಜಿ ಬಲ್ಲೆ ಪಂತೇರಿ ಯಾ ನಿಜವಾದಿನಿ ಕಾರ್ಯಕ್ರಮ ಬರ್ಪಿನೇ ಎತ್ತು ಯಾನಿನಿ ಬ್ಯಾರಿಂಡು ಎಲ್ಲ ಕಾರ್ಯಕ್ರಮ ಇತ್ತನು ಎಂಗ್ ಬ್ಯಾರಿನಿ ಪೋಡುತ್ತು ನಾನು ನಂಡ ಮೂಲು ಇಡೇ ಬನ್ನಗ ದೇವರನ್ನ ಎದುರುಡು ಈ ಬ್ರಹ್ಮಕಲಶದ ಕಾರ್ಯಕ್ರಮ ಬಲ್ಲೆ ಪಂದು ಬಟ್ರಿಲ್ಲ ಕಂಡಿಗ ಬಟ್ರಿಲ್ಲ ಸಂತೋಷ್ಲೆ ಎಂಕ್ ಪಂಡೇರಿ ಯಾನ್ ಆವು ಪಂಡೆ ಈಶ್ವರ ದೇವರೇ ಕೊಡ್ತಿನ ಪಾತೆರ ಗಾತ್ರ ಯಾನಿನಿ ಬೈದೆ ಇಂಕ ಮಸ್ತ್ ಖುಷಿ ಆಂಡ್ ಇಂಕ ಮಸ್ತ್ ತೃಪ್ತಿ ಆಂಡ್ ಮಸ್ತ್ ಆನಂದ ಆಂಡ್ ನಿಗುಲು ಖುಷಿ ಟುಪ್ಪುಲೆ ಯಾನ್ ಎಕ್ಕಡ ಪಲ್ಲೆಕ್ಕೆಲ್ಲ ಪಾಸಿಟಿವ್ ಕನೆಕ್ಟ್ ಆಲೆ ಈ ದೇವಸ್ಥಾನ ವಿನಂತಿ ಮಲ್ಪುಣ್ಯಾನ್ ಕೇವಲ ಈ ದೇವಸ್ಥಾನ ಧಾರ್ಮಿಕ ಮಾತ್ರ ಸೀಮಿತ ದಿವಂದೆ ನಮ್ಮ ಸಮಾಜದ ಹಿಂದೂ ಸಮಾಜದ ಕಟ್ಟ ಕಡೆತ ಬಡವರಿನ ಸ್ಪಂದನೆ ಮಲ್ಪುನಂಚಿತ್ತಿನ ಕೆಲಸ ಮಲ್ಪಲೆ ಅವು ಬಾರಿ ಮುಖ್ಯವಾಗಿ ನಂಚಿತ್ತಿ ನಾವು ಓಲಾಂಡಲ ಪಾಪದ ಜೋಕುಲಿತ್ತು ನಾಂಡ ಅತ್ರ ಪಾಪದಗಳಿಗೆ ವಿದ್ಯೆ ಇಜ್ಜಿನಾಂಡ ವಿದ್ಯೆಗೆ ಫೀಸು ಕೊರ್ಪಿನಂಚಿತ್ತಿನ ಅತ್ರ ಆ ಜೋಕುಲಿಗೆ ಅಂಗಿ ಚಡ್ಡಿ ಕೊರ್ಪಿನಂಚಿತ್ತಿನ ಮಲ್ಲ ಕೆಲಸ ಮಲ್ಪಲೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಪನ್ಯ ಲೆಕ್ಕ ಮತಭೇದಾಯಲ್ ಮನುಷ್ಯನ್ ನನ್ನಾಯಲ್ ಮದಿ ಮಲ್ಲೆಕ್ಕ ಮತ ಒವ್ವೆ ಎಪ್ಪಡು ನರಮಾನಿ ಎಡ್ಡಾಪಿನ ನೆಕ್ಕ ಸಂಸ್ಕಾರದ ಕೇಂದ್ರ ಆವಡು ಪಂಡದು ಏರ್ ತುಲೆ ದೇವರಿಗೆ ಕೊರ್ಪಿ ಪೂಸಲ ನಾಯನಾರ್ ಪನ್ಪಿನ ಸಾಧು ತಿರುಮುಲ್ಲಾರ್ ಪನ್ಪೇರು ಒಂಜಿ ಕಡೆ ಮೆಡ್ರಾಸ್ ಸಂತೆ ನಮ್ಮ ದೇವರಿಗೆ ಕೊರ್ನಿ ಅಂಚಿತ್ತಿನ ನೈವೇದ್ಯ ಅವು ದೇವರಿಗೆ ಮುಟ್ಟಿನ ಗ್ಯಾರಂಟಿ ಅವು ಶಾಸ್ತ್ರ ಬೊಕ್ಕ ನಂಬಿಕೆ ಆಂಡ್ ಏರ್ಲ ಬಡವುಡು ಬತ್ತಿನಾಯಗ ಕೊರ್ನಿಯ ನುಪ್ಪು ಅತ್ರ ಏರು ಬುಲ್ತೊಂದು ಬತ್ತಿನಾಯನ ಕನ ನೀರು ಒರೆಸಿನ ನೂದೆಟ್ಟು ನೂದು ದೇವರಿಗೆ ಪೋಪುಂಡು ಒಂದು ಮನ್ಪಿನ ಅಂಚಿತ್ತಿನ ಬಾತಿರೊಂದು ಮನ್ಪೇನು
ಅವನ್ ಮಲ್ಪನ ಕೆಲಸ ಮಲ್ಪಲೆ ಪಂಡದು ಮಸ್ತ್ ಸಂತೋಷ ಅಂಡ್ ಭಗವದ್ಗೀತೆ ಪಂಡ್ಪುಡು ನಮ್ಮ ಜೀವನಗೊಂಜಿ ಗುರಿ ಉಂಡು ಅವು ದೇವರನ ಪ್ರಾಪ್ತಿ ಭಗವದ್ ಪ್ರಾಪ್ತಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ ಪಂತೇಳಿ ಕೃಷ್ಣ ಪಂತೆ ನಿನ್ನ ಜೀವನದ ಉದ್ದೇಶ ಭಗವತ್ ಪ್ರಾಪ್ತಿ. ಆ ಭಗವತಿ ಪ್ರಾಪ್ತಿ ಆವಡ್ಡ ದಾದ ಮಲ್ಲ ಮಲ್ಲ ಯಜ್ಞಯಾಗ ಹೋಮ ಹವನನೆ ಮಲ್ಪೊಡುಂದಿಜ್ಜೆ ಕೃಷ್ಣ ಪಂಪೆ ಸತತಂ ಕೀರ್ತಯಂತೋ ಮಾ ಯಸಂತ್ಯತ ದೃಢವ್ರತಾಃ ನಮಸ್ತಂತ್ಯಸ್ಯ ಮಾಂ ಭಕ್ತ ನಿತ್ಯಯುಕ್ತ ಉಪಾಸತೆ. ಕೃಷ್ಣ ಪಂತೆ ಈ ಸತತವಾದ ದೇವರನ್ನ ಸ್ಮರಣೆ ಮಲ್ಪಲ, ಸತತವಾದ ಶಿವನಾಮ ಸ್ಮರಣೆ, ಸತತವಾದ ಕೃಷ್ಣನಾಮ ಸ್ಮರಣೆ, ರಾಮನಾಮ ಸ್ಮರಣೆ ಮಲ್ಪಲ ಪಂತೆ ಅಂಚ ಸಾರ್ವತ್ರಿಕವಾದ ಮಾತೆರೆಗಳ ರಾಮನಾಮ ಉಪದೇಶನ್ ಕೊರ್ಪೆ ನಿಗಲೆ ಡಿಪ್ರೆಷನ್ ಬಂದಾಗ ತೊಂದರೆ ಬಂದಾಗ ಸುಸೈಡ್ ಮಲ್ಪೋಡು ನಾನಗ ಈ ರಾಮನಾಮ ಕೃಷ್ಣನಾಮ ಪನ್ಲೆ ರಾಮನಾಮ ಕೃಷ್ಣನಾಮೋಡು ಪೋಂದಿನ ಅಂಚಿತ್ತಿರ ಡಿಪ್ರೆಷನೇ ಇಜ್ಜಿ ದಾಲ ತರವೆಚ್ಚ ಹಲ್ಬೋಡು ನಿಗುಲು ಲೀಸ್ಟ್ ದೆತ್ತು ತೂಲೆ ಇನಿ ಮುಟ್ಟ ಏರೇರೆಗೆ ಮಲ್ಲಮಲ್ಲ ಕೋಟ್ಯಾಧಿಪತಿಗೆ ಪೊರ್ಲುತ್ತಿನಗಲಿಗೆ ಮಲಮಲ್ಲಗಲೆ ಮರಲು ಬತ್ತದನು ಅಂಡ ಭಜನೆ ಮಲ್ಪುನಗಲಿಗೆ ಭಕ್ತಿ ಮಲ್ಪುನಗಲಿಗೆ ಇನಿ ಮುಟ್ಟಲ್ಲ ಮರಲು ಬತ್ತದ ದೇಪನ್ನಾಗ ಒಂದು ಮಲ್ಲ ಮರಲು ಈ ಮಲ್ಲು ಬರಲು ಬರ್ತದ ಆ ಮರಲು ಬುಡ್ಪುನು ಒಂದು ಪಣದು ಮಾತೆರಲ್ಲ ಸಾರ್ವತ್ರಿಕ ರಾಮನಾಮ ಉಪದೇಶ ಕೊರ್ಪೆ ಯಾನ್ ಸುರು ಪನ್ಪೆ ಐದು ಬೊಕ್ಕ ನಿಂಗಿಲ್ ಪನ್ನೋಡು ಹರೇ ಕೃಷ್ಣ ಗಟ್ಟಿ ಪನ್ನೋಡು ಮೂಲ ಪನ್ಯ ಅಡೆ ಅಂಡಲ ಮುಟ್ಟೋಡು ಯಾನ್ ಎಕ್ಕಡ ತೆಲ್ಪಾಯಿನಿ ಉನೇನು ಪನ್ಯಾರೆ ಅವು ತೆಲ್ಪುನ ಮುಖ್ಯ ಉಂದು ಬನ್ಪಿನ ಮುಖ್ಯ ಅಂಚಿತ್ತಿ ನಾವು ಒಂದು ಬಾರಿ ಮುಖ್ಯ ಸರ್ವಜ್ಞ ಬಲ್ಲ ಅಕ್ಕರವು ಲೇಖಕ್ಕೆ ತರ್ಕದ ವಾದಕ್ಕೆ ಮಿಕ್ಕ ಓದುಗಳೆಲ್ಲ ತಿರುಪೆಗೆ ಮೋಕ್ಷಕರಿಗೆ ಎರಡಕ್ಕರವೇ ಸಾಕು ಸರ್ವಜ್ಞ ಬಂತೆ ಸರ್ವಜ್ಞ ಬಂತೆ ಈ ನಿಕ್ ಮೋಕ್ಷಗು ಬೋಡು ನಾಂಡ ರಡೇ ರಡ್ಡ ಅಕ್ಷರಯವು ರಾಮ ಪನ್ಪಿನ ಕೃಷ್ಣ ಪನ್ಪಿನ ಗುರು ಪನ್ಪಿನ ಮಾತೃ ಪನ್ಪಿನ ಪಿತೃ ಪನ್ಪಿನ ಅಂಚಿತ್ತಿನ ರಡ್ಡ ಅಕ್ಷರ ಅಂಚ ರಾಮನಾಮ ಕೃಷ್ಣನಾಮದ ಒಂದು ಉಪಾಸನೆ ಅವಡು ಕಾಂಡೆ ಬೊಕ್ಕ ಬಯ್ಯನಗ ದಿನನಿತ್ಯ ಜಪ ಮಲ್ಪನ ಕೆಲಸ ಅವಡು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಈ ಕ್ಷೇತ್ರದ ಭಾರಿ ರಡ್ಡು ಮುಖ್ಯ ಒಂಜಿ ಕಡೆತ್ತ ಪಂದು ಉಂತಾವೆ ಒಂಜಿ ಮಧುರು ಪನ್ಪಿನ ಅಂಚಿತ್ತಿನ ಒಂಜಿ ಉಪೇಕ್ಷಿತ ವರ್ಗದ ಎಲ್ಯ ವರ್ಗದ ಮಲ್ಲ ಮನಸ್ಸದ ಪೊರ್ಜಗಿ ದೇವರು ಒರಿದಿನ ಪನ್ಪೇರು ದ್ಯಾಪನ್ನ ಗನೆತ್ತ ಮುಖ್ಯ ಉದ್ದೇಶ ಹಿಂದೂ ಸಮಾಜೋಡು ಜಾತಿ ಭೇದ ಉಪ್ಪರೆ ಬಲ್ಲಿ ಪನ್ಪಿನ ಅಂಚಿತ್ತಿನ ಮುಖ್ಯ ಉದ್ದೇಶ ನಮ್ಮ ವಿ ಆರ್ ಒನ್. Each soul is potentially divine. Our aim is to manifest that divinity in ಬಂದು ಸ್ವಾಮಿ ವಿವೇಕಾನಂದೇರ್ ಪಂತೇರು ಪ್ರತಿ ಒಂಜಿ ಜೀವಡ್ಲ ಚೇತನ ಉಂಡು ಪನ್ಪಿನ ದನೊಂಜಿ ಪಂಡೇರು ಪಿಲಿಬೆಕ್ಕ ಪೆತ್ತ ಒಟ್ಟುಗಾತನು ಎಂದು ಪನ್ಪಿನ ಪಾತೆರನ್ನು ಪಂಡೇರು ಇನಿ ಪ್ರಾಣಿಲು ಪ್ರೀತಿ ಮಲ್ತೊಂದಿಲ್ಲ ಒಂಜಿ ನಾಯಿಗೆ ನಮ್ಮ ಸಂವೇದನೆ ಗೊತ್ತಾಪುಂಡು ಒಂಜಿ ನಾಯಿಗೆ ಸಂವೇದನೆ ಅವು ಪುಡಿ ಇನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೊಬೈಲ್ ಬಂದ್ಪುಡು ದಾದ ಬಂದ್ಪುಂಡು ತುಲೆ ನಮ್ಮನ ಫೀಲಿಂಗ್ಸ್ನ ಅರ್ಥ ಮಲ್ಪುಂಡು ನಿಗುಲೊಂಜಿ ಹೋಟೆಲ್ದ ಬಗ್ಗೆ ಟೈಪ್ ಮಲ್ಪಲೆ ಮೆಸೇಜ್ ನೂದು ಹೋಟೆಲ್ದ ಅಡ್ವರ್ಟೈಸ್ಮೆಂಟ್ ಬರ್ಪುಂಡು ನಂಗೆ ಇನಿ ವಿಜ್ಞಾನ ಮೊಬೈಲ್ ಸ್ಪಂದನ ಮಲ್ಪುಂಡು ನಮ್ಮ ಆತ್ಮ ಉಂಡು ನಮ್ಮಡ ಮೆಗ್ಗ್ಯ ಪಲಯನಗು ಲಡಾಯಿ ಮಂತೊಂದಿಲ್ಲ ಕನನ ಬುಡಿದಿ ಲಡಾಯಿ ಮಂತೊಂದಿಲ್ಲ ಎಂಕೊಂಜಿ ರಾಮಾಯಣದ ಪಾತೆರ ನೆನಪಾಪುಣು ಎಂಚ ನಮ್ಮ ಮೆಗ್ಗ್ಯ ಪಲಯನಗುಲು ಪೋಡು ಲಕ್ಷ್ಮಣೆ ನಾಹಂ ಜ್ಞಾನಾಮಿ ಕೇಯೂರೇ ನಾಹಂ ಜ್ಞಾನಾಮಿ ಕುಂಡಲೆ ನೂಪುರೇತ್ ಅಭಿಜ್ಞಾನಾಮಿ ನಿತ್ಯಂ ಪಾದಾಭಿವಂದನಾತ್ ಬಂತೇರು ಲಕ್ಷ್ಮಣೆ ಬಂತೆ ಸೀತೆನ ಬಂಗಾರಡಿ ಎಂಕ್ ಕೇಯೂರ ಕುಂಡಲ ಗೊತ್ತುಜ್ಜಿ ಯಾನು ನಿತ್ಯ ಕೈ ಮುಗ್ಗಿನಾಗ ಎನ್ನ ಅತ್ತಿಗೆನ ಕಾರ್ದ ಉಂಗುರದ ಪರಿಚಯ ಉಂಡು ಪನ್ಪಿನ ಪಾತೆ ಅಂಚಿತ್ತಿನ ಒಂಜಿ ಸಮಾಜೋಡು ನಮ್ಮ ಬೈದಿನಗಲು ಅಂಚಿತ್ತಿನ ಮಲ್ಲ ಸಂಸ್ಕಾರ ಏನು ಎಕ್ಕಡು ಪನ್ನೆಲಕ್ಕೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರಂ ನೀಡಿ ಸಂಸ್ಕಾರವಿರಬೇಕು ಅಂತ ಬಂದ ಸಂಸ್ಕಾರ ಮಾತೆರೆಗೆಲ್ಲ ತಿಕ್ಕಾಡು ಮಸ್ತ್ ಜನ ಹಿರಿಯರುಲ್ಲೇರು ಯಾನು ಮಾತೆರೆರ್ದು ಎಲ್ಯಾಯಿ ಯಾನು ಪನ್ಯದಾದನ್ನೆಲ್ಲ ತಪ್ಪು ತಿಂದ ಮೂಲೆ ಬುಡ್ಲೆ ಎಡ್ಡೆ ಪೋಲೆ ಯಾನಿಡೆ ಬತ್ತಿನ ಕೊಂಜೆ ವಿಚಾರ ಪನ್ಪಿನ್ ದಾದ ಪನ್ನಾಗ ದ್ವೇಷ ಪಿಲಿ ಬೊಕ್ಕ ಪೆತ್ತ ಒಟ್ಟಾತನಿಗೆ ನಮ್ಮ ಮುಲ್ತಿರ್ದು ಪೋನ ನಮ್ಮದೇ ದ್ವೇಷ ಮಲ್ಪಡ ದ್ವೇಷೋರ್ದು ಏಪಲ ಸಾಧನೆ ಮಲ್ಪರ ಸಾಧ್ಯ ನೆಜ್ಜಿ ಆನ ದ್ವೇಷನ್ ಬಿಡ್ದು ಪ್ರತಿ ವರ್ಷ ಪ್ರೀತಿಯಾದಿ ಒಂಜಿ ಕ್ಷೇತ್ರ ನನ್ನ ಮಿತ್ತಿಗೆ ನಮ್ಮ ಇಡೀ ದೇಶೋಡಿ ಮಲ್ಲ ಕ್ಷೇತ್ರ ಆವಡನ್ನು ಪಾಡದೆ ನಾ ಪಾತಿರನು ಭಗವತಿ ಮುಖಾಂಬಿಕೆನ ಪಾದೋಗ ಅರ್ಪಣೆ ಮಲ್ಪ ಕೃಷ್ಣಾರ್ಪಣ ವಸ್ತು. ಪರಮ ಪೂಜ್ಯರ ಪಾದದ್ವಯಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಅತಿಥಿಗಳಲ್ಲಿ ಒಂದು ವಿನಂತಿ,
ಮುಂದೆ ಮಾತನಾಡುವವರು ತಮ್ಮ ಮಾತುಗಳನ್ನು 2 ನಿಮಿಷಕ್ಕೆ ಸೀಮಿತಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹಾಪ್ರವಾಹವೇ ಈ ವೇದಿಕೆಯಲ್ಲಿ ನಡೆಯುವುದಕ್ಕಿದೆ. ಹಾಗಾಗಿ ಎಲ್ಲರಲ್ಲಿಯೂ ದಯವಿಟ್ಟು ಅತ್ಯಂತ ವಿನೀತನಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ, 2 ನಿಮಿಷಗಳಿಗೆ ನಿಮ್ಮ ಮಾತುಗಳನ್ನು ಸೀಮಿತಗೊಳಿಸಬೇಕು ದಯವಿಟ್ಟು. ಮುಂದೆ ಕುಂಟಾರು ಮನೆತನದ ಸದಸ್ಯ ವೇದಮೂರ್ತಿ ಶ್ರೀ ವಾಸುದೇವ ತಂತ್ರಿಗಳು 2 ಮಾತುಗಳನ್ನು ತಮ್ಮ 2 ನಿಮಿಷದಲ್ಲಿ ತಿಳಿಸ್ತಾರೆ. ಹರಶಂಭೋ ಮಹಾದೇವ ವಿಶ್ವೇಶ್ವರ ಅಮರವಲ್ಲಭ ಶಿವಶಂಕರ ಸರ್ವಾರ್ಥ ನೀಲಕಂಠ ನಮೋಸ್ತುತೆ. ಓಂ ನಮೋಸ್ತು ಸ್ಥಾನಭೂತಾಯ ಜ್ಯೋತಿರ್ಲಿಂಗಾವೃತಾತ್ಮನಿ ಚತುರ್ಮೂರ್ತಿಯೋಪುಷಾಯ ಬಾಚಿತಾಂಗಾಯ ಶಂಭವೆ. ಹರಹರ ಶಂಭೋ ಮಹಾದೇವ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಪೂಜ್ಯ ದ್ವಯ ಸ್ವಾಮೀಜಿಯವರೇ, ಶ್ರೀ ಕೇಮಾರ ಸ್ವಾಮೀಜಿಯವರು ಹೇಳಿದಾಗೆ ಸನ್ಯಾಸಿಯಾಗಿ ತನ್ನೆಲ್ಲ ಜೀವನವನ್ನು ತ್ಯಾಗ ಮಾಡಿದಂತಹ ಶ್ರೀ 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 ಮಾಣಿಲ ಮೋಹನದಾಸ ಸ್ವಾಮೀಜಿಯವರು ಇವತ್ತಲ್ಲ, ತುಂಬ ವರ್ಷಗಳ ಮೊದಲು ನಾನು ಸಣ್ಣದಿರುವಾಗ ಮಾಣಿಲಕ್ಕೊಮ್ಮೆ ಹೋಗಿದ್ದೆ. ಆಗ ಅವರು ಕೂಲಿ ಕಾರ್ಮಿಕನಾಗಿ ಅವರು ತನ್ನ ಸೇವೆಯನ್ನು ತೊಡಗಿಕೊಂಡಿದ್ದಂತಹ ಒಬ್ಬರು ವ್ಯಕ್ತಿ. ತದನಂತರ ಅವರು ಸ್ವಾಮೀಜಿಯವರದು. ಅದೇ ಆ ತ್ಯಾಗಮಯವಾದ ಜೀವನ ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿದ್ದರು. ಆದರೆ ವಿಶೇಷವಾಗಿ ಈ ಮಧೂರಿನ ಮದನಂತೇಶ್ವರನ ಸನ್ನಿಧಿಯಲ್ಲಿ ಅವರು ತನ್ನ ಸರ್ವ ಸಮಯವನ್ನು ಕೂಡ ಮದನಂತೇಶ್ವರ ಈ ವಿನಾಯಕನ ಆ ಸಾನ್ನಿಧ್ಯಕ್ಕೆ ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರೇ, ಮಹಿಳೆಯರೇ, ಪುಟಾಣಿಗಳೇ, ಇಲ್ಲಿಗೆ ಬರುವಂತಹ ಸಕಲ ಭಕ್ತಾದಿಗಳೇ, ಶ್ರೀ ಶ್ರೀ ಕೇಮಾರ ಸ್ವಾಮೀಜಿಯವರು ಹೇಳಿದಾಗೆ ಮಾರ್ಮಿಕವಾಗಿ ತಾತ್ವಿಕವಾಗಿದ್ದ ಎಲ್ಲ ವಿಚಾರಗಳನ್ನು ಕೂಡ ಅವರು ಹೇಳಿದ್ದಾರೆ. ನಮ್ಮ ಯುವ ಪೀಳಿಗೆ ಯಾವ ಕಡೆ ಸಾಗುತ್ತಿದೆ ಎಂಬ ವಿಷಯವನ್ನು ಬಹಳ ಅರ್ಥವತ್ತಾಗಿ ಅವರು ವಿವರಿಸಿದ್ದಾರೆ. ನಮ್ಮೆಲ್ಲ ಸಮಯ ಕೂಡ ಈಗ ನಮಗೆ ಧ್ಯಾನ ಬೇಡ, ನಮಗೆ ಕುಟುಂಬದಲ್ಲಿ ಸ್ಪಂದನ ಬೇಡ, ಬೇರೆ ಯಾವ ಧಾರ್ಮಿಕ ಕ್ರಿಯೆಗಳಲ್ಲಿ ಕೂಡ ನಾವು ಭಾಗಿಯಾಗಲಿಕ್ಕೆ ತಯಾರಿಲ್ಲ. ಎಲ್ಲರೂ ಕೂಡ ಒಂದೇ, ಮೊಬೈಲ್, 24 ಗಂಟೆ ಕೂಡ ಮೊಬೈಲ್. ಆ ಮೊಬೈಲ್ನಿಂದ ದೂರವಾದರೆ ಸಾಧಾರಣ ಒಂದು 50% ಎಲ್ಲ ಕಾರ್ಯಗಳು ಕೂಡ ಖಂಡಿತ ಒಂದು ಸಕಾರಾತ್ಮಕವಾದ ಕಡೆಗೆ ಸಾಗಲಿಕ್ಕೆ ಸಾಧ್ಯ. ಇಲ್ಲಿ ಎಷ್ಟೋ ವರ್ಷಗಳಿಂದ ಅಹೋರಾತ್ರಿ ತಮ್ಮ ಕಾಯ ವಾಚ ಮನಸ ಸಮರ್ಪಣೆ ಮಾಡಿಕೊಂಡು ಸಂಪೂರ್ಣ ಸ್ವಯಂ ಸೇವಕರಾಗಿ, ಸ್ವಯಂ ಸೇವಕಿಯರಾಗಿ, ಅದೇ ರೀತಿ ಸಣ್ಣ ಮಕ್ಕಳು ಕೂಡ ಇಲ್ಲಿ ಶ್ರಮವಹಿಸಿದ್ದಾರೆ. 1 ರೂಪಾಯಿ ಕೊಟ್ಟಿದ್ದಾರೆ, 10 ರೂಪಾಯಿ ಕೊಟ್ಟಿದ್ದಾರೆ, 100 ರೂಪಾಯಿ ಕೊಟ್ಟಿದ್ದಾರೆ, 1000 ರೂಪಾಯಿ ಕೊಟ್ಟಿದ್ದಾರೆ, 10,000 ಕೊಟ್ಟಿದ್ದಾರೆ, ಕೋಟಿ ಹಣಗಳನ್ನು ಕೊಟ್ಟಿದ್ದಾರೆ. ಆ ಗರ್ಭಾಲಯದಲ್ಲಿರುವಂತಹ ಮದನಂತೇಶ್ವರನಿಗೆ ಕೋಟಿ ಕೊಟ್ಟವರು ಒಂದೇ, 1 ರೂಪಾಯಿ ಕೊಟ್ಟವನು ಒಂದೇ. ಯಾವ ಮಾನಸಿಕವಾದ ತನ್ನೆಲ್ಲ ಆತ್ಮ ಸಮರ್ಪಣೆಯಿಂದ ಈ ಕ್ಷೇತ್ರಕ್ಕೆ ಬೇಕಾಗಿ ನಾವೆಲ್ಲ ದುಡಿದಿದ್ದೇವೆ. ಎಲ್ಲರನ್ನು ಕೂಡ ಸಮಾನರಾಗಿ, ನಮ್ಮ ಒಂದು ಹಸ್ತದಲ್ಲಿ 5 ಬೆರಳುಗಳು, ಅದು ಒಂದೇ ಸಮ ಇಲ್ಲ, ವ್ಯತ್ಯಾಸ ಉಂಟು. ಆದರೂ ಕೂಡ ನಮ್ಮ ಯಾವ ಕಾರ್ಯ ನಮಗೆ ಮಾಡಲಿಕ್ಕೆ ಬೇಕಾದರೆ ಈ ಎಲ್ಲ ಹಸ್ತಗಳು ಕೂಡ ಅವಶ್ಯ ಇದೆ. ಹಾಗೆ ಎಲ್ಲ ಭಕ್ತಾದಿಗಳು ಕೂಡ, ಯಾರೀಗ ಒಂದು ಇಲ್ಲಿಯ ಸಮಿತಿಯಲ್ಲಿ ಇದ್ದವರು ಕೂಡ ಹಾಗೆ, ಎಷ್ಟೋ ಹಣ ಕೊಟ್ಟವರಿದ್ದಾರೆ, ಹಣ ಕೊಡದಿದ್ದವರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಒಂದೇ. ಯಾಕೆಂತ ಹೇಳಿದರೆ ಎಲ್ಲರೂ ಕೂಡ ತಮ್ಮ ಆತ್ಮವನ್ನು ಸಮರ್ಪಣೆ ಮಾಡಿಕೊಂಡು ಈ ಕ್ಷೇತ್ರದ ಸಕಲ ಉದ್ಧಾರಕ್ಕೆ ಬೇಕಾಗಿ ಪ್ರಯತ್ನ ಬಂದವರು. ಆ ಪ್ರಯತ್ನದ ಫಲ ಮೊನ್ನೆ ನಾವು ಒಂದು ಮಾತು ಕೇಳಿದೆ. ಹೇಗೆ ಅಂತ ಹೇಳಿದರೆ, ಎಷ್ಟೋ ವರ್ಷಗಳಿಂದ ಇಲ್ಲಿ ಜೀರ್ಣೋದ್ಧಾರದ ಕಾರ್ಯ ತೊಡಗಿದ್ರು ಕೂಡ ಇಲ್ಲಿಯ ಆ ಜೀರ್ಣೋದ್ಧಾರ ಪೂರ್ಣತೆ ಆಗಲಿಲ್ಲ ಅಂತ. ಅದಕ್ಕೆ ನಮ್ಮ ರವೀಶ್ ಪಡಿಮಲೆಯಲ್ಲಿ ಹೇಳಿದರು. ಹೇಗೆ ಅಂತ ಹೇಳಿದರೆ,
ನಮ್ಮ ಈ ಒಂದು ಕಾಸರಗೋಡು ಜಿಲ್ಲೆಗೆ 4 ದೇವರ ಆಧಾರ ಸ್ತಂಭ, ಅದೇ ರೀತಿ 4 ದೈವಗಳ ಆಧಾರ ಸ್ತಂಭ. ದೇವರ ಆಧಾರ ಸ್ತಂಭದಲ್ಲಿ ಯಾವುದು ಪ್ರಥಮ ಅಂತ ಹೇಳಿದರೆ ಅಡೂರು. ಅದೇ ರೀತಿ ದೈವಗಳ ಆಧಾರ ಸ್ತಂಭ ಬೆದರಡಕ, ಪಡುಮಲೆ. ಅಲ್ಲಿಯ ಕ್ಷೇತ್ರದ ಜೀರ್ಣೋದ್ಧಾರ ತೊಡಗಿದ ನಂತರ ಕಳೆದ ಬಾರಿ ಅಡೂರು ಮಹಾಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಕಬಡಿಗಾನದ ಯಾತ್ರೆಗೆ ಬೇಕಾಗಿ 48 ದಿವಸಗಳ ಕಾಲ ವೃತ್ತ ನಿಂತು ಆ 48 ದಿವಸಗಳಲ್ಲಿಯೇ ಸಂಪೂರ್ಣ ಆ ಕ್ಷೇತ್ರದ ಜೀರ್ಣೋದ್ಧಾರ ಆಗಿದೆ. ತದನಂತರ ಎಲ್ಲ ನಮ್ಮ ಸೀಮೆಯ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಕೂಡ ಪ್ರಾರಂಭಗೊಂಡಿದೆ. ಆ ಮಟ್ಟಿನಲ್ಲಿ ಇಲ್ಲಿ ನಮಗೆಲ್ಲ ಪ್ರಧಾನವಾಗಿ ಕಾಣೋದು ಯಾರು ಅಂತ ಹೇಳಿದರೆ ವಿಘ್ನ ವಿನಾಯಕ ಮಧೂರು ಅಂತ ನಾವು ಸ್ಮರಣೆ ಮಾಡಿದರೆ ಪ್ರಥಮದಲ್ಲಿ ಕಾಣೋದು ನಮಗೆ ಮಹಾಗಣಪತಿ. ಎಲ್ಲ ಹೊರಗಿನ ಊರಿನಲ್ಲೂ ಕೂಡ ಸಂಪೂರ್ಣ, ಮೊನ್ನೆ ಒಬ್ಬರು ಹೇಳಿದರು, ಯಾವ ಕಾರ್ಯಕ್ಕೂ ಕೂಡ ಆ ಪ್ರಾರಂಭಕ್ಕೆ ನಾವು ಪ್ರಾರ್ಥನೆ ಮಾಡೋದು ಎಲ್ಲಿಗೆ ಅಂತ ಹೇಳಿದರೆ ಮಧೂರಿಗೆ. ನಿಜವಾಗಿ ನಾವು ಪ್ರಾರ್ಥನೆ ಮಾಡಬೇಕಾದ್ದು ಅಡೂರಿಗೆ. ಆದರೆ ಮಧೂರು ಮಹಾಗಣಪತಿಯ ಆ ಒಂದು ಸಾನ್ನಿಧ್ಯ, ಆ ಪ್ರಭಾವ, ಅವರ ಮಹತ್ವ ಅಷ್ಟಿದೆ. ಆದ ಕಾರಣ ಸಂಪೂರ್ಣ ಆ ಮಹಾಗಣಪತಿಯ ಅನುಗ್ರಹದಿಂದಾಗಿ ಬ್ರಹ್ಮಕಲಶದ ಎಲ್ಲ ಕ್ರಿಯೆಗಳು ಕೂಡ ಬಹಳ ವಿಜೃಂಭಣೆಯಿಂದ ಇಲ್ಲಿ ನಡೆದಿದೆ. ಇನ್ನೀಗ ಮೂಡಪ್ಪ ಸೇವೆಯ ಪರವಾಗಿ ಆಗುವಂಥ ಜಾತ್ರಾ ಮಹೋತ್ಸವ, ನಾಳ್ದು ನಡೆಯುವಂತಹ ಆ ಮೂಡಪ್ಪ ಸೇವೆ ಸಂಪೂರ್ಣ ನಮ್ಮ ಮಾನಸಿಕವಾದ ಎಲ್ಲ ಒಂದು ನಕಾರಾತ್ಮಕವಾದ ಧೋರಣೆಗಳನ್ನು ಸಂಪೂರ್ಣ ದೂರ ಇರಿಸಿ ಸಕಾರಾತ್ಮಕವಾದ ದಾರಿಯಡೆಗೆ ನಾವೆಲ್ಲರೂ ಕೂಡ ಮುನ್ನಡೆಯಲಿಕ್ಕೆ, ಆ ಮೂಲಕ ಈ ಕ್ಷೇತ್ರದ ರಕ್ಷಣೆ, ಧರ್ಮ ನಮ್ಮನ್ನು ರಕ್ಷಣೆ ಮಾಡುವುದು ಹೇಗೆ ಅಂತ ಹೇಳಿದರೆ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು. ಆ ರೀತಿಯಲ್ಲಿ ಧರ್ಮ ರಕ್ಷಣೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಜ್ಞಾನೋದಯಗಳನ್ನು ಕೂಡ ಆ ದೈವಿಕ ಶಕ್ತಿಗಳು ಅನುಗ್ರಹಿಸಲಿ. ಇಲ್ಲಿ ಎಲ್ಲ ರೀತಿಯ ಸಮರ್ಪಣೆ ಮಾಡಿದವರಿಗೆ ಬೇಕಾದಂಥ ಸಕಲ ಇಷ್ಟಾರ್ಥಗಳು, ಆ ಧರ್ಮಾರ್ಥಾದಿ ಆ ವಾಂಛಿತ ಫಲಗಳು, ಅವರವರ ಕರ್ಮಕ್ಷೇತ್ರದಲ್ಲಿ ಬೇಕಾದಂಥ ಯೋಗ್ಯತೆ, ಮಾನಸಿಕ ಜೀವನದಲ್ಲಿ ಬೇಕಾದಂಥ ಸಕಲ ಸೌಭಾಗ್ಯಗಳನ್ನು ಕೂಡ ಸಂಪೂರ್ಣ ಅನುಗ್ರಹಿಸಿ ಉತ್ತರೋತ್ತರ ಶ್ರೇಯೋಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿಯಿಂದ ನಮ್ಮ ಮನುಷ್ಯ ಜನ್ಮ ಸಾರ್ಥಕ ಆಗಲಿ ಬೇಕಾದಂಥ ಸಕಲ ಲಕ್ಷಣಗಳು ಕೂಡ ಅನುಗ್ರಹಿಸಿ ನಿರಂತರವಾಗಿ ನಾವು ಆರಾಧನೆ ಮಾಡಬೇಕಾದಂಥ ಸರ್ವ ರೀತಿಯ ಸಾಧ್ಯತೆಗಳು, ಎಲ್ಲ ಅಸಾಧ್ಯತೆಗಳು, ಎಲ್ಲ ಅಸಂಪೂರ್ಣತೆಗಳು, ಮಾನಸಿಕವಾಗಿ ನಮಗಿರುವಂಥ ಎಲ್ಲ ಅಸಹಾಯಕ ಸ್ಥಿತಿಯನ್ನು ಕೂಡ ನಿವಾರಣೆ ಮಾಡಿಕೊಟ್ಟು ಸರ್ವತೋಮುಖ ಅಭಿವೃದ್ಧಿಯಡೆಗೆ ನಾವೆಲ್ಲರೂ ಕೂಡ ಮುನ್ನಡಲಿಕ್ಕೆ ಎಲ್ಲ ದೈವಿಕ ಶಕ್ತಿಗಳು ನಮಗೆ ಅನುಗ್ರಹಿಸಲಿ. ನಮ್ಮ ವೇದವಾಕ್ಯದಂತೆ ಯಾವುದು ನಾವು ಅನಾದಿ ಕಾಲದಿಂದ ನಮ್ಮ ಹಿಂದೂಗಳ ರಕ್ಷಣೆಗೆ ಬೇಕಾಗಿ ನಾವೆಲ್ಲರೂ ಕೂಡ ಒಂದೇ ವಸುದೈವ ಸಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳುತ್ತಾ ಆ ಪ್ರಾರ್ಥನೆಯೊಂದಿಗೆ ನನ್ನ ಈ ಮಾತಿನಿಂದ ವಿರಮಿಸ್ತೇನೆ. ಓಂ ನಮಃ ಶಿವಾಯ. ಪೂಜ್ಯ ತಂತ್ರಿವರಿಯರಿಗೆ ಕೃತಜ್ಞತೆಗಳು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಮಧೂರು ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧವನ್ನು ಬೆಸೆದವರು ಅಲ್ಲಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಅರವಿಂದ ಅಯ್ಯಪ್ಪ ಸುತಗುಂಡಿಯವರು. ಅವರು ನಮ್ಮ ಕ್ಷೇತ್ರದ ಪ್ರತಿನಿಧಿಗಳು ಅಲ್ಲಿಗೆ ಹೋದಾಗ ಅದ್ಭುತವಾದಂತಹ ಆತಿಥ್ಯವನ್ನು ಕೊಟ್ಟು ಅಲ್ಲಿ ಛತ್ರ, ಅತಿಥಿಗೃಹ ಇತ್ಯಾದಿಗಳನ್ನು ಒದಗಿಸಿ ಇಲ್ಲಿಗೆ ಹಸಿರು ಕಾಣಿಕೆಯ ಉಪಕಾರವನ್ನು ಒದಗಿಸಿ ದೊಡ್ಡ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಇಲ್ಲಿ ನಿರ್ಮಾಣಗೊಳ್ಳುವಂತಹ ನೂತನ ಅತಿಥಿ ಗೃಹಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಘೋಷಿಸಿದ್ದಾರೆ. ಇದೀಗ ಶ್ರೀಯುತರು ನಮ್ಮನ್ನುದ್ದೇಶಿಸಿ 2 ನಿಮಿಷಗಳ ಕಾಲ ಮಾತುಗಳನ್ನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಸನರಾದಂಥ ಗುರುವರ್ಯರೇ ಹಾಗೂ ಹಿರಿಯರೇ ಹಾಗೂ ನಡೆದಕ್ಕಂಥ ಎಲ್ಲ ಭಕ್ತಾದಿಗಳೇ, ನಾನು ಸಭೆಯಲ್ಲಿ ಭಾಗವಹಿಸೋದು ಬಹಳ ವಿರಳ. ಅದು ಮಧುರ ಕ್ಷೇತ್ರದಿಂದ ನನಗೆ ಸರ್ ತಾವು ಬರಬೇಕು ಅಂತ ಭಾಳ ವಿನಂತಿ ಮಾಡಿಕೊಂಡ್ರು. ಅದರಾಗಾಗಿ ನಾನು ಮೊದಲನೇದಾಗಿ ಭಾಷಣ ಮಾಡಲಿಕ್ಕೂ ಬರೋಂಗಿಲ್ಲ, ಏನು ಮಾಡೋದಕ್ಕಪ್ಪ ಅಂತ ನಾನು ವಿಚಾರ ಮಾಡಿ ಆದರೂ ಕ್ಷೇತ್ರಕ್ಕೆ ಬರೋಣ ಅಂತ ಬಂದೆ.
ನಮ್ಮ ಕ್ಷೇತ್ರದಿಂದ ಮಧುರ ಕ್ಷೇತ್ರಕ್ಕೆ ಹೊರೆಕಾಣಿಕೆ ಅದೇನು ದೊಡ್ಡದಲ್ಲ. ಈ ನಮ್ಮ ಕೇರಳ ಬಾರ್ಡ್ರಿಗೂ ಹಾಗೂ ನಮ್ಮ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ. ಎಲ್ಲ ಕ್ಷೇತ್ರದವರು ಸಹಿತ ಹೊರೆಕಾಣಿಕೆಯಿಂದ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ, ಸರ್ ಇದು ಕೇರಳ ಬಾರ್ಡ್ರು ನೀವು ಕೊಡಬೇಕು ಅಂತ. ಹಾಗಾಗಿ ಎಲ್ಲ ಕ್ಷೇತ್ರದವರಿಗೂ ಸಹಿತ ನಮ್ಮ ದೇವಸ್ಥಾನ ವತಿಯಿಂದ ಹೊರೆಕಾಣಿಕೆಯನ್ನು ನಾವು ಕಳಿಸ್ತಾ ಇದ್ದೀವಿ. ಸ್ವಾಮಿಗಳು ಹೇಳಿದರು, ಇಂಥ ಭವ್ಯವಾದ ದೇವಸ್ಥಾನ ಕಟ್ಟಿದ್ದಾರೆ, ಎಲ್ಲರೂ ಅದನ್ನು ಉಪಯೋಗ ಮಾಡ್ಕೋಬೇಕಂತ. ನಾವು ದೇವಸ್ಥಾನ ಹೊರಗಡೆ ಹೋಗಬೇಕಾದ್ರೆ ಹೊರಗಡೆ ನಾವು ಚಪ್ಪಲಿ ಬಿಟ್ಟಿರ್ತೀವಿ, ಚಪ್ಪಲಿ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತಾ ಇರ್ತೀವಿ. ಕ್ಷೇತ್ರಕ್ಕೆ ನಾವು ಹೋಗಬೇಕಾಗಿತ್ತಂದರೆ ಒಂದು ಬಾಳೆಹಣ್ಣು ತೊಗೊಂಡು ಹೋಗ್ತೀವಿ, ಅದು ಹೊರಗೆ ಬರಬೇಕಾದ್ರೆ ಪ್ರಸಾದ ರೂಪದಲ್ಲಿ ಹೊರಗೆ ಬರ್ತದೆ. ಅದೇ ರೀತಿ ಅಕ್ಷತೆಯನ್ನು ನಾವು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತೀವಿ, ಅಕ್ಕಿಗನ್ನ ಅಕ್ಷತೆಯಾಗಿ ರೂಪದಲ್ಲಿ ಹೊರಗೆ ಬರ್ತಾ ಇದೆ. ಆದರೆ ಮನುಷ್ಯರು ನಾವು ಏನು ಮಾಡ್ತೀವಿ, ಅದೇ ರೂಪದಲ್ಲಿ ಹೊರಗೆ ಬರೋಂಗಿಲ್ಲ, ಅದನ್ನೇ ಜ್ಞಾನದಲ್ಲಿ ಹೊರಗೆ ತೊಗೊಂಡು ಬರ್ತಾ ಇದ್ದೀವಿ. ನಾವು ಕ್ಷೇತ್ರಕ್ಕೆ ಬಂದ್ವಿ ಅಂದರೆ ಹೇಗೆ ಅದನ್ನು ಪಾಸಿಟಿವ್ ಎನರ್ಜಿ ಇರ್ತಿದೋ ಅದೇ ಪಾಸಿಟಿವಲ್ಲಿ ನಾವು ಹೊರಗಡೆ ಸಾದರೆ ಭವ್ಯವಾದ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ. ಎಲ್ಲೋ ನಮ್ಮ ಸ್ನೇಹಿತರು ಹೇಳಿದರು, ಇಲ್ಲ ಇದು ಹಿಂದೂ ಸಾಮ್ರಾಜ್ಯ ನಶಿಸಿ ಹೋಗ್ತಾ ಇದೆ ಅಂತ. ಸುಮಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಮ್ಮ ಹಿಂದೂ ಸಾಮ್ರಾಜ್ಯ ಇದೆ, ಮುಂದನೂ ಇರುತ್ತೆ. ಈಗ ತಾನೇ ರಾಮರಾಜ್ಯ ಸ್ಟಾರ್ಟ್ ಆಗಿದೆ, ಇನ್ನೂ ಸಹಿತ ಈ ಸಾವಿರಾರು ವರ್ಷ ನಮ್ಮ ಹಿಂದೂ ಸಾಮ್ರಾಜ್ಯ ಇರುತ್ತೆ. ಇದೇ ನಮ್ಮ ಈ ಹಿಂದೂ ಬಾಂಧವರು ಇಂಥ ಭವ್ಯವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಎಲ್ಲ ಕಮಿಟಿಯವರಿಗೂ ನಾನು ವಂದಿಸುತ್ತಾ, ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಇನ್ನೂ ನೆರವೇರಲಿ, ಇಂಥ ಭಕ್ತಾದಿಗಳಿಗೆ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಇಂಥ ದೇವಸ್ಥಾನ ಕಟ್ಟಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಕೃತಜ್ಞತೆಗಳು ಸರ್. ನಮ್ಮ ನಾಡಿನ ಅತ್ಯಂತ ದೊಡ್ಡ ಶಕ್ತಿಗಳಲ್ಲಿ ನಮ್ಮ ಕಡಲಮ್ಮನ ಮಕ್ಕಳ ಯೋಗದಾನ ಕೂಡ ಬಹಳ ದೊಡ್ಡದು. ಆ ನಿಟ್ಟಿನಲ್ಲಿ ಕಾಸರಗೋಡು ಕಡಪುರಂ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಸ್ಥಾನಿಕ ವರ್ಗ ನಮ್ಮ ಜೊತೆಗಿದೆ. ಬೆಂಬಲಕ್ಕಾಗಿ, ನಮ್ಮನ್ನು ಪೋಷಿಸುವುದಕ್ಕಾಗಿ ಅವರ ಪ್ರತಿನಿಧಿಯಾಗಿ ಶ್ರೀ ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಶರತ್ ಅವರು 2 ನಿಮಿಷಗಳ ಕಾಲ ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. എല്ലാവർക്കും നമസ്കാരം. അവതാരകന് ഒരു ചെറിയൊരു തിരുത്തുണ്ട്. ശ്രീ ചീരുമ്പയല്ല, ശ്രീ കുറുമ്പ ആണ്. വേദിയിലിരിക്കുന്ന പരംപൂജനീയ സ്വാമിജി അവർകളെ, നന്ദകുമാർജി, അതുപോലെ തന്നെ മറ്റ് വിശിഷ്ട വ്യക്തികളെ, ശ്രീ കുറുമ്പ ഭഗവതിയുടെ ക്ഷേത്ര സ്ഥാനികന്മാരെ, സഹോദരി സഹോദരന്മാരെ, എല്ലാവർക്കും നമസ്കാരം. തീർച്ചയായിട്ടും ഈ വേദിയിൽ ഒരു കാര്യവും സംസാരിക്കാൻ പറ്റുന്ന അത്ര ആളല്ല എന്ന് കൃത്യമായി ബോധമുള്ള ഒരാളാണ്. എന്നെക്കാട്ടിയും കുറേ മഹത് വ്യക്തികളിരിക്കുന്ന ഈ ധാർമ്മിക സഭയിൽ ഇരിക്കാൻ പറ്റിയത് തന്നെ ആ മദനന്തേശ്വര സിദ്ധിവിനായകൻ്റെ അനുഗ്രഹവും എൻ്റെ കുറുമ്പാമ്മയുടെ അനുഗ്രഹവും എന്ന് ഞാൻ തീർച്ചയായിട്ടും വിശ്വസിക്കുന്നു. ഇവിടെ എത്തിച്ചേർന്ന നന്ദകുമാർജി നേരത്തെ പറഞ്ഞ പോലെ തന്നെ ഈ ഇത്രയും ബൃഹത്തായ ഒരു കർമ്മം നടക്കുന്ന സ്ഥലത്ത് നമ്മൾ വരുന്ന വഴി മുതൽ ഇങ്ങോട്ട് ഓരോ കാര്യങ്ങളും ചെയ്യുന്ന എല്ലാ സ്വയം സേവകർക്കും, സ്വയം അർപ്പിതമായിട്ട് കർമ്മം ചെയ്യുന്ന എല്ലാവർക്കും നന്ദിയും കടപ്പാടും അറിയിച്ചുകൊണ്ട് ഈ വേദിയിൽ ഇരിക്കാൻ അവസരം തന്ന ആ ഭഗവാനോടുള്ള നന്ദിയും അർപ്പിച്ചുകൊണ്ട് നിർത്തുന്നു. നന്ദി, നമസ്കാരം. വളരെ വളരെ ನನ್ನಿ ಶ್ರೀ ಶರತೇಟ. ಶ್ರೀಯುತ ವಸಂತ ಅಜೇಕೋಡು ಅವರು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರು, ಜೊತೆಗೆ ಮಹಾಮಾತೆ ಮದರು ಮೊಗೇರ ಸಮಾಜದ ಅಧ್ಯಕ್ಷರು ಆಗಿದ್ದಾರೆ. ಈ ಕ್ಷೇತ್ರಕ್ಕೂ ಮಹಾಮಾತೆ ಮದರುವಿಗೂ ಅವಿನಾಭಾವದ ಸಂಬಂಧ ನಮಗೆ ಗೊತ್ತಿದೆ. ಆ ಸ್ನೇಹ ಸೇತುವನ್ನು ಶಾಶ್ವತವಾಗಿ ಉಳಿಸುವ ನಿಟ್ಟಿನಲ್ಲಿ ದೊಡ್ಡ ಯೋಗದಾನವನ್ನು ಕೊಡ್ತಾ ಇರುವವರು ಅವರು 2 ನಿಮಿಷಗಳ ಕಾಲ ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ.
ಪೂಜ್ಯ ಯತಿರ್ವಾರ್ಯರೇ ವಿನಂತಿಸುತ್ತಾ, ಈ ಮಹನೀಯ ಧಾರ್ಮಿಕ ಸಭೆಯ ಅಧ್ಯಕ್ಷತೆ ವಹಿಸುತ್ತಿರುವ ವಿ ಕೆ ಮಧುರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯ ಮಹನೀಯರೇ, ಸಹೋದರ ಸಹೋದರಿಯರೇ, ಈಗಲೇ ಸಮಯದ ಅಭಾವ ಇರುವುದರಿಂದ ಮಾತನಾಡಲು ಅವಕಾಶ ಕಡಿಮೆ ಆದುದರಿಂದ ಮಧುರು ಶ್ರೀ ಮದರ್ ಮಹಾಮಾತೆ ಮಗರ ಸಮಾಜದ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧ ಶುಭಾಶಯನ ಕೋರ್ತಾ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಅನಂತಾನಂತ ಧನ್ಯವಾದಗಳು ವಸಂತಣ್ಣ. ಪೊಲೀಸ್ ವರಿಷ್ಠಾಧಿಕಾರಿಯಾಗಿ, ಒಬ್ಬ ದಕ್ಷ ಅಧಿಕಾರಿಯಾಗಿ ಕೆ ಹರಿಶ್ಚಂದ್ರ ನಾಯ್ಕ ಅವರದ್ದು ನಮ್ಮ ನಾಡಿಗೆ ದೊಡ್ಡ ಕೊಡುಗೆ. ವಿಶೇಷವಾಗಿ ಅವರೊಬ್ಬ ಶುದ್ಧ ಕನ್ನಡಿಗ. ನಮ್ಮ ಜೊತೆಯಲ್ಲಿಯೇ, ನಮ್ಮ ನಾಡಿನಲ್ಲಿಯೇ ಆಡುತ್ತಾ ಓಡುತ್ತಾ ಪಾಠವನ್ನು ಕಲಿಯುತ್ತಾ ಈ ಮಟ್ಟಕ್ಕೆ ಬೆಳೆದು ನಿಂತ ಮೇಲೆ ಇವತ್ತಿಗೂ ಆ ಸಂಬಂಧವನ್ನು, ಸಂವಹನವನ್ನು ಉಳಿಸಿಕೊಂಡು ಬಂದವರು. ಅವರೀಗ 2 ನಿಮಿಷಗಳಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶಂಭೋ മഹാദേവ്. വേദിയിലിരിക്കുന്ന സ്വാമിജി ഉൾപ്പെടെയുള്ള വിശിഷ്ട വ്യക്തികളെ, എല്ലാത്തിനുപരി നല്ലവരായ ഭഗവത് ഭക്തരെ, ഒരു അമ്പലം കെട്ടണമെങ്കിൽ, അല്ലെങ്കിൽ ഒരു അമ്പലത്തിൻ്റെ പുനരുദ്ധാരണ, ബ്രഹ്മകലശം, മൂടപ്പസേവ, ഇത്തരം സംരംഭങ്ങളിൽ ഭാഗിയാകണമെങ്കിൽ അത് പൂർവ്വജന്മ സുഖിത ഫലം വേണമെന്ന് പറയുന്നുണ്ട്. അത്തരത്തിലുള്ളൊരു ഫലം കിട്ടിയ ആൾക്കാരാണ് നമ്മളെല്ലാവരും ഇന്ന് അതിനെ കൊണ്ടാടുകയാണ്. നമുക്കറിയാം, നമ്മളിപ്പോൾ അതിൽ പറയുമ്പോൾ സ്വാമിജികളെല്ലാം പറഞ്ഞു കഴിഞ്ഞു, ഇനി പറയാൻ എൻ്റെ ഭാഗത്തൊന്നുമില്ല. എന്നാലും ഒരു ചെറിയ കാര്യം, സംസ്കൃതി, നമ്മുടെ ഹിന്ദു സംസ്കൃതി അല്ലെങ്കിൽ നമ്മുടെ സംസ്കൃതി എങ്ങനെയാണ് വളർത്തേണ്ടത്, എവിടെയാണ് വളർത്തേണ്ടത്, അതാണ് നമ്മൾ പഠിക്കേണ്ടത്. ആദ്യം നമുക്ക് ആർക്കും പഠിപ്പിച്ചു തരുന്നില്ല, എവിടെയും നമ്മൾ പഠിക്കുന്നില്ല. പക്ഷേ എങ്ങനെയാണ് നമുക്ക് സംസ്കൃതി വരേണ്ടത്? നമ്മുടെ വീട്ടിൽ നിന്നാണ് വരേണ്ടത്. ആ വീട്ടിൽ നിന്നാണ് പഠിക്കേണ്ടത്, വീട്ടിൽ നിന്നാണ് പഠിപ്പിക്കേണ്ടത്. ആ രീതിയിലേക്കാണ് നമ്മൾ മുന്നോട്ട് പോകേണ്ടത്. നമുക്കറിയാം, നമ്മുടെ വീട്ടിലും പണ്ടത്തെ സ്ഥിതി ഇപ്പോഴത്തെ സ്ഥിതി അറിയാം. നമ്മുടെ സ്വാമിജിയും പറഞ്ഞു, നമ്മുടെ മക്കൾ ദൈവം ഭയം ഇല്ലാതെ ആവുന്ന രീതിയാണ്. നമ്മുടെ മക്കൾക്ക് ദൈവം ഭയം ഉണ്ടാവണം, ദൈവം ചിന്ത ഉണ്ടാവണം, ദൈവത്തിൻ്റെ ശാശ്വതമായ ചിന്ത ഉണ്ടായാലും മാത്രമേ, ദൈവത്തിൻ്റെ ശക്തി കിട്ടുവാൻ മാത്രമേ നമ്മൾ മുന്നോട്ട് പോകാൻ സാധിക്കൂ. അപ്പോൾ അത്തരത്തിലുള്ള ഒരു സംസ്കൃതി നമ്മൾ വളർന്നെടുക്കണം. അത് നമ്മുടെ മാതാപിതാക്കൾ വീട്ടിൽ നിന്ന് മാത്രമേ നമുക്ക് എടുക്കാൻ സാധിക്കുള്ളൂ. നമുക്കറിയാം, പണ്ടൊക്കെ നമ്മുടെ ഒരു വീട്ടിലൊക്കെ ഒരാൾ വന്നു കഴിഞ്ഞാൽ, ഈ ഇടയ്ക്ക് ഞാൻ പറഞ്ഞ് കേട്ടതാണ്, നമുക്ക് മാമ പറയുന്നുള്ളേറ് തുളാം, അപ്പോൾ ദായ ബർപ്പിണി അമ്മായെ, വാമു ಬರ್ಪಣಿ ದಾಯ ಬರ್ಪಿಣಿ ಆಯಿ ಏನು ಆಗ ಅಮ್ಮ ಮಾತಾಡ್ತಿದ್ದ, ಅವು ಮಾಮ ಹೊತ್ತ ಇಲ್ಲಡೆ ಬರ್ಪಿಣಿ ಆಯ್ ನಾಯಿ ದಾಯ ಬರ್ಪಿಣಿ ಅಮ್ಮ ಮಾತನಾಡೋದಿಲ್ಲ, ಹಾಗೇ ಇರ್ತಾರೆ. ಮೊದಲಾಗಲ್ಲ, ಅಮ್ಮ ಮಾಮ ಬರ್ಪಣ ಅಂದ ದಾಯ ಬರ್ಪೇರು ದಾಯ ಬರ್ಪಿನಿ ಆಯಿ ಎಂದು ಬಂದಾಗ ಎತ್ತ ಮಗ ಆ ಎತ್ತು ಆರಂದು ಪನ್ನೋಡು. ಹಾಗೆ ಸಂಸ್ಕೃತಿ ಕಳಿಸಬೇಕು. ಹಾಗೆ ಕಳಿಸಿದ್ರೆ ಮಾತ್ರವೇ ನಮಗೆ ಸಾಧ್ಯ ಆಗೋದು. ಅದು ಕಳಿಸ್ತಾ ಇಲ್ಲ. ಅದು ನಮ್ಮ മാതാപിതാ, ನಮ್ಮ പേരൻസ് കളിച്ചേക്കത്. ആ രീതി പഠിപ്പിച്ചാൽ മാത്രമേ നമുക്ക് മുന്നോട്ട് പോകാൻ സാധിക്കൂ. മക്കൾക്കില്ലാത്ത സംഭവം അതാണ്, ദൈവഭയം ഇല്ല. ആ രീതിയിലേക്ക് പോകാൻ സാധിക്കില്ല അവർക്ക്. മക്കൾക്ക് വേണ്ടത് ദൈവം ഭയം വേണം. അത് ഒപ്പം തന്നെ പഠിക്കുന്ന കുട്ടികൾക്കാണെങ്കിൽ തീർച്ചയായിട്ടും അധ്യാപകരുടെ ഭയം വേണം, അധ്യാപകരുടെ വാത്സല്യം വേണം. അത് ഉണ്ടാവുന്നില്ല ഇന്നത്തെ. നമുക്കറിയാം, പത്രം വായിച്ചാൽ അറിയാം. അതുപോലെ തന്നെ സമൂഹത്തിൽ ഇറങ്ങിയ സമൂഹത്തിൻ്റെ ഭയം വേണം, സമൂഹത്തിൻ്റെ രീതിയിലെ പറ്റി ഭയം വേണം. ആ ഭയം നമുക്കതില്ല. അതേപോലെ തന്നെ നമ്മളുടെ വീട്ടിലെത്തുന്ന വീട്ടുകാരുടെ ഭയം വേണം, അതും ഉണ്ടാവുന്നില്ല. ഒരു കോടതിയുടെ, ഒരു പോലീസുകാരൻ്റെ ഭയമുണ്ടോ? അതും ഇല്ല. അതുണ്ടെങ്കിൽ കുഴപ്പമില്ല. മുൻപൊക്കെ പോലീസുകാരനെ നമ്മൾ പോലീസുകാരനെ പേടിയാണ്. ഇപ്പോൾ എനിക്ക് പേടിയാണ് പോലീസ് കണ്ട. ഞാൻ പോലീസ് SP ആണ്, പക്ഷേ മറ്റു കാര്യമില്ല. എനിക്കിപ്പോൾ കണ്ട പോലീസിനെ പേടിയാണ്. അപ്പോൾ ആ രീതിയിലേക്ക് പേടി ഉണ്ടാവണം. അത് ഉണ്ടാവുന്നില്ല. അത് എന്തുകൊണ്ട് ഉണ്ടാവുന്നില്ല നമുക്കറിയാം, നമുക്ക് ആ സംസ്കൃതി ഇല്ലാത്ത കൊണ്ടാണ്. അപ്പോൾ ആ രീതിയിലേക്ക് ഉള്ളതെല്ലാം മറന്നിട്ട് നമ്മൾ നല്ല രീതിയിൽ ഒരു അമ്പലങ്ങളൊക്കെ വരാൻ വേണ്ടിയിട്ട് നമ്മളിപ്പോൾ ഒരു സാംസ്കൃതിക കാര്യക്രമം നടക്കുമ്പോൾ അത് ശ്രദ്ധിക്കാൻ ആൾക്കാരുണ്ടാവുന്നില്ല. എന്തുകൊണ്ടെന്ന് വെച്ചാൽ അവർക്ക് അറിയില്ല അതിനെ പറ്റി, അതിനാരും പഠിപ്പിച്ചു തന്നിട്ടില്ല. ഈ ഇടയ്ക്ക് നമ്മൾ ചെയ്യുന്ന സ്വാമിജി പറഞ്ഞു, കുംഭമേള, മഹാകുംഭമേളത്തിനേക്കാൾ നല്ല രണ്ടാമത്തെ കുംഭമേളമാണ് ഇവിടെ മധൂർ അഷ്ടബന്ധ ബ്രഹ്മകലശം നടക്കുന്നത്. ശരിയാണ്. ഞാൻ മഹാകുംഭമേളയ്ക്ക് ഞാൻ മഹാശിവരാത്രി അന്ന് പോയിരുന്നു.
പക്ഷേ അന്നത്തെ അവിടുത്തെ കോർഡിനേഷൻ, അവിടുത്തെ ഓർഗനൈസേഷൻ കപ്പാസിറ്റി കണ്ടപ്പോൾ ഞാൻ അത്ഭുതപ്പെട്ടു. പക്ഷേ അതിനേക്കാൾ ഉപരിയായിട്ട് ഇന്നിപ്പോൾ നമ്മൾ ഇന്ന് നടക്കുന്ന ഈ മധുരന്തേശ്വര അമ്പലത്തിൻ്റെ ഈ ഒരു ഓർഗനൈസേഷൻ കപ്പാസിറ്റി, ഈ ഒരു പിന്നെ അതിൻ്റെ ഒരു ഓർഗനൈസിങ് അത് കണ്ടപ്പോൾ നമുക്ക് മഹാകുംഭമേള ഒന്നുമല്ല, അതിനേക്കാൾ അപ്പുറത്താണ് ഇത് നമുക്ക് പറയാൻ ആഗ്രഹിക്കുകയാണ്. അപ്പോൾ അത്തരത്തിലുള്ള എല്ലാവരും ഒരുമിച്ച്, എല്ലാവരും പറഞ്ഞ പോലെ എല്ലാവരും ഒരുമിച്ച് ഒത്തൊരുമ കൂടെ ചെയ്യുന്ന ഈ എല്ലാ പണികളും നല്ല രീതിയിൽ മുന്നോട്ട് പോകട്ടെ. നമുക്ക് എല്ലാവരും സർവീശ്വരനും എല്ലാവിധ ഭാഗ്യം തേർത്ത് മാത്രം പറഞ്ഞു നിർത്തുന്നു. നന്ദി, നമസ്കാരം. ಅನಂತ ಕೃತಜ್ಞತೆಗಳು ಶ್ರೀ ಹರಿಶ್ಚಂದ್ರ ನಾಯ್ಕ್ ಸರ್. ಹಲವು ಕಡೆಗಳಿಂದ ಶಕ್ತಿ ಹರಿದು ಬಂದು ನಮ್ಮ ಇಡೀ ಉತ್ಸವ ಸಡಗರದಿಂದ ಸಂಭ್ರಮದಿಂದ ನಡೆಯುತ್ತಿದ್ದರೆ ಅದಕ್ಕೆ ಭದ್ರವಾದಂತಹ ಬುನಾದಿಯನ್ನು ಹಾಕಿಕೊಟ್ಟದ್ದು ನಮ್ಮ ನಾಡಿನ ದೇವಸ್ವಂ ಬೋರ್ಡ್, ಮುಜರಾಯಿ ಮಂಡಳಿ. ಇದಕ್ಕೆ ದೊಡ್ಡ ನೇತೃತ್ವವನ್ನು ವಹಿಸ್ತಿರುವಂತಹ ಶ್ರೀ ಉಮೇಶ್ ಅಟ್ಟೆಗೋಳಿಯವರು ನಮ್ಮ ಜೊತೆಗೇ ಇದ್ದಾರೆ. ಅಲ್ಲಿನ ಇನ್ಸ್ಪೆಕ್ಟರ್ ಆಗಿ ನಮ್ಮೊಂದಿಗೆ ನಿರಂತರವಾದ ಸಂಪರ್ಕದಲ್ಲಿದ್ದಾರೆ. ಸ್ಥಳ ಸಾನ್ನಿಧ್ಯವನ್ನು ಪ್ರಾರ್ಥಿಸಿಕೊಂಡು ವೇದಿಕೆಯಲ್ಲಿ ಆಶೀರ್ವಚನವನ್ನು ಇತ್ತಂತಹ ಗುರುಗಳು, ಅದೇ ರೀತಿ ತಂತ್ರಿವರಿಯರು, ವೇದಿಕೆಯ ಅಧ್ಯಕ್ಷರು, ವೇದಿಕೆಯನ್ನು ಅಲಂಕರಿಸಿರುವಂತಹ ಗೌರವಾನ್ವಿತ ಪ್ರಮುಖ ಅತಿಥಿಗಳು, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಭಗವದ್ಭಕ್ತರೇ, ಎಲ್ಲರಿಗೂ ವಂದಿಸಿಕೊಂಡು ಒಂದೆರಡು ಮಾತುಗಳನ್ನು ಆಡಲು ಇಷ್ಟಪಡುತ್ತೇನೆ. ಕಾಸರಗೋಡು ತಾಲೂಕು ಮಧೂರು ಶ್ರೀ ಮದನಂತೇಶ್ವರ ಕ್ಷೇತ್ರ, ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರ ಬಹಳ ಪ್ರಮುಖವಾದ ಕ್ಷೇತ್ರವಾಗಿದೆ. ಮಲಬಾರ್ ದೇವಸ್ವಂ ಬೋರ್ಡಿನ ಅಧೀನತೆಯಲ್ಲಿ ಬರುವ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಥಮ ರೀತಿಯಲ್ಲಿ ವರಮಾನ ತರುವಂತಹ ಒಂದು ದೊಡ್ಡ ಕ್ಷೇತ್ರವಾಗಿದೆ. ನಿಮಗೆಲ್ಲ ಗೊತ್ತಿರಬಹುದು, ಕೇರಳದಲ್ಲಿ ಒಟ್ಟು 5 ದೇವಸ್ವಂ ಬೋರ್ಡುಗಳು ಕಾರ್ಯಾಚರಿಸುತ್ತಿದ್ದವು. ತಿರುವಾಂಕೂರು ದೇವಸ್ವಂ ಬೋರ್ಡು, ಕೊಚ್ಚಿ ದೇವಸ್ವಂ ಬೋರ್ಡು, ಕುಡಲ್ ಮಾಣಿಕ್ಯ ದೇವಸ್ವಂ ಬೋರ್ಡು, ಗುರುವಾಯೂರು ದೇವಸ್ವಂ ಬೋರ್ಡು, ಅದೇ ರೀತಿ ಮಲಬಾರ್ ದೇವಸ್ವಂ ಬೋರ್ಡು. ಆರ್ಥಿಕವಾಗಿ ತುಂಬ ಹಿಂದುಳಿದಿರುವ ಒಂದು ದೇವಸ್ವಂ ಬೋರ್ಡು ಅಂತ ಹೇಳಿದರೆ ನಮ್ಮ ಮಲಬಾರ್ ದೇವಸ್ವಂ ಬೋರ್ಡು. ಕಾಸರಗೋಡು ಸೇರಿದಂತೆ ಪಾಲಕ್ಕಾಡ್ವರೆಗೆ 1402 ದೇವಸ್ಥಾನಗಳು ಈ ಮಲಬಾರ್ ದೇವಸ್ವಂ ಬೋರ್ಡಿನ ಅಧೀನತೆಯಲ್ಲಿ ಬರುತ್ತದೆ. ಮಧೂರು ಕ್ಷೇತ್ರದ ವಿಶೇಷತೆ ನಮಗೆಲ್ಲರಿಗೂ ಗೊತ್ತಿದ್ದಿರುವಂತೆ 2010ರಿಂದ ಈ ಕ್ಷೇತ್ರದ ನವೀಕರಣ ಕೆಲಸಗಳು ಪ್ರಾರಂಭವಾಗಿದ್ದು 2025 ಅಂದರೆ 16 ವರ್ಷಗಳ ಕಾಲ ಈ ನವೀಕರಣ ಪ್ರವೃತ್ತಿಗಳು ನಡೀತಾ ಬರುತ್ತಿತ್ತು. ಪ್ರಥಮ ಹಂತದಲ್ಲಿ ಸಾಧಾರಣ 10 ವರ್ಷಗಳು ಬಹಳ ನಿಧಾನಗತಿಯಿಂದ ನಡೆದಂತಹ ಈ ಪ್ರವೃತ್ತಿಗಳು ಹಲವಾರು ದಾನಿಗಳ ಬಹಳ ದೊಡ್ಡ ಮೊತ್ತದ ಹಣದಿಂದ ನಮಗೆ ನಿರೀಕ್ಷಿಸಿದ ಈ ಕೆಲಸಗಳನ್ನು ಕೊನೆ ಹಂತದಲ್ಲಿ ಸ್ವಲ್ಪ ವೇಗಕ್ಕೆ ನಡೆಸಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು. ನಾವು ಈಗಾಗಲೇ ನಮ್ಮ ಸಮಿತಿಯ ಜನರಲ್ ಸೆಕ್ರೆಟರಿ ಅವರನ್ನು ವಿಚಾರಿಸಿದಾಗ ಈಗಾಗಲೇ 24 ಕೋಟಿಗಳಷ್ಟು ಖರ್ಚು ಮಾಡಿ ಕ್ಷೇತ್ರದ ಭವ್ಯವಾದ ಗರ್ಭಗುಡಿ, ಅದೇ ರೀತಿ ಉಪಕ್ಷೇತ್ರಗಳ ಗರ್ಭಗುಡಿ, ಸುತ್ತುಗೋಪುರ, ಭೋಜನ ಶಾಲೆ, ಹಲವಾರು ಕೆಲಸಗಳನ್ನು ಪೂರ್ಣಗೊಳಿಸಲಾಗಿದೆ. ಇನ್ನು ನಮ್ಮ ಸೇವಾ ಕೌಂಟರ್, ಅದೇ ರೀತಿ ಶಾಪಿಂಗ್ ಕಾಂಪ್ಲೆಕ್ಸ್, ಇಂತಹ ಕೆಲಸಗಳು ಇನ್ನೂ ನಡೆಯಲಿಕ್ಕಿದೆ. ಈಗಾಗಲೇ ಕೆಲವರಲ್ಲಿ ವಿವಿಧ ರೀತಿಯ ಅಭಿಪ್ರಾಯ ವ್ಯತ್ಯಾಸಗಳು ಇರಬಹುದು. ಅಂದರೆ ಈ 24 ಕೋಟಿ ಜನರಿಂದ ಬಂದಂತಹ ಕಲೆಕ್ಷನ್ ಆಗಿರ್ಬೋದು ಅಥವಾ ದಾನಿಗಳ ಕಲೆಕ್ಷನ್ ಆಗಿರ್ಬೋದು. ಇದರಲ್ಲಿ ನಮ್ಮ ದೇವಸ್ಥಾನದಿಂದ ಅಂದರೆ ನಮ್ಮ ಇದೇ ಮಧೂರು ಕ್ಷೇತ್ರದಿಂದ ಈಗಾಗಲೇ ಈ ಮೊತ್ತದಲ್ಲಿ 4,11,00,000 ರೂಪಾಯಿ ಈ ನಿರ್ಮಾಣ ಕಮಿಟಿಗೆ ಅಂತ ಕೊಟ್ಟಿದೆ. ಅದು ಇನ್ನೂ ಅಲ್ಲಿ ಕೊಡಲಿಕ್ಕೆ ಅಂತ ಹೇಳಿ ನಮ್ಮ ಕಮಿಷನಲ್ಲಿ 1 ಕೋಟಿಗಿಂತಲೂ ಮೇಲೆ ಕೊಡಲಿಕ್ಕೆ ಅಂತ ಹೇಳಿ ಪ್ರತ್ಯೇಕ ಉತ್ತರ ಆಗಿ ಉಂಟು. ಅದು ಭೋಜನ ಶಾಲೆಯ ಕೆಲಸ ಪೂರ್ತಿಯಾಗುವಾಗ ಆ ಹಣವನ್ನು ಕೊಡ್ತಾರೆ. ಹಾಗಿರುವಾಗ ಕೆಲವರಲ್ಲಿ ವ್ಯತ್ಯಸ್ತ ಅಭಿಪ್ರಾಯ ಇರಬಹುದು. ದೇವಸ್ವಂ ಬೋರ್ಡ್ ಅಂತ ಹೇಳಿದ ಕೂಡಲೇ ದೇವಸ್ಥಾನದಲ್ಲಿ ಬರುವಂತಹ ಹುಂಡಿಯಲ್ಲಿ ಬರುವಂತಹ ಕಾಣಿಕೆ ಆಗಿರ್ಬೋದು, ಸೇವೆಯಲ್ಲಿ ಬರುವಂತಹ ಕಾಣಿಕೆ ಆಗಿರ್ಬೋದು, ಇನ್ನಿತರ ಕಾಣಿಕೆಗಳನ್ನು ದೇವಸ್ವಂ ಬೋರ್ಡಲ್ಲಿ ಎತ್ತಿಕೊಂಡು ಹೋಗ್ತದೆ ಅಂತೇಳಿ ಅದು ಆ ರೀತಿ ತಿಳಿದುಕೊಂಡಿದ್ದರೆ ಅದು ಖಂಡಿತ ತಪ್ಪು. ಯಾಕೆಂದರೆ ದೇವಸ್ಥಾನಕ್ಕೆ ಬರುವಂತಹ ಎಲ್ಲ ಹಣವು ದೇವಸ್ಥಾನದ ಅಕೌಂಟಲ್ಲೇ ಇರ್ತದೆ. ದೇವಸ್ಥಾನಕ್ಕೆ ಬರುವಂತಹ ಒಟ್ಟು ಹಣದಲ್ಲಿ ಒಂದು ವಾರ್ಷಿಕ ಆ ಲೆಕ್ಕಪತ್ರವನ್ನು ನೋಡಿ ಅದರ 10% ದೇವಸ್ವಂ ಬೋರ್ಡಿಗೆ ಕೊಡುವಂತಹ ಹಣ ಇರ್ಬೋದು, ಅಥವಾ ಆಡಿಟ್ ವೀಸಾ ಆಗಿರ್ಬೋದು, ಕ್ಷೇಮನಿಧಿ ಫಂಡ್ ಆಗಿರ್ಬೋದು. ಅಂದರೆ 100ಕ್ಕೆ 10 ರೂಪಾಯಿ ಮಾತ್ರ ಈ ರೀತಿ ಅವರಿಗೆ ಖರ್ಚು ಮಾಡಲಿಕ್ಕೆ ಇರುವುದು. ಉಳಿದ ಹಣವು ದೇವಸ್ಥಾನದ ಅಕೌಂಟಲ್ಲಿ ಇರ್ತದೆ. ಅದು ಎಲ್ಲ ದೇವಸ್ಥಾನಗಳ ಅಕೌಂಟ್ ಇದೇ ರೀತಿ ಇರುವುದು. ಈ ಹಣವು ನಮ್ಮ ಸಣ್ಣ ದೇವಸ್ಥಾನಗಳ ಆರ್ಥಿಕ
ಅಂದರೆ ಅಲ್ಲಿಯ ದೇವಸ್ಥಾನಗಳ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಬೇಕಾಗಿ ಈ ಹಣವನ್ನು ಅವರು ವಿನಿಯೋಗಿಸ್ತಾರೆ. ವಿನಃ ಈ ಹಣ ಯಾವುದೇ ರೀತಿಯಲ್ಲೂ ಸರ್ಕಾರಕ್ಕೋ ಅಥವಾ ಇನ್ನಿತರ ಸಂಸ್ಥೆಗಳಿಗೂ ಹೋಗುವಂಥದ್ದಲ್ಲ. ಇದು ಯಾಕೆಂದರೆ ನಮ್ಮ ಜನರಿಗೆ ಗೊತ್ತಿರಬೇಕಂತ ನಿಟ್ಟಿನಲ್ಲಿ ನಾನು ಈ ವಿಷಯವನ್ನು ಹೇಳಿದ್ದೇನೆ. ಬ್ರಹ್ಮಕಲಶವು ಬಹಳ ಅದ್ಧೂರಿಯಾಗಿ 8-10 ದಿವಸಗಳಿಂದ ನಡೀತಾ ಇವೆ. ಇನ್ನು 2 ದಿವಸಗಳಲ್ಲಿ ಮುಡಪ ಸೇವೆ ನಡೆಯಲಿಕ್ಕಿದೆ. ಅದರ ನಂತರ ವಾರ್ಷಿಕ ಉತ್ಸವವು ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆಯಲಿ ಅಂತ ಹಾರೈಸಿಕೊಂಡು ಈ ಎಲ್ಲ ಕಾರ್ಯಗಳಿಗೆ ಸ್ಪಂದನೆ ನೀಡುವಂತಹ ಈ ಸಮಿತಿಯವರು, ಅದೇ ರೀತಿ ಈ ಊರಿನ ಅಥವಾ ನಮ್ಮ ಕಾಸರಗೋಡು ತಾಲೂಕು ಅದೇ ಮಂಜೇಶ್ವರ ತಾಲೂಕು ಹಾಗಿರಲಿ, ನಮ್ಮ ಜಿಲ್ಲೆಯ ಒಟ್ಟು ವಿವಿಧ ಪಂಚಾಯತ್ಗಳಿಂದ ಬಂದಂತಹ ಆಗಿರ್ಬೋದು, ವಿವಿಧ ಸಂಘಟನೆಯಿಂದ ಬಂದಿರುವಂತಹ ಆಗಿರ್ಬೋದು, ಎಲ್ಲ ಕಾರ್ಯಕರ್ತರುಗಳನ್ನು ನಾವು ಈ ರೀತಿಯ ಪ್ರವರ್ತನೆ ಇದ್ದ ಕಾರಣ ಈ ನಮ್ಮ ಬ್ರಹ್ಮಕಲಶೋತ್ಸವ ಅದ್ಧೂರಿಯಾಗಿ ನಡೆಸಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಎಲ್ಲರಿಗೂ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಕೃತಜ್ಞತೆಗಳು ಶ್ರೀ ಉಮೇಶಣ್ಣ. ಯುನೈಟೆಡ್ ಮೆಡಿಕಲ್ ಸೆಂಟರ್ ಕಾಸರಗೋಡಿನ ಅತಿ ಶ್ರೇಷ್ಠ ಆರೋಗ್ಯ ಸಂಸ್ಥೆಗಳಲ್ಲಿ ಒಂದು. ಅದರ ನಿರ್ದೇಶಕರಾಗಿ ಅದರ ಆಡಳಿತಾತ್ಮಕವಾದಂತಹ ನಿಯಂತ್ರಣವನ್ನು ವಶದಲ್ಲಿಟ್ಟುಕೊಂಡು ದೊಡ್ಡ ಯೋಗದಾನವನ್ನು ನೀಡ್ತಾ ಇರುವಂತಹ ಡಾಕ್ಟರ್ ಮಂಜುನಾಥ್ ಶೆಟ್ಟಿಯವರು ನೇರವಾದಂತಹ ಮಧುರಿನ ಸಂಪರ್ಕವನ್ನು, ಸಂವಹನವನ್ನು ಹೊಂದಿದವರು. ನಮ್ಮ ಈ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೊಂದಿಗೆ ಹೆಗಲನ್ನು ನೀಡಿದವರು. ಇದೀಗ 2 ನಿಮಿಷಗಳ ಕಾಲ ನಮ್ಮೊಂದಿಗೆ ಭಾವನೆಯನ್ನು ಹಂಚಿಕೊಳ್ತಾರೆ. ವೇದಿಕೆಯಲ್ಲಿರುವ ಮಾನ್ಯ ಪರಮ ಪೂಜ್ಯ ಯತಿವರ್ಯರೇ, ವಿಶಿಷ್ಟರೇ, ವೇದಿಕೆ ಮುಂದೆ ಇರುವ ನನ್ನ ಬಂಧುಗಳೇ, ಗೆಳೆಯರೇ, ಭಕ್ತರೇ, ಸ್ವಾಮೀಜಿ ಮಾತಲ್ಲಿ ಹೇಳಿದರು ಡಾಕ್ಟರ್ ಹತ್ರ ಹೋಗಬೇಡಿ ಅಂತ. ಅದರಲ್ಲೂ ಒಂದು ಅರ್ಥ ಇದೆ, ಎಲ್ಲದಕ್ಕೂ ಒಂದು ಅರ್ಥ ಇದೆ. ನಾನಿಲ್ಲಿ ಇರೋದಕ್ಕೂ ಒಂದು ಅರ್ಥ ಇದೆ. ನಾನು ಆ್ಯಕ್ಚುಲಿ ಇಲ್ಲಿ ಮಧುರಲ್ಲಿ ಅಥವಾ ಕಾಸರಗೋಡಲ್ಲಿ ಹುಟ್ಟಿ ಬೆಳೆದದ್ದು ಅಲ್ಲದಿದ್ದರೂ ನನ್ನ ತಂದೆ ಮಾಯ್ಪಾಡಿ. ಮೊದಲನೇ ಸಲ ಮದುವೆ ಆಗಿ ದೇವಸ್ಥಾನಕ್ಕೆ ಬಂದದ್ದು ಮಧುರಿಗೆ. ಆವತ್ತು ದೇವರನ್ನು ಕಂಡ ಮೇಲೆ ಮತ್ತೆ ನನಗೆ ಮಧುರನ್ನು ಕಾಸರಗೋಡನ್ನು ಬಿಟ್ಟು ಹೋಗಲಿಕ್ಕೆ ಆಗಲಿಲ್ಲ. ವಿಷಯ ಏನಂತ ಹೇಳಿದರೆ, ನಾವು ಯಾವ ಕೆಲಸ ಮಾಡುವಾಗಲೂ ನನ್ನ ಧರ್ಮಪತ್ನಿಯವರಿಗೆ ಬಹಳ ವಿಶ್ವಾಸ. ಮಧುರಲ್ಲಿ ಒಂದು ಪುಷ್ಪ ಪರೀಕ್ಷೆ ಮಾಡಿ ಅದು ಆಗೋದಾದರೆ ಮಾಡೋದು, ಇಲ್ಲದಿದ್ದರೆ ಬೇಡ, ಏನು ಕೆಲಸಕ್ಕೆ. ಸೊ ಹಾಗೆ ಹೋಯಿತು. ನಾನೊಂದು 22 ವರ್ಷ ಫಾದರ್ ಮೆಡಿಕಲ್ ಕಾಲೇಜಲ್ಲಿ ಯೂರಾಲಜಿ ಹೆಡ್ ಆಗಿದೆ, ಅದು ಡಿಪಾರ್ಟ್ಮೆಂಟ್ ಮಾಡಿದೆ. ಅಲ್ಲಿ ಹೋಗಬೇಕಾ ಬೇಡ ಫಸ್ಟು ಪರೀಕ್ಷೆ, ಅದಾಯಿತು ಅಂತ ಹೇಳಿದ್ರೆ ಹೋಗಿ. ಎಲ್ಲ ವರ್ಷವೂ ಮಾಡ್ತಾನೆ ಇದು, ಹೋಗಬೇಕಾ ಬೇಡವಾ ಅಂತ. ಕೊನೆಗೆ ಒಂದು ದಿವಸ ಹೇಳಿ ಹೋಗಬೇಡ ಅಂತ ಬಂತು. ಸೊ ನಾನು ಇಲ್ಲೇ ನಿಂತೆ. ಸೊ ಈ ಥರ ಕೆಲವೊಂದು ಅಂಶಗಳು ಇವತ್ತು ನನಗೂ ಧಾರ್ಮಿಕ ಸಭೆಗೂ ಯಾವ ಸಂಬಂಧವೂ ಇಲ್ಲ. ಯಾಕಂದ್ರೆ ಧಾರ್ಮಿಕ ಸಭೆಯಲ್ಲಿ ಮಾತಾಡುವಂಥ ಬಾಯೂ ಇಲ್ಲ, ಅದು ಏನಂತೂ ನಮಗೆ ಗೊತ್ತೂ ಆಗಲಿಕ್ಕಿಲ್ಲ. ಅದು ಕೆಲವೊಂದು ವಿಷಯಗಳನ್ನು ನಾನು ಅರಿತುಕೊಂಡದ್ದೇನಂತ ಹೇಳಿದರೆ, ಎಲ್ಲರಿಗಿಂತ ಜಾಸ್ತಿ ದೇವರನ್ನು ನೆನಪು ಮಾಡೋದು ನಾವೇ ಅಂತ ಕಾಣುತ್ತೆ. ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡೋದೇ ದೇವರನ್ನು ನೆನಪು ಮಾಡಿಕೊಂಡು. ಒಂದು ಪೇಷಂಟ್ ಬಂದಾಗ ಅವನೊಂದು ಸರಿಯಾಗಿ ಹೋಗಲಿಯಪ್ಪ, ಏನಾದರೂ ಒಂದು ಸ್ವಲ್ಪ ಎಡವಟ್ಟಾದರೂ ಫ್ಲ್ಯಾಟ್ ಲೈನ್ ಹೋದ, ದೇವರೇ ಒಂದು ಸರಿಯಾಗಿ ಅವನು ಕಳಿಸ್ಬಿಡು ಅಂತೇಳಿ ಗಣೇಶನನ್ನು ನೆನಪು ಮಾಡಿಕೊಂಡೇ ಎಲ್ಲ ಕೆಲಸಗಳನ್ನು, ಯಾವ ಆಪ್ರೇಷನನ್ನು ಯಾವುದನ್ನು ಮಾಡೋದಾದ್ರೆ ಅವ್ರು ನಮ್ಮ ಮನಸ್ಸಲ್ಲಿಲ್ಲಾದ್ರೆ ಮಾಡಲಿಕ್ಕಾಗೋದಿಲ್ಲ. ಅದೇ ಥರ ಆಲೋಚನೆ ಮಾಡಿದ್ರೆ ನಮ್ಮ ಯೋಚನೆಯಲ್ಲಿ ದೇವರಿದ್ದಾರೆ, ನಮ್ಮ ಕರ್ಮದಲ್ಲಿ ದೇವರಿದ್ದಾರೆ, ನಾವು ಅದನ್ನೇ ನೋಡೋದು. ನಾನು ಕಲಿತದ್ದು ಹೆಚ್ಚು ಮಣಿಪಾಲದಲ್ಲಿ. ಆಗ ಉಡುಪಿ ಕ್ಷೇತ್ರ ಅಲ್ಲೇ ಇದೆ. ಕೃಷ್ಣನ ಕಥೆಗಳನ್ನು ನಾವು ಕೇಳ್ತಾ ಇದ್ವಿ. ಒಂದೇ ಒಂದು ಮಾತು, ಎಲ್ಲರಲ್ಲೂ ದೇವರನ್ನು ನೋಡು ಅಂತ. ಸೊ ನಾವು ದೇವಸ್ಥಾನಕ್ಕೆ ಮುಟ್ಟುವಾಗ ಸಾಧಾರಣವಾಗಿ ದೇವಸ್ಥಾನ ಕ್ಲೋಸ್ ಆಗುವಂಥ ಟೈಮ್. ಆಗ ನನ್ನ ಒಂದು ಪ್ರಿನ್ಸಿಪಲ್ ಹೇಗೆಂದರೆ, ಹೋಗೋದು ನಮ್ಮ ಧರ್ಮ, ದರ್ಶನ ಕೊಡೋದು ದೇವರ ಕರ್ತವ್ಯ. ಹೆಚ್ಚಿನ ಸಮಯದಲ್ಲಿ ಯಾವ ಟೈಮಲ್ಲಿ ಹೋದರೂ ನಮಗೆ ದರ್ಶನ ಸಿಕ್ಕಿದೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ನಾನು ನನ್ನ ಧರ್ಮಪತ್ನಿಯವರು ಸಾಧಾರಣವಾಗಿ ಟೈಮ್ ಇದ್ದಾಗ ಎಲ್ಲ ಕ್ಷೇತ್ರ ದರ್ಶನ ಮಾಡ್ತಾಯಿದ್ದೆ. ಒಂದು ದಿವಸ ಕೊಲ್ಲೂರು ಮೂಕಾಂಬಿಕೆ ಹೋಗಿ ವಾಪಸ್ ಬರ್ತಾಯಿದ್ವಿ. ಅರೌಂಡ್ 9 ಗಂಟೆ ಏನೋ ಆಗಿರಬೇಕು. ಅವ್ರು ಹೇಳಿದ್ದು ಕೃಷ್ಣ ಮಠಕ್ಕೆ ಹೋಗುವ ಅಂದರೆ 9 ಗಂಟೆ ಕೃಷ್ಣ ಮಠ ಕ್ಲೋಸ್ ಆಗಿರ್ತದೆ. ನೀವೇ ಹೇಳಿದ್ದಲ್ಲ, ಹೋಗೋದು ನಿಮ್ಮ ಕೆಲಸ, ದೇವರಿದ್ದರೆ ಇದ್ದರೆ ದರ್ಶನ ಕೊಡ್ತಾರೆ, ಸರಿ ನಾವು ಹೋಗುವ. ಅಲ್ಲಿ ಹೋದಿ, ಆ್ಯಸ್ ಯೂಶ್ವಲ್ ಎಲ್ಲ ಖಾಲಿಯಾಗಿದೆ, ಜನ ಯಾರು ಇಲ್ಲ. ಕನಕನ ಕಿಂಡಿ ಯಾವಾಗಲೂ ಓಪನ್ ಇರ್ತದೆ. ಸೊ ಅಲ್ಲಿ ಹೋಗ್ಬಿಟ್ಟು ಕನಕನ ಕಿಂಡಿಯಲ್ಲಿ ನೋಡುವಾಗ ಇನ್ನೂ ಒಳಗೆ ದೇವ್ರ ದರ್ಶನ ಆಗ್ತಾಯಿತ್ತು ಅಂತ ಅನ್ನಿಸ್ತು.
ನಾನು ಜೋರಾಗಿ ಕೈ ಮುಗಿದು ಕೃಷ್ಣ ಅಂತ ಹೇಳಿದೆ. ಕಂಡಿ ಹತ್ರ ಹಿಡ್ಕೊಂಡು ಕೃಷ್ಣ ಅಂತ ಜೋರಾಗಿ ಕರೆದೆ. ಪಕ್ಕನೆ ಒಳಗಿಂದ ಒಂದು ಮುಖ ಕಿಟಕಿಯಿಂದ ಕನಕನ ಕಿಂಡಿಯಿಂದ ಹೊರಗೆ ನೋಡಿ, ಸರ್ ನೀವ ಬನ್ನಿ ಒಳಗೆ ಅಂತ. ನನಗೆ ಅವ್ರು ಯಾರೊಂದು ಗೊತ್ತಾಗಲಿಲ್ಲ, ಯಾಕಂತೇಳಿ ಒಳಗೆ ಕತ್ತಲೆ, ನಮಗೆ ಅವ್ರನ್ನ ಕಾಣ್ತಾ ಇಲ್ಲ. ಒಳಗೆ ಬನ್ನಿ ಅಂತ. ಸರಿ, ನಾವು ಆ ಕಡೆ ಹೋದರು. ಅವರು ನಮ್ಮ ಒಬ್ಬರು ವೈದ್ಯರೇ, ಹೆಸರು ಕೂಡ ಕೃಷ್ಣವೇ. ಅವ್ರು ಅದರ ಒಳಗಿದ್ರು. ಅವ್ರು ಹೇಗೆ ಬಂದರೆ ಯಾವತ್ತು ಬಂದರೆ ನನಗೆ ಗೊತ್ತಿಲ್ಲ. ಸೊ ಆವತ್ತು ನಮಗೊಂದು ಉತ್ತಮವಾದ ದರ್ಶನ ಆಯಿತು. ಫಸ್ಟ್ ಟೈಮ್ ನನ್ನಲ್ಲೊಂದು ಊಟನೂ ಮಾಡಿದೆ. ಆ ಥರ ಒಂದು ದರ್ಶನ, ಆ ಥರ ಊಟ ಯಾವತ್ತೂ ಆಗಲಿಲ್ಲ. ಹಾಗೆ ನಾವು ಎಣಿಸಿದರೆ, ನಾವು ನೋಡಿದರೆ ಖಂಡಿತ ದೇವರು ಇರ್ತಾರೆ, ನಮ್ಮ ಕೆಲಸದಲ್ಲಿ ದೇವರು ಇರ್ತಾರೆ ಅಂತೇಳಿ ನನಗಂತೂ ಯಾವತ್ತೂ ಅಂತ ಒಂದು ನಂಬಿಕೆ ಇದೆ. ಅದು ನಮಗೆ ಎಲ್ಲರಿಗೂ ಇರಬೇಕು, ನಿಮಗೂ ಇರಬೇಕು ಅಂತ ಹೇಳಬೇಕು ಅಂತ ಹೇಳಿ ನಾನು ಇದೊಂದು ಹೇಳಿದ್ದು. ಎಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಅನಂತ ಕೃತಜ್ಞತೆಗಳು ಡಾಕ್ಟರ್ ಮಂಜುನಾಥ್ ಶೆಟ್ಟಿಯವರು. ಒಬ್ಬ ಹಿರಿಯನಾಗಿ ಧಾರ್ಮಿಕ ಮುಂದಾಳುಗಳಾಗಿ ಶ್ರೀ ಸಂಜೀವ ಶೆಟ್ಟಿ ಮೊಟ್ಟೆಕುಜ್ಜೆ ಅವರದ್ದು ನಮ್ಮ ನಾಡಿಗೆ ದೊಡ್ಡ ಯೋಗದಾನ. ಇವತ್ತು ನಮ್ಮ ಜೊತೆಗೆ ಸಭೆಯಲ್ಲಿದ್ದಾರೆ. 2 ನಿಮಿಷಗಳಲ್ಲಿ ಅವರು ಮಾತನಾಡ್ತಾರೆ. ಶ್ರೀ ಮದನಂತೀಶ್ವರ ಹಾಗೆ ಸಿದ್ಧಿವಿನಾಯಕ ದೇವರನ್ನು ಮನಸಾರೆ ಸ್ಮರಿಸುತ್ತಾ, ವೇದಿಕೆಯಲ್ಲಿದ್ದ ಶ್ರೀ ಮೋಹನದಾಸ್ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ, ಅದೇ ರೀತಿ KMR ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಶ್ರೀ ತಂತ್ರಿವರ್ಯರ ಆಶೀರ್ವಾದವನ್ನು ಪಡ್ಕೊಳ್ಳುತ್ತಾ, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಅದೇ ರೀತಿ ಇವತ್ತು ಅಧ್ಯಕ್ಷ ಸ್ಥಾನ ವಹಿಸಿದ BK ಮಧುರವರೇ, ಇಲ್ಲಿ ಸೇರಿದ ಭಗವತ್ ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಇನ್ನು ಭಾಷಣಗಾರನಾಗಿ ನಾನು ನಿಲ್ಲುವುದಿಲ್ಲ. ಯಾಕೆಂತ ಹೇಳಿದರೆ ಸಮಯ ಕೊಟ್ಟದ್ದು 2 ನಿಮಿಷ. ಹೇಳಬೇಕಿದ್ರೆ ಸುಮಾರಿದೆ. ಯಾಕೆಂದರೆ ಈ ವರ್ಷವೇ ನಾನೊಂದು 3-4 ಕಡೆಯಲ್ಲಿ ಬ್ರಹ್ಮಕಲಶದ ಒಂದು ಆಧಿಪತ್ಯವನ್ನು ವಹಿಸಿದಂಥ ವ್ಯಕ್ತಿಯಾಗಿರ್ತಾನೆ. ಆದರೂ ಕೂಡ 1-2 ಮಾತುಗಳನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ 2024-25ನೇ ವರ್ಷದಲ್ಲಿ ದೇಶದಲ್ಲೇ ಅಭೂತಪೂರ್ವವಾದ ಬ್ರಹ್ಮಕಲಶಗಳು, ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತು ಕುಂಭಮೇಳ, ಶ್ರೀರಾಮನ ಜನ್ಮಸ್ಥಾನ ಎಲ್ಲವಾದ್ದು ಈ 24-25ನೇ ವರ್ಷದಲ್ಲಿ. ಮಾತ್ರವಲ್ಲ, ಮತ್ತೊಂದು ಹೇಳಲಿಕ್ಕೆ ಇರುವಂಥದ್ದು, ಕರಾವಳಿ ಪ್ರದೇಶದಲ್ಲಿ ಎಲ್ಲ ದೇವಸ್ಥಾನ ದಿನನಿತ್ಯ ನೀವು ಪತ್ರಿಕೆಯನ್ನು ನೋಡಿದಾಗ ದಿನನಿತ್ಯವೂ ಎಲ್ಲ ದಿನದಲ್ಲಿ ಬ್ರಹ್ಮಕಲಶ ಆಗ್ತಾ ಇದೆ. ಅದರಲ್ಲೂ ಕಾಸರಗೋಡು ಜಿಲ್ಲೆಯಲ್ಲಿ ಹೆಚ್ಚಿನ ಭಾಗಗಳಲ್ಲಿ ಆಗ್ತಾ ಇದೆ. ಇನ್ನು ಆಗಲಿಕ್ಕೂ ಕೂಡ ಇದೆ. 2026ರಲ್ಲಿ ಕೂಡ ಆಗಲಿಕ್ಕಿದೆ. ಉದಾಹರಣೆಗೆ ಕಳೆದ ವರ್ಷ ಇದು ಕುಂಬಳೆ ಶ್ರೀಕೃಷ್ಣನ ಇದು ಒಳ್ಳೆ ರೀತಿಯಲ್ಲಿ ನಡೆಯಿತು. ಅದೇ ರೀತಿ ಈ ವರ್ಷ ಮಧುರ ಮಹಾಗಣಪತಿಯ ಅದು ಸಿದ್ಧಿವಿನಾಯಕನ ಕ್ಷೇತ್ರದಲ್ಲಿ ನಡೆಯುತ್ತದೆ. ಅದೇ ರೀತಿ ಅಡೂರಿನ ವಿಚಾರವಾಗಿ ಹೇಳಿದರು. ಅದೇ ರೀತಿ ಪಾರ್ಥಸಾರಥಿಯ ಮುಜಂಗ ವಿಷಯದಲ್ಲಿ ಕೂಡ ಹೇಳಿದೆ. 4 ಪ್ರಮುಖ ಸೀಮೆಯ ದೇವಸ್ಥಾನಗಳಲ್ಲಿ 4 ದೇವಸ್ಥಾನಗಳು ಅದು ಒಳ್ಳೆ ರೀತಿಯಲ್ಲಿ ಆಗಿದೆ. ಅದು ಮಾತ್ರವಲ್ಲ, ಅದರ ಎಡೆಯಲ್ಲಿ ಬರುವಂಥದ್ದು ಹಲವು ದೇವಸ್ಥಾನಗಳಿದೆ. ನಾರಪಾಡಿ ಆಗಿರಲಿ, ಇನ್ನು ಈಗ ಬೇರೆ ಬೇರೆ ಕಡೆಗಳಲ್ಲಿ ಮಹಾವಿಷ್ಣು ದೇವಸ್ಥಾನ, ಆಳಿಂಜ, ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಆದೂರು ಪಂಚಲಿಂಗೇಶ್ವರ ಬೇರೆ ಬೇರೆ ಒಳ್ಳೆ ರೀತಿಯಲ್ಲಿ ಆಗಿದೆ. ಒಂದು ಕಾಲದಲ್ಲಿ ನೆನೆಗುದಿಗೆ ಬಿದ್ದಂಥ ದೇವಸ್ಥಾನಗಳು ಇವತ್ತು ಎತ್ತಿ ಹಿಡಿತಿದೆ. ಅದಕ್ಕೆ ಕಾರಣ ಯಾಕೆಂದರೆ ಅದರ ಬಗ್ಗೆ ಈಗಾಗಲೇ ನಮ್ಮ KMR ಸ್ವಾಮೀಜಿಯವರು ಹೇಳಿದರು. ಅದೇ ರೀತಿ ರವೀಶ್ ಪಡ್ಮಳೆಯವರು ಹೇಳಿದರು ಯಾವ ರೀತಿಯಲ್ಲಿ ನಾವು ನಡಿಬೇಕು ಅಂತೇಳಿ. ಅವರ ಇದರಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು. ಹಿಂದೂ ಧರ್ಮ ಉಳಿದರೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿಗೆ ಸಹ. ನಾವು ಹೇಳ್ತೇವೆ, ಎಲ್ಲ ಕಡೆಗಳಲ್ಲಿ ಕೂಡ ಹೇಳ್ತೇವೆ, ಯಾವುದು ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಧರ್ಮದ ಭಾರತೀಯ ಸಂಸ್ಕೃತಿ ಅಂತೇಳಿ. ಏನು ಭಾರತೀಯ ಸಂಸ್ಕೃತಿ? ನಾವು ನಡೆಯುವ ಇದೇ ದಾರಿಯಾಗಿರ್ತದೆ. ಸುಮಾರು ವರ್ಷಗಳಿಂದ ಹಳೆ ಬಿದ್ದಿದ್ದಂಥ ದೇವಸ್ಥಾನಗಳು ಇವತ್ತು ಜೀರ್ಣೋದ್ಧಾರವಾಗಿ ಮೇಲೇಳ್ತಾ ಇದೆ, ಬ್ರಹ್ಮಕಲಶಗಳಾಗ್ತಾ ಇದೆ. ಎಲ್ಲದಕ್ಕೂ ಕಾರಣ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕಾದ ಪರಿಸ್ಥಿತಿ ಈಗ ಉದ್ಭವ ಆಗಿದೆ, ಆಗುತ್ತಾ ಇದೆ. ಖಂಡಿತವಾಗಿಯೂ ಈಗಾಗಲೇ ನನಗೆ ಮತ್ತೊಂದು ಹೇಳಿಕಿರುವಂಥದ್ದು ಶ್ರೀ ನಮ್ಮ ಮಾಣಿಲ ಸ್ವಾಮೀಜಿಯವರ ಬಗ್ಗೆ. ಯಾಕೆಂತ ಹೇಳಿದರೆ ನಾನು ಈ ಸಮಿತಿ ರೂಪೀಕರಿಸುವಾಗಲೂ ನಾನಿದ್ದೆ, ಆ ಸಮಯದಲ್ಲಿ ಕೂಡ ಅವರಿದ್ದಾರೆ. ಅದ ನಂತರವೂ ಪ್ರತಿದಿನವೂ ಕೂಡ ನೋಡಿದಾಗ ಅವರು ಇಲ್ಲೇ ಇದ್ದಾರೆ, ವಾಸ್ತವ್ಯ ಮುಖ ಹೂಡಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ರೀತಿಯಲ್ಲಿ ಈಗಾಗಲೇ ಮತ್ತೊಂದು ವಿಚಾರದಲ್ಲಿ ಹೇಳಿದಾಗ ಕೆಲವರು ದಾನಿಗಳು, ಅದರಲ್ಲಿ ಕೊಡುಗೆ ದಾನಿಗಳಿದ್ದಾರೆ, ದಾನಿಗಳಿದ್ದಾರೆ. ಅದೇ ರೀತಿ ದಾನವನ್ನು ಕೊಡಿಸುವಂಥ ವ್ಯವಸ್ಥೆಯಲ್ಲಿದ್ದವರು ಇದ್ದಾರೆ. ಮಾತ್ರವಲ್ಲ, ಅದರಲ್ಲಿ ಶ್ರಮದಾನ ಮಾಡುವವರಿದ್ದಾರೆ, ಸ್ವಯಂ ಸೇವಕರಿದ್ದಾರೆ. ಎಲ್ಲರ ದಯೆಯಿಂದಾಗಿ ನಾವು ಬೆಳೆದು ಬಂದಿದ್ದೇವೆ. ಅದನ್ನೆಲ್ಲರನ್ನು ಏನಾದರೂ ಪರಸ್ಪರ
ಆ ವಿಘ್ನ ನಿವಾರಕನಾದಂಥ ಆ ವಿಘ್ನೇಶ್ವರನು ಈ ಮಧೂರಿನ ಈ ಸ್ಥಳದ ಮಣ್ಣಿನಲ್ಲಿ ಎಲ್ಲವನ್ನು ನಿವಾರಣೆ ಮಾಡಿ ನಮಗೆ ಒಳ್ಳೆಯ ರೀತಿಯಲ್ಲಿ ಇನ್ನು ಬರುವಂಥ 2-3 ದಿವಸಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತೇಳಿ ಹಾರೈಸಿಕೊಂಡು ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ನಿಮಗೆಲ್ಲರಿಗೂ ವಂದನೆಗಳು. ಅನಂತಾನಂತ ಕೃತಜ್ಞತೆಗಳು. ಸಂಜೀವಣ್ಣ, ಸಮಾರಂಭದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇರುವ ಕಲಾ ಕಾರ್ಯಕ್ರಮದ ಮಕ್ಕಳೆಲ್ಲ ಸಿದ್ಧರಾಗಿದ್ದಾರೆ. ನಮ್ಮ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿದವರು ಸರ್ವಶ್ರೀಗಳಾದ BK ಮಧುರವರು, ಒಬ್ಬ ಹಿರಿಯ ಉದ್ಯಮಿಯಾಗಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ಉಪಾಧ್ಯಕ್ಷರಾಗಿ ಅವರದ್ದು ದೊಡ್ಡ ಯೋಗದಾನ. ಈ ನಿಟ್ಟಿನಲ್ಲಿ ಅಧ್ಯಕ್ಷೀಯ ನೆಲೆಯಿಂದ ಮಾತನಾಡುವುದಕ್ಕೆ ಅವರನ್ನು ಆಹ್ವಾನಿಸ್ತೇನೆ. ಪರಮ ಪೂಜ್ಯ ಶ್ರೀ ಈಶಾ ವಿಠಲದಾಸ್ ಸ್ವಾಮೀಜಿ, ಶ್ರೀ ಮೋಹನ್ ದಾಸ್ ಜಿ, ಹಿರಿಯ ಗಣ್ಯರು, ಎಲ್ಲ ಗಣ್ಯರಿಗೂ ನನ್ನ ಅಭಿನಂದನೆಗಳು ಹಾಗೂ ನಮಸ್ಕಾರಗಳು. ನನಗೆ ಕೂತು ಮಾತೇ ಬರುವುದಿಲ್ಲ. ಎಷ್ಟು ಸಮಯ ಆಯ್ತು ನಾ ಕಾಯ್ತಾ ಇದ್ದೆ ನನ್ನ ಭಾಷಣ ಆಗಿ ಬರ್ತದೆ ಹೇಳಿ. ಯಾಕೆ ಹೇಳಿದರೆ ನಾನು 10 ವರ್ಷದಿಂದ ಈ ಕಾರ್ಯದಲ್ಲಿ ಇದ್ದೇನೆ. ಯಾವ ಕಮಿಟಿ ನಮ್ಮ ಚಾಲ್ವಾಯಿತು ಆ ದಿನದಿಂದ ನಾನು ಇದರಲ್ಲಿದ್ದೇನೆ. ನಮ್ಮ UT ಆಳ್ವರು ಯಾವಾಗ ಫಸ್ಟಿಗೆ ನಮಗೆ ಬಾಂಬೆಗೆ ಬಂದರೆ ಆ ದಿವಸದಿಂದಲೇ ನನಗೆ ಭಕ್ತಿ ಹೇಗೋ ಇತ್ತು, ಈಗ ಭಕ್ತಿ ತುಂಬ ಹೆಚ್ಚು ಆಗಿದೆ. ಯಾಕೆ ಹೇಳಿದರೆ ನಮ್ಮ ಮೋಹನ್ ದಾಸ್ ಸ್ವಾಮೀಜಿಗಳು ನನಗೆ ಗೊತ್ತಿಲ್ಲ 24 ಗಂಟೆ ಇಲ್ಲೇ ಇರ್ತಾರೆ, 365 ಡೇಸ್ ಇಲ್ಲೇ ಇರ್ತಾರೆ. ನಾನು ಯಾವಾಗ ಬರ್ತಾರೋ ಅವರು ಇಲ್ಲೇ ಇರ್ತಾರೆ. ಎಷ್ಟು ಭಜನೆ ಅವರ ಒಂದು ಆ ಭಜನೆಯ ಒಂದು ಪ್ರಭಾವ ಇಷ್ಟ ಆಯಿತು ಅಂತ ಹೇಳಿದರೆ ಆಲ್ಮೋಸ್ಟ್ ಕಾಸರಗೋಡು ತಾಲೂಕು, ಉಡುಪಿ ಡಿಸ್ಟ್ರಿಕ್ಟ್, ಮ್ಯಾಂಗ್ಳೂರು ಎಲ್ಲ ಜನರು ಬಂದು ಇಲ್ಲಿ ಇಷ್ಟೊಂದು ಇದು ಮಾಡಿದ್ದು. ನನಗೆ ಮೊದಲು ಅವರಿಗೆ ಅಭಿನಂದನೆಗಳಂತೂ ಕೊಡಬೇಕಾಗ್ತದೆ. ಎರಡನೇದು ಎಲ್ಲ ನಿಮ್ಮಂಥ ಸ್ವಾಮೀಜಿಗಳು, ತುಂಬ ಸ್ವಾಮೀಜಿಗಳು ಬಂದು ಇಲ್ಲಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಈಗ ಡೆಲ್ಲಿಯಿಂದ ಬಂದ ಒಬ್ಬರು ನಂದಕುಮಾರ್ ಇವರು ಇದ್ದಾರೆ, ಅವ್ರು ಭಾಳ ಒಳ್ಳೆಯ ಸ್ಪೀಚ್ ಮಾಡಿದ್ದಾರೆ. ಯಾಕೆಂದರೆ ಭಾಷಣದಲ್ಲಿ ಅಧ್ಯಕ್ಷರ ಭಾಷಣದಲ್ಲಿ ಎಲ್ಲವನ್ನು ಒಂದು ಒಟ್ಟುಗೂಡಿ ಹೇಳಬೇಕಂತೆ. ಸಮಯದ ಅಭಾವ ಇದೆ, ಆದ ಕಾರಣ ನಮಗೆ ಹೆಚ್ಚು ಮಾತಾಡಲಿಕ್ಕಿಲ್ಲ. ಆದರೂ ನಾವು ಇಲ್ಲಿ ಹೇಳಿದಂಥ ಎಲ್ಲ ಜನರು ಅವರವರಿಗೆ ಹೇಗೆ ಮನಸ್ಸು ಬಂತು ಹಾಗೆ ಹೇಳಿದ್ರು. ನಮ್ಮ ಮನಸ್ಸಿನಲ್ಲಿ ಎದ್ದು ಉಂಟು ಅದೇ ಅವರು ಹೇಳಿದ್ದಾರೆ. ಆದ ಕಾರಣ ನಮಗೆ ಬೇರೆ ಹೇಳುವುದಕ್ಕೆ ಏನಿಲ್ಲ. ಇಲ್ಲಿ ನಮ್ಮದು ಇವರು ಕೋಟಿಕುಲದಿಂದ ಬಂದಿದ್ದಾರೆ, ಅವರನ್ನು ನಾನು ಅಭಿನಂದಿಸ್ತೇನೆ. ನಮ್ಮ ಇವರು ಬಹಳ ಇದಾಗಿ ಹೇಳಿದ್ದಾರೆ, ಅಂದರೆ ತುಂಬ ಒಳ್ಳೆ ಭಾಷಣ ಮಾಡಿದ್ದಾರೆ. ಎಲ್ಲರೂ ನಿಮ್ಮದು ನಮ್ಮ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ಡಾಕ್ಟರ್ಸ್ ಎಲ್ಲ ಇಂಥ ಸ್ಪೀಚ್ ಮಾಡಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ. ನನ್ನ ಸ್ಪೀಚ್ ಮಾಡೋದಂತ ಹೇಳಿದರೆ ನನಗೆ ಟೈಮ್ ಇಲ್ಲ. ಆದರೆ ಮೋಹನ್ ದಾಸರು ಮೊನ್ನೆ ಹೇಳ್ತಿದ್ದೆ ನಿಮಗೆ ತುಂಬ ಟೈಮ್ ಬೇಕು ಮಾತಾಡಲಿಕ್ಕೆ ಅಂತ. ಲಾಸ್ಟ್ ಟೈಮ್ ಮಾತಾಡುವಾಗ ನನಗೆ ಹೇಳಬೇಕಂತ ಹೇಳಿದರೆ, ಈಗ ಇಷ್ಟು ಸ್ವಾಮೀಜಿಗಳು ಬರ್ತಾರೆ, ಅವರು ಹೇಳಬೇಕಾದ ಅಂತ ಹೇಳಿದರೆ ಶಂಕರಾಚಾರ್ಯರು, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ಅವರಿಗೆಲ್ಲ ಹೇಗೆ ಹೇಳಿದ್ದಾರೆ ಅದೇ ವಿಷಯವನ್ನು ಒತ್ತಿ ಒತ್ತಿ ಹೇಳಬೇಕು. ಯಾಕೆ ಹೇಳಿದರೆ ನಮ್ಮ 10 ಉಪನಿಷತ್ತು ಎಲ್ಲರೂ ಓದಬೇಕು. ಅದರಲ್ಲಿಯೂ ಮೊದಲೇ ಹೇಳಿದ್ದಾರೆ, ರಾಮನ ಹತ್ರ ಹೇಳಿದರಂತೆ, ರಾಮನ ಹತ್ರ ಹೇಳಿದಂತೆ ನನಗೆ ಉಪನಿಷತ್ತು ಯಾವ ಉಪನಿಷತ್ತು ಓದಬೇಕು ಅಂತ. ರಾಮ ಹೇಳಿದಂತೆ ಒಂದೇ ಒಂದು ಉಪನಿಷತ್ತು ನಿಮಗೆ ಗೊತ್ತಾಗ್ತದೆ, ಅದು ಮಾಂಡೋಕ್ಯ. ಉಪನಿಷತ್ತಲ್ಲಿರೋದು ಆಕಾರ, ಉಕಾರ, ಮಾಕಾರ, ಓಂಕಾರ. ಈ 3 ನಿಮಗೆ ಗೊತ್ತಿದ್ರೆ, ಅದರ ಅರ್ಥ ನಿಮಗೆ ಗೊತ್ತಿದ್ರೆ ಎಲ್ಲ ಕಲ್ತಂತಾಯಿತು. ಮಾಂಡೋಕ್ಯ ನಿಮಗೆ ಒಂದರಲ್ಲಿ ಸಮಯ ಇಲ್ಲದೆ ಇದ್ದರೆ 10 ಉಪನಿಷತ್, ಶಂಕರಾಚಾರ್ಯರು ಕಮೆಂಟ್ರಿ ಮಾಡಿದ 10 ಉಪನಿಷತ್ತು ನೀವು ಓದಿ. ಅದು ಆಗದಿದ್ದರೆ 108 ಉಪನಿಷತ್ತುಗಳು ಅದು ಓದಿ. ಅದು ಅಲ್ಲದಿದ್ದರೆ 1008 ಉಪನಿಷತ್ತುಗಳು ಅದು ಓದಿ. ಈಗಲೇ ಇದು ನಾವು ಹಿಂದೂ ಸಮಾಜ ಹೇಳ್ತೇವೆ, ಸನಾತನ ಧರ್ಮ ಹೇಳ್ತೇವೆ, ವೇದ ಯಾವುದು ಇದ್ದರೂ ಮೇನ್ ಈಸ್ ಉಪನಿಷತ್. ನಾವು ಈಗ ನೋಡಿ, ಗಣಾನಂದ ಗಣಪತಿ ಹವಾಮೇ ಕವಿ ಕವೀನು ಉಪಮೋಷ್ಠಮ ಜ್ಯೇಷ್ಠ ರಾಜ ಬ್ರಹ್ಮಣ ಸತ ಆನಾ ಸುಣ್ಣ ನೀತಿ ಸೀದ ತಾದನಂ ಯಾವುದು ಬರ್ತದೆ? ಗಣಪತಿ. ಅದು ಮಾಂಡೋಕ್ಯ ಉಪನಿಷತ್ನಲ್ಲಿ ನಾವು ಏನು ಹೇಳ್ತೇವೆ, ಆಕಾರ, ಉಕಾರ, ಓಂಕಾರ ಅದು ನಾವು ಹೇಳ್ತೇವೆ. ಅದೇ ಈಶಾ ಉಪನಿಷತ್ನಲ್ಲಿ ಏನು ಹೇಳ್ತೇವೆ, ಈಶಾ ವಾಕ್ಯಂ ಇದಂ ಯತ್ಕಿಂಚ ಚಿಕ್ಕತಾ ಜಗತ್ತೇನ ತೆಕ್ತೇನ ಭುಂಜಿತಮ ಕಶ್ಚ ವಿಸ್ತರಂ. ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೆ ಅಂದರೆ, ನನ್ನ ಇಂಪಾರ್ಟೆನ್ಸ್ ಬಂದದ್ದು ಉಪನಿಷತ್ತು ಓದ ನಂತರನೇ.
ನನಗೆ ಎಂತಾದರೂ ಹೆಚ್ಚಂದರೆ ಜನ ಇದರಲ್ಲಿ ಈಗ ನೋಡಿ, ನಾವು ನಮಗೆ ಗ್ಯಾಲಕ್ಸಿ ಅಂತ ಹೇಳಿದ್ರೆ ಗೊತ್ತುಂಟು, ಸೂರ್ಯ ಅಂತ ಹೇಳಿದ್ರೆ ಗೊತ್ತುಂಟು, ನಕ್ಷತ್ರ ಹೇಳಿದ್ರೆ ಗೊತ್ತು, ನಾನು ಯಾರು ಅಂತ ಗೊತ್ತಿಲ್ಲ. ಇಲ್ಲೇ ಕೂತವ್ರು ಎಲ್ಲರಿಗೂ ನಾನು ಅದೇ ಹೇಳ್ತಾ ಇದ್ದೇನೆ, ಎಲ್ಲ ಸಭಿಕರಿಗೂ ನಾನು ಇದೇ ಹೇಳ್ತೇನೆ, ನಾನು ಯಾರು ಅಂತ ನಮಗೆ ಮೊದಲು ಗೊತ್ತಾಗಬೇಕು. ಇದೀಗ ಇವರು ಎಷ್ಟೋ ಸ್ವಾಮಿಗಳು ಅವರೇ ತಪಸ್ಸು ಕೂತು ಅವರಿಗೆ ಗೊತ್ತಾಯಿತು ಯಾವುದು ನಾನು ಯಾರು ಅಂತ. ನಮ್ಮ ಪವರ್ ಎಷ್ಟಿದೆ, ಒಂದು ಮನುಷ್ಯನ ಪವರ್ ಎಷ್ಟಿದೆ, ಹೂ ಆಮ್ ಐ, ವಾಟ್ ಐ ಹ್ಯಾವ್ ಟು ಡೂ, ವಾಟ್ ಈಸ್ ಮೈ ಡ್ಯೂಟಿ, ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ವೇದ 4 ವೇದ, ಅದರ ಅಂತ್ಯದ್ದು ಉಪನಿಷತ್ತನ್ನು ಬ್ರಹ್ಮಸೂತ್ರ ಬರೆದಿದೆ. ಬ್ರಹ್ಮಸೂತ್ರದಿಂದ ನಮ್ಮದು ಬಂತು ಇದು ಭಗವದ್ಗೀತೆ. ಹಾಗೆ ಇದೆಲ್ಲ ನಾವು ಓದಿದರೆ ನಮ್ಮ ಖಾಲಿ ನಾವು ಹಿಂದೂ ಅಂತ ನಗಾಡಿದರೆ ಸಾಲದು, ಕುಳಿದರೆ ಸಾಲದು. ನಮ್ಮ ಉಪನಿಷತ್ತು ಓದಬೇಕು, ಬ್ರಹ್ಮಸೂತ್ರ ಓದಬೇಕು, ಅದು ಓದಿ ಅದರ ಅರ್ಥ ತಿಳಿಯಬೇಕು, ಅದನ್ನು ತನ್ನಲ್ಲಿ ಅಳಿಸ್ಕೊಳ್ಳೋದು. ಶ್ರವಣಂ ಮನನಂ ನಿಧಿಧ್ಯಾಸನಂ, ಕೇಳಬೇಕು, ಅದು ಕರೆಕ್ಟ್ ಉಂಟಾ ನೋಡಬೇಕು, ಅದನ್ನು ನಾವು ಅನುಭವಿಸಬೇಕು. ಶ್ರವಣಂ ಮನನ ನಿಧಿಧ್ಯಾಸನಂ, ಗೊತ್ತಾಯ್ತಲ್ಲ? ಇದು ಇವರೆಲ್ಲ ಗೊತ್ತಿದೆ, ಆದರೆ ಮಾತಾಡೋದು ಮಾತ್ರ ಬೇರೆಯೇ. ನನಗೆ ಎಲ್ಲಿ ಧಾರ್ಮಿಕ ಸಭೆಯಲ್ಲಿ ನಾನು ಹೋದರೆ ಹೇಳ್ತೇನೆ, ನೀವು ಧಾರ್ಮಿಕ ಸಭೆಯಲ್ಲಿ ಬಂದು ಸಾತ್ವಿಕ ಗುಣವನ್ನು ಕಳಿಸಿಕೊಡಿ. ಈಗ ನಮ್ಮದು ಎಲ್ಲರೂ ಸತೋಗುಣ, ರಜೋಗುಣ, ತಮೋಗುಣ 3 ಗುಣ ಉಂಟು. ನಾವು ಹುಟ್ಟುವಾಗ ನಮ್ಮಲ್ಲಿ 33% ಉಂಟು ಎಲ್ಲದಲ್ಲಿ. ರಜೋಗುಣದಿಂದ ನಾವು ತಮೋಗುಣದಿಂದ ನಾವು ರಜೋಗುಣ ಬೇಕು, ರಜೋಗುಣ ನಾವು ಸತೋಗುಣ ಬರಬೇಕು. ಸತೋಗುಣಕ್ಕೆ ಬೇಕಾದಂಥ ಏನು ಮಾಡಬೇಕು ಅದೆಲ್ಲ ನಾವು ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಮದೆಲ್ಲ. ನಂದಕುಮಾರ್ಜಿ, ನಾನು ನಿಮಗೆ ಇದು ಹೇಳ್ತೇನೆ, ಉಪನಿಷತ್ತಿನ ಸಂಗತಿ ಸ್ವಲ್ಪ ನನಗೆ ಮಳೆಲ್ಲ ಬರ್ತೇ, ಆದರೂ ಉಪನಿಷತ್ ಸಂಗತಿಯಲ್ಲಿ ಸ್ವಾಮೀಜಿಗಳಿಗೂ ಅದೇ, ಮೋಹನ್ದಾಸ್ಜಿಯವರಿಗೂ ಅದೇ ಹೇಳ್ತೇನೆ, ಉಪನಿಷತ್ತಿನ ಸಂಗತಿ ನೀವು ಕಲಿಸಿ ಅವರನ್ನು ಆ್ಯಕ್ಚುಲಿ ಹಿಂದುತ್ವದನ್ನು ಅವರು ಕಲಿತರೆ ಮಾತ್ರ ಅವ್ರಿಗೆ ಗೊತ್ತಾಗ್ತದೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ನಮ್ಮ ಸಂಸ್ಕಾರ ಯಾವುದು ಹೇಳಿ ಅವ್ರಿಗೆ ಗೊತ್ತಾಗಬೇಕು, ಅದು ಗೊತ್ತಾದರೆ ಮಾತ್ರ ಅವರು ಹಿಂದೂ 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 ಹೇಳಬೇಕು. ಬಾಯಿಯಲ್ಲಿ ಹಿಂದೂ ಹೇಳಿದರೆ ಹಿಂದೂ ಆಗೋದೇ ಇಲ್ಲ. ಇದು ನನ್ನ ಸಣ್ಣ ಒಂದು ವಾಕ್ಯ. ನನಗೆ ಹೇಳಲಿಕ್ಕೆ ತುಂಬ ಇದೆ, ಆದರೆ ಹೇಳಲಿಕ್ಕೆ ಸಮಯ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದಿ ಪೀಪಲ್, ಎಸ್ಪೆಷಲಿ ನಮ್ಮ ವಾಲಂಟಿಯರ್ಸಿಗೆ. ಕೆಲವರು ಹೇಳ್ತಾರೆ 7,000 ಅಂತ, ಕೆಲವರು 10,000 ಯಾಕಂದರೆ 12,000 ವಾಲಂಟಿಯರ್ಸ್ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಂದು ವಾಲಂಟಿಯರ್ಸ್ ಕೆಲಸ ಮಾಡುವ ಜಾಗ ನಾನು ಎಲ್ಲೂ ನೋಡಲಿಲ್ಲ. ಇಷ್ಟು ಅವರಿಗೆ ಎಷ್ಟು ನಾವು ಇದು ಥ್ಯಾಂಕ್ಸ್ ಹೇಳಿದರೂ ಸಾಲದು. ನಾನು ಇವತ್ತು ಒಂದು ರೆಕಾರ್ಡ್ ಬಂದಿತ್ತು, ಅದಕ್ಕೂ ನಾನು ಹೇಳಿದ್ದೇನೆ, 100s and 1000s of ಥ್ಯಾಂಕ್ಸ್ ಟು ದೆಮ್ ಅಂತ ಹೇಳಿ ನಾನು ಇದು ಕಳಿಸಿದ್ದೇನೆ ಇವತ್ತು ಇದರಲ್ಲಿ ವಾಟ್ಸಪ್ನಲ್ಲಿ. ಅದೇ ಅಷ್ಟು ನಮಗೆ ಸಂತೋಷ ಆಗಿದೆ. ಮತ್ತು ಇನ್ನು ಭಕ್ತಿಯ ವಿಷಯದಲ್ಲಿ ಹೇಳೋದಿದ್ದರೆ, ಎಸ್ಪೆಷಲಿ ನಮ್ಮ ಗಣಪತಿ ದೇವರದ್ದು, ನಾನು ಸಣ್ಣದಿರುವಾಗಲೇ ನಾನು ಏನು ಕೇಳಿದ್ದು ಅದು ಕೊಡ್ತಾ ಇರ್ತಾರೆ. ಕೇಳುವ ನಿಮ್ಮದು ಒಂದು ಯಮ ನಿಯಮ ಬೇಕು. ಈಗ ಇವರೆಲ್ಲ ಇಬ್ಬರು ಸ್ವಾಮೀಜಿಗಳು ಅವರು ಯಮ ನಿಯಮದಲ್ಲಿ ಇದ್ದಾರಾ, ಅವರಿಗೆ ಅದು ಇಷ್ಟೊಂದು ರೆಸ್ಪೆಕ್ಟ್, ಗೌರವ. ಅದೇ ಎಲ್ಲ ಜನರು ಯಮ ನಿಯಮದಲ್ಲಿ ಇರಬೇಕು. ಯಮ ನಿಯಮದ ಇದೆ ಅದೆಲ್ಲ ಈಗ ಹೇಳಲಿಕ್ಕೆ ಆಗೋದಿಲ್ಲ ಈಗ ಟೈಮಲ್ಲಿ. ಅದು ಯಮನಂತ ಹೇಳಿ ನೀವು ಕೇಳಿದರೆ ನಾನು ಮತ್ತೊಂದು ಹೇಳ್ತೇನೆ, ಯಾವಾಗಾದ್ರೂ ಕರೆದ್ರು ಮತ್ತೊಂದು ಹೇಳ್ತೇನೆ. ಆದರೆ ನಾವು ಖಾಲಿ ಹಿಂದೂ ಹೇಳಿ ಏನು ಪ್ರಯೋಜನ? ಸನಾತನ ಧರ್ಮ ಯಾವುದು, ಅದರಲ್ಲಿ ಏನೇನು ಬರೆದಿದ್ದಾರೆ ಅದು ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅಂತೇಳಿ. ಮ್ಯಾನ್ ಇಸ್ ಅ ಸೋಷಿಯಲ್ ಆ್ಯನಿಮಲ್. ನಾವು ಸಮಾಜ ಜೀವಿ. ನಮಗೆ ಸಮಯದ ಆತ್ಮಬಲ, ಶರೀರ ಬಲ, ಸಮಾಜ ಬಲ, ಈ 3 ಬಲ ನಮಗೆ ಬೇಕೇ ಬೇಕು. ಅದಕ್ಕೆ ಬೇಕಾಗಿ ಏನು ಮಾಡಬೇಕು? ನಾವು ಸತ್ವಗುಣವನ್ನು ಹೆಚ್ಚಿಸ್ಕೊಳ್ಬೇಕು. ಏನು ಮಾಡಬೇಕು? ಅದನ್ನಲ್ಲಿ ನೀವು ಅದೆಲ್ಲ ಉಪನಿಷತ್ನಲ್ಲಿ ಬರೆದಿದೆ, ಅದೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ನಂತರ ನೀವು ಗರ್ವದಿಂದ ಹೇಳಬೇಕು, ಐ ಆಮ್ ಎ ಹಿಂದೂ, ಐ ಆಮ್ ಸನಾತನ ಧರ್ಮ ಜನ. ಥ್ಯಾಂಕ್ ಯು ವೆರಿ ಮಚ್. ಅನಂತ ಕೃತಜ್ಞತೆಗಳು ಅಧ್ಯಕ್ಷರೇ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಜತೆ ಕಾರ್ಯದರ್ಶಿ ಶ್ರೀ ಎನ್ ಚಂದ್ರಗೋಪಾಲ ಮಧುರ್. ಭಗವದ್ಭಕ್ತರೇ, ಈ ಧಾರ್ಮಿಕ ಸಭೆಯ ಕೊನೆ ಹಂತ ಧನ್ಯವಾದ ಸಮರ್ಪಣೆ. ನಮ್ಮ ಇಂದಿನ ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಬಾಲಕೃಷ್ಣ ಮಧುರ್ ಅಂದರೆ BK ಮಧುರ್ ಅವರು ಈ ಕ್ಷೇತ್ರದ ನೆರೆಮನೆಯವರು ಅಂತ ಹೇಳ್ಬೋದು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ತುಂಬ ಹೃದಯದ ಕೃತಜ್ಞತೆಗಳು. ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಅತ್ಯಂತ ಪುಣ್ಯ ಅಂದರೆ ಸ್ವಾಮೀಜಿಗಳ ಭಾಷಣ, ಅದು ತುಳು ಭಾಷೆಯಲ್ಲಿ ಅತ್ಯಂತ ಸುಂದರವಾಗಿ ನಮ್ಮನ್ನು ಆರೈಸಿದ, ಆಶೀರ್ವದಿಸಿದ ಪರಮ ಪೂಜ್ಯ
ಈಶಾ ವಿಠಲದಾಸ ಸ್ವಾಮೀಜಿ ಹಾಗೂ ನಮ್ಮವರೇ ಆಗಿ ಮಾರ್ಪಾಟುಗೊಂಡಂತಹ ಮಾಣಿಲ ಸ್ವಾಮೀಜಿಯವರ ದಿವ್ಯ ಪಾದಾರವಿಂದಗಳಿಗೆ ಕೃತಜ್ಞತೆ ಎಂಬ ಪುಷ್ಪಗುಚ್ಛವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಇಂದಿನ ಪ್ರಧಾನ ಭಾಷಣಕಾರರಾಗಿ ಬಂದಂತಹ ಶ್ರೀ ನಂದಕುಮಾರ್ ತುಳು ಭಾಷೆಯ ಸುಂದರ ಭಾಷೆಯಲ್ಲಿ ನಮ್ಮನ್ನೆಲ್ಲ ಉತ್ತಮ ರೀತಿ ಹುರಿದುಂಬಿಸಿ ಮಾತಾಡಿದ ಅವರಿಗೂ ಹಾಗೂ ಮಲಯಾಳ ಭಾಷೆಯಲ್ಲಿ ಅತ್ಯುತ್ತಮವಾಗಿ ಮಾತಾಡಿದ ಸಿ ಜೆ ನಂದಕುಮಾರ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಭಕ್ತಿಪೂರ್ವಕ ಕೃತಜ್ಞತೆಗಳು. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ಶ್ರೀ ಕುರುಂಬ ಭಗವತಿ ಕ್ಷೇತ್ರದ ಸ್ಥಾನಿಕರು ಕುರುಂಬ ಭಗವತಿ ಕ್ಷೇತ್ರದ ಸ್ಥಾನಿಕರಿಗೆ ಹೃದಯ ನಿರಂಜ ನನ್ನಿ ರೇಗಪಡಿಸಿಕೊಡುವ. ಇನ್ನು ಹೆಚ್ಚಿನ ವಿಷಯದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಒಂದೇ ಮಾತಿನಲ್ಲಿ ತಂತ್ರಿವರಿಯರಿಗೂ ಕುಂಟಾರ್ ತಂತ್ರಿಯವರಿದ್ದಾರೆ, ಡಾಕ್ಟರ್ ಇದ್ದ ಹಲವು ಗಣ್ಯ ವ್ಯಕ್ತಿಗಳು ಇಲ್ಲಿ ಜ್ವಲಿಸುವ ನಕ್ಷತ್ರಗಳಾಗಿ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೆಲ್ಲ ಒಟ್ಟಿಗೆ ತುಂಬ ಹೃದಯದ ಭಕ್ತಿಪೂರ್ವಕವಾದ ನಿಮ್ಮೆಲ್ಲರ ಬ್ರಹ್ಮಕಲಶೋಷ ಸಮಿತಿ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು. ಅದೇ ರೀತಿ ಅಧ್ಯಕ್ಷರ ಅನುಮತಿ ಮೇರೆಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ನಿಮಗೆಲ್ಲರಿಗೂ ವಂದನೆಗಳು. ಸಹೃದಯರೇ, ಮುಂದೆ ಶ್ರೀ ಕೈಲಾಸಂ ಎನ್ನುವ ಹೆಸರಿನ ಈ ಪ್ರಧಾನ ವೇದಿಕೆಯಲ್ಲಿ ಸಿಂಗಾಪುರದ ಶ್ರೀಮತಿ ವೈಷ್ಣವಿ ಆನಂದ್ ಅವರಿಂದ ಸಂಗೀತ ಕಚೇರಿ ನಡೆಯುವುದಕ್ಕಿದೆ. ದಯವಿಟ್ಟು ಎಲ್ಲ ಸಹೃದಯ ಬಂಧುಗಳು, ತಾಯಂದಿರು, ಪುಟಾಣಿಗಳು ಈ ಕಾರ್ಯಕ್ರಮಕ್ಕೆ ಸರ್ವವಿಧವಾದಂತಹ ಬೆಂಬಲವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ತದನಂತರ ಕುಂಬಳೆಯ ನಾಟ್ಯ ವಿದ್ಯಾಲಯ ವಿದುಷಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ಅವರ ಶಿಷ್ಯರಿಂದ ಭರತನಾಟ್ಯ ಇಲ್ಲಿ ನಡೆಯುವುದಕ್ಕಿದೆ. ಹಾಗಾಗಿ ಇಲ್ಲಿ ನಡೆಯುವ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಗವದ್ಭಕ್ತರ ಬೆಂಬಲ ಬೇಕು ಅಂತ ಕೇಳಿಕೊಳ್ತಾ ನಿಮ್ಮ ಬೆಂಬಲವನ್ನು ಯಾಚಿಸ್ತೇವೆ. ನಮಸ್ತೆ.
ಇದೀಗ ವೇದಿಕೆಯಲ್ಲಿ ಸಂಗೀತ ಕಚೇರಿ ಶ್ರೀಮತಿ ವೈಷ್ಣವಿ ಆನಂದ್ ಸಿಂಗಾಪುರ ಇವರಿಂದ. ಇದೀಗ ಕೈಲಾಸ ವೇದಿಕೆ 1ರಲ್ಲಿ ಸಂಗೀತ ಕಚೇರಿ ಶ್ರೀಮತಿ ವೈಷ್ಣವಿ ಆನಂದ್ ಸಿಂಗಾಪುರ ಇವರಿಂದ ಎಲ್ಲ ಕಲಾಭಿಮಾನಿಗಳನ್ನ ಆಸ್ತಿಕ ಬಂಧುಗಳನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. %100% ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು 33 ವರ್ಷದ ಸೇವಾ ಅನುಭವವಿರುವ ಶ್ರೀ ಕನ್ನಿರಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ 2025-26ನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ. ಸಿಬಿಎಸ್ಇ ಅಂಗೀಕಾರ ಇರುವ ಇಲ್ಲಿ 1ರಿಂದ 10ನೇ ತರಗತಿವರೆಗೆ ನುರಿತ ಹಾಗೂ ಅನುಭವಿ ಶಿಕ್ಷಕರ ಸೇವೆ ಲಭ್ಯ. ಜೊತೆಗೆ ಮಕ್ಕಳ ಕೌಶಲ್ಯಾಭಿವೃದ್ಧಿ, ಕಲೆ ಹಾಗೂ ಕ್ರೀಡಾ ಚಟುವಟಿಕೆಗೆ ವಿಶೇಷ ಪ್ರೋತ್ಸಾಹ ನೀಡಲಾಗುವುದು. ಕಂಪ್ಯೂಟರ್ ಶಿಕ್ಷಣ, ವಿಶಾಲವಾದ ಗ್ರಂಥಾಲಯ ವ್ಯವಸ್ಥೆ ಇರುವ ಇಲ್ಲಿ ಪ್ರಯೋಗಾಲಯ, ವಿಶಾಲ ಆಟದ ಮೈದಾನ, ವಾಹನ ವ್ಯವಸ್ಥೆ ಇದೆ. ಎಲ್ಕೆಜಿ ಮಕ್ಕಳಿಗೆ ಉಚಿತ ಸಮವಸ್ತ್ರ ಮತ್ತು ಯುಕೆಜಿ ಮಕ್ಕಳಿಗೆ ಮಧ್ಯಾಹ್ನ ಉಚಿತ ಊಟದ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 049982086003 8547472603. %100% ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು 33 ವರ್ಷದ ಸೇವಾ ಅನುಭವವಿರುವ ಶ್ರೀ ಕನ್ನಿರಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ 2025-26ನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ. ಸಿಬಿಎಸ್ಇ ಅಂಗೀಕಾರ ಇರುವ ಇಲ್ಲಿ 1ರಿಂದ 10ನೇ ತರಗತಿವರೆಗೆ ನುರಿತ ಹಾಗೂ ಅನುಭವಿ ಶಿಕ್ಷಕರ ಸೇವೆ ಲಭ್ಯ. ಜೊತೆಗೆ ಮಕ್ಕಳ ಕೌಶಲ್ಯಾಭಿವೃದ್ಧಿ, ಕಲೆ ಹಾಗೂ ಕ್ರೀಡಾ ಚಟುವಟಿಕೆಗೆ ವಿಶೇಷ ಪ್ರೋತ್ಸಾಹ ನೀಡಲಾಗುವುದು. ಕಂಪ್ಯೂಟರ್ ಶಿಕ್ಷಣ, ವಿಶಾಲವಾದ ಗ್ರಂಥಾಲಯ ವ್ಯವಸ್ಥೆ ಇರುವ ಇಲ್ಲಿ ಪ್ರಯೋಗಾಲಯ, ವಿಶಾಲ ಆಟದ ಮೈದಾನ, ವಾಹನ ವ್ಯವಸ್ಥೆ ಇದೆ. ಎಲ್ಕೆಜಿ ಮಕ್ಕಳಿಗೆ ಉಚಿತ ಸಮವಸ್ತ್ರ ಮತ್ತು ಯುಕೆಜಿ ಮಕ್ಕಳಿಗೆ ಮಧ್ಯಾಹ್ನ ಉಚಿತ ಊಟದ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 049982086003
8547472603. ಮೊಕ್ಕೆದ ಬಂಧುಲೆ ಪಂಚವರ್ಣದ ಬೆಮ್ಮೆರೆ ಸೃಷ್ಟಿದ ಭಾರಿ ಪುರ್ಲದ ತುಳುನಾಡು ನಾಗನಡೆ ಸರ್ಪಜಡೆ ಕೋಲ ಕಂಬುಲ ಅಂಕ ಆಯನ ಮಾತ ಸೇರಿದು ಪಚ್ಚೆ ಪಜಿರದ ಒಟ್ಟಿಗೆ ಪೂತ ಬಿತ್ತಲಿಗೆ ಸರಿಸಮಾನವಾದ ಸತ್ತಿಗೆ ದಾತು ಮಲ್ಲ ಅರಿವಾಣದಾತು ಉರುಂಟು ಪಣವುದಾತು ಪುರ್ಲು ಆದು ಸತ್ಯದ ತುಡರಾದು ಮಾಯದ ನಿರಲಾದು ಬೆಳಗುಂದುಂಡು ಈ ಪುಣ್ಯದ ಮಣ್ಣು. ಒವ್ವೇ ಜಾತಿ ಮತ ಧರ್ಮದ ಭೇದದಂತೆ ಹೊತ್ತಪ್ಪೆ ಜೋಕುಲು ಒಂಜೆಪ್ಪೆ ಜೋಕುಲು ಲೆಕ್ಕನೆ ಬದುಕುನ ಈ ಪುಣ್ಯದ ಮಣ್ಣು ತುಳುವ ಮಣ್ಣು. ಸಪ್ತಭಾಷಾ ಸಂಗಮ ಭೂಮಿಯಿಂದ ಮಲ್ಲ ಮಾನಾತಿಗೆ ಪಡೆಯಿನ ಈ ಮಣ್ಣದ ಸತ್ಯನು ಸತ್ವನು ಬಾನೆತ್ತರಗ ಪಾರಾವನ ಮಲ್ಲ ಅಂಗಲಾಪುಡು ಕಟ್ಟಿನ ನಮ್ಮ ಮೀಡಿಯಾ 24x7 ಲೋಕದ ಬೊಲ್ಮನತು ಒಂದುಂಡು. ಸಪ್ತ ಭಾಷಾ ಸಂಗಮ ಭೂಮಿದ ಸಪ್ತ ಭಾಷೆಡ್ಲ ಸುದ್ದಿನ ಪ್ರಸಾರ ಮಲ್ತದೆ. ಮಾತಾ ಭಾಷೆದ ಪೊಲಬುನು ತೇಪವನವು ಎಂಕಲ್ನ ಮಲ್ಲ ಸಂಕಲ್ಪ ಇಂದಕ್ಕೆ ಸರ್ವರ್ನಲ್ಲ ಬೆರಿಸಾಯ ಬೋಡು ಪಂಡದು ನಿಕಲ್ಡ ಭಿನ್ನಾಯ್ತ ಮಲ್ತನ್ನುವ ಇಡೆ ಮುಟ್ಟ ತಾಂಗ ತರ್ಕೇಲ್ದ ಸಾಕಾರ ಕೊರ್ನ ಸರ್ವೆರೆಗ್ಲ ಸೊಲೈತ ಸೊಲ್ಮೆಲೆನ ಸಂದಾಯ್ತ ಮಲ್ತನ್ನುವ ಇಡೆ ಮುಟ್ಟ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಕ್ಸ್ ಸಾಮಾಜಿಕ ಜಾಲತಾಣೋಡು ಈ ಚಾನೆಲ್ದ ಮಾತಾ ಕಾರ್ಯಕ್ರಮವನ್ನು ತುವಂದಿತ್ತ ನನ್ನ ದುಂಬುಗು ಕೇರಳ ವಿಷಂದ ಸಂಖ್ಯೆ 52 ಈ ನಮ್ಮ ಚಾನೆಲ್ದ ಮಾತಾ ಕಾರ್ಯಕ್ರಮನು ನಿಖಲಿಗೆ ತುವಲಿ ಪಂದು ನಿಖಲ್ನ ಗಮನಗೆ ಕೊಂಡ್ರೊಂದುಲ್ಲ. ಹರಿ ಓಂ. ಮುಂಭಾಗದಲ್ಲಿರುವಂತಹ ಆ ಒಂದು ಸೀಟ್ ಇದೆ, ಅದನ್ನು ಅತಿಥಿಗಳಿಗೋಸ್ಕರ ಮೀಸಲಿಡಬೇಕು. ಅತಿಥಿಗಳು ಬರಲಿಕ್ಕಿದ್ದಾರೆ, ಹಾಗೆ ಮುಂದಿನ ಸಾಲಲ್ಲಿರುವಂತಹ ಸೀಟನ್ನು ಅತಿಥಿಗಳಿಗೋಸ್ಕರ ಮೀಸಲಿರಬೇಕು ಅಂತ ಕೇಳ್ಕೊಳ್ತೀವಿ. %100% ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು 33 ವರ್ಷದ ಸೇವಾ ಅನುಭವವಿರುವ ಶ್ರೀ ಕನ್ನಿಲಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ 2025-26ನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ. ಸಿಬಿಎಸ್ಇ ಅಂಗೀಕಾರ ಇರುವ ಇಲ್ಲಿ 1ರಿಂದ 10ನೇ ತರಗತಿವರೆಗೆ ನುರಿತ ಹಾಗೂ ಅನುಭವಿ ಶಿಕ್ಷಕರ ಸೇವೆ ಲಭ್ಯ. ಜೊತೆಗೆ ಮಕ್ಕಳ ಕೌಶಲ್ಯಾಭಿವೃದ್ಧಿ, ಕಲೆ ಹಾಗೂ ಕ್ರೀಡಾ ಚಟುವಟಿಕೆಗೆ ವಿಶೇಷ ಪ್ರೋತ್ಸಾಹ
ಪ್ರೋತ್ಸಾಹ ನೀಡಲಾಗುವುದು. ಕಂಪ್ಯೂಟರ್ ಶಿಕ್ಷಣ, ವಿಶಾಲವಾದ ಗ್ರಂಥಾಲಯ ವ್ಯವಸ್ಥೆ ಇರುವ ಇಲ್ಲಿ ಪ್ರಯೋಗಾಲಯ, ವಿಶಾಲ ಆಟದ ಮೈದಾನ, ವಾಹನ ವ್ಯವಸ್ಥೆ ಇದೆ. ಎಲ್ಕೆಜಿ ಮಕ್ಕಳಿಗೆ ಉಚಿತ ಸಮವಸ್ತ್ರ ಮತ್ತು ಯುಕೆಜಿ ಮಕ್ಕಳಿಗೆ ಮಧ್ಯಾಹ್ನ ಉಚಿತ ಊಟದ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 049982086003 8547472603.
സേവകർ ശ്രദ്ധിക്കുക. KGB KL 10 വണ്ടി കടത്തിവിടണമെന്ന് അഭ്യർത്ഥിക്കുന്നു. KGB KL 10 995 ആ വാഹനം കടത്തിവിടണമെന്ന് സ്വയം സേവകരോട് അഭ്യർത്ഥിക്കുകയാണ്. നീർച്ചാൽ ഭജനസുഖ പാദയാത്രയായി വരുന്ന ക്ഷേത്ര ദർശനം നടത്തുന്ന ഭജന സംഘം അല്പസമയത്തിനകം ക്ഷേത്രാങ്കണത്തിലേക്ക് പ്രവേശിക്കാൻ പോവുകയാണ്. നീർച്ചാലിൽ നിന്ന് പാദയാത്രയായി ക്ഷേത്രത്തിലേക്ക് വരുന്ന ഭജന സംഘം അല്പസമയത്തിനകം ക്ഷേത്രാങ്കണത്തിലേക്ക് പ്രവേശിക്കാൻ പോവുകയാണ്. യാതൊരു കാരണവശാലും ക്ഷേത്ര നിങ്ങളുടെ ചെരുപ്പുകൾ വെക്കപ്പെടുന്നതല്ല. ദയവുചെയ്ത് ശ്രദ്ധിക്കുക. യാതൊരു കാരണവശാലും നിങ്ങളുടെ ചെരുപ്പുകൾ രാജഗോപുരത്തിലോ മുൻവശങ്ങളിലോ യാതൊരു കാരണവശാലും വെക്കപ്പെടുന്നില്ല. അതിന് സജ്ജമാക്കിയ സ്ഥലത്ത് മാത്രമേ നിങ്ങളുടെ ചെരുപ്പുകൾ വെക്കാവൂ. ദയവുചെയ്ത് ശ്രദ്ധിക്കുക. വീൽ ചെയർ എവിടെ ഉണ്ടെങ്കിലും അത്യാവശ്യമായി അനൗൺസ്മെന്റ് പോയിന്റ് അവിടെ എത്തിക്കേണ്ടതാണ്. വീൽ ചെയർ എവിടെയെങ്കിലും കണ്ടാൽ സ്വയംസേവകർ വളരെ പെട്ടെന്ന് തന്നെ അനൗൺസ്മെന്റ് പോയിന്റ് അവിടെ എത്തിക്കേണ്ടതാണ്. നീർച്ച ഭജന സംഘം പാദയാത്രയായി വരുന്ന ഭജന സംഘം അല്പസമയത്തിനകം ക്ഷേത്രാങ്കണത്തിലേക്ക് എത്തുകയാണ്. നീർച്ച ഭജന സംഘം പാദയാത്രയായി നീർച്ചെന്ന് വരുന്ന ഭജനംഗം അല്പസമയത്തിനകം ക്ഷേത്രാങ്കണത്തിലേക്ക് എത്തുകയാണ്. ನೀರ್ಚಾಲ್ ಭಾಗದ ವಿವಿಧ ಭಜನಾ ಸಂಘಗಳ ನೇತೃತ್ವದಲ್ಲಿ ನೀರ್ಚಾಲ್ ಧರ್ಮಶಾಸ್ತ್ರ ಭಜನಾ ಮಂದಿರದಿಂದ ಹೊರಟಂತ ಭಜನಾ ಸಂಕೀರ್ತನ ಯಾತ್ರೆಯು ಇದೀಗ ಪಾದಯಾತ್ರೆಯಾಗಿ ಮಧೂರಿನ ಶ್ರೀ ಸನ್ನಿಧಿಗೆ ತಲುಪಲಿರುವುದು
चिन्तयाम्यहं प्रसीदगणनायकं विशिष्टार्थदायकं वरं सिद्धिविनायकम् अनिशम् चतुर्थ्यां ब्राह्मणादिपूजितं भाद्रपदमासचतुर्थ्यां ब्राह्मणादिपूजितं पाशाङ्कुशधरं छत्रचामरपरिवेजितं पाशाङ्कुशधरं छत्रचामरपरिवेजितं रौद्रभावरहितं दासजनहृदयविराजितं रौद्रभावरहितं दासजनहृदयविराजितं रौहिणेयनुजार्चितं ईहायनपजितं रौहिणेयनुजार्चितं ईहायनपजितं मद्रिराजसुतात्मजम् अनन्तगुरुगुहाग्रजं भक्तप्रदपदाम्बुजम् आसमानचतुर्भुजं मद्रिराजसुतात्मजम् अनन्तगुरुगुहाग्रजं भक्तप्रदपदाम्बुजम् आसमानचतुर्भुजं सिद्धिविनायकम् चिन्तयाम्यहं प्रसीदगणनायकं विशिष्टार्थदायकं वरं सिद्धिविनायकम् गणेशं चिन्तयामि पदनि प्रसीदगणनायकम् गरि सरि गम पम पदनि प्रसीदगणनायकम् रि सनि सरि गरि सनि रि सनि द पदनि रि प्रसीदगणनायकम् सनि धनि सरि सनि गरि रि सनि धनि स प्रसीदगणनायकम् नी धनि द पनि द द पम गम पदनि प्रसीदगणनायकम् द पम पद मनि द द पम पदनि प्रसीदगणनायकम् प प प पम पद पनि द द पम ग गम म द धनि नि गरि स प्रसीदगणनायकम् म पद मनि द द पम गम पद नि द पनि द द पम गम पदनि प्रसीदगणनायकम् गरि ग ग ग ग म ग रि 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 गरि स स स स स नि स रि स नि गरि रि स नि द प नि स रि ग रि स नि स रि ग म प द नि द नि द प ग म प द नि स नि ग रि स नि द नि स ग रि स रि स नि द ग रि स नि द रि स नि द प स नि द प म ग म प प द नि ग म प द प म प द नि द प द नि स रि ग रि स नि द ग रि ग रि स नि द रि स नि द प ग म प द नि प्रसीदगणनायकं विशिष्टार्थदायकं वरं सिद्धिविनायकम् अनिशम् अनिशम्
ಇಲ್ಲಿ ನೋಡಲು ರಾಮ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ.
संहारप्रदं श्रीमातापि गणपतिं भजेऽहम् मधुर गणपति पंपा गणपति एन्नुं गणपति शरणं मधुर गणपति पंपा गणपति एन्नुं गणपति शरणं उलगिन्नधिपति एन्नुं कृपतिनि एन्निल्ल भयं नीतरणं उलगिन्नधिपति एन्नुं कृपनिधि एन्निल्ल भयं नीतरणं श्रीगजमुखने मधुरवासा श्रीगजमुखने मधुरवासा அரியனிலென்னும் நீ சதயம் அரியனிலென்னும் நீ சதயம் பார்வதி சுதனே சங்கரதனய என்னும் என்னில் கருணமயம் பார்வதி சுதனே சங்கரதனய என்னும் என்னில் கருணமயம் மதுர கணபதி பம்பா கணபதி என்னும் கணபதி சரணம் உலகின் அதிபதி என்னும் கிருபநிதி என்னில் அபயம் நீ தரணம் சரணம் 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 கணபதியே சரணம் 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 பாதங்கள் சரணம் அகிலடனேயும் கதலி பழவும் அவளிடனேயும் கதலி பழவும் நின்னடக்கல் நீதிக்காம் நான் பகவானே நின்னடக்கல் நீதிக்காம் நான் பகவானே விக்னேஸ்வராயன் அமிர்தமயாமயா விக்னேஸ்வராயன் அமிர்தமயாமயா சந்தாபநாசன கும்பிடுன்னேன் சந்தாபநாசன கும்பிடுன்னேன் மதுர கணபதி பம்பா கணப என்னும் கணபதி சரணம் உலகின் அதிபதி என்னும் கிருபநிதி என்னில் அபயம் நீ தரணம் சரணம் 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 கணபதியே சரணம் 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 கணபதியே श्री गणपतिये गम गणपतये श्री गणपतये गम गणपतये मणिदीपं पोले